dopo che si è così. Itu ibu dah. Kalau Paul Watson, Nikhil don't go. There ಹಾಕಿದ್ರಾನೆ. ಏರಿ ವಾ ಆಟ್ಲೆ ಸೇ. ಹೌದಾ? ಆಕಾರವನ್ನ ಪೂರ ರೀತಿಯಲ್ಲಿ ಹಾಕಿದೆ. ಹಿಂದೆ ಹಾಕಿ ಚಿಕ್ಕ. ಓ ಪೂರ ಇಡೋಣ. ಯಾರು ಬರ್ತಾನೆ ಬುದರ್ದಾದ. ಬರ್ತಾನೆ ನಿಲ್ಲಾಗಿಲ್ಲ. ಸೂಜಿ? ಸೂಜಿ ನಿಂತು? ಏ. ಸೂಜಿ? ಸೂಜಿ ಇಲ್ಲ. ಐದು ವಿಡಿಯೋ ಹಾಕಲ್ಲ. ಆಯ್ತು ಓ ಮ್ಯಾಚ್ ಇಲ್ಲ. ಹೌದಾ? ವೈಟ್ ಮಾಡ್ಕೊಂಡು ನೀವು. ಸೂಜಿ. ಬುಲೆಟ್ ಸೂಜಿ. ಹೌದಾ? ಮಿತ್ತಲ್ತೆ. ಹಸಿರು ಒಂದು ಮಲ್ಲಿಗೆ ಓಪನ್ ಓಪನ್ ಇತ್ತು ಒಂದು ನೆಟ್ಟು ಸಹಿ
ಕಬಡ್ಡಿ ಅಡಿಕೊಂಡಿದ್ದೆ ನೆಕ್ ಕೊಟ್ಟು ಅಷ್ಟು ಸೈಲೆಂಟ್ ಅದಾ ಚಿತ್ರದಲ್ಲಿ ಭಜನೆ ಅದಕ್ಕೆ ತಿಳಿಗಿಡಿ ಬರೀ పోపే అందాలి ఓ స్వామి పనులు స్టీమ్ కొడుతుంది ఇది పంతులు ఉండారు పంతారా మీరు స్టార్ట్ అన్న పంత బర్పు బర్పు బుడుకున్నాను అంతే వెంచిన బుడుకున్నది ఎక్కడ పంచ స్టీమ్ కొడుతున్న పనులు ఏంది దిలే వేలి కడుతున్నా కొడుకే మీరు మాతో మాస్టర్ దిగలా పోతున్నావు దండ Hey!
ಒಂದು ರಿವೈಂಡ್ ಒಂದೇ ಕೊಡ್ತಾವ ಅದೇ ದ್ವಾರದಡೆ ಬಂದು ದ್ವಾರದಡೆ ಬೋರ್ಪೇನಿಗೆ ಅಂಚೆ ಒಂದು ಮುಲ್ಪಾಡು ಮಾತ್ರ ದಾನ ನಡ್ಬೋಡ ಕಟ್ಟದಂಗೆ ನೋಡಿ निधये सर्वविद्यानां दक्षिणामूर्तये नमः. ಗುರು ಅಂದರೆ ಯಾರು? ಬಾಳಿನ ಕ್ರಮವನ್ನು ಅರಿಸುವವರೇ ಗುರುಗಳು. ಭವಸಾಗರವನ್ನು ದಾಟಿಸಿ ದಡ ಸೇರಿಸುವ ವೆಲ್ಕಮ್ ಟು ಮೈ ಚಾನೆಲ್ ಅಮೃತವಾಣಿ. ಇಂಡಿಯನ್ ಗುರು ಮಹಿಮೆಯನ್ನು ಹೊಂದಿರುವ ಕೃಪೆಯಲ್ಲಿ ಆನಂದವೆಡೆ ಕರೆದೊಯ್ಯುವ ನೀವು ನನ್ನೊಂದಿಗೆ ಸರೋವರ. ಚಟ್ನಿ ಮಾಡ್ತೀರಾ ವೆಲ್ಕಮ್ ಟು ಮೈ ಚಾನೆಲ್ ಅಮೃತವಾಣಿ. ನುಡಿಗಳು. ನಾನು ಶೂನ್ಯದ ಹಿಂದೆ ಅಂತಿಯಾಗಿ ನೀವು ಬಂದು ಆ ಶೂನ್ಯಕ್ಕೊಂದು ಅರ್ಥ ನೀಡಿ ಗುರುವೇ ಎಂದು ಪ್ರಾರ್ಥಿಸುವ ಒಂದು ಗುರುವೇ ನಾನು ಒಂದು ಸೊನ್ನೆ ಸೊನ್ನೆಯಲ್ಲಿ ಬೆಳೆಯಿ
ಕನ್ನಡ ಸವಿಗನ್ನಡ ಸಿರಿಗನ್ನಡ ಕವಿಗನ್ನಡ ಎದೆ ಎದೆಯ ಕನ್ನಡಿ ಕನ್ನಡ ಕೊನೆ ಇರದ ಚನ್ನುಡಿ ಕನ್ನಡ 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 ಎನ್ನುವ ಮುನ್ನ ಒಂಚೂರು ತಟ್ಟಿಕೋ ನಿನ್ನೆದೆಯನ್ನ ಹೆಮ್ಮೆಯೊಂದು ಇದ್ದರೇನೆ ನಿನ್ನ ಜನುಮ ಪಾವನ ನಮ್ಮ ಮಾತು ನಮ್ಮ ಹಾಡು ಬಾಯಿ ತುಂಬಾ ಹಾಡಣ ಏಳು ನೀ ಬಾಂಧವ ಕನ್ನಡಿಗ ನೀ ಕನ್ನಡಿಗ ಕನ್ನಡಿಗ ಎಂದೇಳೋ ಕನ್ನಡಿಗ ಕನ್ನಡಿಗ ನೀ ಕನ್ನಡಿಗ ಕನ್ನಡಿಗ ಎಂದೇಳೋ ಕನ್ನಡಿಗ ಕಿರಿಕಂದರದಲು ಹಳೆ ಚಂದಿರನಲು ಹಾಳೆಯ ಬಿಳಿಯಲು ಶಾಹಿಯ ಕಲೆಯಲು ನಾಳೆಯ ಮಡಿಲಲು ಕಾಲನ ಜಡೆಯಲು ಅನ್ನದ ಅಗುಳಲು ಅಜ್ಜನ ಬೆರಳಲು ಕನ್ನಡಿ ಹೊಳಪಲು ನಮ್ಮೆದೆ ಬೆಳಕಲು ನೆಮ್ಮದಿ ಉಸಿರಲು ಕನ್ನಡ 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 ಡಮರುಗ ಡಿಮ್ ಡಿಮ್ ಡಿಗಗ ಸಿಡಿಲಿನ ನಗೆಯಲು ಕಡಲಿನ ಸೆರಗಲು ನವಿಲಿನ ಕಟಿಯಲು ನಾಗನ ಹೆಡೆಯಲು ಕಪ್ಪಿಗ ನುಡಿಯಲು ಕಪ್ಪಿನ ದೆಡೆಯಲು ಕೊಬ್ಬರಿ ತುರಿಯಲು ದಮನಿಯ ಬಿಸಿಯಲು ಧರಣಿಯ ಕಿಸೆಯಲು ಕರುಣೆಯ ಹೆಸರಲು ಮೌನದ ಬಸಿರಲು ಕನ್ನಡ 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 ಡಮರುಗ ಡಿಮ್ ಡಿಮ್ ಡಿಗಗ ಕನ್ನಡ ಕನ್ನಡ ಎನ್ನುವ ಮುನ್ನ ಒಂಚೂರು ತಟ್ಟಿಕೋ ನಿನ್ನೆದೆಯನ್ನ ಹೆಮ್ಮೆಯೊಂದು ಇದ್ದರೇನೆ ನಿನ್ನ ಜನುಮ ಪಾವ
ಕಂಡೆ ಅವಳ ಮಾತಿನಲ್ಲಿ ಶಾರದಾಂಬೆ ವೀಣೆಯ, ಅವಳ ನಡೆಯ ಲಾಸ್ಯದಲ್ಲಿ ತುಂಗೆ ಅಲೆಯ ನಾಟ್ಯವ, ಅವಳ ಛಲವೇ ಕಿತ್ತೂರಿನ ಮಹಿಮೆ, ಅವಳ ಸೊಬಗೆ ಬೇಲೂರಿನ ಪ್ರತಿಮೆ, ಅವಳ ಛಲವೇ ಕಿತ್ತೂರಿನ ಮಹಿಮೆ, ಅವಳ ಸೊಬಗೆ ಬೇಲೂರಿನ ಪ್ರತಿಮೆ. ಎಲ್ಲೆಡೆ ಆ ರೂಪವೇ ಮನೆ ಬೆಳಗುವ ಆ ದೀಪವೇ, ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲ್ಲಿ, ಕನ್ನಡ ನಾಡಿನ ಚರಿತೆಯನ್ನೇ ಕಂಡೆ ಆಕೆಯ ಹೃದಯದಲ್ಲಿ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಶೀಲಾವಳ ಆಭರಣ, ಪ್ರೀತಿಯವಳ ಸಿಂಧೂರ, ತ್ಯಾಗ ಅವಳ ಉಸಿರಂತೆ, ಅವಳಿ ಬಾಳ ಆಧಾರ. ತಾಯಿ ತಂಗಿ ಮನದನ್ನೆಯು ಅವಳೇ, ಮಮತೆ ಕರುಣೆ ಪ್ರತಿಬಿಂಬವು ಅವಳೇ, ತಾಯಿ ತಂಗಿ ಮನದನ್ನೆಯು ಅವಳೇ, ಮಮತೆ ಕರುಣೆ ಪ್ರತಿಬಿಂಬವು ಅವಳೇ. ಅವಳಿಗೆ ಆರಾಧನೆ ಈ ಹೃದಯದ ಕನ್ನಡ ನಾಡಿನ ಚರಿತೆಯೇ ಕಂಡೆ ಆಕೆಯ ಹೃದಯದಲ್ಲಿ. ಆ ಹೆಣ್ಣಿಗೆ, ಆ ಕಣ್ಣಿಗೆ,
ಕಾರ್ಯಕ್ರಮದ ಗಣ್ಯಾತಿ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಶಾಲೆಗೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಗುರುವಂದನಾ ಕಾರ್ಯಕ್ರಮದಲ್ಲೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ವಿದ್ಯೆಯನ್ನ ಧಾರೆ ಎರೆದಂತ ಎಲ್ಲ ಗುರುಗಳಿಗೆ ವಂದನೆಯನ್ನ ಸಲ್ಲಿಸುವಂತಹ ಒಂದು ಅಪೂರ್ವ ಕ್ಷಣಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗೋಣ ಎಂದು ಹೇಳುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಗುರುವಂದನಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆದು ಬರಲಿಕ್ಕಿದೆ. Check, testing, check, hello. Check, testing, check, hello, testing, check.
ವಿಡಿಯೋ ಕನೆಕ್ಟ್ ಆಗ್ತದೆ ನಾವು ಇನ್ಪುಟ್ ಆಡಿಯೋ ಬಂದಿದ್ವಿ ಎಲ್ಲರೆಲ್ಲ ಸೆಟ್ ಮಾಡಿಕೊಡೋದು ಯೋಗದಲ್ಲಿ ಅಮೃತ ಮಹೋತ್ಸವ ಸಂಭ್ರಮ 2025 ಇದರ ಅಂಗಭೂತವಾದ ಸಭಾ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈಗಾಗಲೇ ಧ್ವಜಾರೋಹಣವನ್ನು ನೆರವೇರಿಸಿ ನಮ್ಮೊಂದಿಗೆ ಮತ್ತು ಇದರ ಪ್ರಧಾನ ಸಂಪಾದಕರಾಗಿರುವಂತಹ ಶ್ರೀ ರವಿ ಹೆಗಡೆಯವರು, ಅಂತೆಯೇ ದೀಪ ಪ್ರಜ್ವಲನೆಗಾಗಿ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು, ಅರಸರು, ಅಳದಂಗಡಿ ಅರಮನೆ ಇವರು ನಮ್ಮೊಂದಿಗೆ ಭಾಗವಹಿಸ್ತಾರೆ. ಸಮಾರಂಭದ ಅಧ್ಯಕ್ಷತೆ ಶೇಖರ್ ಪಿಕೆ, ಅಧ್ಯಕ್ಷರು ಅಮೃತ ಮಹೋತ್ಸವ ಸಮಿತಿ. ಸಮಾರಂಭದಲ್ಲಿ ಅಭ್ಯಾಗತರಾಗಿ ಭಾಗವಹಿಸುವಂತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲು, ಖ್ಯಾತ ಸಾಹಿತಿಗಳು ವಾಗ್ಮಿಗಳು ಆಗಿರುವಂಥ ಡಾಕ್ಟರ್ ನಾ ಸೋಮೇಶ್ವರ, ಚಲನಚಿತ್ರ ಮತ್ತು ರಂಗಭೂಮಿ ಕಲಾವಿದರು ಸಂಸ್ಕಾರ ಭಾರತಿ ಕರ್ನಾಟಕದ ಪ್ರಾಂತ ಅಧ್ಯಕ್ಷರಾಗಿರುವ ಶ್ರೀ ಸುಚೇಂದ್ರ ಪ್ರಸಾದ್, ಪ್ರಖ್ಯಾತ ಲೇಖಕರು, ಪತ್ರಕರ್ತರು, ಕನ್ನಡಪ್ರಭ ಗೌರವಾನ್ವಿತ ಶ್ರೀ ಜೋಗಿ ಅವರು, SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ, ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರಾಗಿರುವ ಶ್ರೀ ರಕ್ಷಿತ್ ಶಿವರಾಮ್, ಶ್ರೀ ಶಿವಪ್ರಸಾದ್ ಅಜಿಲರು ಅಳದಂಗಡಿ, ಶ್ರೀ ಮೋಹನ್ ಕುಮಾರ್ ಲಕ್ಷ್ಮೀ ಗ್ರೂಪ್ ಉಜಿರೆ, ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಧಾರ್ಮಿಕ ಮುಖಂಡರು, ಶ್ರೀ ಬಾಲಕೃಷ್ಣ ಭಟ್ ಬಳಂಜ ಉದ್ಯಮಿಗಳು ಮೈಸೂರು ಇವರು ನಮ್ಮೊಂದಿಗೆ ಅಭ್ಯಾಗತರಾಗಿ ಸಮಾರಂಭವನ್ನು ಚಂದಗಾಣಿಸಿಕೊಡುವರಿದ್ದಾರೆ. ಶ್ರೀ TB ಬಸವಲಿಂಗಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಬೆಳ್ತಂಗಡಿ, ಶ್ರೀ H ಧರಣಪ್ಪ ಪೂಜಾರಿ ಸಂಧ್ಯಾದೀಪ, ಶ್ರೀಮತಿ ಶಶಿಕಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಬೆಳಂಜ, ಶ್ರೀ K ಉಸ್ಮಾನ್ ಸ್ಥಾಪಕ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮ ಚಂದ ಕಾಣಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಸಭಾಂಗಣದ ಮತ್ತು ಶಾಲೆಯ ಅಕ್ಕಪಕ್ಕದಲ್ಲಿರುವ ಎಲ್ಲ ವಿದ್ಯಾಭಿಮಾನಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನಗಳಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಸಭೆಯಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪ್ರೀತಿಯ ಮನವಿ. ಮಕ್ಕಳೇ, ನೀವು ವೇದಿಕೆಯ ಮುಂಭಾಗದಲ್ಲಿ ಕುಳಿತದ್ದು ನೀವು ಮಾತಾಡುವುದಕ್ಕಲ್ಲ, ವೇದಿಕೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವವರ ಮಾತುಗಳಿಗೆ ಕಿವಿಯಾಗುವುದಕ್ಕೆ. ಹಾಗಾಗಿ ನಮ್ಮ ಮಾತುಗಳನ್ನು ಮೌನ ಮಾಡೋಣ. ಹಿರಿಯರಲ್ಲಿ ವಿನಂತಿ ಏನು ಅಂತಂದರೆ, ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಸಭಾಂಗಣದ ಒಳಗೆ ಸಂಭಾಷಣೆಗೆ ಬಳಸದೆ ಅವುಗಳನ್ನು ಸೈಲೆಂಟ್ ಮೋಡಲ್ಲಿಟ್ಟು ವೇದಿಕೆಯಿಂದ ಕೇಳಿ ಬರುವ ಅಮೃತತುಲ್ಯ ಮಾತುಗಳಿಗೆ ಕಿವಿಯಾಗಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು
ಅಮೃತ ಮಹೋತ್ಸವ ಸಮಾರಂಭ. ಅಮೃತದಂಥ ಮಾತುಗಳನ್ನು ಆಲಿಸುವುದರ ಮೂಲಕ ಅಮೃತತ್ವದ ಕಡೆಗೆ ಸಾಗುವುದಕ್ಕೆ ಸಂಕಲ್ಪಿಸಬೇಕಾದ ಪುಣ್ಯ ದಿನ ಅಂತ ನಾನು ಭಾವಿಸ್ತೇನೆ. ಆ ನೆಲೆಯಲ್ಲಿ ನೀವುಗಳೆಲ್ಲ ಸಭ್ಯ ರೀತಿಯ ಸಹಕಾರವನ್ನು ಸಮಾರಂಭದ ಸಮಾರೋಪದವರೆಗೆ ನೀಡಬೇಕು ಅನ್ನುವಂತಹ ನಮ್ರ ಕೇಳಿಕೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡೋಣ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಅಖಂಡ ಆರ್ಯಾವೃತದ ಗುರುಪರಂಪರೆಗೆ ಭಕ್ತಿಯಿಂದ ತಲೆಬಾಗಿ ಕ್ಷೇತ್ರದ ಅಧಿಷ್ಠಾತೃ ದೇವತೆಗಳಿಗೆ ವಂದಿಸಿ ವಿದ್ಯಾದಿ ದೇವತೆ ಶಾರದೆಗೆ ತಲೆಬಾಗಿ ಸಭಾ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡೋಣ. ಸತ್ಸಂಕಲ್ಪವನ್ನು ಕೈಗೊಂಡು ಪ್ರವೃತ್ತರಾಗುವಂತಹ ನಮ್ಮ ಸಂಕಲ್ಪಗಳು ಸಾಕಾರಗೊಳ್ಳುವುದಕ್ಕೆ ನಮ್ಮ ಪ್ರಯತ್ನಕ್ಕೆ ಸರ್ವೇಶ್ವರನ ಪರಮಾನುಗ್ರಹ ಬೆಂಬಲ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ನಂಬಿಕೆ ಇಟ್ಟಂತಹ ಆಸ್ತಿಕ ಪರಂಪರೆ ನಮ್ಮದು. ಇಂದಿನ ನಮ್ಮೀ ಸಮಾರಂಭ ಸಾಂಗವಾಗಿ ಸಂಪನ್ನಗೊಳ್ಳುವಂತೆ ಭಗವಂತನನ್ನು ಪ್ರಾರ್ಥಿಸೋಣ. ನಮ್ಮ ನಿಮ್ಮೆಲ್ಲರ ಭಕ್ತಿಯ ಭಾವಕ್ಕೆ ಕಂಠವಾಗುತ್ತಾರೆ ಜ್ಯೋತಿ ಮಹಿಳಾ ಮಂಡಲ ಬಳಂಜದ ಮಾತೆಯರು ಪ್ರಾರ್ಥನೆ ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಶ್ರೀ ವಿನಾಯಕಂ ನಮಾಮ್ಯಹಂ. ಶ್ರೀ ವಿನಾಯಕಂ ನಮಾಮ್ಯಹಂ. ದಯಾನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ. ನಮಾಮ್ಯಹಂ. ವರಗಜವದನಂ ಅನನ್ವಯಚರಿತಂ. ವರಗಜವದನಂ ಅನನ್ವಯಚರಿತಂ. ಕರುಣಾರಸರಸಿತೋತ್ಪಲನಯನಂ. ಕಣಿಮಲರಹಿತಂ. ಕಣಿಮಲರಹಿತಂ ಸುರಗಣಮೋದಿತಂ. ಕಣಿಮಲರಹಿತಂ ಸುರಗಣಮೋದಿತಂ. ವ್ಯಾಸನಾನ ಜಾತಿ ಪೂಜಿತ ಪಾದಂ. ಶ್ರೀ ವಿನಾಯಕಂ ನಮಾಮ್ಯಹಂ. ದಯಾನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ. ನಮಾಮ್ಯಹಂ. ಬಂಧುಗಳೇ, ನಮ್ಮ ಆಮಂತ್ರಣವನ್ನು ಒಪ್ಪಿ ಮನೆಯಂಗಳಕ್ಕೆ ಬಂದ ಬಂಧುಗಳಿಗೆ ಕೈ ಮುಗಿದು ಸ್ವಾಗತಿಸುವ ಪರಿಪಾಠ ಭಾರತೀಯ ಪರಂಪರೆತು. ನಮ್ಮ ಈ ಕರಾವಳಿ ಭಾಗದಲ್ಲಿ ಶುಭ ಸಮಾರಂಭಗಳು ನಡೆದಾಗ ಬಂದ ಬಂಧುಗಳು ನಮ್ಮ ಮುಂದೆ ಬಂದು ನಿಂತಾಗ ಮಂಗಲ ದ್ರವ್ಯಗಳನ್ನಿತ್ತು ಪನ್ನೀರು ಚಿಮುಕಿಸಿ ಅವರನ್ನು ಸ್ವಾಗತಿಸ್ತೇವೆ. ಬಂದಿರುವ ನಿಮ್ಮಗಳನ್ನು ಸ್ವಾಗತಿಸುವುದಕ್ಕೆ ನಮ್ಮ ಹತ್ರ ಇರುವುದು ಪ್ರೀತಿ ಅನ್ನುವಂತಹ ಹೂವು, ಮಾತುಗಳು ಅನ್ನುವಂತಹ ಮಂತ್ರ ಮತ್ತು ಆನಂದ ಬಾಷ್ಪ ಅನ್ನುವ ಪನ್ನೀರಷ್ಟೇ. ಅವೆಲ್ಲವನ್ನೂ ನಿಮಗೊಪ್ಪಿಸುತ್ತಲೇ ಪ್ರೀತಿಯ ಮಾತುಗಳಿಗೆ ತೋರಣವಾಗಿ ನಿಮ್ಮನ್ನು ಸ್ವಾಗತಿಸುವುದಕ್ಕೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಹರೀಶ್ ವೈ ಚಂದ್ರಮ ನಮ್ಮ ಜೊತೆ ಇದ್ದಾರೆ. ಅವರು ನಿಮ್ಮನ್ನು ಸ್ವಾಗತಿಸ್ತಾರೆ. ಪ್ರಪ್ರಥಮವಾಗಿ ಗ್ರಾಮದೇವರನ್ನು ವಿದ್ಯಾಮಾತೆಯನ್ನು ವಂದಿಸುತ್ತಾ ಇವತ್ತಿನ ಅಮೃತ ಸಂಭ್ರಮ 2025 ನಮ್ಮ ಬಳಂಜೆ ಶಾಲೆಯಲ್ಲಿ ಒಂದು ಹಬ್ಬದ ಥರ ನಿರ್ಮಾಣವಾಗಿದೆ. ಅದೆಷ್ಟೋ ದಿನಗಳ ಕನಸು, ಅದೆಷ್ಟೋ ಹಿಂದಿನವರು ಮಾಡಿದ ಸೇವೆ ಇಂದು ನಮಗೆ 75 ಸಂಭ್ರಮ ಆಚರಣೆಯ ಶುಭ ಸಂದರ್ಭ ಬಂದಿದೆ. ಹಾಗೆ ಇವತ್ತು ವಿಶೇಷವಾಗಿ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಹೊಡೆದು ಬಡಿದು ಈ ಮಟ್ಟಕ್ಕೆ ಬೆಳೆಸಿದ
ನಮ್ಮ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುವುದಕ್ಕೆ ಇವತ್ತು ವಿಶೇಷವಾಗಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಇದು ಈ ಒಂದು ಅಮೃತ ಸಂಭ್ರಮ 75 ಸಂಭ್ರಮದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಸ್ವಾಗತಿಸಲು ನಾವು ಈಗ ಮುಂದಾಗಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೂರದ ಊರಿಂದ ಬಂದು ನಾವು ಅದೆಷ್ಟು ಸಂಭ್ರಮವನ್ನು ವೀಕ್ಷಿಸಲು ನಮ್ಮ ಬೆಂಗಳೂರಿನ ಶ್ರೀಯುತ ರವಿ ಹೆಗಡೆ ಪ್ರಧಾನ ಸಂಪಾದಕರು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ ಇದರ ರವಿ ಸರ್ ಇವರು ಬಂದಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ DKYಕ್ಕೆ ಗೌರವವನ್ನು ಅರ್ಪಣೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಭದ್ರ ಬುನಾದಿ ಅಂತ ಹೇಳ್ಬೋದು. ನಮ್ಮ ಈ ಒಂದು ಅಮೃತ ಸಂಭ್ರಮವನ್ನು ಅತ್ಯುತ್ತಮವಾಗಿ ಆಚರಣೆ ಮಾಡಲು ನಮ್ಮೊಂದಿಗೆ ಮುಂದಾದವರು ನಮ್ಮೂರಿನ ಚಂದ್ರಶೇಖರ್ PK ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಇಸ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಮುಸ್ತಾಫಾ ಇವರು ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆಯೇ ಡಾಕ್ಟರ್ ಸೋಮೇಶ್ವರ ಖ್ಯಾತ ಸಾಹಿತಿ ವಾಗ್ಮಿಗಳು ಬೆಂಗಳೂರು ಈ ಒಂದು ದೊಡ್ಡ ನಮ್ಮ ಬಳಂಜದ ಊರಿಗೆ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಇವರನ್ನು ನೋಡಲು ಇವರ ಕಾರ್ಯಕ್ರಮ ವೀಕ್ಷಿಸಲು ಅದೆಷ್ಟೋ ನಾವು ಕಷ್ಟಪಟ್ಟು ನೋಡ್ತಾ ಇದೆ. ಆದರೂ ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ತುಂಬ ಸಂತೋಷ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪ್ರದೀಪ್ ದೇವಾಡಿಗ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಇನ್ನೋರ್ವರು ಸುಚೇಂದ್ರ ಪ್ರಸಾದ್ ಚಲನಚಿತ್ರ ಮತ್ತು ರಂಗಭೂಮಿಯ ಕಲಾವಿದರು, ಪ್ರಾಂತ ಅಧ್ಯಕ್ಷರು, ಸಂಸ್ಕಾರ ಭಾರತಿ ಕರ್ನಾಟಕ. ಇವರನ್ನು ಕೂಡ ನಾವೊಂದು ಈ ಒಂದು ಸಂಭ್ರಮ ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ ಅಂದರೆ ನಮಗೆ ತುಂಬ ಖುಷಿ. ಯಾಕಂದರೆ ಎಷ್ಟೋ ದೂರದ ಊರಿಂದ ಬಂದು ಬಳಂಜ ಎಂಬ ಊರಿನಲ್ಲಿ ನಮ್ಮ ಬಳಂಜದ ಕೂಡ ಬಳಂಜದಿಂದ ಹೋಗಿ ಚಿತ್ರ ನಿರ್ಮಾಪಕರಾಗಿರುವಂಥ ಶ್ರೀಯುತ ವಿನು ಕೂಡ ಇದ್ದಾರೆ. ಅವರೊಂದಿಗೆ ಇವರನ್ನು ಕೂಡ ನಾವು ನೋಡುವುದಂದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸ್ತಿದ್ದೇವೆ. ಇವರಿಗೆ ಸುಕೇಶ್ ಹಾನಿಂಜ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ಬೆಳ್ತಂಗಡಿಯ ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರು ಶ್ರೀಯುತ ರಕ್ಷಿತ್ ಶಿವರಾಮ್. ಯಾಕಂದರೆ ಇವರು ನಮ್ಮ ಇಡೀ ಕಾರ್ಯಕ್ರಮವನ್ನು ಒಂದು ಮೆರುಗು ತಂದಿದ್ದಾರೆ. ಯಾಕಂದರೆ 2 ದಿವಸದ ಕಾರ್ಯಕ್ರಮದ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತನ್ನ ಕೈಯಾರೆ ಕೊಟ್ಟು ನಮಗೆ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಅಮೃತ ಮಹೋತ್ಸವ ಸಮಿತಿಗೆ ಒಂದು ಶಕ್ತಿ ತುಂಬಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸಿದ್ದೇವೆ. ಇವರಿಗೆ ಸತೀಶ್ ಕೆ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆಯೇ ನಮ್ಮೊಂದಿಗೆ ಇರುವವರು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಪಂಚಾಯತ್ ಅಭಿವೃದ್ಧಿ ಆಗಿರುವಂತಹ ಶ್ರೀಮತಿ ಶಶಿಕಲಾ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇವರಿಗೆ ಶೈನಿ ಮೇಡಮ್ ಒಂದು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆಯೇ ನಮ್ಮ ವೇದಿಕೆಯಲ್ಲಿರುವಂತಹ ಇನ್ನೋರ್ವರು ಪ್ರಖ್ಯಾತ ಲೇಖಕರು ಮತ್ತು ಪತ್ರಕರ್ತರು ಕನ್ನಡಪ್ರಭ ಶ್ರೀ ಜೋಗಿ ಇವರು ನಮ್ಮ ಬಳಂಜದ ಊರಿಗೆ ಬಂದಿದ್ದಾರೆ ಅಂದರೆ ಅದು ತುಂಬ ಸಂತೋಷ ಆಗ್ತದೆ ಸರ್. ಈ ಒಂದು ನಿಮ್ಮ ಲೇಖನವನ್ನು ಅದೆಷ್ಟೋ ನಾವು ಬಾರಿ ಓದಿ ಖುಷಿಪಟ್ಟಿದ್ದೇವೆ.
ಇವರಿಗೆ ಇಲ್ಲಿ ಸೇರಿರುವಂಥ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಇವರಿಗೆ ಅಶ್ವಥ್ ಹೆಗಡೆ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು, ಹಾಗೆ ಯುವತಿ ಮಂಡಳದ ಅಧ್ಯಕ್ಷರು, ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ಹಾಗೆಯೇ ಈ ವೇದಿಕೆಗೆ ನಮ್ಮ ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಕಲಿತು ಅದೆಷ್ಟು ದೊಡ್ಡ ಹುದ್ದೆಯನ್ನು ವಿದೇಶ ಮಲೇಷ್ಯಾ ಬ್ರೂನೆ ದೇಶದಲ್ಲಿ ಒಂದು ನಿರ್ವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಾನು ನಿಮ್ಮ ಯಾವ ಕಾರ್ಯಕ್ರಮಕ್ಕೂ ನಾನಿದ್ದೇನೆ ಅನ್ನುವಂಥ ಭರವಸೆಯನ್ನು ನೀಡಿ ಸುಮಾರು 1 ಲಕ್ಷ ರೂಪಾಯಿಯ ಸಹಾಯವನ್ನು ನೀಡಿ ನಮ್ಮೊಂದಿಗೆ ಇವರು ವೇದಿಕೆಯಲ್ಲಿದ್ದಾರೆ. ಶ್ರೀಯುತ ಶಶಿಧರ್ ಹೆಗಡೆ ಕೋಡಿಮನೆ ಇವರು ನಿಮ್ಮೆಲ್ಲರ ಪರಿ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸಿದ್ದೇವೆ. ಇವರಿಗೆ ಅಶ್ವಿನ್ BK ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಶ್ರೀಮತಿ ಶೋಭಾ ಕುಲಾಲ್ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ರಂಗಸ್ವಾಮಿ, ಶ್ರೀಮತಿ ಸುಕನ್ಯಾ ಮೇಡಮ್, ಸುಲೋಚನಾ ಮೇಡಮ್, ಹಾಗೆಯೇ ನಮ್ಮ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಮನೋಹರ್ ಬೆಳಂಜ, ಹಾಗೆ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಕೊಡುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗುರುಗಳಿಗೆ ಸ್ವಾಗತವನ್ನು ಕೊಡುತ್ತಾ ನನ್ನ ಒಂದೆರಡು ಸ್ವಾಗತ ಮಾಸವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಬಂಧುಗಳೇ, ವೇದಿಕೆ ಮೇಲಿದ್ದವರಿಗೆಲ್ಲ ಶಾಲು ಹಾಕಿ ಸ್ವಾಗತ ಮಾಡಿ ಆಯಿತು. ನಿಮಗೆಲ್ಲ ಶಾಲು ಇಲ್ಲ, ಆದರೆ ವಿಶಾಲವಾದಂಥ ಮನಸ್ಸಿದೆ ನಿಮ್ಮನ್ನು ಸ್ವಾಗತಿಸುವುದಕ್ಕೆ. ನಮ್ಮ ಪ್ರೀತಿಯ ಮಾತುಗಳನ್ನೇ ಮಾಲಿಗೆಯಾಗಿ ಒಪ್ಪಿಸಿಕೊಂಡು ಈ ಸ್ವಾಗತವನ್ನು ನಿಮ್ಮದೇ ಚಪ್ಪಾಳೆಯ ಮೂಲಕ ನೀವು ಸ್ವೀಕರಿಸಬೇಕು ಅಂತ ನಮ್ರನಾಗಿ ಕೇಳಿಕೊಳ್ಳುತ್ತೇನೆ. ಬಂದಿರುವ, ಬರುತ್ತಿರುವ, ಬರಲಿರುವ ಎಲ್ಲರಿಗೂ ಕೂಡ ಇದು ಆದರದ ಸ್ವಾಗತ. ಸ್ನೇಹಿತರೆ, ಈ ಕಾರ್ಯಕ್ರಮ ಆಯೋಜನೆಗೊಳ್ಳಬೇಕಿದ್ರೆ ಇದರ ಹಿಂದೆ ಒಂದು ಕಾರಣ ಇದೆ. ಭವಿಷ್ಯದ ಬಗೆಗೆ 106 ಕನಸುಗಳಿವೆ. ಇದನ್ನು ಪ್ರಾಸ್ತಾವಿಕವಾಗಿ ನಿಮ್ಮ ಮುಂದೆ ಇಡುವುದಕ್ಕೆ ನಮ್ಮ ಜೊತೆಗೆ ಒಬ್ಬ ಕನಸುಗಾರ ಇದ್ದಾರೆ. ಅವರ ಹೆಸರು ಅಶ್ವಥ್ ಹೆಗಡೆ. ಬಹುಶಃ ಇಲ್ಲಿ ಹುಟ್ಟಿ ಬೆಳೆದು ಅಲ್ಲೆಲ್ಲೋ ವಿದೇಶದಲ್ಲಿ ತನ್ನ ಬದುಕಿನ ಬುತ್ತಿಯನ್ನು ಕಟ್ಟಿಕೊಳ್ಳುತ್ತಾ ಇರುವಂಥ ಒಬ್ಬ ಹುಡುಗ ಈ ಶಾಲೆಗಾಗಿ ಕಂಡ ಕನಸುಗಳು 106. ಅದನ್ನು ಸಾಕ್ಷಾತ್ಕಾರಗೊಳಿಸುವುದಕ್ಕೆ ಸಾಧಿಸಿದ ದಾರಿಗಳು 106. ಹೀಗೆ ಪ್ರೀತಿಯನ್ನು ದೇವರು ಅಂತ ನಂಬಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಗಳ ಮೇಲೆ ನಂಬಿಕೆಯನ್ನಿಟ್ಟು ಅದನ್ನೇ ತನ್ನ ಬದುಕಿನ ಸುರತವಾಗಿಸಿಕೊಳ್ಳುತ್ತಾ ಸಾಗಿ ಬಂದ ಅಶ್ವಥ್ ಹೆಗಡೆ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡುತ್ತಾರೆ, ಕೇಳಿಸಿಕೊಳ್ಳೋಣ. ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೆ ತಯೋ ಶುತ್ವ ಪ್ರಣಮಾಮಿ ಮಹೋರ್ಮುಹು. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗುರು ಹಿರಿಯರಿಗೆ ಒಂದೇ ಮಾತಿನಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಊರಿನ, ನನ್ನ ಶಾಲೆಯ 75 ವರ್ಷದ ಅಮೃತ ಸಂಭ್ರಮದ ಸಂದರ್ಭದಲ್ಲಿ 75 ವರ್ಷಗಳ ಈ ಸುದೀರ್ಘವಾದಂತಹ ಅವಧಿಯಲ್ಲಿ ವಿವಿಧ ಹಂತಗಳಲ್ಲಿ ಈ ಶಾಲೆಯಲ್ಲಿ ಸೇವೆಯನ್ನು ಗೈದು ಅದೆಷ್ಟೋ ಮಕ್ಕಳ ಬದುಕು ಕಟ್ಟಲು ನೆರವಾದ ನಮ್ಮ ಶಿಕ್ಷಕ ರತ್ನರೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪ್ರಸ್ತಾವನೆಯ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಬಳಂಜ ಗ್ರಾಮದ ಓರ್ವ ಕನಸುಗಾರರಾಗಿದ್ದವರು. ಶಿಕ್ಷಣ ಇಲ್ಲದೇ ಇದ್ದರೆ ಬದುಕು ಅದು ನಿರರ್ಥಕ ಎನ್ನುವಂತಹ ವಿಶೇಷ ಆಸ್ಥೆಯೊಂದಿಗೆ ನಮ್ಮ ಊರಿನಲ್ಲಿ ಒಂದು ಶಾಲೆಯಾಗಬೇಕು, ಆ ಶಾಲೆ ಸುಸಜ್ಜಿತ ಕಟ್ಟಡವಾಗಬೇಕು, ನಮ್ಮ ಊರಿನವರಿಗೆ ಶಿಕ್ಷಣ ದೊರಕಬೇಕು ಎನ್ನುವಂಥ ಕನಸನ್ನು ಹೊತ್ತುಕೊಂಡು 1948 ಮತ್ತು 50ರ ಆಸುಪಾಸಿನಲ್ಲಿ ನಮ್ಮ ಊರಿನಲ್ಲಿ ಶಾಲೆಯನ್ನು ಕಟ್ಟಿದವರು ಕೀರ್ತಿಶೇಷ ಪಟೇಲ್ ಕಿನ್ನಿ ಯಾನೆ ಕೋಟಿ ಪಡಿವಾಳರು. ಅವರೊಂದಿಗೆ ನಮ್ಮ ಊರಿನ ಅನೇಕ ಹಿರಿಯರು ಜೊತೆಗೂಡಿಸಿ ಶ್ರಮದಾನ ಮಾಡಿ ಕರಸೇವೆಗೈದು ಕಟ್ಟಿದಂಥ ಶಾಲೆಗೆ 75 ವರ್ಷಗಳ ಸಂಭ್ರಮ.
ಈ 75 ವರ್ಷಗಳಲ್ಲಿ ಈ ವರ್ಷದ ವಿವಿಧ ಹಂತಗಳಲ್ಲಿ ಅನೇಕ ಹಿರಿಯರು ನಮ್ಮಲ್ಲಿ ಶಿಕ್ಷಣ ಸೇವೆಯನ್ನು ಗೈದಿದ್ದಾರೆ. ಕೆಲವರು ಉದಾರವಾಗಿ ಸಂಬಳ ಪಡೆದುಕೊಳ್ಳದೆ ಸೇವೆ ಕೊಟ್ಟರೆ, ಇನ್ನು ಕೆಲವರು ಸಿಕ್ಕಂಥ ಅಲ್ಪ ಸ್ವಲ್ಪ ಗೌರವಧನವನ್ನು ಸ್ವೀಕರಿಸಿ ಉದಾತ್ತವಾದಂಥ ಸೇವೆಯನ್ನು ನೀಡಿದಂಥ ಗುರು ಹಿರಿಯರಿದ್ದರು. ಅಮೃತ ಮಹೋತ್ಸವ ಕಾರ್ಯಕ್ರಮ 2ನೇ ದಿನ ನಾವು ಸಮಾರೋಪ ಮಾಡುವ ಮೊದಲು ಇಲ್ಲಿ ಸೇವೆಗೈದಂಥ ಎಲ್ಲ ಶಿಕ್ಷಕರನ್ನು ಗೌರವಿಸಬೇಕು, ಅವರಿಗೆ ಗುರುವಂದನೆಯನ್ನು ಮಾಡಬೇಕು, ಅವರಿಗೆ ಆರತಿ ಬೆಳಗಿ ಕುಂಕುಮವನ್ನಿಟ್ಟು ಪಾದಗಳಿಗೆ ಪುಷ್ಪಾರ್ಚನೆಯ ಮೂಲಕ ನಮ್ಮ ಶಿಷ್ಯರಾಗಿ ಆ ಶಿಕ್ಷಣದ ಋಣವನ್ನು ಸ್ವಲ್ಪವಾದರೂ ನಾವು ಸಲ್ಲಿಸುವಂಥ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾವು ಹಮ್ಮಿಕೊಂಡ ಕಾರ್ಯಕ್ರಮವೇ ಗುರುವಂದನೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಅತಿಥಿಗಳನ್ನು ಯಾರನ್ನು ಕರೀಬಹುದು ಅಂತ ನಾವು ಆಲೋಚನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ಹೆಸರುಗಳು ಬಂದಿತ್ತು. ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳಿಗೆ 4 ವಿಶೇಷ ರೀತಿಯ ವ್ಯಕ್ತಿಗಳನ್ನು ನಾವು ಕರೆದಿದ್ದೇವೆ. ತಟ್ಟಂತ ಹೇಳಿ ಎನ್ನುವ ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ಜನಜನಿತವಾಗಿ ಜನಪ್ರಿಯಗೊಂಡಂಥ ಡಾಕ್ಟರ್ ನಾ ಸೋಮೇಶ್ವರ ಎನ್ನುವಂತಹ ವಿದ್ವಾನ್ ಬಿಟ್ಟರೆ ಬೇರೆ ಯಾವ ವ್ಯಕ್ತಿ ಈ ವೇದಿಕೆಗೆ ಸೂಕ್ತ ಅಂತ ಅನ್ನಿಸ್ತು. ಅಂತಹ ಡಾಕ್ಟರ್ ನಾ ಸೋಮೇಶ್ವರ ಅವರನ್ನು ನಾವು ವಿನಂತಿ ಮಾಡಿದಾಗ ಹೆಮ್ಮೆಯಿಂದ ಖುಷಿಯಿಂದ ಒಪ್ಪಿಕೊಂಡ್ರು. ತದನಂತರ ನನ್ನಿಗೂ ಗುರು ಸಮಾನರಾಗಿ ನನ್ನ ಏಳು ಬೀಳು ಪ್ರತಿಯೆಲ್ಲದರಲ್ಲಿ ಓರ್ವ ಮಿತ್ರನಾಗಿ, ಓರ್ವ ಬಂಧುವಾಗಿ, ಓರ್ವ ಗುರುವಾಗಿ ಸದಾ ನನ್ನನ್ನು ತಿದ್ದಿ ತೀಡಿ ನನಗೆ ಸಲಹೆಗಳನ್ನು ನೀಡ್ತಿದ್ದವರು ಅದು ಶ್ರೀ ರವಿ ಹೆಗಡೆ ಅವರು. ಕನ್ನಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡ ಮತ್ತು ಕನ್ನಡ ಪ್ರಭಾದ ಪ್ರಧಾನ ಸಂಪಾದಕರಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಅತ್ಯಂತ ಸಜ್ಜನರಾಗಿ ಸಾಧು ಸ್ವಭಾವದರಾಗಿ ಯಾವುದೇ ರೀತಿಯ ಗತ್ತು ಗಾಂಭೀರ್ಯವೇನಿಲ್ಲದೆ ಸರಳ ರೀತಿಯಲ್ಲಿ ಪ್ರತಿಯೋರ್ವರನ್ನು ಪ್ರೀತಿಸುವಂಥ ರವಿ ಹೆಗಡೆ ಅವರನ್ನು ನಾವು ಕೇಳಿಕೊಂಡ ಬಗ್ಗೆ ಅವರು ಬಂದಿದ್ದರು. ಜೋಗಿ ಬೆಳ್ತಂಗಡಿಯವರೇ, ಬೆಳ್ತಂಗಡಿಯ ಗುರುವಾಯನಕೆರೆಯಲ್ಲಿ ಅವರ ಪ್ರತಿ ಕಥೆ ಕಾದಂಬರಿಗಳಲ್ಲಿ ಈ ಮಣ್ಣಿನ ಸೊಗಡಿದೆ, ಈ ಮಣ್ಣಿನ ಘಮವಿದೆ ಅಂತಹ ಜೋಗಿ ಅವರನ್ನು ನಾವು ಕರೆದಿದ್ದೀವಿ. ಮತ್ತು ಸುಚೇಂದ್ರ ಪ್ರಸಾದ್ ಅವರು, ಸುಚೇಂದ್ರ ಪ್ರಸಾದ್ ಅವರಲ್ಲಿ ಕನ್ನಡ ಮಾತಾಡಬೇಕಾದ್ರೆ ನಾನು 3 ಬಾರಿ ಆಲೋಚನೆ ಮಾಡ್ತೇನೆ. ನಾನು ಮಾತಾಡ್ತಿದ್ದ ವರ್ಡ್ಗಳು ಶಬ್ದಗಳು ಕರೆಕ್ಟ್ ಇದೆಯಾ ಇಲ್ವಾ, ಸರಿ ಇದೆಯಾ ಇಲ್ವಾ, ಅಲ್ಲೆಲ್ಲ ಮಧ್ಯದಲ್ಲಿ ಎಲ್ಲಾದರೂ ಇಂಗ್ಲೀಷ್ ಬರ್ತದ ಏನು ಅಂತೇಳಿ ನಾನು ಆಲೋಚನೆ ಮಾಡಿ ನಾನು ಮಾತಾಡೋದು ಅಂತಿದ್ರೆ ಅವರಲ್ಲಿ ಮಾತ್ರ. ಅಂತ ಸುಚೇಂದ್ರ ಪ್ರಸಾದ್ ಅವರು ಈ ಕಾರ್ಯಕ್ರಮಕ್ಕೆ ಈ 4 ಅನರ್ಘ್ಯ ರತ್ನರನ್ನು ನಾವು ಕರೆದ ಉದ್ದೇಶ ಇಷ್ಟೇ. 4 ಜನರು ಕೂಡ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಗಣ್ಯಮಾನ್ಯರೇ, ಆದರೆ ಈ 4 ಅನರ್ಘ್ಯ ರತ್ನರು ಪ್ರತಿಯೋರ್ವರಿಗೂ ಅವರ ಜೀವಿತಾವಧಿಯ ಪ್ರತಿ ಹಂತದಲ್ಲೂ ಕೂಡ ಗುರು ಸಮಾನರಾಗಿ ಲಕ್ಷಾಂತರ ಜನ ಅಭಿಮಾನಿಗಳನ್ನು, ಲಕ್ಷಾಂತರ ಜನ ಶಿಷ್ಯವರ್ಗರನ್ನು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಿಷ್ಯವರ್ಗವನ್ನು ಪಡೆದಂಥ ಗುರುಗಳನ್ನು ಕರೆದು ನಮ್ಮ ಗುರುಗಳಿಗೆ ಗುರುವಂದನೆ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಂಧುಗಳೇ, ಅಮೃತ ಮಹೋತ್ಸವ ನಿನ್ನೆ ಚಾಲನೆ ದೊರಕಿದೆ, ಇಂದು 2ನೇ ಹಂತದಲ್ಲಿ ಇದ್ದೇವೆ. ಆದರೆ ಅಮೃತ ಮಹೋತ್ಸವ 2 ದಿನದ ಜಾತ್ರೆ ಆದರೆ ಅಲ್ಲ. ಈ ಶಾಲೆ 75 ವರ್ಷ ಎಷ್ಟೋ ಕಷ್ಟ ನಷ್ಟ ಸೋಲು ಗೆಲುವುಗಳೆಲ್ಲವನ್ನು ನೋಡಿಕೊಂಡು ಬೆಳೆದು ನಿಂತಿದೆ. ಇನ್ನು ಮುಂದಿನ 125-150 ವರ್ಷಗಳ ಕಾಲ ಈ ಶಾಲೆಯನ್ನು ಉಳಿಸಿ ಬೆಳೆಸಿ ಬೆಳಗಿಸುವ ಕಾರ್ಯವನ್ನು ಮಾಡಬೇಕು ಅಂತಾದರೆ ಅದು ನಮ್ಮ ಊರಿನವರಿಂದ ಮಾತ್ರ ಸಾಧ್ಯ. ನಮ್ಮ ಊರಿನ ಜನ ನಾವೆಲ್ಲ ಒಂದು ಮನಸ್ಸಿನಿಂದ ಒಂದಾಗಿ ಅಮೃತ ಮಹೋತ್ಸವದ ನಂತರ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ, ಎಲ್ಲ ಊರಿನವರು ಒಟ್ಟು ಸೇರಿ ಸಮಾಲೋಚಿಸಿ ಈ ಶಾಲೆಯ ಮುಂದಿನ ಭವಿಷ್ಯದ ಬಗ್ಗೆ ನಾವೆಲ್ಲ ಜೊತೆಗೂಡೋಣ, ಮಾತನಾಡಿಕೊಳ್ಳೋಣ. ಯಾವ ರೀತಿ ಶಾಲೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ಬೋದು, ಯಾವ ರೀತಿ ಈ ಶಾಲೆಯನ್ನು ಬೆಳಗಿಸ್ಬೋದು ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ನನ್ನೆರಡು ಪ್ರಸ್ತಾವನೆಯ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ಆತ್ಮೀಯರೇ, ಇದೀಗ ಮಂಗಲ ದೀಪ ಪ್ರಜ್ವಲನದೊಂದಿಗೆ ಸಮಾರಂಭದ ಉದ್ಘಾಟನೆಯ ಹೊತ್ತು. ಯಾರು ದೀಪ ಬೆಳಗಬೇಕು ಅಂತಂದಾಗ ಇದೊಂದು ಕನ್ನಡ ಮಾಧ್ಯಮ ಶಾಲೆ, ಕನ್ನಡವೇ ಬೆಳಕು ಕನ್ನಡವೇ ಬದುಕು ಅಂತ ಹೇಳುತ್ತಾ ಬಂದ ಸುಚೇಂದ್ರ ಪ್ರಸಾದ್ ಅವರ ಅಮೃತಹಸ್ತಗಳಿಂದ ದೀಪ ಪ್ರಜ್ವಲನಗೊಳ್ಳುವುದು ಅರ್ಥಪೂರ್ಣ ಅನ್ನುವ ಭಾವ ನಮ್ಮದು. ಹಾಗಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ವೇದಿಕೆಯಲ್ಲಿರುವಂತಹ ಎಲ್ಲರನ್ನು ಜೊತೆಗೂಡಿಕೊಂಡು
ದೀಪ ಪ್ರಜ್ವಲನದೊಂದಿಗೆ ಈ ಸಮಾರಂಭದ ಉದ್ಘಾಟನೆಯನ್ನು ತಾವು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಆತ್ಮೀಯರೇ, ಸುಚೇಂದ್ರ ಪ್ರಸಾದ್ ಅನ್ನುವಂತಹ ಹೆಸರನ್ನು ನೀವು ಅನೇಕ ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿರ್ತೀರಿ, ಕಂಡಿರ್ತೀರಿ. ವ್ಯಕ್ತಿಯೊಬ್ಬ ಚಲನಚಿತ್ರ ಮತ್ತು ರಂಗಭೂಮಿ ಕಲಾವಿದರಾಗಿ ಕಾಣಿಸಿಕೊಳ್ಳುವುದರ ಜೊತೆಗೆ ಸಂಸ್ಕಾರ ಭಾರತೀಯ ಕರ್ನಾಟಕದ ಪ್ರಾಂತ ಅಧ್ಯಕ್ಷರಾಗಿ ಸಲ್ಲಿಸ್ತಾ ಇರುವ ಸೇವೆಗಳ ಬಗ್ಗೆ ನಿಮಗೆ ಗಮನ ಇದೆ ಅಂತ ನಾನು ಭಾವಿಸ್ತೇನೆ. ಕನ್ನಡದ ಬಗೆಗೆ ಅವರಾಡಿದ ಮಾತುಗಳು, ಅವರು ನಡೆದ ರೀತಿ ಎಂಥವರಿಗೂ ಆತ್ಮಾನಂದವನ್ನು ನೀಡಬಲ್ಲದು ಅಂತ ನಾನು ಭಾವಿಸ್ತೇನೆ. ಅವರದ್ದೇ ಒಂದು ಮಾತಿದೆ, ಕನ್ನಡ ಅಂದರೆ ಕಾಮಧೇನು, ಕನ್ನಡ ಅಂದರೆ ಕಲ್ಪವೃಕ್ಷ, ಕನ್ನಡ ನಮ್ಮ ಅಸ್ಮಿತೆ. ಹೀಗೆ ಕನ್ನಡವನ್ನು ಬದುಕಿನ ಸರ್ವಸ್ವವಾಗಿ ಕಾಣುತ್ತಾ ಕನ್ನಡದ ಚೆಲುವಿಕೆಯನ್ನು ನಾಡಿನ ಎಲ್ಲೆಡೆ ಪಸರಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಸುಚೇಂದ್ರ ಪ್ರಸಾದ್ ಇವತ್ತು ಈ ತುಳುವಿನ ನೆಲಕ್ಕೆ ಪದಾರ್ಪಣೆ ಮಾಡಿದ್ದು ನಮಗೆ ಆನಂದವನ್ನು ಉಂಟು ಮಾಡಿದೆ. ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದರು ಹೇಳ್ತಾ ಇದ್ದರು, ತುಳು ಮತ್ತು ಕನ್ನಡ ಅಂದರೆ ಅದು ಅಕ್ಕ ಮತ್ತು ತಂಗಿ ಇದ್ದ ಹಾಗೆ ಅಂತ. ಹಾಗಾಗಿ ಉಭಯ ಭಾಷೆಗಳನ್ನು ಸಹೋದರಿಯ ಸಂಬಂಧದಿಂದ ಗೌರವಿಸಿದ ಈ ನೆಲದಲ್ಲಿ ನಿಮ್ಮ ಮಾತುಗಳಿಗೆ ಕಿವಿಯಾಗುವ ಬಯಕೆ ನಮ್ಮದು ಸರ್. ಬನ್ನಿ ಮಾತನಾಡಿ. ಸಭೆಗೆ ನಮಸ್ಕಾರ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಯೇನ ತಸ್ಮೈ ಶ್ರೀ ಗುರವೇ ನಮಃ. ದೇವಾ, ನೀ ನೊಲಿದಿತ್ತಡೊಲ್ಲದೆ ಜೀವರಿಗೆ ಪರಮಾರ್ಥ ತತ್ವಪದದ ಬೋಧವಿಹುದೆ. ಪರಮಾರ್ಥ ತತ್ವಪದದ ಬೋಧವಿಹುದೆ ಮಾಯಾ ಗುಣವಿಮೂಢರಿಗೆ. ಆವನೈ ಕೃತವಿದನು ಮರೆವನು, ಆವನೈಕೃತವಿದನು ಮರೆವನು. ದೇವ ಭವದಿ ಆಂಘ್ರಿ ಕಮಲ. ಕರಾವಲಂಬನದಲ್ಲಿ ತತ್ವಜ್ಞ, ಅಭಿಮಾನದಲ್ಲಿ ಅಂತ ಹೇಳೋ ಮಾತುಗಳಿವು. ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗ ಇರುವಂಥ ಎಲ್ಲ ಅತಿ ಗಣ್ಯರೇ, ಭರವಸೆ ಬೆಳಕನ್ನು ಹೊತ್ತಿರುವಂಥ ಎಲ್ಲ ಮಾತಾ ಭಗಿನಿಯರು ಮತ್ತು ಪ್ರೀತಿಯ ಮಕ್ಕಳೇ, ಮಾತಿಗೆ ಮೊದಲಿಗೆ ನಿಂತಿದ್ದೇನೆ, ಎಚ್ಚರವಿದೆ. ಕಾರ್ಯಕ್ರಮ ನಿರ್ವಹಿಸ್ತಿರುವಂಥವರು, ನಿರೂಪಿಸ್ತಿರುವಂಥವರು, ಮಾಡ್ತಿರುವಂಥವರು, ಮಾಡ ಹೊರಟವರು, ಮಾಡಿಸ ಹೊರಟವರು, ಈ ಎಲ್ಲರೂ ಒಂದು ಘನ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.
ಸಂಭ್ರಮಕ್ಕೆ ಕಾರಣಗಳಿರಬೇಕು. ಹುಡುಕಿದಲ್ಲಿಯೂ ಸಂಭ್ರಮಕ್ಕೆ ಕಾರಣಗಳು ಸಿಗದೆ ಹೋದಾಗ ಮನುಷ್ಯ ಮನಸ್ಸು ವಿಹ್ವಲವಾಗುವುದು ಸಹಜ. ಈ ಕಾರ್ಯಕ್ರಮದ ಉಪಜ ಪ್ರಾಸ್ತಾವಿಕದಲ್ಲಿ ಅಶ್ವತ್ಥ ಹೆಗಡೆಯವರು ಹೇಳಿದ ಹಾಗೆ ಮಡಿಲಿಗೆ ಹಾಕಿದ್ದೇನೆ. ಮುಂದೆ ನೋಡಿ 75 ವರ್ಷ ಅಮೃತ ಪದವಿಭಾಗ ಮಾಡಬಾರದಾದರೂ ಅಮೃತ ಅಂದರೆ ಸಾವಿಲ್ಲದ ಅಂತಾಯಿತು, ಸತ್ತಿರದ ಅಂತಲೂ ಆಯಿತು. ಸಾವಿರದ ಈ ಶಿಕ್ಷಣ ವ್ಯವಸ್ಥೆ ಇದರ ಸಂತತಿ ಸಂವರ್ಧಿಸಲಿ ಅನ್ನೋ ಕಾರಣಕ್ಕಾಗಿಯೇ ಸಂಭ್ರಮಕ್ಕೆ ಕಾರಣಗಳನ್ನು ಹುಡುಕೊಂಡಿದ್ದಾರೆ ಈ ಎಲ್ಲ ಗ್ರಾಮದ ಮುಖ್ಯರು, ಈ ಶಾಲೆಯ ಮುಖ್ಯರು, ಶಾಲೆಯಲ್ಲಿ ಕಲಿತವರು, ಶಾಲೆಯಲ್ಲಿ ಕಲಿಸುವವರು, ಶಾಲೆಯಲ್ಲಿ ಕಲಿಯಕ್ಕಿರುವವರು, ಶಾಲೆಯಲ್ಲಿ ಕಲಿಸುವವರು. ಶಾಲೆ ಅಥವಾ ಬೋಧನೆ, ಶಾಲೆ ಒಂದು ದೇಗುಲ, ಬೋಧನೆ ಅನ್ನೋದು ಅಧ್ಯಾಪಕರು ಶಿಕ್ಷಕರು ಮಾಡುವಂಥ ಆಧ್ಯಾತ್ಮಿಕ ಕೈಂಕರ್ಯ ಅಂತ ದೊಡ್ಡವರು ಹೇಳಿದರು. ಮೊದಲೆಲ್ಲ ನಾವು ನೋಡಿದ ಹಾಗೆ 4, 5, 3 ಈ ತರಗತಿಗಳು ಓದ್ದವರೇ ಶಿಕ್ಷಕರಾಗಿರ್ತಾ ಇದ್ದರು. ಅವರು ನಮಗೆ ಬೋಧೆ ಅದು ಯಾವ್ಯಾವುದು ಅನ್ಯಾನ್ಯ ಕಾರಣಗಳಿಗೆ ತೆಳುವಾಗ್ತಾ ಬಂದಿದ್ದು ನಮಗೀಗ ಸಮಾಜ ಕಟ್ಟುವುದಕ್ಕೆ ಎಷ್ಟು ಕಷ್ಟಮಯ ಅಂತ ಗೊತ್ತಾಗಿದೆ. ಕಷ್ಟಕರವಾದಂಥ ಈ ಸ್ಥಾನಪಲ್ಲಟ ಅಥವಾ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಶಿಕ್ಷಣ ಎಷ್ಟು ಮೌಲ್ಯಯುತವಾಗಿರಬೇಕು ಅನ್ನೋದು ಎಲ್ಲ ಪೋಷಕರಿಗೆ, ಶಿಕ್ಷಕರಿಗೆ, ಬೋಧಕೇತರಿಗೆ ಗೊತ್ತಾಗ್ತಾ ಇದೆ. ಸಮಾಜದಲ್ಲಿ ನಾವು ಸ್ವಾಸ್ಥ್ಯವನ್ನು ಹುಡ್ಕೊಳ್ಬೇಕು ಅಂತಂದರೆ ಅಸ್ವಾಸ್ಥ್ಯದ ಕೆಲಸ, ಅಂದರೆ ಅನಾರೋಗ್ಯ ಕಡಿಮೆ ಆಗಬೇಕು ಅಂತ. ಆರೋಗ್ಯ ಎಲ್ಲಿಂದ ಬರುತ್ತೆ? ಕಾಪಾಡಿಕೊಂಡಾಗ ಮಾತ್ರವೇ ಅಂತ. ಶಾಲೆಯೂ ಹಾಗೆ ಒಂದು ಆರೋಗ್ಯ ತಾಣವಾಗಬೇಕು. ಶಿಕ್ಷಣ ಸ್ವಾಸ್ಥ್ಯದ ಸಂಕೇತವಾಗೋದಾದರೆ ಸ್ವಾಸ್ಥ್ಯದಿಂದಾಗಿ ಶಿಕ್ಷಣ ಅಥವಾ ಶಿಕ್ಷಣದಿಂದಾಗಿ ಸ್ವಾಸ್ಥ್ಯ ಅನ್ನೋ ಅವಿನಾಭಾವ ಸಂಬಂಧವನ್ನು ದೃಢಪಡಿಸಬೇಕು ಅನ್ನೋದಾದರೆ ಈ ದೃಢತೆ ಸಾಧ್ಯವಾಗೋದು ಇಚ್ಛಾಶಕ್ತಿಯಿಂದ. ಇಚ್ಛಾಶಕ್ತಿ ಪದದಲ್ಲಿ ಇಚ್ಛೆಯೂ ಇದೆ, ಶಕ್ತಿಯೂ ಇದೆ. ಅಶ್ವತ್ಥ ಹೆಗಡೆ ಮತ್ತು ಅವರ ಬಳಗ ತುಂಬ ಯುಕ್ತಿಯಿಂದ ಭಾವಪ್ರಚೋದಕವಾಗಿ ಇಂಥದ್ದೊಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಮಡಿಲಿಗೆ ಹಾಕ್ತೇನೆ ಅಂತ ಬಹಳ ಮಾರ್ಮಿಕವಾಗಿ ಹೇಳಿದಾಗ, ಅಥವಾ ನಿರೂಪಕರು ಅಖಂಡ ಆರ್ಯಾವರ್ತದ ಗುರು ಪರಂಪರೆಗೆ ವಂದನೆ ಅಂತ ಹೇಳಬೇಕಾದಾಗ ಒಂದು ಸಮಾಧಾನ ನಮಗೆ ಪುಟ್ಟುವುದೇನು ಅಂತ ಹೇಳಿದ್ರೆ, ನಾವೆಲ್ಲ ಎಂಥ ಸಂಸ್ಕಾರವಂತರಪ್ಪ, ನಮ್ಮಿಂದ ಕನ್ನಡ ಮಾಯವಾಯಿತು, ತುಂಬ ಗಟ್ಟಿಯಾದ ಶಿಕ್ಷಣ ಮಾಯವಾಯಿತು, ಆದರೆ ಸಂಸ್ಕಾರ ಮಾಯವಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಂಸ್ಕಾರ ಭಾರತಿ ಬಾರಿ ಹೇಳಿಕೊಳ್ಳೋ ಹಾಗೆ ತಾಯಿ ಭಾರತೀ ಸೇವೆಗೆ ದೇಶ ಮೊದಲು, ಅದರ ಅಡಿಯಲ್ಲಿ ಅದರ ಅಡಿದಾವರುಗಳಲ್ಲಿ ನಾವು ಕೆಲಸ ಮಾಡ್ತಿರಬೇಕಾದ್ರೆ ಮೊದಲು ಸಂಸ್ಕಾರವನ್ನು ಪಡಿಬೇಕು. ಆ ಸಂಸ್ಕಾರ ಯಾವುದು? ಇದುವೇ ಸಂಸ್ಕಾರ. ಹಿರಿಯರು ಅಭ್ಯಾಗತರು ಬಂದಾಗ ಅವರನ್ನು ಮಂಗಳವಾದ್ಯಗಳಿಂದ ಎದುರುಗೊಂಡು ನಮ್ಮ ಕಣ್ಣೇರೇ ಪನ್ನೀರು ನಿಮಗೆ ಅಂತ ನಿರೂಪಕರು ಹೇಳ್ತಿರ್ಬೇಕಾದಾಗ ಮನದಂಬು ಬರದೇ ಇರುತ್ತೆ. ಇಲ್ಲಿ ಬಂದಾದ ಮೇಲೆ ಯುಕ್ತವಾಗಿ ಗೆದ್ದು ನಿಂತು ನಾವು ಮೊದಲಿಗೆ ನಾವು ಯಾರೇ ಆಗಿದ್ದರೂ ಸಹ ಗೌರವ ಸೂಚಕವಾಗಿ ದೇವತಾರ್ಚನೆಯನ್ನು, ದೇವತಾ ಸ್ತುತಿಯನ್ನು ಮಾಡ್ತೇವೆ. ಈ ಎಲ್ಲವೂ ಈ ಶಾಲೆ ಅಥವಾ ಈ ಶಾಲೆಗಳು ಕಳಿಸಿಕೊಟ್ಟಂಥ ಸಂಸ್ಕಾರವೇ. ಈ ಕೊಟ್ಟ ಸಂಸ್ಕಾರ, ಈ ಕುಟುಂಬವು ಸಂಸ್ಕಾರ. ನಮ್ಮ ಹಿರಿಯರು ಈಗ ಗೋಡೆಗಳ ಮೇಲೆ ಪಟಗಳಾಗಿ ಉಳಿದಿರಬಹುದು, ಆದರೆ ಅವರೆಲ್ಲರೂ ಕೊಟ್ಟ ನಿಜ ಸಂಸ್ಕಾರದಿಂದಾಗಿಯೇ ನಾವಿಷ್ಟು ದೂರ ಸಾಗಿ ಬಂದಿದ್ದೇವೆ. ಇನ್ನು ಮುಂದೆ ನಾವು ಸಾಗಿ ಹೋಗಬೇಕಾದ್ದು, ಕ್ರಮಿಸಬೇಕಾದ್ದು ಎಷ್ಟು ದೂರ ಇದೆ ಅನ್ನೋ ಅವಲೋಕನ ಇಂಥ ಸಭೆ, ಇಂಥ ವೇದಿಕೆ, ಇಂಥ ಕಾರ್ಯಕ್ರಮಗಳ ಮುಖಾಂತರ ಆಗದೇ ಹೋದರೆ ಕಷ್ಟವಾದೀತು. ಈ ಕಾರ್ಯಕ್ರಮ, ಈ ವೇದಿಕೆ ನಕಾರಾತ್ಮಕ ಚಿಂತನೆಗಲ್ಲ, ಎಷ್ಟು ಒಳ್ಳೆಯ ಕೆಲಸವಾಗ್ತಾ ಇದೆ. ಸಕಾರಾತ್ಮಕ ಚಿಂತನೆ ಯಾಕಿಲ್ಲ ಅಂತ ಯೋಚನೆ ಮಾಡಿದಾಗ ಒಂದು ಒಳಗೆಚ್ಚರ ಕೂಗಿ ಕೂಗಿ ಹೇಳ್ತಾ ಇದೆ. ಬರುವ ತಲೆಮಾರುಗಳು, ಬರುವ ಪೀಳಿಗೆಗೆ ಕಷ್ಟಕರವಾದೀತು. ಶಿಕ್ಷಕರಲ್ಲಿ ಬಂದು ಕೂಡಲೇ ಮಾತಾಡ್ತಿರ್ಬೇಕಾದಾಗ ಹೇಳಿದರು, ಸಂಖ್ಯಾ ದೃಷ್ಟಿಯಿಂದ ಇಲ್ಲಿ ಕಲಿಯುವವರು ಕಡಿಮೆ ಆಗ್ತಿದ್ದಾರೆ ಅಂತಂದಾಗ ನಾವು ಆಂಗ್ಲ ಆವೃತ್ತಿಯನ್ನು ಆರಂಭಿಸಬೇಕಾಯಿತು. ಸೂಕ್ಷ್ಮವಾಗಿ ಗಮನಿಸಿ ನೋಡಿದೆ. ಮೊದಲನೇ ತರಗತಿಯಲ್ಲಿ 3 ಜನ, 2ನೇ ತರಗತಿಯಲ್ಲಿ 6 ಜನ, 3ನೇ ತರಗತಿಯಲ್ಲಿ 7 ಜನ, ಹೀಗೆಲ್ಲ ಒಟ್ಟು ಸಂಖ್ಯೆಯನ್ನು ಸೇರಿಸಿದರೂ 50-100 ಆಗದೆ ಹೋದಾಗ ಒಂದು ಆಂಗ್ಲ ಶಾಲೆಯನ್ನು ಸೇರಿಸಿಕೊಳ್ಳಿ ಒಂದು 50 ಮಂದಿ ಹೆಚ್ಚಾಗ್ತಾರೆ ಅಂದಾಗ ನಾವೆಲ್ಲೂ ಎಚ್ಚರ ತಪ್ತಾ ಇದ್ದೇವೆಯಾ, ಅಡ್ಡದಾರಿ ಹಿಡಿತಾ ಇದ್ದೇವೆಯಾ ಅನ್ನೋದು ಪೋಷಕರು ಮತ್ತು ಗ್ರಾಮಸ್ಥರು ಅಥವಾ ಸ್ವಸ್ಥ ಸಮಾಜದ ಎಲ್ಲ ನಾಗರಿಕ ಬಂಧುಗಳು ಒಮ್ಮೆ ಯೋಚನೆ ಮಾಡೋದು ಒಳ್ಳೆಯದು. ಶಿಕ್ಷಣ ಅಂದ ಕೂಡಲೇ ಶಿಕ್ಷೆಯಲ್ಲ. ಚಿಂತನೆಯಲ್ಲಿ ಅನೇಕ ಪ್ರಭೇದಗಳಾಗ್ಬಿಡುತ್ತವೆ. ಯಾವ್ಯಾವುದೋ ಸಿದ್ಧಾಂತ, ಯಾವ್ಯಾವುದೋ ವೇದಾಂತ, ಇವೆಲ್ಲದರ ನಡುವೆ
ಮಕ್ಕಳ ಮನಸ್ಸು ನರಳಿ ಹೋದೀತು ಅನ್ನೋ ಒಂದು ಎಚ್ಚರ ಬಹಳ ಒಳ್ಳೆಯದು. ನರಳದೆ ಮನಸ್ಸುಗಳು ಅರಳಲಿ. ಅಶ್ವತ್ಥ ಹೆಗಡೆ ಯಾರು ಇಲ್ಲಿ ಈ ಶಾಲೆ ನನ್ನ ಗ್ರಾಮದಲ್ಲಿ ನನ್ನ ಶಾಲೆ ಅಂತ ಹೇಳಿ ಕಷ್ಟಪಟ್ಟದರ ಪುನರುತ್ಥಾನ ಜೀರ್ಣೋದ್ಧಾರಕ್ಕೆ ಕೈ ಚಾಚ್ತಾರೆ. ಅದಕ್ಕೆ ಅನ್ನ ಹಾಕ್ತಾರೆ ಅಂತ ಒಬ್ಬರು, ಇನ್ನೇನೋ ಸಹಾಯ ಮಾಡ್ತೀನಿ ಅಂತ ಮತ್ತೊಬ್ಬರು, ಈ ಎಲ್ಲರೂ ಒಳ್ಳೆಯ ಕೆಲಸಕ್ಕೆ ನಾವೆಂದೂ ಮುಂದು ಅಂತ ಹೇಳಿ ಬಂದಂಥವ್ರು. ಅವರೆಲ್ಲರಿಗೂ ನಾನು ಬಾಗಿದ ಶಿರ ಮುಗಿದ ಕರದ ನಮನವನ್ನು ಅರ್ಪಿಸ್ತೇನೆ. ಮಾತಿಗೆ ತುಂಬ ಜನ ಇದ್ದಾರೆ. ಹೆಚ್ಚು ಮಾತಿಗೆ ಇದು ವೇದಿಕೆಯೇ ಅಲ್ಲ, ಆತ್ಮಾವಲೋಕಿ ಆತ್ಮಾನುಸಂಧಾನಕ್ಕೆ ಪ್ರಯೋಗಕ್ಕಲ್ಲದ ಈ ಶಿಕ್ಷಣ ವ್ಯವಸ್ಥೆಯನ್ನು ಇದೊಂದು ಯೋಗ ಅನ್ನೋದೊಂದು ಉಪಸರ್ಗ. ಯೋಗ ಇದು ಯೋಗಾಯುಗಗಳ ಕತೆ. ಇಂಥ ಸಂಪ್ರತಿ ಇಂಥವರ ಮನಸ್ಸು ಸ್ವಸ್ಥ ಮನಸ್ಸುಗಳು ಮತ್ತು ಇಂಥವೆಲ್ಲರೂ ಇಂಥ ಶಾಲೆಗಳ ಸಂಖ್ಯೆ, ಇಲ್ಲಿ ಓದುವವರ ಸಂಖ್ಯೆ, ಓದಿದವರು ಬಹಳ ದೊಡ್ಡವರಾಗಿ ಮತ್ತೆ ಮರಳಿ ಶಾಲೆಗೆ ಬಂದು ಏನಾದ್ರು ಮಾಡಬೇಕು, ಗ್ರಾಮಕ್ಕೆ ಬಂದು ಏನಾದ್ರು ಮಾಡಬೇಕು ಅನ್ನೋರ ಸಂಖ್ಯೆ, ಆ ಸಂತತಿ ಸಂವರ್ಧಿಸಲಿ. ತಾಯಿ ಭಾರತಿ ಅವರೆಲ್ಲರ ಅಭೀಪ್ಸೆಗಳನ್ನು ಈಡೇರಿಸಿ, ಅಭೀಷ್ಟವನ್ನು ನೆರವೇರಿಸಿ, ಕಂಡ ಕನಸುಗಳನ್ನೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿಸಲಿ ಅಂತ ಹೇಳಿ ಜಯತು ಜಯ ಭಾರತ ಮಾತೆ ಅಂತ ಹೇಳ್ತೇನೆ. ನಮಸ್ಕಾರ. ಸ್ನೇಹಿತರ, ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಅತ್ಯಂತ ಧನ್ಯತೆಯಿಂದ ನೆನಪಿಸಿಕೊಳ್ಳಬೇಕು. ನಮ್ಮ ಬಾಲ್ಯದ ದಿನಗಳಲ್ಲಿ ಇಂತಹ ಮೇರು ವ್ಯಕ್ತಿತ್ವಗಳನ್ನು ನಮ್ಮ ಮನೆಯ ಅಂಗಳದಲ್ಲಿ ಕಾಣುವ ಭಾಗ್ಯ ದೇವರು ನಮಗೆ ಕೊಟ್ಟಿರಲಿಲ್ಲ. ಆದರೆ ಇವತ್ತಿಗೆ ಈ ಪುಟ್ಟ ಊರಿನಲ್ಲಿ ಅದೇನು ಘಟಾನುಘಟಿಗಳು, ನಾವೆಲ್ಲ ಮನೆಯಲ್ಲಿ ಕುಳಿತು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದ ವ್ಯಕ್ತಿಗಳು ಇವತ್ತು ಕಣ್ಣ ಮುಂದೆ ಬಂದು ನಿಂತಿದ್ದಾರೆ. ಹಾಗಾಗಿ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಯಾಕೆ ಭಾಗವಹಿಸಬೇಕು ಅಂತಂದರೆ, ಇಂತಹ ವ್ಯಕ್ತಿತ್ವಗಳನ್ನು ನಾವು ನೋಡ್ತಾ ನಮ್ಮ ಮಕ್ಕಳಿಗೆ ತೋರಿಸ್ತಾ ಭವಿಷ್ಯದಲ್ಲಿ ನೀವು ಅವರಂತೆ ಬೆಳೆಯಬೇಕು ಅನ್ನುವ ಆದರ್ಶದ ಪಾಠಕ್ಕಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಆ ಆಶಯದೊಂದಿಗೆ ಪಾಲ್ಗೊಳ್ಳುತ್ತಿರುವ ಎಲ್ಲರನ್ನೂ ಪ್ರೀತಿಯಿಂದ ಮತ್ತೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ನೀಡೋಣ. ಇಂದು ಧ್ವಜಾರೋಹಣವನ್ನು ನೆರವೇರಿಸಿದಂಥವರು ಶ್ರೀಯುತ ರವಿ ಹೆಗಡೆಯವರು. ಮಾಧ್ಯಮ ಕ್ಷೇತ್ರದಲ್ಲಿ ಅವರ ಹೆಸರು ಚಿರಪರಿಚಿತ. ಅವರೊಂದು ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಮಾಧ್ಯಮಗಳ ಜವಾಬ್ದಾರಿಯ ಬಗ್ಗೆ ಮಾತನಾಡುತ್ತಾ, ಜನರ ಧ್ವನಿಗೆ ಬೆಂಬಲವಾಗಬೇಕಾದ್ದು ಮಾಧ್ಯಮಗಳ ಕರ್ತವ್ಯ ಮಾತ್ರ ಅಲ್ಲದೆ, ಈ ನಾಡಿನಲ್ಲಿರುವಂತಹ ಶ್ರೇಷ್ಠ ವಿಚಾರಧಾರೆಗಳನ್ನು, ಶ್ರೇಷ್ಠ ವ್ಯಕ್ತಿಗಳನ್ನು ಮತ್ತೆ ಸಮಾಜಕ್ಕೆ ಪರಿಚಯಿಸಬೇಕಾದ ಹೊಣೆಗಾರಿಕೆ ಮಾಧ್ಯಮದ್ದು ಅಂತ ಅವರೊಂದು ಮಾತನಾಡುತ್ತಾರೆ. ಸರ್, ಇವತ್ತು ಖುಷಿಯಾದದ್ದೇನು ಅಂತಂದರೆ, ಒಬ್ಬ ಸುಂದರ ಮನಸ್ಸಿನ ಹುಡುಗ ಅಶ್ವತ್ಥ ಹೆಗಡೆ ಮತ್ತು ಅವರ ಸಮಾನ ಮನಸ್ಕರಂತಹ ಒಳ್ಳೆಯವರು ನಿಮ್ಮ ಮೂಲಕ ಸಮಾಜಕ್ಕೆ ಕಾಣಿಸಿಕೊಳ್ತಾ ಇದ್ದಾರೆ. ನಿಮ್ಮ ಕುರಿತಾದಂತಹ ಗೌರವದಿಂದ ಅವರನ್ನು ನಿಮ್ಮನ್ನು ಬರಮಾಡಿಕೊಂಡದ್ದರಿಂದಲೇ ಈ ನಾಡಿನ ಸಾಮಾನ್ಯ ಮನುಷ್ಯರೆಲ್ಲ ನಿಮ್ಮನ್ನು ಕಂಡು ಸಂಭ್ರಮಿಸುವಂದು ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತಾ, ಒಳ್ಳೆಯ ವಿಚಾರಗಳನ್ನು ಪರಿಚಯಿಸ್ತಾ ಬಾಳುವ ಬದುಕಿನ ಹಾದಿ ಅತ್ಯಂತ ಸುಂದರ ಅಂತ ನಾವು ನಂಬುತ್ತೇವೆ. ಅದನ್ನೇ ಬದುಕಿನ ಧ್ಯೇಯವಾಗಿಸಿಕೊಂಡಿರುವ ತಾವು ತಮ್ಮ ಪ್ರೀತಿಯ ಮಾತುಗಳ ಮೂಲಕ ನಮಗೆ ದಿಗ್ದರ್ಶನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಬನ್ನಿ ಸರ್, ಮಾತನಾಡಿ. ಓಂ ಗುರುಭ್ಯೋ ನಮಃ. ವೇದಿಕೆಯ ಮೇಲಿರುವಂತಹ ಅನೇಕ ಗುರು ಹಿರಿಯರೇ, ನನ್ನ ಸ್ನೇಹಿತರೆ, ಇಲ್ಲಿರುವಂತಹ ಗುರು ಹಿರಿಯರೇ, ಸ್ನೇಹಿತರೆ, ಮತ್ತು ಭಾರತದ ಭವ್ಯ ಪ್ರಜೆಗಳೇ, ನಾನು ಬಳಂಜಕ್ಕೆ ಹೋಗ್ತೀನಿ ಅಂತೇಳಿ ಹೇಳಿದಾಗ ನನ್ನ ಕೆಲವರು ಮಿತ್ರರು ಫೋನ್ ಮಾಡಿದಾಗ ಹೇಳ್ತಾ ಇದ್ದೆ, ಅವರು ತಕ್ಷಣ ನೆನ್ಪು ಮಾಡ್ಕೊಂಡಿದ್ದು ವಿನು ಬಳಂಜ ಅಂತ. ಕೆಲವೊಂದು ಸತಿಗೆ ಕೆಲವು ವ್ಯಕ್ತಿಗಳು ಆ ಇಡೀ ಊರಿನ ಹೆಸರನ್ನು ಪ್ರಚಾರಕ್ಕೆ ತಂದುಬಿಡ್ತಾರೆ, ವಿಶ್ವಮಟ್ಟಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ. ನಮಗೆ ವಿನು ಬಳಂಜ ಅಂತೇಳಿ ಹೇಳಿ, ಬಳಂಜನ್ ಅಂತ ಊರು ಪರಿಚಯ ಆಗಿರೋದೇ ಅವರಿಂದ. ಇವತ್ತೇನಾದರೂ ನಾವು ಇವತ್ತು ಇಲ್ಲಿಗೆ ಬಂದಿದ್ದರೆ ವಿನು ಮತ್ತು ಅಶ್ವಥ್ ಅವರ ಸ್ನೇಹದಿಂದ. ಇದು ನಾನು 2ನೇ ಬಾರಿಗೆ ಬರ್ತಾ ಇರೋದು. ನನ್ನ ಪ್ರೀತಿ ಎಷ್ಟು ಅಂದರೆ, ಈ ಊರಿಗೆ, ಈ ಶಾಲೆಗೆ ಇದು 2ನೇ ಬಾರಿಗೆ ನಾನು ಬರ್ತಾ ಇರುವಂಥದ್ದು. ಹಿಂದೆ ಒಂದು ಸತಿಗೆ ಇಲ್ಲಿ ಯುವಜನೋತ್ಸವ ಆದಾಗ ಕೂಡ ಬಂದಿದ್ದೆ ನಾನು. ಈ ಊರಿನ ವಿಶೇಷನೇ ಅದು ಅಂತ ನಾವು ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ
ಜೋಗಿಯ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಒಂದು ಚಲನಚಿತ್ರ ಕಥೆ ಇದೆ, ಕಾಡ ಬೆಳದಿಂಗಳು ಅಂತ. ಆ ಕಾಡ ಬೆಳದಿಂಗಳು ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಈ ಗ್ರಾಮಗಳು ಇದೆಯಲ್ಲ, ಎಲ್ಲ ಹಳ್ಳಿಗಳಿರೋ ಪ್ರದೇಶದಲ್ಲಿ ಯುವಕರೆಲ್ಲ ಕೆಲಸವನ್ನು ಹುಡುಕೊಂಡು ದೊಡ್ಡ ದೊಡ್ಡ ಊರಿಗೆ, ಬೆಂಗಳೂರಿಗೆ, ಮೈಸೂರಿಗೆ, ಅಲ್ಲಿಂದ ದುಬೈಗೆ, ಅಲ್ಲಿಂದ ಮಲೇಷ್ಯಾಕ್ಕೆ, ಅಲ್ಲಿಂದ ಅಮೇರಿಕಕ್ಕೆಲ್ಲ ಹೋಗ್ಬಿಡ್ತಾರೆ. ಊರಿನಲ್ಲಿ ಉಳ್ಕೊಂಡವರು ಬರೀ ವೃದ್ಧರು ಮಾತ್ರ ಅಂತ. ಆದ್ದರಿಂದ ಇಡೀ ಹಳ್ಳಿಗಳನ್ನೆಲ್ಲ ವೃದ್ಧಾಶ್ರಮಗಳ ಥರ ಆಗಿದೆ ಅನ್ನುವಂಥ ಒಂದು ಕತೆ ಇರುವಂಥದ್ದು ಕಾಡ ಬೆಳದಿಂಗಳು. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ನನ್ನ ಪ್ರಕಾರ ಗ್ರಾಮ ಅಂತಂದರೆ ಸ್ವಲ್ಪ ನಾವೆಲ್ಲ ಬೆಂಗಳೂರಿನಲ್ಲಿ ಕೂತವರು, AC ರೂಮ್ನಲ್ಲಿರೋರು, ಹಂಗಿರುವಾಗ ಈ ಗ್ರಾಮಗಳೆಲ್ಲ ಏನು ಅಂತಂದರೆ ಒಂಥರ ವೃದ್ಧಾಶ್ರಮಗಳ ಥರ ಆಗ್ಬಿಡುತ್ತೆ, ಹಳ್ಳಿ ಆಗ್ಬಿಡುತ್ತೆ, ಅಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದು ಚಿತ್ರಣ ಮೂಡಿರುತ್ತೆ. ಆದರೆ ಈ ಗ್ರಾಮಕ್ಕೆ ಬಂದರೆ ಆ ಥರ ಏನೂ ಅನ್ನಿಸ್ತಿಲ್ಲ. ಇದೊಂದು ಸಜೀವ ಇರುವಂಥ ಒಂದು ಅದ್ಭುತ ಗ್ರಾಮ ಆಗಿ ಕಾಣಿಸ್ತಾ ಇದೆ ನನಗೆ. ಯುವಕರ ಸಂಖ್ಯೆ ಜಾಸ್ತಿ ಕಾಣಿಸ್ತಾ ಇದೆ. ವೃದ್ಧರು ಇಲ್ಲಿ ಇದ್ದರೂ ಕೂಡ ಅವರು ಯುವಕರಂತೆಯೇ ಯುವಕರ ಜೊತೆಗೆ ಒಂದಾಡಿ ಮಾತಾಡ್ತಾ ಇರುವಂಥದ್ದು, ಇನ್ನೂ ರೀತಿಯಾಗಿ ಚೈತನ್ಯವನ್ನು ಕೊಡ್ತಾ ಇರುವಂಥದ್ದು ಭಾಳ ಆಶ್ಚರ್ಯ ತರಿಸುತ್ತೆ ನನಗೆ. ಈ ಶಾಲೆಯ ಅತ್ಯಂತ ಹಿರಿಯ ಶಿಕ್ಷಕಿಯವ್ರ ಹತ್ರ ಮಾತಾಡ್ತಿರುವಾಗ ಅವ್ರು ರಿಟೈರ್ ಆದರು ಅಂತಲೇ ಅನಿಸಲ್ಲ ನನಗೆ. ಆ ರೀತಿಯಾದಂಥ ಚಿಲುಮೆ ಇಲ್ಲಿದೆ. ನಾವು ಮಾಧ್ಯಮದಲ್ಲಿರೋರು ಸಾಮಾನ್ಯವಾಗಿ ಶಾಲೆಯ ವರದಿಗಳನ್ನು ಯಾವ ಥರದ್ದು ಮಾಡ್ತಿರ್ತೀವಿ ಅಂದರೆ, ಸರ್ಕಾರಿ ಶಾಲೆಯ ಮಾಡು ಕುಸಿದು ಒಂದು ಸಾವು, ಆ ಸರ್ಕಾರಿ ಶಾಲೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಆ ಶಾಲೆಯಲ್ಲಿ ಶೌಚಾಲಯಗಳಿಲ್ಲ, ಆ ಶಾಲೆಯನ್ನು ಕ್ಲೋಸ್ ಮಾಡ್ತಾರಂತೆ, ಈ ರೀತಿಯ ಸುದ್ದಿಗಳನ್ನೇ ಕೇಳ್ತಾ ಇರುವಾಗ ಅಮೃತ ಮಹೋತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸಿ ಇದಕ್ಕೊಂದು ಹೊಸ ಚೈತನ್ಯವನ್ನು ಕಲ್ಪಿಸ್ತಾ ಇರುವಂಥ ನಿಮಗೆಲ್ಲರಿಗೂ ನಮ್ಮ ಇಡೀ ಕನ್ನಡ ನಾಡಿನ ಪರವಾಗಿ ಅಭಿನಂದನೆಗಳು ಆ್ಯಂಡ್ ಧನ್ಯವಾದ. ಇಲ್ಲಿ ಇರುವಂತಹ ಯುವಕರ ಪಡೆ ಇದೆಯಲ್ಲ, ಅದು ಇಲ್ಲಿನ ಚೈತನ್ಯವನ್ನು ಉಳಿಸ್ಕೋಬೇಕು, ಇಲ್ಲಿನ ಶಾಲೆಯನ್ನು ಉಳಿಸ್ಕೋಬೇಕು. ಈ ಮೂಲಕ ಸಮಾಜದ ಎಲ್ಲ ಮಣ್ಣಿನ ಗುಣಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಇಲ್ಲಿ ಪ್ರತಿಯೊಂದನ ಇಲ್ಲಿನ ಅಂದ ಚಂದಗಳಲ್ಲಿ ಕಾಣಿಸ್ತಾ ಇದೆ ನನಗೆ. ಇಲ್ಲಿನ ಪ್ರತಿಯೊಬ್ಬರ ಪ್ರಯತ್ನದಲ್ಲಿ ಕಾಣಿಸ್ತಾ ಇದೆ. ಇವತ್ತು ಧ್ವಜಾರೋಹಣವನ್ನು ಮಾಡ್ತಿರುವಾಗ ನಾನು ಮಾಧ್ಯಮದ ಯಾವುದೋ ಒಂದು ಸುದ್ದಿ ಸಂಸ್ಥೆಯ ದೊಡ್ಡ ಸಂಸ್ಥೆಯ ಸಂಪಾದಕಂತರ ನನಗೆ ಅನ್ನಿಸ್ಲೇ ಇಲ್ಲ. ತಕ್ಷಣ ನನಗೆ ನೆನಪಾಗಿದ್ದು, ನಾನು ಶಾಲೆಯ ದಿನಗಳಲ್ಲಿ ಇದೇ ರೀತಿಯಾಗಿ ನಿಂತ್ಕೊಂಡು ಅಲ್ಲಿ ಧ್ವಜಾರೋಹಣಕ್ಕೆ ಬಂದಾಗ ನಾನು ಸೆಲ್ಯೂಟ್ ಮಾಡ್ತಾ ಇದ್ದಿದ್ದು, ಅಲ್ಲಿನ ನಾಡಗೀತೆಯನ್ನು ಹೇಳ್ತಾ ಇದ್ದಿದ್ದು, ನಮ್ಮ ರಾಷ್ಟ್ರಗೀತೆಯನ್ನು ಹೇಳ್ತಾ ಇದ್ದಿದ್ದು ನೆನಪಾಗ್ತಾಯಿದ್ದು. ನಾನೊಬ್ಬ ವಿದ್ಯಾರ್ಥಿ ಆಗ್ಬಿಟ್ಟೆ ಆ ಕ್ಷಣದಲ್ಲಿ. ಈ ಶಾಲೆಗಿರುವ ಶಕ್ತಿನೇ ಅದು. ನಾವು ಯಾವುದೇ ದೊಡ್ಡ ಹುದ್ದೆಗೆ ಹೋದರೂ ಕೂಡ ಶಾಲೆಗೆ ಬಂದಾಗ ನಾವು ವಿದ್ಯಾರ್ಥಿಯಾಗಿ ಕಳೆದ ದಿನಗಳು ಮರುಕಳಿಸುವಂತೆ ಆಗತ್ತೆ. ಇಲ್ಲಿನ ಶಿಕ್ಷಕರನ್ನು ನೋಡ್ತಾ ಇದ್ದಾಗ ನನ್ನ ಶಿಕ್ಷಕರದೆಲ್ಲ ಮುಖಗಳು ನನ್ನ ಮುಂದೆ ಹಾದೋಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಇವತ್ತು ಗುರುವಂದನೆಯನ್ನೇನು ಮಾಡ್ತಿದ್ದೀರಿ, ಈ ಸಂದರ್ಭದಲ್ಲಿ ಇಲ್ಲಿ ಇರದೇ ಇದ್ದರೂ ಕೂಡ ದೂರದಲ್ಲಿರುವಂಥ ನನ್ನ ಗುರುಗಳಿಗೆಲ್ಲ ನಾನು ವಂದನೆಯನ್ನು ಸಲ್ಲಿಸಬೇಕು ಅಂತ ಅನ್ನಿಸ್ತಾ ಇದೆ. ಈ ನನ್ನ ಹೃತ್ಪೂರ್ವಕವಾದಂಥ ಭಾವನೆ ಇದು. ವಿನು ಅವರು ಹೇಳ್ತಾ ಇದ್ರು, ಇಲ್ಲಿನ ಗ್ರಾಮದ ಶಕ್ತಿನೇ ಅದು ಯುವಕರು ಮತ್ತು ಇಲ್ಲಿರೋರೆಲ್ಲ ಕೊಡುಗೈ ದಾನಿಗಳು ಅಂತ. ಈ ಶಾಲೆಯನ್ನು ಕಟ್ಟಿಸಿದವರು ಅವರು ಸ್ವಂತಕ್ಕೊಂದು ಮನೆಯೇ ಕಟ್ಟಿಸ್ಕೊಂಡಿಲ್ವಂತೆ ಅವರು, ಬಟ್ ಈ ಶಾಲೆಯನ್ನು ಕಟ್ಟಿಸಿದ್ರು ಅಂತ. ಈಗಲೂ ಕೂಡ ಅದೇ ಪರಂಪರೆ ಮುಂದುವರೆದಿದೆ ಅನ್ನೋದಕ್ಕೆ ಇಲ್ಲಿನ ಯುವಕರು, ಅಶ್ವಥ್ ಅಂತವರು, ನಿಮ್ಮ ತಂಡದವರು ಎಲ್ಲ ಸೇರಿ ಈ ಶಾಲೆಯನ್ನು ಪುನರುಜ್ಜೀವನ ಮಾಡಿ, ಇದೊಂದು ಸರ್ಕಾರಿ ಶಾಲೆ ಅಂತಲೇ ಅನಿಸಲ್ಲ, ಯಾವುದೋ ರೀತಿಯಾದಂಥ ದೊಡ್ಡ ಖಾಸಗಿಯವರೇನೋ ಕಟ್ಟಿಸಿ ನಡೆಸ್ತಾ ಇರುವಂಥ ಶಾಲೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಇದನ್ನು ಇನ್ನೂ ಕೊಡುಗೈ ದಾನದಿಂದ ಇದನ್ನು ಬೆಳೆಸ್ತಾ ಇರುವಂಥದ್ದು ಸಮಾಜದಲ್ಲಿ ಇನ್ನೂ ಒಳ್ಳೆಯದಕ್ಕೆ ಬೆಲೆ ಇದೆ ಅನ್ನುವುದಕ್ಕೆ ಸಾಕ್ಷಿ. ಈ ಶಾಲೆಯ ಬಗ್ಗೆ ಮಾತಾಡುವಾಗ ಈ ಕನ್ನಡ ಶಾಲೆಗಳ ಕಥೆಯನ್ನು ಹೇಳ್ತಾ ಇದ್ರು ಸುಚೇಂದ್ರ ಪ್ರಸಾದ್ ಅವರು, ಇವಾಗ ಅದನ್ನು ಪ್ರಸ್ತಾಪ ಮಾಡಿದ್ರು. ಶಾಲೆಗಳಲ್ಲಿ ಹೋಗ್ತಾ ಹೋದಾಗೆ ಕನ್ನಡ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಅದು ಕಡಿಮೆ ಆಗಿ ಅದು ಶಾಲೆ ಮುಚ್ಚುವ ಹಂತಕ್ಕೆ, ಎಷ್ಟೋ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಅದು ಯಾಕೆ ಹಂಗಾಗತ್ತೆ ಅಂತಂದರೆ, ಆ ಕಾಲಘಟ್ಟಕ್ಕೆ ಸರಿಯಾಗಿ ಆ ಶಾಲೆಗಳು ತಮ್ಮನ್ನು ತಾವೇ ತೆರೆಕೋತಾ ಹೋಗ್ತಾ ಇರಲ್ಲ, ಬೇಕಾದಂಥ ಬದಲಾವಣೆಗಳನ್ನು ತರ್ತಾ ಇರಲ್ಲ, ಯಾವ ರೀತಿಯಿಂದ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡೋದ್ರಲ್ಲಿ ವಿಫಲ ಆಗ್ತಾ ಇರುತ್ತೆ. ಅಂಥ ಹೊತ್ತಿನಲ್ಲಿ ಈ ಶಾಲೆ ಅನ್ನುವಂಥದ್ದು ಐ ಥಿಂಕ್ 2 ವರ್ಷಗಳ ಹಿಂದೆ ಅನಿಸುತ್ತೆ, ಇಲ್ಲಿ ಆ ಕಾನ್ವೆಂಟ್ಗಳು, ಇಂಗ್ಲೀಷ್ ಶಾಲೆಗಳು ಜಾಸ್ತಿ ಆಗ್ತಾ ಇರುವಾಗ ಇದನ್ನು ಹೇಗೆ ನಾವು ಸಮಕಾಲೀನಗೊಳಿಸಬೇಕು ಅಂತ ಯೋಚನೆ ಮಾಡಿ
ಇವರು ಇವಾಗ ಒಂದು LKG UKGಯನ್ನು ಪ್ರಾರಂಭ ಮಾಡಿದ್ದೀರಿ ಅಂತ. ಐ ಥಿಂಕ್ ಬೇಕಾಗಿರುವಂಥದ್ದು ಸರ್ಕಾರಿ ಶಾಲೆ ಆದರೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪ್ರಾಪರ್ಟಿ ಅಂದರೆ ಏನು ಅಂತಂದರೆ ಈ ಸರ್ಕಾರದ ಆಸ್ತಿ ಅಂದರೆ ಇದು ಯಾರಿಗೂ ಸಂಬಂಧ ಇಲ್ಲದ ಆಸ್ತಿ ಅಂತ. ಆ್ಯಕ್ಚುಲಿ ಸಮಾಜ ನಮ್ಮದು ಆಸ್ತಿ ಅಂತ ಅನ್ಕೋಬೇಕು, ಇದು ನಮ್ಮೆಲ್ಲರ ಆಸ್ತಿ ಅಂತ ಅನ್ಕೋಬೇಕು. ಆದರೆ ಇದು ಯಾರಿಗೂ ಸಂಬಂಧ ಇಲ್ಲದ ಆಸ್ತಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಆ ಸರ್ಕಾರ ಭೂಮಿ ಇದೆ ಅಂತಂದರೆ ಇಷ್ಟು ದೊಡ್ಡ ಇಡೀ ಈ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡಂಥ ಕ್ರೀಡಾ ಮೈದಾನ ಇರುವಂಥ ಶಾಲೆ ಇದೇ ದೊಡ್ಡ ಒಂದು ಅಂತ ಹೇಳ್ತಾ ಇದ್ರು ವಿನೋ ಅವರು. ಈ ಥರದೊಂದು ಮೈದಾನ ಇದೆ ಅಂದರೆ ಇದರಲ್ಲಿ ಭೂ ಕಬಳಿಕೆ ಮಾಡಿ ಅತಿಕ್ರಮಣ ಮಾಡಿ ಇಲ್ಲಿರುವಂಥ ಗ್ರೌಂಡನ್ನು ಕಡಿಮೆ ಮಾಡೋಂತೆ ಇರುವಾಗ ಇಲ್ಲಿ ಇದನ್ನು ವಿಸ್ತರಿಸ್ತಾ ಇರುವಂಥದ್ದು ಭಾಳ ಒಳ್ಳೆಯ ಸಂಗತಿ. ಅದ್ರ ಜೊತೆಯಲ್ಲಿ ಇಲ್ಲಿ ಶಾಲೆಗಳು ಮುಚ್ಚೋಗ್ತಾ ಇದೆ, ಇಲ್ಲಿನ ಕಾನ್ವೆಂಟ್ಗಳು ಪ್ರಾರಂಭ ಆಗ್ತಾಯಿದೆ, ಇಲ್ಲಿ ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ. ಶಾಲೆಯ ಮುಂದೆ, ಇದೇ ಶಾಲೆಯ ಮುಂದೆ ಖಾಸಗಿ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಬಸ್ ಹತ್ಸ್ಕೊಂಡು ಹೋಗ್ತಾ ಇರೋದನ್ನು ನೋಡಿಕೊಂಡು ಇಲ್ಲಿನ ಜನರು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಇಲ್ಲಿ 2 ವರ್ಷದ ಹಿಂದೆ LKG UKGಯನ್ನು ಪ್ರಾರಂಭಿಸಿ ಅವರಿಗೆ ಈಗಿನ ಕಾಲಕ್ಕೆ ಬೇಕಾದಂತಹ ಆಂಗ್ಲ ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡಿರುವಂಥದ್ದು ಸಮಾಜಕ್ಕೆ ಹೇಗೆ ಒಂದು ಶಾಲೆ, ಒಂದು ಇಡೀ ಸಮಾಜ ಒಗ್ಗುಗೊಳ್ಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ಕಾಣಿಸುತ್ತೆ ನನಗೆ ಇಂಗ್ಲೀಷ್ ಅನ್ನುವಂಥದ್ದು ದೊಡ್ಡ ಹೊರೆಯಾಗಿ ಕಾಣಿಸಲ್ಲ. ಯಾಕೆಂದರೆ ಈ ಸ್ಕಿಲ್ಸ್ ಇದೆಯಲ್ಲ, ಕೌಶಲ್ಯ ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು ನಮ್ಮ ಜೀವನದಲ್ಲಿ. ನಾವು ಶಾಲೆಯಲ್ಲಿ ಹೇಗೆ ವಿದ್ಯೆಯನ್ನು ಗಳಿಸ್ತೀವಿ, ಬರೀ ವಿದ್ಯೆ ಸಾಲಲ್ಲ, ವಿದ್ಯೆಯ ಜೊತೆಗೆ ಕೌಶಲ್ಯ ಬೇಕಾಗತ್ತೆ. ಆ ಕೌಶಲ್ಯ ನಾನು ಈ ಇಂಗ್ಲೀಷನ್ನು ನಾವು ಯಾವುದೋ ಒಂದು ಕೆಲಸಕ್ಕೆ ಬೇಕಾದಂಥ ಕೌಶಲ್ಯ, ಈ ಕಂಪ್ಯೂಟರ್ನ ಹೇಗೆ ಕಲಿತೀವೋ ಅದೇ ರೀತಿಯಲ್ಲಿ ಇಂಗ್ಲೀಷ್ ಕೂಡ ಅದೇ ರೀತಿಯ ಕೌಶಲ್ಯ ಅಂತ ತಿಳ್ಕೊಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಇತ್ತೀಚೆಗೆ ನಾನು ವಿಯೆಟ್ನಾಂಗೆ ಹೋದಾಗ ಅಲ್ಲಿಯ ಗಮನಿಸಿದೆ ನಾನು. ಅಲ್ಲಿನ ಅನೇಕ ಪ್ರದೇಶದಲ್ಲಿ ಅವರಿಗೆ ವಿಯೆಟ್ನಾಮೀಸ್ ಭಾಷೆ ಬಿಟ್ಟು ಬೇರೆ ಯಾವುದೂ ಬರ್ತಾ ಇರಲಿಲ್ಲ. ಬಟ್ ಅದು ವಿಶ್ವಕ್ಕೆ ಆಲ್ರೆಡಿ ಆರ್ಥಿಕವಾಗಿ ಮತ್ತು ಟೂರಿಸಮ್ ದೃಷ್ಟಿಯಿಂದ ತೆರೆಕೊಂಡಿರೋದ್ರಿಂದ ಅಲ್ಲಿಗೆ ವಿಶ್ವದ ಅನೇಕ ಜನರು ಬರ್ತಾರೆ, ಸಾವಿರಾರು ಲಕ್ಷಾಂತರ ಜನರು ಬರ್ತಾರೆ, ಕೋಟ್ಯಂತರ ಜನರು ಬರ್ತಾರೆ. ಅಲ್ಲಿ ಇಂಗ್ಲೀಷ್ ಸಂವಹನ ಒಂದು ಕೌಶಲ್ಯದ ಅವಶ್ಯಕತೆ ಕಾಣಿಸಿರೋದ್ರಿಂದ ಅಲ್ಲಿನ ಸರ್ಕಾರ ಇಂಗ್ಲೀಷನ್ನು ಸ್ಕಿಲ್ಲಾಗಿ ಕಂಪಲ್ಸರಿಯಾಗಿ ಶಾಲೆಗಳಲ್ಲಿ ಕಲಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಆದರೆ ಅದನ್ನೇ ಸಂಪೂರ್ಣ ಮಾಧ್ಯಮವಾಗೇ ಮಾಡ್ತಾ ಇಲ್ಲ. ಮಾಧ್ಯಮ ಅಲ್ಲಿನ ಮಾತೃಭಾಷೆಯಾಗೇ ಇರುತ್ತೆ, ಇಂಗ್ಲೀಷ್ ಅನ್ನೋದು ಕೌಶಲ್ಯವಾಗಿ ಹೋಗುತ್ತೆ. ಹಾಗೆ ಈ ಶಾಲೆಗಳಲ್ಲೂ ಕೂಡ ಇಂಗ್ಲೀಷ್ ಅನ್ನುವಂಥದ್ದು ಒಂದು ಕೌಶಲ್ಯವಾಗಿ ಆಗಲಿ, ಇಂಗ್ಲೀಷ್ ಸಂಪೂರ್ಣ ಮಾಧ್ಯಮ ಆಗದೆ ಒಂದು ಕೌಶಲ್ಯದ ವಿಚಾರವಾಗಿ ಇರಲಿ ಅಂತ ಒಂದು ಹಾರೈಕೆ ನನಗೆ. ಈ ಕೌಶಲ್ಯ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಕೊನೆಗೆ ಒಂದು ಸಣ್ಣ ಕಥೆಯನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ. ಈ ಕೌಶಲ್ಯದ ವಿಚಾರದಲ್ಲಿ ಹೇಳುವಾಗ, ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳ ಬಗ್ಗೆ ಹೇಳುವಾಗ, ಇಲ್ಲಿನ ವಿವೇಕದ ಬಗ್ಗೆ ಹೇಳುವಾಗ ನನಗೆ ಈ ಕತೆ ಆಲ್ವೇಸ್ ನೆನಪಾಗುತ್ತೆ. ಬೆಂಗಳೂರಿನಲ್ಲಿ ಒಂದು ಕಾನ್ವೆಂಟಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ, ಆಮೇಲೆ ಅಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕಲಿತಂಥ ಇನ್ನೊಬ್ಬ ವಿದ್ಯಾರ್ಥಿ, ಮತ್ತೊಬ್ಬ ಇಂಟರ್ನ್ಯಾಷನಲ್ ಸ್ಟ್ಯಾನ್ಫರ್ಡೋ ಆಕ್ಸ್ಫರ್ಡೋ ಇಲ್ಲಿಂದ ಕಲಿತಂಥ ಇನ್ನೊಬ್ಬ ವಿದ್ಯಾರ್ಥಿ, ಮತ್ತು ಇನ್ನೊಬ್ಬ ಗ್ರಾಮದಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ. 4 ಜನ ವಿದ್ಯಾರ್ಥಿಗಳು ಆತ್ಮೀಯ ಗೆಳೆಯರಾಗಿರ್ತಾರೆ. ಅವರು ಒಂದು ಕಾಡಿನಲ್ಲಿ ಹೋಗ್ತಾ ಇರುವಾಗ ರಾತ್ರಿ ಆಗಿಬಿಡತ್ತೆ. ರಾತ್ರಿ ಆದಾಗ ಅಲ್ಲೇ ಅವರು ಉಳ್ಕೋಬೇಕಾಗತ್ತೆ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಆಗ ರಾತ್ರಿ ಅವರಲ್ಲಿ ನೋಡ್ತಾರೆ, ಒಂದು ಬೆಂಕಿ ಹಚ್ಚಿಕೊಂಡು ಚಳಿ ಕಾಯಿಸ್ತಾ ಇರುವಾಗ ನೋಡ್ತಾರೆ, ಒಂದು ಚರ್ಮ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದ ಥರ ಇತ್ತು. ಅದನ್ನು ಬೆಂಗಳೂರಿನ ಕಾನ್ವೆಂಟ್ ವಿದ್ಯಾರ್ಥಿ ಹೇಳ್ತಾನೆ, ಇದು ಮೋಸ್ಟ್ಲಿ ಹುಲಿ ಇರಬೇಕಿದು, ಚರ್ಮವನ್ನೆಲ್ಲ ನೋಡಿದ್ರೆ ಹಾಗೆ ಅನಿಸುತ್ತೆ, ಯಾವುದೋ ಹುಲಿ ಇಲ್ಲಿ ಸತ್ತೋಗಿದೆ ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಕಲಿತಂಥ ಒಬ್ಬನ ಎಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಹೇಳ್ತಾನೆ, ನಮಗೆ ರಾತ್ರಿಯಿಂದ ಬೆಳಗ್ಗೆ ಆಗೋವರೆಗೂ ಏನು ಕಾಯ್ತಾ ಇರೋದೇನಿದೆ, ನಾವು ಇದನ್ನು ಒಂದು ಕೆಲಸ ಮಾಡ್ತೀನಿ, ಇದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತೀನಿ, ಹುಲಿ ಸತ್ತೋಗ್ಬಿಟ್ಟಿದೆ ಅಲ್ಲ, ಅದನ್ನು ನಾನು ಸುಲಿಯದ ಮತ್ತೆ ಅದೇ ಆಕಾರದಲ್ಲಿ ನಾನು ಅದನ್ನು ನಿರ್ಮಿಸ್ತೀನಿ ಅಂತೇಳಿ ಹೇಳ್ತಾನೆ. ಅದನ್ನು ಹೇಳುವಾಗ ಈ ಸರ್ಕಾರಿ ಸ್ಕೂಲದ್ದು ಯಾಕೆ ಬೇಕು ನಮಗೆ ಅದೆಲ್ಲ ಸಹವಾಸ, ಇವತ್ತು ರಾತ್ರಿ ಇರ್ತೀವಿ, ಬೆಳಗ್ಗೆ ಎದ್ದು ಹೋಗ್ಬಿಡೋಣ, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಅಂತೇಳಿ ಹೇಳ್ತಾನೆ. ಆಗ ಅವನು ಕೇಳಲ್ಲ, ಅದನ್ನು ನಿರ್ಮಿಸಿದ್ರೆ ಏನಾಯ್ತು, ಅದನ್ನು ನಿರ್ಮಿಸ್ಬಿಡ್ತೀನಿ ಬಿಡಿ ಅಂತೇಳಿ. ಹಾಗೆ ಅವನು ಹುಲಿಯನ್ನು ಆಕಾರದಲ್ಲಿ ನಿರ್ಮಿಸ್ತಾನೆ. ಅದರ ನಂತರ ಅವನು ಸ್ಟ್ಯಾನ್ಫರ್ಡು ಇದರಲ್ಲಿ ಜೀವಶಾಸ್ತ್ರದಲ್ಲಿ ಕಲ್ತ್ಕೊಂಡ್ಬಂದಂಥ ಅವನು ಹೇಳ್ತಾನೆ, ನಾನು ಇದರಲ್ಲೆಲ್ಲ ಎಕ್ಸ್ಪರ್ಟು, ನೀನು ಹುಲಿಯನ್ನು ಮಾಡಿದೀಯ, ಬರೀ ಇದಕ್ಕೆ ಯಾವುದೋ ಜೀವ ಇಲ್ಲ, ಇದು ಒಂಥರ ಬರೀ ಆಕೃತಿ ಅಷ್ಟೇ, ಈ ಆಕೃತಿ ಇದ್ಬಿಟ್ರೆ ಏನು, ಇದನ್ನು ಬರೀ ಮಣ್ಣಿಂದ ಮಾಡಿದ್ರೆ ಎಷ್ಟು, ಇದರಿಂದ ಮಾಡಿದ್ರೆ ಎಷ್ಟು, ಅದರದ್ದು ನನ್ನ ಕೌಶಲ್ಯ ಗೊತ್ತಾಗೋದು ಯಾವಾಗ ಅಂತಂದರೆ ಅದಕ್ಕೆ ಜೀವ ತುಂಬಿದ್ರೆ ಮಾತ್ರ ಅಂತ. ನಾನು ಜೀವಶಾಸ್ತ್ರ ವಿಜ್ಞಾನಿ, ಹಾಗಾಗಿ ನಾನು ಅದಕ್ಕೆ ಜೀವವನ್ನು ಬರೆಸ್ತೀನಿ ಅಂತೇಳಿ ಹೇಳ್ತಾನೆ. ಇವನು ಹೇಳ್ತಾನೆ, ಸರ್ಕಾರಿ ಅದೆಲ್ಲ ಮಾಡಬೇಡ ಮಾರ, ಯಾಕೆ ನಮಗೆ ಹೋಗೋದು, ಇದು ನಮ್ಮ ಕೆಲಸ ನೋಡ್ಕೊಳ್ಳೋಣ,
ಇಲ್ಲ ನಾನು ಅದಕ್ಕೆ ಜೀವ ಬರೆಸ್ತೀನಿ ಅಂದರೆ ನೀವು ಇದೆಲ್ಲ ಕೆಲಸ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಈಗ ರಾತ್ರಿನೇ ಹೋಗ್ತೀನಿ, ಹುಲಿಗೆ ಜೀವ ಬರೆಸಿ ಯಾಕೆ ಬೇಕು ಅದು ಸವಾಸ ಅಂತ. ಬಟ್ ಇಲ್ಲ, ನನ್ನ ಕೌಶಲ್ಯ ತೋರಿಸೇ ಬಿಡ್ತೀನಿ, ನನ್ನ ಶಕ್ತಿಯನ್ನು ಪರೀಕ್ಷೆಗೆ ಹಚ್ಚೇ ಬಿಡ್ತೀನಿ ಅಂತೇಳಿ ಹೇಳಿ ಅವನು ಭಾಳ ಕಷ್ಟಪಟ್ಟು ಆ ಹುಲಿಗೆ ಜೀವವನ್ನು ಬರೆಸ್ತಾನೆ. ಹುಲಿಗೆ ಜೀವ ಬರೆಸಿದ ನಂತರ ಹುಲಿ ಹಸ್ದಿರುತ್ತಲ್ಲ, ಅದು ಬಂದು ಇಲ್ಲಿರೋ 3 ಜನರನ್ನು ಹುಲಿ ಅಂತ ಗುರುತಿಸಿದವನನ್ನು, ಹುಲಿಯ ಆಕಾರವನ್ನು ನಿರ್ಮಿಸಿದವನನ್ನು ಮತ್ತು ಹುಲಿಗೆ ಜೀವ ತುಂಬಿದ 3 ಜನರನ್ನು ಹಸ್ದಿರುವ ಹುಲಿ ತಿಂದಾಕ್ಬಿಡತ್ತೆ. ಈ ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಕಲ್ತವನು ಮಾತ್ರ ಆಲ್ರೆಡಿ ಬೇರೆ ತನ್ನ ದಾರಿ ನೋಡಿಕೊಂಡು ಮುಂದೆ ಹೋಗಿರ್ತಾನೆ. ಈ ಕಥೆಯಲ್ಲಿ ಇರುವಂಥ ವಿವೇಕ ಏನು ಅಂತಂದರೆ, ನಮಗೆ ಎಂಥದೇ ಕೌಶಲ್ಯ ಇರ್ಬೋದು, ನಾವು ಯಾವುದೇ ರೀತಿಯಂಥ ಡಿಗ್ರಿಗಳನ್ನು ಪಡೆದಿರ್ಬೋದು, ಎಂತೆಂಥ ವಿದ್ಯೆಗಳನ್ನೇ ಪಡೆದಿರ್ಬೋದು, ಅದೆಲ್ಲ ಪಡೆದಿದ್ರೂ ಕೂಡ ಈ ವಿವೇಕ ಅನ್ನೋದು ಒಂದು ಇಲ್ಲ ಅಂತ ಅಂದ್ಬಿಟ್ರೆ ಕಲ್ತಿರುವಂಥ ಎಲ್ಲ ವಿದ್ಯೆಯೂ ವೇಸ್ಟ್. ಅವನು ಈ ಹುಲಿಯಾಗಿ ಜೀವ ಬರೆಸಿದ್ರೆ ಆ ಹುಲಿ ತಮ್ಮನ್ನೇ ತಿನ್ನಬಹುದು ಅನ್ನುವಂಥ ವಿವೇಕ ಈ ದೊಡ್ಡ ಸ್ಟ್ಯಾನ್ಫರ್ಡ್ ವಿದ್ಯಾಗಳಲ್ಲೋ ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲೋ ಕಲ್ತವ್ರ ಹತ್ರ, ಕಾನ್ವೆಂಟ್ಗಳೆಲ್ಲ ಕಲ್ತವ್ರ ಹತ್ರ ಇರಲಿಲ್ಲ. ಬಟ್ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇವನ ಹತ್ರ ಇತ್ತು ಅನ್ನುವಂಥದ್ದು ಭಾಳ ಮಾರ್ಮಿಕವಾದಂತಹ ತತ್ವ, ಈ ಕಥೆಯ ಒಂದು ನೀತಿ. ಹಂಗಂತೇಳಿ ಇದು ಎಲ್ಲ ಸ್ಕೂಲಿಗಳಿಗೂ ಸ್ಟ್ಯಾನ್ಫರ್ಡ್ಗೂ ಅನ್ನಿಸ್ತಾ ಇದು ಒಂದು ರೀತಿಯಾದಂಥ ಒಂದು ಮಾದರಿ ಕತೆ. ಭಾಳ ಮುಖ್ಯವಾಗಿ ಬೇಕಾಗಿದ್ದೇನು ಅಂತಂದರೆ, ನಮಗೆ ವಿದ್ಯೆಯ ಜೊತೆಗೆ ಕೌಶಲ್ಯದ ಜೊತೆಗೆ ಆ ವಿವೇಕ ಅನ್ನುವಂಥದ್ದು ಏನು ಬೇಕಲ್ಲ, ಕಾಮನ್ ಸೆನ್ಸ್ ಅನ್ನುವಂಥದ್ದು ಬೇಕಲ್ಲ, ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರ ಜೊತೆಗೆ ಜಾತಿ ಭೇದ ಭಾವ ಧರ್ಮಗಳನ್ನೆಲ್ಲ ಮೀರಿದಂತಹ, ಪಕ್ಷಗಳನ್ನೆಲ್ಲ ಮೀರಿದಂಥವರ ಜೊತೆಯಲ್ಲಿ ಸಹಜವಾಗಿ ಕೂಡಿ ಆಡಿ ಬೆಳೆದಂತಹ ವಿದ್ಯಾರ್ಥಿಗಳಲ್ಲಿರುವಂತಹ ವಿವೇಕ ಮತ್ತು ಕಾಮನ್ ಸೆನ್ಸ್ ಅನ್ನುವಂಥದ್ದು, ಸಾಮಾನ್ಯ ಜ್ಞಾನ ಅನ್ನುವಂಥದ್ದು ಭಾಳ ಅತ್ಯುತ್ತಮ ಮಟ್ಟದಲ್ಲಿರುತ್ತೆ. ಆ ರೀತಿಯ ಶಿಕ್ಷಣವನ್ನು ಕೊಡುವುದರಲ್ಲಿ ನಾವೆಲ್ಲ ಮುಂದಾಗಬೇಕು. ಅಮೃತ ಮಹೋತ್ಸವವನ್ನು ಆಚರಿಸಿದ ಈ ಶಾಲೆ ಅಂತಹ ಸಾವಿರಾರು ವಿದ್ಯಾರ್ಥಿಗಳನ್ನು ಇವತ್ತು ರೂಪಿಸಿದೆ. ಹಾಗಾಗಿ ಇವತ್ತು ಅವರು ಮಾಧ್ಯಮ ಕ್ಷೇತ್ರದಲ್ಲಿದ್ದಾರೆ, ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ, ಇಲ್ಲಿನ ಅನೇಕರು ಔದ್ಯಮಿಕ ಕ್ಷೇತ್ರದಲ್ಲಿದ್ದಾರೆ, ಈ ದೇಶದಲ್ಲಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ. ಇಂತಹ ಅದ್ಭುತ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿದಂತಹ ಈ ಶಾಲೆ ಅಮೃತ ಮಹೋತ್ಸವದಿಂದ ಇದು ಶತಮಾನೋತ್ಸವದ ಕಡೆಗೆ ಹೋಗಲಿ, ಶತಮಾನೋತ್ಸವಕ್ಕೆ ಹೋಗುವಾಗ ಕ್ಷೀಣಿಸದೆ ಇನ್ನಷ್ಟು ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ವೃದ್ಧಿಸಲಿ ಅನ್ನುವಂಥ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಮೃತ ಮಹೋತ್ಸವದಿಂದ ಶತಮಾನೋತ್ಸವದ ಕಡೆಗೆ ಸಾಗಬೇಕಿದ್ರೆ ಮತ್ತೆ ನೀವುಗಳೇ ಈ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಹಾಗಾಗಲಿ ಅಂತಲೂ ನಾವು ಬಯಸ್ತೇವೆ. ಅಂಥದ್ದೊಂದು ಸೌಭಾಗ್ಯ ನಮ್ಮದು ನಿಮ್ಮದು ಆಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯಾಗಿ ಇದೀಗ ಗುರುವಂದನ ಕಾರ್ಯಕ್ರಮದ ಕಡೆ ನಾವು ಸಾಗುತ್ತಾ ಇದ್ದೇವೆ. ನಾನು ಹೆಸರುಗಳನ್ನು ಉಲ್ಲೇಖ ಮಾಡಿದಂತೆ ದಯವಿಟ್ಟು ತಾವು ವೇದಿಕೆಗೆ ಬಂದು ಆಸೀನರಾಗಬೇಕು ಅನ್ನುವಂತಹ ನಂಬರ ಕೇಳಿಕೆಯೊಂದಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ಶಿಶುಪಾಲ ಹೆಗ್ಡೆಯವರು, ಶ್ರೀಮತಿ ಲಲಿತಾ, ಶ್ರೀಮತಿ ಜಾನಕಿ, ದಯವಿಟ್ಟು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಅವರನ್ನು ಗೌರವಪೂರ್ವಕ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ. ಶ್ರೀಮತಿ ಧರಣಮ್ಮ, ಶ್ರೀ ರಮೇಶ್ ಕಲ್ಮಾಡಿ, ಪ್ರೇಮಾವತಿ ಭಟ್, ಪದ್ಮಾವತಿ ಶೆಟ್ಟಿ, ರೆನಿಲ್ಡಾ, ಶ್ಯಾಮ್ ಭಟ್, ಗ್ರೇಟಾ ಡಿಮೆಲ್ಲೋ, ಶಿವಾನಂದ ಯಾತನೂರ, ಯಶೋಧರ ಸುವರ್ಣ, ಮೊಂತೆ ರಜಿನಾ ಡಿಮೆಲ್ಲೋ, ದಿನೇಶ್ ಪಿ ಕೆ ಉಸ್ಮಾನ್, ಎಚ್ ಧರಣಪ್ಪ ಪೂಜಾರಿ, ಕೃಷ್ಣವೇಣಿ ಹರಿದಾಸ್, ಶೋಭಾ ಜೈನ್, ಶ್ರೀಮಾಲಾ MK, ಕಾಂತಪ್ಪ ಮೂಲ್ಯ ಇವರ ಪರವಾಗಿ ಅವರ ಮಗ ದಿನೇಶ್ BK. ಬಂಧುಗಳೇ, 25-30 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ತಮ್ಮ ವಿದ್ಯಾರ್ಥಿಗಳು ಬೆಳೆದು ನಿಂತದ್ದನ್ನು ಕಂಡು ಸಂಭ್ರಮಿಸುವಂತಹ ಸುಂದರ ಮನಸ್ಸುಗಳಿಗೆ ಇದು ಗೌರವದ ಅಭಿವಂದನೆ. ಅಂತೆ ಇವರನ್ನು ಅಭಿನಂದಿಸುವುದಕ್ಕೆ ಕೃಷ್ಣಪ್ಪ B, ಸುರೇಶ್ ಹೇವಾ, ಡಿಕಯ್ಯ ಕಟ್ಟದ ಬೈಲು, ಪ್ರವೀಣ್ ದೇವಾಡಿಗ, ಸತೀಶ್ B, ಪದ್ಮನಾಭ ಕುಲಾಲ್, ರತ್ನಾಕರ ಶೆಟ್ಟಿ, ನಿತಿನ್, ರಮಾನಾಥ ಶೆಟ್ಟಿ, ಸವಿತಾ, ಸಂದೀಪ್ ದೇವಾಡಿಗ, ಪ್ರತೀಕಾ ಜೈನ್, ಪ್ರತೀಕ್ಷಾ, ಅಶ್ವಿನ್ BK, ಪ್ರವೀಣ್ ಲಾಂತ್ಯಾರು, ರವೀಂದ್ರ B ಅಮೀನ್, ಅನಂತರಾಮ ಹೊಳ್ಳ, ಹರೀಶ್ ರೈ ಇವರೆಲ್ಲರೂ ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ,
ಬಲ್ಲವರು ಗುರುವಿನ ಬಗೆಗೆ ಮಾತನಾಡುತ್ತಾ, ಗುರು ಅನ್ನುವಂತಹ 2 ಅಕ್ಷರಗಳಲ್ಲಿ ಗು ಅಕ್ಷರ ಅಂಧಕಾರವನ್ನು ಸೂಚಿಸಿದರೆ ಋಕಾರ ಅದರ ನಿರೋಧಕವನ್ನು ಗುರುತಿಸ್ತದೆ ಅಂತ ಗುರು ಶಬ್ದದ ವ್ಯಾಖ್ಯಾನವನ್ನು ಮಾಡಿದರು. ಅಜ್ಞಾನವನ್ನು ನಿವಾರಿಸುವುದರ ಮೂಲಕ ಬದುಕಿನ ದಾರಿಗೆ ಬೆಳಕಾಗಿರುವ ಹಿರಿಯ ಚೇತನಗಳನ್ನು ಅಭಿನಂದಿಸುವಂಥ ಹೊತ್ತು ದಯವಿಟ್ಟು ಈಗಾಗಲೇ ಉಲ್ಲೇಖ ಮಾಡಿದಂತೆ ವಿದ್ಯಾರ್ಥಿಗಳು ಬಂದು ಗುರುವಂದನೆಯನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಿಶುಪಾಲ ಹೆಗಡೆಯವರನ್ನು ಕೃಷ್ಣಪ್ಪ ಬಿ ಅವರು, ಶ್ರೀಮತಿ ಲಲಿತಾ ಅವರಿಗೆ ಸುರೇಶ್ ಹೇವಾ, ಶ್ರೀಮತಿ ಜಾನಕಿಯವರನ್ನು ಅಭಿನಂದಿಸ್ತಾರೆ ಡಿಕಯ್ಯ ಕಟ್ಟದ ಬೈಲು. ಶ್ರೀಮತಿ ಧರಣಮ್ಮ ಅವರನ್ನು ಅಭಿನಂದಿಸುವುದಕ್ಕೆ ಪ್ರವೀಣ್ ದೇವಾಡಿಗ ಜೊತೆಯಾಗಬೇಕು. ಶ್ರೀ ರಮೇಶ್ ಕಲ್ಮಾಡಿ ಅವರಿಗೆ ಸತೀಶ್ ಬಿ ಇವರಿಂದ, ಪ್ರೇಮಾವತಿ ಭಟ್ ಅವರಿಗೆ ಪದ್ಮನಾಭ ಕುಲಾಲ್ ಇವರಿಂದ, ಪದ್ಮಾವತಿ ಶೆಟ್ಟಿ ಅವರಿಗೆ ರತ್ನಾಕರ ಶೆಟ್ಟಿ ಅವರಿಂದ, ರೆನಿಲ್ಡಾ ಅವರಿಗೆ ರೋಹಿತ್ ಆಚಾರ್ಯ ಇವರಿಂದ, ಶ್ಯಾಮ ಭಟ್ ಅವರಿಗೆ ರಮಹಾನಾಥ ಶೆಟ್ಟಿ ಅವರಿಂದ, ಗ್ರೇಟಾ ಡಿಮೆಲ್ಲೋ ಅವರಿಗೆ ಸಂದೀಪ್ ದೇವಾಡಿಗ ಅವರಿಂದ, ಶಿವಾನಂದ ಯಾತನೂರ್ ಅವರಿಗೆ ಜಗದೀಶರಿಂದ, ಯಶೋಧ್ ಸುವರ್ಣ ಇವರಿಗೆ ಪ್ರತೀಕ್ ಜೈನ್ ಇವರಿಂದ, ಮೋಂತಿ ರಜಿನಾ ಡಿಮೆಲ್ಲೋ ಅವರಿಗೆ ಪ್ರತೀಕ್ಷಾ ಅವರಿಂದ, ದಿನೇಶ್ ಬಿ ಕೆ ಅವರಿಗೆ ಅಶ್ವಿನಿ ಬಿ ಕೆ, ಎಚ್ ಧರಣಪ್ಪ ಪೂಜಾರಿ ಅವರಿಗೆ ಪ್ರವೀಣ್ ಲಾಂತ್ಯಾರು, ಗುರುವೇ ನಾನು 1-0, 0ಗೆ ಎಲ್ಲಿ ಬೆಲೆ ಇದೆ? 0 ಹಿಂದೆ ಇದ್ದರಂಕೆ 0ಗಾಗ ಬೆಲೆ ಇದೆ ಅಂತ ಒಂದು ಸುಂದರವಾದ ಹಾಡಿದೆ. ಅದನ್ನು ಕೇಳಿಕೊಳ್ತಾ ಈ ಗುರುವಂದನ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. 0ಗೆಲ್ಲಿ ಬೆಲೆ ಇದೆ ಗುರುವೇ ನಾನು 1-0, 0ಗೆಲ್ಲಿ ಬೆಲೆ ಇದೆ. 0 ಹಿಂದೆ ಇದ್ದರಂಕಿ 0ಗಾಗ ಬೆಲೆ ಇದೆ. 0 ಹಿಂದೆ ಇದ್ದರಂಕಿ 0ಗಾಗ ಬೆಲೆ ಇದೆ. 0ಗಾಗ ಬೆಲೆ ಇದೆ ಗುರುವೇ ನಾನು 1-0, 0ಗೆಲ್ಲಿ ಬೆಲೆ ಇದೆ ಗುರುವೇ ನಾನು 1-0, 0ಗೆಲ್ಲಿ ಬೆಲೆ ಇದೆ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. 0ಯಾದ ನನ್ನ ಬಾಳ್ಗೆ ಬೆಳಕ ತಂದು ತುಂಬಿರಿ. 0ಯಾದ ನನ್ನ ಬಾಳ್ಗೆ ಬೆಳಕ ತಂದು ತುಂಬಿರಿ. ಗುರುವೇ ನಾನು 1-0, 0ಗೆಲ್ಲಿ ಬೆಲೆ ಇದೆ ಗುರುವೇ ನಾನು 1-0, 0ಗೆಲ್ಲಿ ಬೆಲೆ ಇದೆ. ನಿಮ್ಮ ನಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು. ನಿಮ್ಮ ನಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು. ಅಲ್ಪ ಬುದ್ಧಿ ಅತಿಯಾಸೆ ಅಹಂಕಾರ ಭರಿತವು. ಅಲ್ಪ ಬುದ್ಧಿ ಅತಿಯಾಸೆ
ಅಹಂಕಾರ ಭರಿತವು ಗುರುವೆ ನಾನು 1 0 0ಗೆಲ್ಲಿ ಬೆಲೆಯಿದೆ ಗುರುವೆ ನಾನು 1 0 0ಗೆಲ್ಲಿ ಬೆಲೆಯಿದೆ ಅಂಕಿ ಇದ್ದರೇನೆ ತಾನೆ ಬೆಲೆಯುವುದು 0ಗೆ ಅಂಕಿ ಇದ್ದರೇನೆ ತಾನೆ ಬೆಲೆಯುವುದು 0ಗೆ ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ ಗುರುವೆ ನಾನು 1 0 0ಗೆಲ್ಲಿ ಬೆಲೆಯಿದೆ ಗುರುವೆ ನಾನು ಬಂಧುಗಳೇ, ಗುರುಗಳನ್ನು ದೇವರು ಅಂತ ಗೌರವಿಸಿದ ಪರಂಪರೆ ನಮ್ಮದು. ಆದ್ದರಿಂದಲೇ ಅವರಿಗೆ ಸಮ್ಮಾನವನ್ನು ನೆರವೇರಿಸಿ ಮಂಗಲ ದ್ರವ್ಯಗಳನ್ನಿತ್ತು ನೀರಾಜನ ಬೆಳಗುವಂತ ಹೊತ್ತಿದು. ನಮ್ಮ ಬದುಕಿಗೆ ಬೆಳಕಾದವರಿಗೆ ಇದು ಬೆಳಕಿನ ನೀರಾಜನ. ಇದೀಗ ಅದ್ದೂರಿಯ ಚೆಂಡೆ ವಾದನದೊಂದಿಗೆ ಅವರಿಗೆ ಆರತಿಯನ್ನು ಬೆಳಕೊಡುವಂತೆ. ಸ್ನೇಹಿತರೆ, ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಮಾತಿದೆ, ದೊಡ್ಡ ಮನಸ್ಸುಳ್ಳವರ ಸಹವಾಸ ಮಾಡಿದ್ರೆ ನಾವು ದೊಡ್ಡವರಾಗುತ್ತೇವೆ ಅಂತ. ಹಾಗಾಗಿ ಈ ವೇದಿಕೆಯಲ್ಲಿ ನಿಂತ ವಿದ್ಯಾರ್ಥಿಗಳು ಈ ಊರಿನಲ್ಲಿ ದೊಡ್ಡವರು ಅಂತ ಕಾಣಿಸಿಕೊಂಡ್ರೆ ಅದಕ್ಕೆ ಕಾರಣ ಮುಂದೆ ಕುಳಿತ ದೊಡ್ಡವರ ಸಹವಾಸ ಮತ್ತು ಅವರ ಮಾರ್ಗದರ್ಶನ ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕಲ್ಲ. ಅದ್ದೂರಿಯ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಗೌರವ ಹೇಳೋಣ. ಸನ್ಮಾನ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಶಿಕ್ಷಕರ ಹಿಂಭಾಗದಲ್ಲಿ ನಿಂತು ಒಂದು ಫೋಟೋಗೆ ಪೋಸ್ ಕೊಡಬೇಕು. ಪ್ರತ್ಯೇಕವಾಗಿ ಎಲ್ಲರೂ ನಮಸ್ಕಾರ ಮಾಡುವುದಕ್ಕೆ ಬರುವ ಅವಕಾಶ ಇಲ್ಲಿಲ್ಲ ಅನ್ನೋದನ್ನು ಅತ್ಯಂತ ವಿನಯದಿಂದ ತಮ್ಮ ಮುಂದೆ ಹೇಳಿಕೊಳ್ತಾ ಇದ್ದೇನೆ. ಮನಪೂರ್ವಕ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿ ಉಳಿದಂತೆ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಫೋಟೋವನ್ನು ಸಹಕರಿಸುವಂತೆ ತಮ್ಮಲ್ಲಿ ಪ್ರೀತಿಯ ಕೇಳಿಕೆ. ಆ ಬಳಿಕ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಎಡಭಾಗದ ಮೆಟ್ಟಿಲಲ್ಲಿ ಕೆಳಗಿಳಿಯಬೇಕು. ವೇದಿಕೆಯಲ್ಲಿರುವ ಗಣ್ಯರು ಒಂದು ಫೋಟೋಗಾಗಿ ಮುಂದೆ ಬರುತ್ತಾರೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಿ. ಸನ್ಮಾನ ಮಾಡಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ವೇದಿಕೆಯಿಂದ ಕೆಳಗಿಳಿಯುವಂತೆ ವಿನಂತಿ ಮಾಡುತ್ತಾ ವೇದಿಕೆಯ ಸಮಾರಂಭದ ಗಣ್ಯರು ಫೋಟೋಗಾಗಿ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಬಂಧುಗಳೇ, ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತೇನೆ, ಇವತ್ತು ರವಿ ಹೆಗಡೆಯವರು, ಸುಚೇಂದ್ರ ಪ್ರಸಾದ್ ಅವರು, ಜೋಗಿಯವರು ಇಲ್ಲಿ ಬಂದರಲ್ಲ. ಅವರು ಯಾಕೆ ಬಂದರು ಅಂದರೆ ಅವರನ್ನು ಕರೆಯುವ ಸಾಮರ್ಥ್ಯವನ್ನು ಈ ಶಿಕ್ಷಕರು ಅವರ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಅವರಿಗೆಲ್ಲ ಅಭಿನಂದನೆ ಹೇಳೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಗಣ್ಯರು ತಮ್ಮ ಆಸೀನರಾಗುವಂತೆ ಕೇಳಿಕೊಳ್ಳುತ್ತಾ ಇದೀಗ 2ನೇ ಹಂತದ ಗುರುವಂದನಾ ಕಾರ್ಯಕ್ರಮಕ್ಕೆ ನಾನು ಹೆಸರನ್ನು ಉಲ್ಲೇಖ ಮಾಡುತ್ತೇನೆ. ದಯವಿಟ್ಟು ತಾವೆಲ್ಲರೂ ಸಿದ್ಧರಾಗಿರಬೇಕು ಅನ್ನುವಂಥದ್ದು ಪ್ರೀತಿಯ ಕೇಳಿಕೆ. ಶಿಕ್ಷಕರು ಜ್ಯೋತಿಯವರು, ಅವರ ಅಭಿನಂದನೆಗಾಗಿ ಪುರಂದರ ಪೇರಾಜೆ ತಾವು ಸಿದ್ಧರಾಗಬೇಕು. ನಿಮ್ಮ ಗುರುಗಳ ಪಕ್ಕದಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಗುರುಗಳನ್ನು ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ವೇಗವಾಗಿ ನಡೆಸೋದಕ್ಕೆ ಅನುಕೂಲ ಆಗ್ತದೆ. ವೀಣಾ ಅವರಿಗೆ ಜಗದೀಶ್ PN ಅವರಿಂದ ಅಭಿನಂದನೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ.
ಸೇವಂತಿ ಅವರಿಗೆ ಅಶ್ರಫ್ ಬಳಂಜ ಅವರಿಂದ ಅಭಿನಂದನೆ. ನಿರಂಜನ್ ಅವರಿಗೆ ಯತೀಶ್ ದೇವಾಡಿಗರಿಂದ ಗೌರವಾರ್ಪಣೆ. ನೇಮಮ್ಮ ಅವರಿಗೆ ಮಮತಾ ಅವರಿಂದ ಗೌರವಾರ್ಪಣೆ. ಸಿಸಿಲಿಯಾ ಅವರಿಗೆ ಲವಿಟಾ ಅವರಿಂದ ಅಭಿನಂದನೆ. ಮೋಹಿನಿ ಅವರಿಗೆ ಕೃತಿ ಅವರಿಂದ ಅಭಿನಂದನೆ. ಲೀನಾ ಸೆರಾವೋ ಅವರನ್ನು ಮನೀಶ್ ಆಚಾರ್ಯ ಅಭಿವಂದಿಸ್ತಾರೆ. ಪ್ರತಿಮಾ ನಾಯಕ್ ಅವರಿಗೆ ಶೋಭಾ. ಚಂದ್ರಶೇಖರ್ ಅವರಿಗೆ ಅಕ್ಷತಾ. ರಾಮಕೃಷ್ಣ ಅವರಿಗೆ ಪಾವನ. ಸತ್ಯವತಿ ಅವರಿಗೆ ಪ್ರಿಯದರ್ಶಿನಿ. ರೂಪಾ ಸಿ ಅವರಿಗೆ ಮನೀಷಾ. ಪ್ರಸಾದಿನಿ ಅವರಿಗೆ ಶರಣ್ಯ. ಹೇಮಲತಾ ಅವರಿಗೆ ಅಶೋಕ. ಜಗದೀಶ್ ಅವರಿಗೆ ಜಗದೀಶ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನಿರಂಜನ್ ಅವರಿಗೆ ಅಶ್ವಥ್ ಹೆಗಡೆಯವರು ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ನೀವು ಅಭಿವಂದನೆ ಸಲ್ಲಿಸುವ ಗುರುಗಳನ್ನು ಕರೆಕೊಂಡು ಬಂದು ಅವರನ್ನು ಆಸನದಲ್ಲಿ ಕುಳ್ಳಿರಿಸಿ ಈ ಅಭಿವಂದನಾ ಕಾರ್ಯಕ್ರಮಕ್ಕೆ ಸಿದ್ಧರಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾರು ಬರ್ತಾರಲ್ಲ ಬಂದ ತಕ್ಷಣ ಅವರಿಗೆ ಕೊಡಿ, ಆಯ್ತಾ? ಕೂತ ತಕ್ಷಣ ಅಲ್ಲಿ ಹೋಗಿ ನಿಲ್ಲಿ, ತಡ ಮಾಡೋದು ಬೇಡ. ಕೊಡಿ, ಮುಂದುವರಿ. ಶಿಕ್ಷಕರು ವೇದಿಕೆಯಲ್ಲಿ ಕುಳಿತ ತಕ್ಷಣ ಅವರನ್ನು ಅಭಿನಂದಿಸುವವರು ಬಂದು ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅನ್ನೋದು ಪ್ರೀತಿಯ ಕೇಳಿಕೆ. ನಾವು ಸಮಯದ ಜೊತೆ ವೇಗವಾಗಿ ಹೆಜ್ಜೆ ಹಾಕಬೇಕಾಗುತ್ತದೆ. ಹಾಗಾಗಿ ವಿಳಂಬ ಮಾಡದೆ ದಯವಿಟ್ಟು ಶಿಷ್ಯರು ಬಂದು ಅಭಿನಂದನೆಯನ್ನು ಸಲ್ಲಿಸಿ. ಬಂಧುಗಳೇ, ಗೌರವಿನ ಮಹತ್ವ ಏನು ಅನ್ನುವುದನ್ನು ಈ ನೆಲದಲ್ಲಿ ನಮಗೆ ಮತ್ತೆ ಮತ್ತೆ ತಿಳಿಯಪಡಿಸ್ತಾ ಬಂದದ್ದು ಯಕ್ಷಗಾನ. ಭೀಷ್ಮ ವಿಜಯದ ಕಥೆಯನ್ನು ಕೇಳಿದರೆ ಕಾರಣಾಂತರದಿಂದ ಯುದ್ಧ ಸನ್ನದ್ಧರಾದ ಗುರು ಶಿಷ್ಯರಲ್ಲಿ ಶಿಷ್ಯ ಭೀಷ್ಮ ಪರಶುರಾಮರಿಗೆ ಹೇಳ್ತಾರೆ, ಗುರುಗಳೇ, ನಿಮ್ಮ ಆಣತಿಯಂತೆ ಯುದ್ಧ ಮಾಡುವುದಾದರೆ ಸರಿ, ಆದರೆ ನನಗೆ ಗೆಲುವಾಗುವಂತೆ ಹರಸಬೇಕು ಅಂತ ಬಿಲ್ಲು ಬಾಣಗಳನ್ನು ಗುರುವಿನ ಪದತಲದಲ್ಲಿಟ್ಟು ನಮಸ್ಕಾರ ಮಾಡಿದರಂತೆ. ಬದುಕಿನ ಸೋಲು ಗೆಲುವು ಎಲ್ಲವೂ ಗುರುಕಾರುಣ್ಯದಿಂದ ಸಾಧ್ಯವಾಗುತ್ತದೆ ಅನ್ನುವಂತಹ ಆಶಯದ ಅನೇಕ ಸಂಗತಿಗಳು ನಮ್ಮ ಮುಂದೆ ತೆರೆದುಕೊಂಡಿವೆ. ಈಗಾಗಲೇ ಉಲ್ಲೇಖಿಸಿರುವಂತೆ ವಿದ್ಯಾರ್ಥಿಗಳು ಗುರುವಂದನೆ ನೆರವೇರಿಸ್ತಾರೆ. ಚೆಂಡೆಯ ಸದ್ದು ಮೊಳಗುತ್ತದೆ. ಬಂಧುಗಳೇ, ಗುರುಗಳಲ್ಲಿ 3 ವಿಧದ ಗುರುಗಳಿರ್ತಾರಂತೆ. ಒಬ್ಬರು ಶಿಷ್ಯ ವಿತ್ತಾಪಹಾರಕರು, ಇನ್ನೊಬ್ಬರು ಶಿಷ್ಯ ಚಿತ್ತಾಪಹಾರಕರು, ಇನ್ನೊಬ್ಬರು ಶಿಷ್ಯ ಚಿತ್ತಾಪಹಾರಕರು. ಏನಾದರೇನಂತೆ ತನ್ನ ಆರ್ಥಿಕ ವ್ಯವಸ್ಥೆ ಸರಿಯಾಗಿದ್ದರೆ ಸಾಕು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳಿಂದ ಆರ್ಥಿಕ ಸಂಪತ್ತನ್ನೇ ನಿರೀಕ್ಷೆ ಮಾಡುವಂಥವರು ಶಿಷ್ಯ ವಿತ್ತಾಪಹಾರಕರಂತೆ. ಏನಾದರೂ ಸರಿಯೇ, ಶಿಷ್ಯ ಬೆಳೀಲಿ ಬೆಳೆಯದೇ ಇರಲಿ, ನಾನಂತೂ ಒಳ್ಳೆಯ ಶಿಕ್ಷಕ ಅಂತ ಅನ್ನಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಶಿಷ್ಯರನ್ನು ಸಂತೋಷಪಡಿಸಬಲ್ಲ ಉದ್ದೇಶ ಹೊಂದಿರುವ ಶಿಕ್ಷಕರನ್ನು ಶಿಷ್ಯ ಚಿತ್ತಾಪಹಾರಕರು ಅಂತ ಕರೆದರಂತೆ. ಆದರೆ ತನ್ನ ಬಳಿ ಬಂದಂತಹ ವಿದ್ಯಾರ್ಥಿಯ ಬದುಕಿನ
ಎಲ್ಲ ಅಜ್ಞಾನವನ್ನು ತೊಡೆದು ಹಾಕಿ ಆತ ಜ್ಞಾನಿಯಾಗಬೇಕು, ಈ ನೆಲದ ಸಂಪತ್ತಾಗಬೇಕು ಅಂತ ಬಯಸಿದ ಗುರುಗಳು ಶಿಷ್ಯ ಚಿತ್ ತಾಪಹಾರಕರಾಗುತ್ತಾರಂತೆ. ಬಹುಶಃ ಇವತ್ತಿನ ಈ ವೇದಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿ ಈ ಸಮಾಜದಲ್ಲಿ ಮಾನಿತರಾಗುವಂತಹ ಶಿಷ್ಯ ಸಂಕುಲವನ್ನು ನೀವು ಕಾಣುವುದಾದರೆ ಅದಕ್ಕೆ ಕಾರಣ ಶಿಷ್ಯ ಚಿತ್ ತಾಪಹಾರಕರಾದ ಗುರುಗಳು ಮುಂಭಾಗದಲ್ಲಿದ್ದು ಮಾರ್ಗದರ್ಶನವನ್ನು ಮಾಡಿದ್ದು. ಆ ಕಾರಣಕ್ಕೆ ನಮ್ಮ ನಿಮ್ಮೆಲ್ಲರ ಚಪ್ಪಾಳೆಯ ಸದ್ದು ಮೊಳಗಬೇಕಲ್ಲ. ದೇವರು ಕೊಟ್ಟ ಎರಡು ಕೈಗಳು ಅದ್ದೂರಿಯ ಚಪ್ಪಾಳೆಯೊಂದಿಗೆ ಸಾರ್ಥಕತೆಯನ್ನು ಹೊಂದಲಿ ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಗುರುವಂದನದ 2ನೇ ಹಂತದ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಾ ಇದೆ. ಮಂಗಲ ದ್ರವ್ಯಗಳನ್ನಿತ್ತು ಪನ್ನೀರು ಚಿಮುಕಿಸಿ ಕೈ ಮುಗಿದು ಅವರಿಗೆ ಅಭಿವಂದನೆಯನ್ನು ಸಲ್ಲಿಸಿದ್ದೇವೆ. ಇದೀಗ ವಿದ್ಯಾರ್ಥಿಗಳು ಫೋಟೋಗಾಗಿ ನಮ್ಮೊಂದಿಗೆ ಜೊತೆಯಾಗುತ್ತಾರೆ. ಮಂಗಲ ವಾದ್ಯದ ಜೊತೆಗೆ ಚೆಂಡೆಯೂ ಮೊಳಗಲಿಯಂತೆ. ಸ್ನೇಹಿತರೆ, ಧಾರ್ಮಿಕ ಆಚರಣೆಗಳ ಬಗ್ಗೆ ಬಲವಾದಂತಹ ನಂಬಿಕೆಯನ್ನಿಟ್ಟುಕೊಂಡು ಸಾಗಿ ಬಂದ ನೆಲೆ ಇದು. ಆ ಕಾರಣಕ್ಕೆ ಹಣೆಯಲ್ಲಿಟ್ಟಂತಹ ಕುಂಕುಮ ಅರ್ಥಾತ್ ಸಿಂಧೂರದಲ್ಲಿ ಸರ್ವೇಶ್ವರಿಯ ಸಾನ್ನಿಧ್ಯ ಇದೆ ಅಂತ ನಂಬಿದ ಮಕ್ಕಳು ಅವರ ಹಣೆಗೆ ಸಿಂಧೂರವನ್ನಿಟ್ಟು ಅಭಿವಂದಿಸಿದ್ದಾರೆ. ಸ್ವೀಕರಿಸಿದ ಎಲ್ಲ ಹಿರಿಯರಿಗೆ ಪೂರ್ಣಾರೋಗ್ಯ ಪೂರ್ಣಾಯುಷ್ಯ ಸಂಪ್ರಾಪ್ತವಾಗಲಿ ಅಂತ ಪ್ರಾರ್ಥಿಸೋಣ. ವಿದ್ಯಾರ್ಥಿಗಳೆಲ್ಲ ವೇದಿಕೆಯಿಂದ ಕೆಳಗಿಳಿದು ಸಹಕರಿಸಬೇಕು. ವೇದಿಕೆಯ ಗಣ್ಯರು ಒಂದು ಫೋಟೋಗಾಗಿ ನಮ್ಮೊಂದಿಗೆ ಸಹಕರಿಸಬೇಕು ಅನ್ನುವಂತಹ ನಂಬರ ಕೇಳಿಕೆ ಇದೆ. ಅಂತೆಯೇ ಇದೀಗ ಮುಂದಿನ ಹಂತದ ಅಭಿವಂದನೆ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇರುವ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಮತ್ತು ಪ್ರಸ್ತುತ ಅತಿಥಿ ಮತ್ತು ಗೌರವ ಹಾಗೂ ಜ್ಞಾನದೀಪ ಶಿಕ್ಷಕರ ಅಭಿನಂದನೆ. ಹೆಸರು ಉಲ್ಲೇಖ ಮಾಡಿದಂತೆ ಶಿಕ್ಷಕರೆಲ್ಲ ವೇದಿಕೆಯ ಬಳಿ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅನ್ನುವಂತಹ ಪ್ರೀತಿಯ ಪ್ರಾರ್ಥನೆ ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಶ್ರೀ ರಂಗಸ್ವಾಮಿ CR ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು, ಇವರನ್ನು ಅಭಿವಂದಿಸುವುದಕ್ಕೆ ಆದ್ಯ ಎ ಗುರುಗಳ ಜೊತೆಗಿರಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀ ಕಿರಣ್ ಕುಮಾರ್ KS ಸಹ ಶಿಕ್ಷಕರು ಸಿಂಚನ ಅವರ ಜೊತೆಗಿರಬೇಕು. ಶ್ರೀ ಮಲ್ಲಿಕಾರ್ಜುನ R ಸಹ ಶಿಕ್ಷಕರು, ಅವರ ಜೊತೆ ಅನುಶ್ರೀ ಬಂದು ಗುರುವಂದನೆ ನೆರವೇರಿಸಬೇಕು. ಶ್ರೀಮತಿ ಶೀನಾ ರಿಮಾಕರಾಸ್ತ ಸಹ ಶಿಕ್ಷಕರು, ಅವರಿಗೆ ಸ್ವಸ್ತಿಕ್ ಅವರು ಅಭಿವಂದನೆಯನ್ನು ಸಲ್ಲಿಸುವುದಕ್ಕೆ ಜೊತೆಯಾಗಬೇಕು. ಪ್ರೌಢಶಾಲಾ ಶಿಕ್ಷಕರು ಶ್ರೀಮತಿ ಸುಲೋಚನಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಅವರನ್ನು ಅಭಿನಂದಿಸುವುದಕ್ಕೆ ಜೊವಿಟಾ ಅವರು ಜೊತೆಯಾಗಿರುವಂತೆ ವಿನಂತಿ. ಶ್ರೀಮತಿ ಶಾರದಾ ಮರಾಠೆ ಅವರಿಗೆ ವರ್ಷ, ಶ್ರೀಮತಿ ಜಯಲಕ್ಷ್ಮಿ K ಅವರಿಗೆ ಯಜ್ಞ, ಶ್ರೀಮತಿ ಸುಕನ್ಯಾ ಅವರಿಗೆ ಸಂತೋಷ್ B, ಶ್ರೀಮತಿ ವೀಣಾ ಅವರಿಗೆ ನಿತಿನ್, ಶ್ರೀ ಗಣೇಶ್ ಅವರಿಗೆ ಸಚಿನ್ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಹೆಸರು ಉಲ್ಲೇಖಿಸಿರುವ ಶಿಕ್ಷಕರು ತಾವು ದಯವಿಟ್ಟು ವೇದಿಕೆಯ ಕಡೆ ಸಾಗಿ ಬರುವಂತೆ ಪ್ರಾರ್ಥನೆ ಇದೆ. ನಿಶ್ಮಿತಾ BP ಅವರಿಗೆ ರಾಶಿ ಅವರು ಅಭಿನಂದನೆಯನ್ನು ಸಲ್ಲಿಸಬೇಕು. ಹೇಮಲತಾ ಅವರಿಗೆ ಸಾನ್ನಿಧ್ಯ ಅವರು, ಕೀರ್ತಿ ಅವರಿಗೆ ಸುಪ್ರೀತ್, ಸುಜಾತಾ ಅವರಿಗೆ ರಕ್ಷಿತಾ, ಪ್ರತೀಕ್ಷಾ ಅವರಿಗೆ ಅನ್ವಿ, ಲತಾ BM ಅವರಿಗೆ ಅಚಿಂತ್ಯ ಗೌರವದ ಅಭಿವಂದನೆಯನ್ನು ಸಲ್ಲಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ತಮ್ಮ ಗುರುಗಳ ಸಮೀಪಕ್ಕೆ ಬಂದು ಈ ಗುರುವಂದನೆಯನ್ನು ನೆರವೇರಿಸಿಕೊಡುವಂತೆ ವಿನಂತಿ ಮಾಡಿಕೊಳ್ತಾ ಇದೆ. ಸ್ನೇಹಿತರೆ, ಹಸಿದ ಹೊಟ್ಟೆಗೆ ಅನ್ನ ಕೊಡುವುದು ಒಂದು ರೀತಿಯ ಸೇವೆಯಾದರೆ ಜ್ಞಾನದ ಹಸಿವುಳ್ಳವನಿಗೆ ಅಕ್ಷರಾನ್ನವನ್ನು ಉಣಬಡಿಸುವುದು ಮತ್ತೊಂದು ಪುಣ್ಯ ಕಾಯಕ. ಬಲ್ಲವರು ಆಡುತ್ತಾರೆ, ಅನ್ನದಾನವೇ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ವಿದ್ಯಾದಾನ. ಯಾಕೆ ಅಂದರೆ ಅನ್ನದಿಂದ ಹೊಟ್ಟೆ ತುಂಬಿದರೆ ಕ್ಷಣ ಹೊತ್ತಿನಲ್ಲಿ ಮತ್ತೆ ಹಸಿವಾಗಬಹುದು. ಆದರೆ ವಿದ್ಯಾದಾನವನ್ನು ಮಾಡಿದರೆ
ಜೀವನ ಪೂರ್ತಿ ಅದರಿಂದ ಆತ ಸಂಭ್ರಮಿಸಬಲ್ಲನಂತೆ. ಹಾಗಾಗಿ ತಾವು ಸಂಪಾದಿಸಿದ ಸದ್ವಿದ್ಯೆಯನ್ನು ತಮ್ಮ ಬಳಿ ಬಂದ ಶಿಷ್ಯರಿಗೆ ಧಾರೆ ಎರೆದು ಅವರ ಬದುಕಿನ ಸಾರ್ಥಕ ಕ್ಷಣಗಳಿಗೆ ಕಾರಣೀಭೂತರಾದ ಗುರುಗಳನ್ನು ಅಭಿವಂದಿಸುವ ಹೊತ್ತಿದು ಎಲ್ಲರಿಗೂ ಶುಭವಾಗಲಿ. ಸ್ನೇಹಿತರೆ, ನಾವು ನೆನಪು ಮಾಡಿಕೊಳ್ಳಬೇಕು, ಗುರುವಿನ ಸಾಮರ್ಥ್ಯ ಎಂಥದ್ದು ಅಂತಂದರೆ ಭಗವಂತನ ಅವತಾರಗಳನ್ನು ಒಪ್ಪಿದವರು ನಾವು. ಆ ಕಾರಣಕ್ಕೆ ಭಗವಂತನೇ ರಾಮನಾಗಿ ಈ ಧರೆಗಿಳಿದಾಗ ಅವನಿಗೆ ವಸಿಷ್ಠ ವಿಶ್ವಾಮಿತ್ರಾದಿಗಳು ಗುರುಗಳಾದರು. ಭಗವಂತನೇ ಕೃಷ್ಣನಾಗಿ ಅವತಾರವೆತ್ತಿದಾಗ ಸಾಂದೀಪನಿಯವರಿಗೆ ಗುರುಗಳಾದರು. ಹಾಗಾದರೆ ಭಗವಂತನೇ ಅವತರಿಸಿದಾಗಲೂ ಗುರುಗಳ ಮಾರ್ಗದರ್ಶನದ ಮೂಲಕ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವುದಾದರೆ ಮನುಷ್ಯರಾದ ನಮಗೆ ಗುರು ದಾರಿ ತೋರದೆ ಸಾಗುವುದಕ್ಕೆ ದಿಕ್ಕಿರಲಿದೆ. ಹಾಗಾಗಿಯೇ ನಮ್ಮ ಬದುಕಿಗೆ ದಿಕ್ಕು ತೋರಿದ ಇವರಿಗೆಲ್ಲ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲ ಕೃತಾರ್ಥರಾಗುತ್ತಾ ಇದ್ದೇವೆ. ಮತ್ತೊಮ್ಮೆ ನೆನಪಿಸಬೇಕಾಯ್ತಾ, ದೇವರು 2 ಕೈ ಕೊಟ್ಟಿದ್ದಾನಲ್ಲ, ಚಪ್ಪಾಳೆಯಾಗಲಿ. ಉಳಿದಂತೆ ಮಂಗಲ ದ್ರವ್ಯ ಸಮರ್ಪಣೆಯೊಂದಿಗೆ ನೀರಾಜನ, ವಾದ್ಯಘೋಷ ಮತ್ತು ಚೆಂಡೆಯ ನಾದದೊಂದಿಗೆ ಸ್ನೇಹಿತರೆ, ನಾವೆಲ್ಲರಿಗೂ ಚಪ್ಪಾಳೆ ಕೊಡುತ್ತೇವೆ. ಆದರೆ ಇಲ್ಲಿಯ ಮಾತುಗಳು, ಇಲ್ಲಿಂದ ಕೇಳಿಬರುವ ಸಂಗೀತ ನಿಮಗೆ ಸುಶ್ರಾವ್ಯವಾಗಿ ಕೇಳಿ ಬರಬೇಕಾದ್ರೆ ಅಲ್ಲೆಲ್ಲೋ ಧ್ವನಿವರ್ಧಕದವರು ಮರೆಯಲು ಕೂತು ಕೆಲಸ ಮಾಡುತ್ತಾರಲ್ಲ, ಇಂತಹ ಒಳ್ಳೆಯ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದ ಅವರಿಗೊಂದು ಚಪ್ಪಾಳೆ ಕೊಡಬೇಕು. ಈ ಕಾರ್ಯಕ್ರಮ ಕಳೆಗಟ್ಟುವುದು ಮಂಗಲವಾದ್ಯದ ಕಾರಣದಿಂದ. ಚೆಂಡೆಯ ವೃಂದದವರು ವೈಭವದ ಮೆರವಣಿಗೆಗೆ, ಅತಿಥಿಗಳ ಸ್ವಾಗತಕ್ಕೆ, ಸಮ್ಮಾನಕ್ಕೆ ಜೊತೆಯಾಗಿದ್ದಾರೆ. ಅವರಿಗೊಂದು ಚಪ್ಪಾಳೆಯ ಅಭಿನಂದನೆಯನ್ನು ಹೇಳಿಬಿರಂತೆ.
ಇದೀಗ ವೇದಿಕೆಯ ಗಣ್ಯರು ಫೋಟೋಗಾಗಿ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಅದರ ಜೊತೆಗೆ ಈ ನೆಲದ ಜೀವನಾಡಿಯನ್ನು ಅರ್ಥೈಸಿಕೊಂಡು ಸುದ್ದಿ ಅನ್ನುವಂತಹ ವಾಹಿನಿ ಅನೇಕ ಸುಂದರ ಸಂಗತಿಗಳನ್ನು ಸಮಾಜಕ್ಕೆ ಬಿತ್ತರಿಸ್ತಾ ಬಂದಿದೆ. ಇವತ್ತಿಗೂ ಕೂಡ ಸುದ್ದಿವಾಹಿನಿ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮದ ಸೊಬಗನ್ನು ನಾಡಿಗೆ ಹಂಚುತ್ತಾ ಇದೆ. ಹಾಗಾಗಿ ನಮ್ಮ ನೆಲದ ಸುದ್ದಿವಾಹಿನಿಗೊಂದು ಪ್ರೀತಿಯ ಚಪ್ಪಾಳೆಗೆ ಗೌರವ ಇರಲಿ. ಇವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಅಭಿನಂದನೆಗಾಗಿ ನಿಷ್ಮಿತಾ ಬಿ ಅವರ ಜೊತೆಗೆ ರಾಶಿ ಅವರು ವೇದಿಕೆಗೆ ಬರಬೇಕು. ಹೇಮಲತಾ ಅವರ ಜೊತೆ ಸಾನ್ನಿಧ್ಯ ಅವರು, ಕೀರ್ತಿ ಅವರ ಜೊತೆ ಸುಪ್ರೀತ್, ಸುಜಾತ ಅವರ ಜೊತೆ ರಕ್ಷಿತಾ, ಪ್ರತೀಕ್ಷಾ ಅವರ ಜೊತೆ ಅನ್ವಿ, ಲತಾ BM ಅವರ ಜೊತೆ ಅಚಿಂತ್ಯ ವೇದಿಕೆಗೆ ಬಂದು ಈ ಗೌರವದ ಅಭಿವಂದನೆಯನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಈಗಾಗಲೇ ಹೆಸರು ಉಲ್ಲೇಖಿಸಿರುವ ಶಿಕ್ಷಕರು ತಾವು ದಯವಿಟ್ಟು ವೇದಿಕೆಯ ಮುಂಭಾಗದ ಆಸನಗಳಲ್ಲಿ ಆಸೀನರಾಗುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕ ಕೇಳಿಕೆ ಇದೆ. ಬಂಧುಗಳೇ, ಅಪ್ಪನನ್ನು ಅಮ್ಮನನ್ನು ದೇವರು ಅಂತ ಕರೆದದ್ದು, ಗುರುಗಳನ್ನು ದೇವರು ಅಂತ ಕರೆದದ್ದು ಮೌಢ್ಯ ಅಲ್ಲ, ಅದು ಮೂರ್ಖತನ ಅಲ್ಲ. ಅದರ ಬದಲಿಗೆ ನಮ್ಮ ಬದುಕಿನ ಸಾಧನೆಗೆ ಬೆಂಬಲವಾದವರನ್ನು ದೇವರು ಅಂತ ಗೌರವಿಸಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟರು ನಮಗೆ. ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತೆ ಅನ್ನದಾತ ಭಯಸ್ತ್ರಾತ ಪಂಚೈತೆ ಪಿತರಃ ಸ್ಮೃತಾಃ ಅಂತ ಉಲ್ಲೇಖ ಇದೆ. ಜನ್ಮ ಕೊಟ್ಟವನು, ಉಪನಯನ ಸಂಸ್ಕಾರವನ್ನು ನೆರವೇರಿಸಿದವನು, ವಿದ್ಯೆ ಕಲಿಸಿದವನು, ಹಸಿದ ಹೊಟ್ಟೆಗೆ ಅನ್ನವಿಕ್ಕಿದವನು, ಸಂಕಟದ ಕಾಲದಲ್ಲಿ ನಮಗೆ ಧೈರ್ಯ ನೀಡಿದವರನ್ನು ಜನ್ಮ ಕೊಟ್ಟ ತಂದೆಗೆ ಸಮನಂತೆ ಗೌರವಿಸಬೇಕು ಅನ್ನುವುದು ಈ ನೆಲದ ಮಾತು. ಆ ಕಾರಣಕ್ಕಾಗಿ ಈ ಮಂಗಲ ವಸ್ತುಗಳನ್ನು ಸಮರ್ಪಿಸುವ ಹಿನ್ನೆಲೆಯಲ್ಲಿ ಸಾವಿರ ಭಾವಗಳಿವೆ, ಭಕ್ತಿ ಇದೆ. ವಾದ್ಯಘೋಷದೊಂದಿಗೆ ಅಭಿನಂದಿಸೋಣ ಅಲ್ಲ. ಶುಭವಾಗಲಿ ಎಲ್ಲರಿಗೆ. ಬಂಧುಗಳೇ, ಸಮಾರಂಭದ ಅಭ್ಯಾಗದಲ್ಲಿ ಓರ್ವರಾದಂತಹ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗಾಗಲೇ ಗುರುವಂದನೆ ನಡೆದಿದೆ. ಶಿಷ್ಯರೊಂದಿಗೆ ಫೋಟೋ ತೆಗೆದಾಗಿದೆ. ವೇದಿಕೆಯ ಗಣ್ಯರು ಒಂದು ಫೋಟೋಗಾಗಿ ಸಹಕರಿಸುವಂತೆ ತಮ್ಮಲ್ಲಿ ಗೌರವಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆ ಬಳಿಕ ಮುಂದಿನ ಕೊನೆಯ ಹಂತದ ಅಭಿನಂದನಾ ಕಾರ್ಯಕ್ರಮ ಇದು. ದಯವಿಟ್ಟು ಗುರು ಶಿಷ್ಯರ ಜೊತೆ ಸಿದ್ಧರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಆನಂದ ನಾಯಕ್ ಅವರ ಜೊತೆ ಸುಷ್ಮಿತಾ, ಚೇತನ ಅವರ ಜೊತೆ ಗೌತಮಿ, ಸುಚಿತ್ರಾ ಅವರ ಜೊತೆ ಆದ್ಯ 6ನೇ ತರಗತಿ, ಸರೋಜಾ ಅವರ ಜೊತೆ ಪ್ರಾಪ್ತಿ, ಭಾರತಿ ಅವರ ಜೊತೆ ಪೂಜಾ,
ಸುಚಿತ್ರಾ ಹೇವ ಅವರ ಜೊತೆ ಅನನ್ಯ, ಶಾಂತ ಅವರ ಜೊತೆ ಧನ್ಯ, ಪೂಜಾ ಅವರ ಜೊತೆ ವರ್ಷಿತಾ 9ನೇ ತರಗತಿ, ಶ್ರೀಮತಿ ನಿತ್ಯಶ್ರೀ ಅವರ ಜೊತೆ ಚಾರ್ವಿ, ಶ್ರೀಮತಿ ಜೀವಿತಾ ಅವರ ಜೊತೆ ಸೃಜನ್, ಶ್ರೀಮತಿ ರಮ್ಯಾ ಅವರ ಜೊತೆ ರಮ್ಯಾ ಅವರ ಜೊತೆ ಸಂಗೀತ, ದೀಪಿಕಾ ಅವರ ಜೊತೆ ಪ್ರನೀಷಾ, ಶ್ರೀಮತಿ ಗೀತಾಂಜಲಿ ಅವರ ಜೊತೆ ಆದ್ಯ, ಶಶಿಕಲಾ ಅವರ ಜೊತೆ ಜಯಶ್ರೀ 7ನೇ ತರಗತಿ, ವಿಶಾಲಾ ಜಗದೀಶ್ ಅವರ ಜೊತೆ ಮನ್ವಿತಾ ಶ್ರೀ 5ನೇ ತರಗತಿ. ಜ್ಞಾನದೀಪ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ರೇಖಾ ಅವರು ಶ್ರೀಮತಿ ರೇಖಾ ಅವರು ಸಾಧನಾ ರಾವ್ ಅವರ ಜೊತೆ ರಿಫಾ, ರಾಕೇಶ್ ಅವರ ಜೊತೆ ರಿಜಾ, ಸೌಮ್ಯ ಅವರ ಜೊತೆ ಅಫ್ರಾ, ಪವಿತ್ರ ಅವರ ಜೊತೆ ಧೃತಿ, ಮಮತಾ ಅವರ ಜೊತೆ ಸಿಂಚನ, ಅಕ್ಷತಾ ಅವರ ಜೊತೆ ಆಕಾಶ್. ಮತ್ತೊಂದು ಕಳಕಳಿಯ ಪ್ರಾರ್ಥನೆ ಏನು ಅಂತಂದರೆ, ಸಾಧ್ಯವಾದಷ್ಟು ಗಮನವಿಟ್ಟು ತಮ್ಮನ್ನು ಆಮಂತ್ರಿಸಿದ್ದೇವೆ. ಪ್ರಮಾದವಶಾತ್ ಶಿಕ್ಷಕರ ಹೆಸರುಗಳೇನಾದರೂ ಉಲ್ಲೇಖಿಸದೇ ಇದ್ದರೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕರು ಅನ್ಯತಾ ಭಾವಿಸದೆ ಈ ವೇದಿಕೆಗೆ ಚಿತ್ತೈಸಬೇಕು ಅನ್ನುವಂತಹ ನಮ್ರ ಪ್ರಾರ್ಥನೆ ನಿಮ್ಮಲ್ಲಿ. ದಯವಿಟ್ಟು ಪ್ರಮಾದವಶಾತ್ ಹೆಸರೇನಾದರೂ ಉಲ್ಲೇಖ ಮಾಡದೇ ಇದ್ದರೆ ದಯವಿಟ್ಟು ವೇದಿಕೆಗೆ ತಾವು ಆಗಮಿಸಿ ಆಸೀನರಾಗಿ ಗೌರವದ ವಂದನೆಯನ್ನು ಸ್ವೀಕರಿಸಬೇಕು ಅನ್ನುವಂತಹ ಪ್ರಾರ್ಥನೆ ನಿಮ್ಮಲ್ಲಿ.
ಸ್ನೇಹಿತರೆ, ಒಬ್ಬೊಬ್ಬರು ಅವರವರ ಸಂಪ್ರದಾಯಾನುಸಾರ ಗೌರವವನ್ನು ಸಲ್ಲಿಸ್ತಾರೆ. ಆದರೆ ಭಾರತೀಯ ಪರಂಪರೆಯಲ್ಲಿ ವಿದ್ಯೆಯನ್ನು ಕಲಿಸಿದಂತಹ ಗುರುವಿನ ಜಾತಿ, ಮತ, ಧರ್ಮ ಯಾವುದನ್ನು ಲೆಕ್ಕಿಸದೆ ಕೈ ಮುಗಿದು ತಲೆಬಾಗಿ ಗೌರವಿಸುವುದು ಅದು ನಮ್ಮ ಸಂಪ್ರದಾಯ. ಸಿದ್ದೇಶ್ವರ ಸ್ವಾಮಿಗಳು ಒಂದು ಸಂಗತಿಯನ್ನು ನೆನಪು ಮಾಡಿಕೊಳ್ತಾರೆ. ಬಸವಣ್ಣನವರು ಭಗವಂತನಲ್ಲಿ ಪ್ರಾರ್ಥಿಸಿದರಂತೆ, ಭಗವಂತ ನಿನ್ನ ಮುಂಭಾಗದಲ್ಲಿ ನನ್ನ ಕೈಗಳು ಜೋಡಿಸಿರಲಿ, ತಲೆ ಎಂದು ಬಾಗಿರಲಿ ಅಂತ. ಹಾಗಾಗಿ ಬದುಕಿನುದ್ದಕ್ಕೂ ಸಾಧನೆಯ ಶಿಖರವನ್ನೇರಿದವನು ವಿಧೇಯನಾಗಿ ಬಾಗಿದಾಗ ಭವಿತವ್ಯ ಭದ್ರವಾಗುತ್ತದೆ ಅಂತೆ. ಹಾಗಾಗಿ ಹಿರಿಯರ ಮುಂದೆ, ದೇವರ ಮುಂದೆ ಬಾಗುವುದಕ್ಕೆ ಕಲಿಸ್ತಾ ವಿದ್ಯಾನ್ನವನ್ನು ಉಣಬಡಿಸಿ ಜ್ಞಾನದ ಹಸಿವನ್ನು ನೀಗಿಸಿದ ತಾಯಂದಿರು ಈ ವೇದಿಕೆಯಲ್ಲಿ ಗೌರವದ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಒಬ್ಬಾಕೆ ಶಿಕ್ಷಕಿ ತಾಯಿಯೂ ಆಗಬಲ್ಲಳು, ತಂದೆಯೂ ಆಗಬಲ್ಲಳು. ಒಬ್ಬಾತ ಶಿಕ್ಷಕ ತಂದೆಯೂ ಆಗಬಲ್ಲ, ತಾಯಿಯೂ ಆಗಬಲ್ಲ. ಅದೇ ಭಕ್ತಿ ಗೌರವಗಳೊಂದಿಗೆ ಅವರಿಗೆ ಅಭಿವಂದನೆ ಸಲ್ಲಿಸೋಣ. ಇದು ವೇದಿಕೆಯಲ್ಲಿ ವಿರಾಜಮಾನರಾದ ಶಿಕ್ಷಕ ವೃಂದಕ್ಕೆ ಗೌರವದ ಅಭಿನಂದನೆ, ಗೌರವದ ಅಭಿವಂದನೆ. ನಿಮಗೆಲ್ಲ ಗೊತ್ತಿರಬೇಕಾದ ಇನ್ನೊಂದು ಸಂಗತಿ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ. ವಿವೇಕಾನಂದರು ಹೇಳ್ತಾರೆ, ನನ್ನ ಗುರುಗಳ ಪಾದಧೂಳಿಯ ಒಂದು ಕಣಕ್ಕೆ ನನ್ನಂತಹ 1000 ಮಂದಿ ಶಿಕ್ಷಕರನ್ನು ಸೃಜಿಸಬಲ್ಲ ಸಾಮರ್ಥ್ಯ ಇದೆ ಅಂತ. ಇದು ಗುರುಪರಂಪರೆಯ ಬಗೆಗೆ ನಾವಿಟ್ಟ ನಂಬಿಕೆ, ನಾವಿಟ್ಟ ಶ್ರದ್ಧೆ. ದೇವರು ಕೈ ಕೊಟ್ಟಿದ್ದಾರಲ್ಲ, ಚಪ್ಪಾಳೆ ತಟ್ಟಬೇಕು. ಯಾಕೆ ಅಂದರೆ ನಾವು ನೀವುಗಳೆಲ್ಲ ಕೊಡಬಹುದಾದ ಗೌರವ ಅದು ಮಾತ್ರ ಸದ್ಯಕ್ಕೆ. ಹಾಗಾಗಿ ಸಮ್ಮಾನ ಪಡೆದವರಿಗೆ ಶುಭವಾಗಲಿ, ನೀಡಿದವರಿಗೆ ಒಳಿತಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ಪ್ರಾರ್ಥಿಸೋಣ. ಇದೀಗ ವಿದ್ಯಾರ್ಥಿಗಳೆಲ್ಲ ದಯವಿಟ್ಟು ಕೆಳಗಡೆ ಬನ್ನಿ ಮಕ್ಕಳೇ. ವೇದಿಕೆಯ ಗಣ್ಯರು ಒಂದು ಫೋಟೋಗಾಗಿ ನಮ್ಮೊಂದಿಗೆ ಸಹಕರಿಸುವಂತೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿಗೆ ಗುರುವಂದನ ವಿಭಾಗದ 4 ಹಂತದ ಕಾರ್ಯಕ್ರಮಗಳನ್ನು ಕೂಡ ನಾವು ಪೂರೈಸಿಕೊಂಡಂತಾಗಿದೆ. ಸಮಯದ ಮಿತಿಯೊಳಗೆ ಕಾರ್ಯಕ್ರಮ ಮುಕ್ತಾಯ ಆಗಬೇಕಾದ್ದರಿಂದ ನಾನು ಪ್ರಮೋದ್ ಮಧ್ವರಾಜ್ ಅವರ ಬಗ್ಗೆ 2 ಮಾತುಗಳನ್ನು ಈಗಲೇ ಉಲ್ಲೇಖ ಮಾಡುತ್ತೇನೆ. ಅವರು ಮುಂದೆ ಮಾತಿಗೆ ಬರ್ತಾರೆ. ಅವರು ರಾಜಕೀಯಕ್ಕೆ ಬಂದು ಆ ಕ್ಷೇತ್ರದಲ್ಲಿ ಬೆಳೆದು ಮಂತ್ರಿ ಪದವಿಯನ್ನು ಹೊಂದಿದಾಗ ಒಂದು ಮಾತನ್ನು ಹೇಳುತ್ತಾರೆ, ನನಗೆ ಅಧಿಕಾರ ಸಿಕ್ಕಿದ್ದು ದರ್ಪಕ್ಕಲ್ಲ, ಜನಸೇವೆಗೆ. ಅದನ್ನು ಬದುಕಿನಲ್ಲಿ ಅನುಷ್ಠಾನ ಮಾಡುತ್ತಾ ನಾವು ಕಂಡಂತೆ ಅನೇಕ ಮಾನ ಸಮ್ಮಾನಗಳ ಶುಭಾವಸರದಲ್ಲಿ ಮಕ್ಕಳನ್ನು ಕೂಡ ಸನ್ಮಾನಿಸಿ ಕೈ ಮುಗಿದು ತಲೆಬಾಗಿ ಅಭಿವಂದಿಸಿದ್ದನ್ನು ನಾನು ಕಂಡಿದ್ದೇನೆ. ನಮ್ಮಲ್ಲೊಂದು ಮಾತಿದೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಹಾಗಾಗಿ ಸಂಕಟ ಬಂದಾಗ, ಸಜ್ಜನರಿಗೆ ನೋವಾದಾಗ ವಜ್ರದಂತೆ ಕಠೋರವಾಗುತ್ತಾ ಸಜ್ಜನರ ಸಮ್ಮಾನದ ವೇಳೆಗೆ ಕುಸುಮ ಮಾನಸರಾಗಿ ನಮ್ಮ ಜೊತೆಗಿರುವ ಪ್ರಮೋದ್ ಮಧ್ವರಾಜ್ ಅವರು ಪ್ರೀತಿಯ ಮಾತುಗಳನ್ನು ಆಡುತ್ತಾರೆ. ಕೇಳಿಸಿಕೊಳ್ಳಿ ಅಂತೆ. ಜಸ್ಟ್ 1.5 years, ಜಸ್ಟ್ LKG UKG ಮಾತ್ರ ಮಾಡಿದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ ಇದರ ಅಮೃತ ಮಹೋತ್ಸವದ ಈ ಸಡಗರದ 2ನೇ ದಿವಸದ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಳೆ ವಿದ್ಯಾರ್ಥಿಗಳೇ,
ಶಿಕ್ಷಕರೇ, ನಿವೃತ್ತ ಶಿಕ್ಷಕರೇ, ಪೋಷಕರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಒಂದು ಶಾಲೆಗೆ 75 ವರ್ಷ ತುಂಬುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ 75 ವರ್ಷದಲ್ಲಿ ಸಾವಿರಾರು ಹಳೆ ವಿದ್ಯಾರ್ಥಿಗಳು, ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಪಡೆದಂಥವರು, ಪ್ರಪಂಚದ ನಾನಾ ಭಾಗದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದವರು, ದೇಶದಲ್ಲಿ ಅವಕಾಶ ಸಿಕ್ಕಿದವರು, ರಾಜ್ಯದಲ್ಲಿ ಅವಕಾಶ ಸಿಕ್ಕಿದವರು ಮತ್ತು ಕೆಲವರು ದಿವಂಗತರಾಗಿರ್ತಕ್ಕಂಥ ಕೂಡ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಕಾಲದ ಆಂಗ್ಲ ಮಾಧ್ಯಮ ಶಾಲೆಗಳ ಒಂದು ಪೈಪೋಟಿಯ ಮಧ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸ್ಕೊಂಡು ಹೋಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ನಡೀತಾ ಇದೆ ಅಂದರೆ ಅಶ್ವಥ್ ಹೆಗಡೆ ಅಂತವರ ಮತ್ತು ಅವರ ತಂಡದವರ ಮತ್ತು ಊರಿನವರ ಒಂದು ಸಹಕಾರವೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು 1947 ಆಗಸ್ಟ್ 15ರವರೆಗೆ ಇಂಗ್ಲಿಷರ ಗುಲಾಮರಾಗಿದ್ವಿ. ಇಂಗ್ಲಿಷರ ಗುಲಾಮರು. ಆಗಸ್ಟ್ 15, 1947 ನಂತರ ಇಂಗ್ಲಿಷಿನ ಗುಲಾಮರಾಗಿದ್ದೇವೆ. ಆವಾಗ ರಾ, ಈಗ ನಾ. ಇಂಗ್ಲಿಷರ ಗುಲಾಮರು, ಇಂಗ್ಲಿಷಿನ ಗುಲಾಮರು. ಗುಲಾಮರೇ. ಆ ಕಾಲದಲ್ಲೂ ಗುಲಾಮರೇ, ಈ ಕಾಲದಲ್ಲೂ ಗುಲಾಮರೇ. ಅದು ಯಾಕೋ ಏನೋ, ನಾನು ಕೂಡ ಆಂಗ್ಲ ಮಾಧ್ಯಮದಲ್ಲೇ ಕಲಿತದ್ದು. ಈ ಇಂಗ್ಲೀಷ್ ಭಾಷೆಯ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ಯಾವ ವ್ಯಾಮೋಹ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಚೈನಾ ದೇಶದಲ್ಲಿ ಎಲ್ಲ ಮಕ್ಕಳು ಚೈನೀಸ್ ಭಾಷೆಯಲ್ಲೇ ಕಲಿತಾರೆ. ಜಪಾನ್ ದೇಶದಲ್ಲಿ ಎಲ್ಲ ಮಕ್ಕಳು ಜಪಾನೀಸ್ ಭಾಷೆಯಲ್ಲೇ ಕಲಿತಾರೆ. ಜರ್ಮನಿಯಲ್ಲಿ ಜರ್ಮನ್ ಭಾಷೆಯಲ್ಲೇ ಕಲಿತಾರೆ. ರಷ್ಯಾದಲ್ಲಿ ರಷ್ಯನ್ ಭಾಷೆಯಲ್ಲೇ ಕಲಿತಾರೆ. ಅವ್ರಿಗೆ ಒಂದು ಶಬ್ದ ಇಂಗ್ಲೀಷ್ ಬರಲ್ಲ. ಆದರೆ ನಾವು ಮಾತ್ರ ಈಗ ಅನೇಕ ರಾಷ್ಟ್ರಗಳು ತಮ್ಮ ಮಾತೃಭಾಷೆಯಲ್ಲೇ ಮಕ್ಕಳಿಗೆ ಪಾಠ ಹೇಳುವಂಥ ಒಂದು ಸಂಪ್ರದಾಯ ಇದ್ದರೆ, ವೈಜ್ಞಾನಿಕವಾಗಿ ಒಬ್ಬ ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಪಾಠ್ಯವನ್ನು ಮಾಡಿದರೆ ಅದು ತಲೆಗೆ ಹತ್ತುವಷ್ಟು ಬೇರೆ ಯಾವ ಭಾಷೆಯಿಂದಲೂ ಹತ್ತೋದಿಲ್ಲ ಎಂಬತಕ್ಕಂಥದ್ದು ವೈಜ್ಞಾನಿಕವಾಗಿ ನಾವು ಗಮನಿಸಬೇಕಾದಂಥ ವಿಚಾರ. ಆದರೆ ದುರ್ದೈವಶಾತ್ ನಾವು ಇಂಗ್ಲೀಷರ ಮತ್ತು ಇಂಗ್ಲೀಷಿನ ಗುಲಾಮರಾಗಿ ಮುಂದುವರಿತಾ ಇದ್ದೇವೆ. ನಮ್ಮಲ್ಲಿ ಉಡುಪಿ UR ರಾವ್ ಅಂತ ನೀವು ಕೇಳಿರಬೇಕು. ಅವರು ನಮ್ಮ ಇಸ್ರೋ ಸಂಸ್ಥೆ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರಾಗಿ ಸುಮಾರು 15 ವರ್ಷ ಇದ್ದರು. ಈ ಸ್ಯಾಟಲೈಟ್ಗಳಿಲ್ಲದೆ ಇದ್ದಲ್ಲ, ಈಗ ನಾವು ಮೊಬೈಲ್ನಲ್ಲಿ ಟಿ ವಿಯಲ್ಲೆಲ್ಲ ಮಾತಾಡೋದು ಆ ಸೆಟ್ಲೈಟ್ ಮೂಲಕ. ಆ ಸೆಟ್ಲೈಟ್ಗಳನ್ನು ಉಡಾಯಿಸುವಂಥ ಕೆಲಸವನ್ನು ಮಾಡಿದಂಥ ಡಾಕ್ಟರ್ UR ರಾವ್ ಯಾರಿದ್ದಾರೆ, ಅವರು ಉಡುಪಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು. ಇವತ್ತು ಅಮೇರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ ಅನೇಕ ಡಾಕ್ಟ್ರುಗಳು ಯಾರು ಭಾಳ ಸೀನಿಯರ್ ಮಟ್ಟದಲ್ಲಿದ್ದಾರೆ, ಅವರು ಕನ್ನಡ ಮಾಧ್ಯಮದಲ್ಲೇ ಕಲ್ತವರು. ನಾನು ನೋಡಿದಾಗೆ ಕನ್ನಡ ಮಾಧ್ಯಮದಲ್ಲಿ ಕಲ್ತವರೇ ಯಶಸ್ವಿ ಆಗ್ತಾರೆ ಬಿಟ್ಟರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತವರು ಭಾಳ ಕಡಿಮೆ ಯಶಸ್ವಿ ಆಗೋದು. ಬರೇ 4 ಇಂಗ್ಲೀಷನ್ನು ಮಾತಾಡ್ಬೋದು ಬಿಟ್ಟರೆ ಆ ಜೀವನದ ಯಶಸ್ಸನ್ನು ಅವರಿಗೆ ಕಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇವತ್ತಂತಹ ಒಂದು ಪೈಪೋಟಿಯ ಮಧ್ಯದಲ್ಲಿ ಒಂದು ಸವಾಲನ್ನಾಗಿ ಸ್ವೀಕರಿಸಿ ಈ ಶಾಲೆಯನ್ನು ನಡೆಸ್ತಿರ್ತಕ್ಕಂಥ ಎಲ್ರಿಗೂ ನನ್ನ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಅಧ್ಯಾಪಕರನ್ನೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಡೀತು. ಅದರಲ್ಲೂ ನಿವೃತ್ತ ಅಧ್ಯಾಪಕರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಡೀತು ಅಂತ ನನಗೆ ರವಿ ಹೆಗ್ಡೆ ಅವರು ಹೇಳಿದರು. ಈ ಯಾವುದೇ ವೃತ್ತಿಯಲ್ಲಿ ನಿವೃತ್ತಿಯಾದಾಗ ಅವರಿಗೆ ಮಾಜಿ ಅಂತ ಸೇರ್ತದೆ. ಮಾಜಿ ಪಂಚಾಯತ್ ಅಧ್ಯಕ್ಷ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ನನಗೆ ಮಾಜಿ ಮಂತ್ರಿ, ಮಾಜಿ MLA, ಮಾಜಿ ತಾಲೂಕು ಬೋರ್ಡ್ ಅಧ್ಯಕ್ಷರು. ಮಾಸ್ಟ್ರನ್ನ ಎಲ್ಲಿಯಾದರೂ ನೀವು ಮಾಜಿ ಅಂತ ಕೇಳಿದ್ದೀರಾ?
ಅವ್ರು ರಿಟೈರ್ ಆದ ಮೇಲೂ ಕೂಡ ಶಂಕರ್ ಮಾಸ್ಟ್ರೇ, ಲಲಿತಾ ಟೀಚರೇ, ಮಾಜಿ ಟೀಚರು, ಮಾಜಿ ಮಾಸ್ಟ್ರು ಅಂತ ಮಾಜಿ ಅಂತಕ್ಕಂಥ ಒಂದು ಶಬ್ದ ಅಂಟದಿರುವಂಥ ಏಕೈಕ ವೃತ್ತಿ ಇದ್ದರೆ ಅದು ಶಿಕ್ಷಕರ ವೃತ್ತಿ ಅಂತಕ್ಕಂಥದ್ದನ್ನು, ಇದು ಆ ಶಿಕ್ಷಕ ಒಂದು ವೃತ್ತಿಗೆ ಜನರು ಕೊಡುವಂಥ ಗೌರವ ಅಂತ ನಾನು ಭಾವಿಸ್ತೇನೆ. ನಮ್ಮನ್ನು ರಾಜಕಾರಣಿಗಳನ್ನು ನೀವು ಯಾವಾಗ ಬೇಕಿದ್ರೂ ಮಾಜಿ ಮಾಡ್ತೀರಿ, ಯಾವಾಗ ಬೇಕಿದ್ರೂ ಹಾಲಿ ಮಾಡ್ತೀರಿ, ಆದರೆ ಶಿಕ್ಷಕರನ್ನು ಮಾತ್ರ ಶಾಶ್ವತವಾಗಿ ಹಾಲಿಯನ್ನಾಗಿಡುವಂಥ ಒಂದು ಸಮಾಜದ ಗೌರವ ಏನಿದೆ ಅದು ಶಿಕ್ಷಕರಿಗೆ ಮಾತ್ರ ಅದು ಸಿಗುವಂಥದ್ದು ಎಂಬತಕ್ಕಂಥ ಮಾತನ್ನು ಹೇಳಿ, ನನಗೆ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ನಾನು ಇಲ್ಲಿಗೆ ಬಂದೆ. ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಒಂದು ಸಿನಿಮಾ ಉಡುಪಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕಿತ್ತು. ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿ ಬಂದು ಇನ್ನೂ ನನಗೆ ವಾಪಸ್ ಉಡುಪಿಯಲ್ಲಿ 10-15 ಕಾರ್ಯಕ್ರಮಗಳು ಇರೋದ್ರಿಂದ ಕೊನೆಗೆ ಬಂದು ಮೊದಲು ಇಲ್ಲಿಂದ ನಿರ್ಗಮಿಸಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರಿ ಈ ಶಾಲೆ 100ನೇ ವರ್ಷದ ಆಚರಣೆ ಆಗುವಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವವರು ಪ್ರತಿಯೊಬ್ಬರು ನಮ್ಮ ಹಿರಿಯರನ್ನು ಸೇರಿ 25 ವರ್ಷದ ಪಕ್ಕ ಅಂಚನೆ ಮುಲ್ಪ ಸೇರಿದಿನ ಪೂರ ಗೊಲ್ಲ ಎಂಕುಲು 100ನೇ ವರ್ಷದ ಒಂದು ಕಾರ್ಯಕ್ರಮ ಭಾಗವಹಿಸುವಂಚಿನ ಸೌಭಾಗ್ಯ ದೇವರು ಏನಂದು ಸೇರ್ಪದ ಪೂರಗಳಿಲ್ಲ ಕೊರಡು ಬಂದು ವಿಶೇಷವಾದ ದೇವರ ನಟ್ಟೊಂದು ಅಶ್ವಥ್ ಹೆಗಡೆ ಅವರು ನನಗೆ ಟೆಲಿಫೋನ್ನ ಮೂಲಕ ಇಲ್ಲಿ ಬರಬೇಕು ಅಂತ ಹೇಳಿದಾಗ ಅವರ ಪರಿಚಯ ನನಗೆ ಭಾಳ ಸಮಯದಿಂದ ಇಲ್ಲ. ಇತ್ತೀಚೆಗೆ ಒಂದು ಯಾವುದೋ ಒಂದು ವಿವಾದದ ಬಗ್ಗೆ ಅವರು ನನಗೆ ಫೋನ್ ಮಾಡಿ ಮಾತಾಡಿದ್ರಿಂದ ಪರಿಚಯ ಆಯಿತು. ಅವರು ಕರೆ ಕೊಟ್ಟದ್ರಿಂದ ನಾನು ಉಡುಪಿಯ 15 ಕಾರ್ಯಕ್ರಮಗಳಿಗೆ ತೊಂದರೆ ಆದರೂ ತೊಂದರೆ ಇಲ್ಲ, ಈ ದೂರದ ನಿಮ್ಮ ಊರಿಗೆ ಬರಬೇಕು ಎಂಬತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ ಎಂಬತಕ್ಕಂಥ ಮಾತನ್ನು ಹೇಳಿ, ಈ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳ ಭವಿಷ್ಯ ಮೋದಿಯವರಾಗಲಿ, ಅಬ್ದುಲ್ ಕಲಾಂ ಆಗಲಿ, ರವಿ ಹೆಗ್ಡೆ ಆಗಲಿ, ಇನ್ನೊಬ್ಬರಾಗಲಿ 1ನೇ ಕ್ಲಾಸಿಗೆ ಸೇರುವಾಗ 1ನೇ ಕ್ಲಾಸಿದ್ದು ಮಗು ಅವರ ಭವಿಷ್ಯ ಏನಂತ ಯಾರಿಗಾದ್ರೂ ಗೊತ್ತಾ? ಈಗ ನಿಮ್ಮಲ್ಲಿ 1ನೇ ಕ್ಲಾಸ್ ಮಕ್ಕಳಿದ್ದಾರಲ್ಲ, ಅವರ ಭವಿಷ್ಯ ಏನಂತ ಗೊತ್ತಾ ಯಾರಿಗಾದರೂ? ಆ ಭವಿಷ್ಯದ ಗರ್ಭದಲ್ಲಿ ಏನು ಹುಟ್ಟುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ 1ನೇ ಕ್ಲಾಸಿನ ಮಗು ನಾಳೆ ಒಂದು ಭಾಳ ದೊಡ್ಡ ವಿಜ್ಞಾನಿ ಆಗ್ಬೋದು, ಭಾಳ ದೊಡ್ಡ ಇಂಜಿನಿಯರ್ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಯಾರಿಗೆ ಗೊತ್ತು? ಇದು ಮಕ್ಕಳ ಭವಿಷ್ಯದಲ್ಲಿ. ಹಾಗಾಗಿ ಟೀಚರ್ಸ್ ಭಾಳ ಜಾಗೃತಿ ಇರಬೇಕಾಗ್ತದೆ. ನೀವು ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರಿದರೆ ನಿಮಗೆ ಗೌರವ ಸಿಗ್ತದೆ ಜೀವಮಾನ ಪರ್ಯಂತ. ಮಕ್ಕಳಿಗೆ ನಿಮ್ಮ ಮೇಲೆ ಗೌರವ ಕಳ್ಕೊಂಡ್ರೆ ಅವರು ದೊಡ್ಡ ಶಿಕ್ಷಣ ಮಂತ್ರಿ ಆದರೆ ಮತ್ತು ನೀವು ಅವರ ಹತ್ರ ಹೋಗುವಾಗ ಏನು ಅಂತ ಯೋಚನೆ ಮಾಡುವಂಥ ಕಾಲಘಟ್ಟ ಕೂಡ ಇದೆ ಅಂತಕ್ಕಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳಿ ಎಲ್ರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈಗಾಗಲೇ ಅವರೇ ಉಲ್ಲೇಖ ಮಾಡಿದ ಹಾಗೆ 10 ಹಲವು ಕಾರ್ಯಕ್ರಮಗಳ ನಡುವೆ ಈ ಊರಿನ ಮೇಲೆ ಪ್ರೀತಿ, ಅಶ್ವತ್ಥರ ಆಮಂತ್ರಣ ಜೊತೆಗೆ ನಿಮ್ಮೆಲ್ಲರ ಸ್ವಾಗತವನ್ನು ಪ್ರೀತಿಯಿಂದ ಸ್ವೀಕರಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರು ಕಾರ್ಯಕ್ರಮಕ್ಕೆ ಬೀಳ್ಕೊಡೋಣ ಬಂತೆ. ಮತ್ತೆ ಅವ್ರ ಜೊತೆಯಾಗಲಿ ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಗೊತ್ತಾ? ಬಂದವ್ರನ್ನ ಸ್ವಾಗತ ಮಾಡುವಾಗೆಲ್ಲ ಕಹಳೆ ಕೊಂಬಿನ ಶಬ್ದ ಕೇಳ್ತದೆ ನಿಮಗೆ. ಆದರೆ ಒಬ್ಬರು ಹೊರಟರು ಅಂದಾಗಲೂ ಕೂಡ ಕಹಳೆ ಊದಿ ನಾವು ಬೀಳ್ಕೊಡ್ತೇವಲ್ಲ, ಅದೇ ನಮ್ಮ ನೆಲದ ಹೆಗ್ಗಳಿಕೆ. ಆ ಕಹಳೆ ಊದಿದವರಿಗೆ ಒಂದು ಚಪ್ಪಾಳೆ ಕೊಡಿ ಅಂತ ಒಳ್ಳೆ ಕೆಲಸ ಮಾಡಿದ್ದೀರಿ, ಅಭಿನಂದನೆಗಳು ನಿಮಗೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಶಿವಪ್ರಸಾದ್ ಅಜಿಲ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸುಮಾರು 15,000-20 ಸಾವಿರ ಮಕ್ಕಳಿಗೆ ವರ್ಷವೂ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಾ ಬಂದವರು. ಅರಮನೆಯ ಪ್ರತಿನಿಧಿಗಳಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮಕ್ಕೆ ಹಾರೈಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬೆಳಂಜ ಇದರ ಅಮೃತ ಮಹೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಪ್ರಾಯಶಃ ಬೆಳಂಜದವರು ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೆ ಒಂದು ಆದರ್ಶಪ್ರಾಯವಾಗಿ ಸರ್ಕಾರಿ ಶಾಲೆಯನ್ನು ನವೀಕರಣ ಮಾಡೋದು ಹೇಗೆ, ಅದರ ಕಾರ್ಯಕ್ರಮ ಮಾಡೋದು ಹೇಗೆ ಅನ್ನೋಂಥ ಬಗ್ಗೆ ನಮಗೆ ಅವರೆಲ್ಲ ಆದರ್ಶಪ್ರಾಯವಾಗಿ ಇವತ್ತಿನ ಕಾರ್ಯಕ್ರಮ ಬಾರಿ ಅತ್ಯಂತ ಅಚ್ಚುಕಟ್ಟವಾಗಿ ನೆರವೇರಿಸಿದ್ದಾರೆ. ಇವತ್ತು ಬಂದಂಥ ಅನೇಕ ರವಿ ಹೆಗ್ಡೆ ಅವರಾಗಿರ್ಬೋದು, ಪ್ರಮೋದ್ ಮಧ್ವರಾಜ್ ಅವರಾಗಿರ್ಬೋದು, ಎಲ್ಲರೂ ಎಲ್ಲ ನಮಗಿಂತ ಎಲ್ಲ ಹೆಚ್ಚಿನ ಜ್ಞಾನ ಉಳ್ಳವರು. ಅವರು ಈ ಸಭೆಯಲ್ಲಿ ಅವರ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ
ಉತ್ತಮ ಮಾತುಗಳನ್ನು ಆಡಿದ್ದಾರೆ. ನಾವು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ನಾವು ಕೂಡ ನಮ್ಮ ಶಿಕ್ಷಣವನ್ನು ಆರಂಭಿಸಿದ್ದೇವೆ. ನನ್ನ ಜೊತೆ ಪ್ರಮೋದ್ ಅವರು ಕೂಡ MGM ಅಲ್ಲಿ ಸಹೋದ್ಯೋಗಿ ಆಗಿದ್ದವರು. ನನ್ನ ಜೊತೆ ಇನ್ನೊಬ್ಬರು ಸಹೋದ್ಯೋಗಿ ಆಗಿದ್ದ ನಮ್ಮ ಸಹಪಾಠಿ ಆಗಿದ್ದವರು ದೇವಿ ಶೆಟ್ಟಿಯವರು, ನಾರಾಯಣ ಹೃದಯಾಲಯದ ಮುಖ್ಯಸ್ಥರು. ಪ್ರಾಯಶಃ ಈ ದೇಶ ಕಂಡಂಥ ಅತ್ಯಂತ ದೊಡ್ಡ ವೈದ್ಯರು ದೇವಿ ಶೆಟ್ಟಿಯವರು. ಅವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಆರಂಭಿಸಿ ಆ ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುವಂಥ ಸೌಭಾಗ್ಯ ಅವರಿಗೆಲ್ಲರಿಗೂ ಒದಗಿ ಈ ದೇಶದಲ್ಲಿ ಆದರ್ಶಪ್ರಾಯವಾಗಿ ಬದುಕಿದವರು. ಇವತ್ತು ಈ ಇಂಥ ಶಾಲೆಗಳು ಉಳಿಬೇಕಾದ್ರೆ ಪ್ರಾಯಶಃ ಅಶ್ವಥ್ ಹೆಗ್ಡೆ ಅಂತ ಯುವಕರು ಈ ಊರಿನಲ್ಲಿ ಹುಟ್ಟಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ನಮ್ಮ ಊರಿನಲ್ಲಿ ಕೂಡ ಅಶ್ವಥ್ ಹೆಗ್ಡೆ ಅವರು ಹುಟ್ಟಿದರೆ ಆಳದಂಗಡಿ ಶಾಲೆಯು ಕೂಡ ಇದೇ ರೀತಿ ನವೀಕರಣ ಆಗ್ತಿತ್ತು ಏನೋ. ಏನೇ ಇರಲಿ, ಮುಂದೆ ದಿವಸದಲ್ಲಿ ಈ ಬಳಂಜ ಶಾಲೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಜನೆ ಕೊಡುವಂತಾಗಲಿ, ಈ ಏನು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲರೂ ಸದುಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ನೀವು ಗುರುಗಳಿಗೆ ತೋರಿಸಿದಂಥ ಒಂದು ಗೌರವ ನಮ್ಮೆಲ್ಲರಿಗೂ ಮೈದುಂಬಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ಇಲ್ಲಿನ ಎಲ್ಲ ವಿದ್ಯಾಭಿಮಾನಿಗಳಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸಮಾರಂಭದಿಂದ ಬೀಳ್ಕೊಡ್ತಾ ಇದ್ದೇವೆ. ಹೋಗಿ ಬನ್ನಿ, ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆಗಿರಲಿ, ತಮಗೆ ಶುಭವಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ತಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ಇದೊಂದು ತಮ್ಮೆಲ್ಲರ ಗಮನಕ್ಕೆ, ಸಮ್ಮಾನ ಸ್ವೀಕರಿಸಿದ ಗುರುಗಳಲ್ಲಿ ಒಂದು 3-4 ಮಂದಿ ಅವರ ಅಂತರಂಗದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಿದೆ, ಕೇಳಿಕೊಳ್ಳೋಣ. ಆದರೆ ಅದರ ಪೂರ್ವಭಾವಿಯಾಗಿ ಇವತ್ತು ಜೋಗಿಯವರು ವೇದಿಕೆಯಲ್ಲಿದ್ದಾರೆ. ಅಕ್ಷರ ಲೋಕದ ಯೋಗಿ, ಈ ಜೋಗಿ ಇವತ್ತು ವೇದಿಕೆಯಲ್ಲಿರೋದು ನಮಗೆ ಯಾಕೆ ಖುಷಿ ಕೊಟ್ಟಿದೆ ಅಂತ ಅವರ ಮಾತುಗಳನ್ನೇ ನಾನು ನೆನಪಿಸಿಬಿಡ್ತೇನೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದರೆ, ನಾನು ಬರೆಯುವಷ್ಟು ಕಾಲ ಈ ಲೋಕದಲ್ಲೊಬ್ಬ ಲೇಖಕನಿರ್ತಾನೆ, ನಾನು ಇನ್ನೊಬ್ಬನಿಗೆ ಹೇಳ್ತೇನಲ್ಲ ಅಲ್ಲಿವರೆಗೂ ಒಬ್ಬ ಓದುಗನಿರ್ತಾನೆ ಅಂತಾರೆ. ಅಂದರೆ ಸಾಹಿತ್ಯಕ್ಕೆ ಅಳಿವಿಲ್ಲ ಅನ್ನುವಂತಹ ಮಾತು. ಇನ್ನೊಂದು, ನಮ್ಮ ಬರವಣಿಗೆ ಆತ್ಮಾನಂದಕ್ಕಾಗಿರಬೇಕು ಅನ್ನುವುದಕ್ಕೆ ಅವರು ಕೊಟ್ಟ ಉದಾಹರಣೆ, ಆವತ್ತು ಶಿವ ತಾಂಡವವಾಡಿದ್ನಲ್ಲ, ಆವಾಗ ಯಾವುದೇ ದೃಶ್ಯ ಮಾಧ್ಯಮಗಳಿರಲಿಲ್ಲ, ಆತ್ಮಾನಂದಕ್ಕಾಗಿ ಶಿವ ಕುಣಿದ ಅಂತ ಉಲ್ಲೇಖ ಮಾಡ್ತಾರೆ ಅವರು. ಹಾಗಾಗಿ ನಮ್ಮ ಬದುಕು, ನಮ್ಮ ಬರಹ, ನಮ್ಮ ಓದು, ನಮ್ಮ ಚಿಂತನೆಗಳು ನಮಗೆ ಆತ್ಮಾನಂದವನ್ನು ಕೊಟ್ಟರೆ ಸುತ್ತ ಇರುವ ಸುಂದರ ಮನಸ್ಸುಗಳಿಗೂ ಅದು ಸಂತೋಷ ಕೊಡುತ್ತದೆ ಅನ್ನುವ ಸತ್ಯವನ್ನು ಜಗತ್ತಿಗೆ ಮನದಟ್ಟು ಮಾಡುತ್ತಾ ಅಕ್ಷರ ಲೋಕದಲ್ಲಿ ವಿಹರಿಸ್ತಾ ಇರುವ ಜೋಗಿಯವರ ಮಾತುಗಳಿಗೆ ಕಿವಿಯಾಗದಿದ್ದರೆ ಹೇಗೆ? ಕಿವಿಯಾನಿಸಿ ಕೇಳಿಸಿಕೊಳ್ಳಿ, ಜೋಗಿಯವರು ಮಾತನಾಡ್ತಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತೀನಿ. ನನಗೆ ದಕ್ಷಿಣ ಕನ್ನಡದಿಂದ ಹಲವಾರು ಕಾರ್ಯಕ್ರಮಗಳಿಗೆ ಆಹ್ವಾನ ಪತ್ರಿಕೆ ಬರ್ತಾ ಇರ್ತದೆ. ಉದಾಹರಣೆಗೆ ನಾಗಮಂಡಲಕ್ಕೆ ಅಥವಾ ಬ್ರಹ್ಮಕಲಶ, ಭಜನಾ ಮಂಡಳಿಯ ಉದ್ಘಾಟನೆ, ಈ ಥರದ ಮದುವೆಗಳು. ನಾನು ಬಹುಶಃ ಅದಕ್ಕೆಲ್ಲ ಬರೋದೇ ಇಲ್ಲ. ಯಾಕೆ ಇಲ್ಲಿ ಬಂದೆ ಅಂದರೆ, ಈ ಶಾಲೆ ಅಂದರೆ ನಿಜವಾಗ್ಲೂ ಒಂದು ದೇವಸ್ಥಾನ ಅಂತ ಅನ್ನಿಸ್ತೆ ನನಗೆ. ಇಲ್ಲಿ ಗುರುಗಳಿದ್ದಾರೆ, ದೈವ ಸಮಾನರಾದವರು, ಮತ್ತು ದೇವರ ಸಮಾನರಾದ ಮಕ್ಕಳಿದ್ದಾರೆ. ಹಾಗೆ ನೋಡಿದ್ರೆ ನನಗೆ ಇಲ್ಲಿ ಬರಲಿಕ್ಕೆ ಯಾವ ಅರ್ಹತೆ ಕೂಡ ಇಲ್ಲ. ಯಾಕಂದರೆ ನಾನು ಶಾಲೆಗೆ ಹೋಗುವ ದಿನಗಳಲ್ಲೇ ಶಾಲೆಗೆ ಹೋದವನಲ್ಲ. ನಾನು ಶಾಲೆ ಬಿಟ್ಟ ಮೇಲೆ ಶಾಲೆಗೆ ಜಾಸ್ತಿ ಹೋದದ್ದು. ನಾವೊಂದು ಪಾಸಾಗಿಕೊಂಡು ಮುಂದೆ ಬಂದಿದ್ದೇವೆ ಅಂದರೆ ಅದಕ್ಕೆ ಒಂದು ಮಾಸ್ಟ್ರ ಪ್ರೀತಿ ಮತ್ತು ಅಕ್ಕರೆ ಕಾರಣ ಹೊರತು ನಾವು ಓದಿದ್ದಲ್ಲ ಅಂತೇಳಿ ನಾನು ಹೇಳ್ತಾ ಇರ್ತೀನಿ. ನಾನು ಓದಿದ್ದು ಗುರುವಾಯನಕೆರೆಯ ಶಾಲೆಯಲ್ಲಿ. ಅಲ್ಲಿ ಓದಿದಾಗ 4ನೇ ಕ್ಲಾಸಲ್ಲಿ ನಾವೊಂದು 40 ಮಕ್ಕಳಿದ್ವು. ಮೋಹಿನಿ ಅಂತ ಒಬ್ಬರಿದ್ದರು. ನಾನು ಹಿಂಗಿತ್ತಂದರೆ ನಾನು 4ನೇ ಕ್ಲಾಸ್ ಪಾಸಾಗಿ 5ನೇ ಕ್ಲಾಸಿಗೆ ಬಂದೆ. ಮೋಹಿನಿ 4ನೇ ಕ್ಲಾಸಲ್ಲೇ ಇದ್ದರು. 6ನೇ ಕ್ಲಾಸಿಗೆ ಬಂದೆ, ಮೋಹಿನಿ 4ನೇ ಕ್ಲಾಸು. 7ನೇ ಕ್ಲಾಸಿಗೆ ಬಂದೆ, ಮೋಹಿನಿ 4ನೇ ಕ್ಲಾಸು ಅಂತ ಎಲ್ಲ ಯಾರು ಹೇಳಿದೆ. ಭಾಳ ಅಷ್ಟು ಸಹ ಫೇಲ್ ಆದರೆ ಅವರು ಅಂತ ಕೇಳಿದ್ರು. ಅವರು ಫೇಲ್ ಆಗಲಿಲ್ಲ, ಬಟ್ ಪಾಸ್ ಆಗಲಿಲ್ಲ ಅಂತೇಳಿ. ಯಾಕೆ ಅಂತ ಕೇಳಿದ್ರು. ಅಷ್ಟು ದಡ್ಡಿಯ ಅಂತ. ದಡ್ಡಿಯಲ್ಲ, ಅವರು ಟೀಚರ್, ಕ್ಲಾಸ್ ಟೀಚರ್ ಅಂತ. ಈ ಕ್ಲಾಸ್ ಟೀಚರ್ಗಳು ಪಾಸಾಗೋದಿಲ್ಲ, ಅವರು ಮಕ್ಕಳನ್ನು ಪಾಸ್ ಮಾಡ್ತಾರೆ. ಮಾಸ್ಟ್ರು ಅಂದರೆ ತಾನು ಪಾಸಾಗದೆ ಮಕ್ಕಳನ್ನು ಪಾಸು ಮಾಡುವವರು ಅಂತ. ಹಾಗಾಗಿ ನಮ್ಮನ್ನು ಪಾಸು ಮಾಡುವ ಮಾಸ್ಟ್ರಿಗೆ ದೊಡ್ಡ ನಮಸ್ಕಾರ.
ಈ ನಾನು ಇವತ್ತು ಮಾತಾಡ್ತಾ ಭಾಳ ಚೆನ್ನಾಗಿ ದಾಮೋದರ ಶರ್ಮ ಹೇಳಿದರು. ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದರು, ಜ್ಞಾನದ ಹಸಿವನ್ನು ತೀರಿಸುವಂಥದ್ದು ಶಾಲೆ ಅಂತೇಳಿ. ನಮಗೆ 4-5 ಹಸಿವುಗಳಿರ್ತವೆ. ನಾವು ಸ್ವಾತಂತ್ರ್ಯ ನಂತರ ನೋಡಿದರೆ ಒಂದು ನಮಗೆ ಮೊದಲು ಸ್ವಾತಂತ್ರ್ಯದ ಹಸಿವಿತ್ತು, ನಮ್ಮ ದೇಶ ಸ್ವತಂತ್ರವಾಗಬೇಕು. ಆ ಸ್ವಾತಂತ್ರ್ಯದ ಹಸಿವಿಗೆ ದುಡಿದವರ ಸಂಖ್ಯೆ ಬಹಳ ಇದೆ. ಅದಾದ ನಂತರ ಜ್ಞಾನದ ಹಸಿವು ಬಂತು. ಬೇರೆಯವರೆಲ್ಲ ಓದ್ತಿದ್ದಾರೆ, ನಾವು ಓದ್ತಾ ಇಲ್ಲ ಅಂಥೇಳಿ. ಅದಕ್ಕೆ ಮೆಕಾಲೆ ಆನಂತರ ಬಂದ ಸ್ಕೂಲ್ಗಳು ಎಲ್ಲ ನಮ್ಮ ಜ್ಞಾನದ ಹಸಿವನ್ನು ನೀಗಿಸಲಿಕ್ಕೆ ಆರಂಭ ಮಾಡಿದ್ವು. ಈ ಜ್ಞಾನದ ಹಸಿವಿನ ಜೊತೆಗೆ 2 ಹಸಿವನ್ನು ಕೂಡ ಈ ಶಾಲೆ ನೀಗಿಸ್ತು ಅಂತ. ಇನ್ನೊಂದು ಸಮಾನತೆಯ ಹಸಿವು ಅಂತ, ಭಾಳ ಮುಖ್ಯವಾದ್ದು. ಮೇಲು ಕೀಳುಗಳು ಯಾವುದೂ ಇಲ್ಲದೆ ಸಮಾನವಾಗಿದ್ದೇವೆ, ನಾವೆಲ್ಲ ಸಮಾನರು ಅಂತ ಹೇಳುವ ಸಮಾನತೆಗಾಗಿ ನಮಗೊಂದು ತುಡಿತ ಇರುತ್ತೆ, ಒಂದು ಹಸಿವು ಇರುತ್ತಲ್ಲ, ಅದನ್ನು ನಿವಾರಣೆ ಮಾಡಿದ್ದು ಶಾಲೆ. ಶಾಲೆಯಲ್ಲಿ ಕೂತ್ಕೊಳ್ತಿದ್ದಾಗ ನಮ್ಮ ಪಕ್ಕದಲ್ಲಿ ಅವನು ಯಾವ ಜಾತಿ ಅಂತ ಗೊತ್ತಿಲ್ಲ, ಅವನ ಆರ್ಥಿಕ ಮಟ್ಟ ಯಾವುದು ಅಂತ ಗೊತ್ತಿಲ್ಲ, ಎಲ್ಲರೂ ಒಂದೇ ಥರ, ಎಲ್ಲರೂ ಅದೇ ಊಟ ಮಾಡ್ತೀವಿ, ಅದೇ ಬಟ್ಟೆ ಹಾಕ್ಕೊಂಬರ್ತೀವಿ, ಒಟ್ಟಿಗೆ ಆಟ ಆಡ್ತೀವಿ, ಒಟ್ಟಿಗೆ ಮನೆಗೆ ಹೋಗ್ತೀವಿ. ಹೀಗಾಗಿ ಸಮಾನತೆಯ ಹಸಿವನ್ನು ನೀಗಿಸಿದ್ದು ಶಾಲೆ. ಇನ್ನೊಂದು ಬಹಳ ದೊಡ್ಡ ಹಸಿವು ಅಂದರೆ ಆಧುನಿಕತೆಯ ಹಸಿವು ಅಂತ. ನಾವೆಲ್ಲೋ ಕುಗ್ರಾಮದಲ್ಲಿರ್ತೀವಿ, ಇಡೀ ದೇಶ ಮುಂದುವರಿತಾ ಇದೆ, ನಮ್ಮ ಊರು ಮುಂದುವರಿತಾ ಇಲ್ಲ. ಅದೇ ಗೂಡಂಗಡಿ, ಅದೇ ಬೇಕರಿ, ಅದೇ ತರಕಾರಿ ಅಂಗಡಿ, ಇಲ್ಲೇ ಇದ್ದೀವಿ ನಾವು ಮುಂದುವರಿತಾ ಇಲ್ಲ ಅಂತ ಹೇಳುವ ಒಂದು ಭಾವನೆ ಬರುತ್ತೆ. ಈ ಆಧುನಿಕತೆಯ ಹಸಿವನ್ನು ನಮ್ಮಲ್ಲಿ ನಿವಾರಣೆ ಮಾಡಿದ್ದು ಯಾವುದಂದರೆ, ನಾವು ಹೋಗ್ತಿದ್ದ ಶಾಲೆಗಳು, ಮೇಷ್ಟ್ರುಗಳು ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಎತ್ತಿಕೊಂಡು ಹೋಗಿ ಮುಂದೆ ಬಿಟ್ಟರು. ಅವರು ಮುಂದೆ ಬಿಟ್ಟು, ನೀನು ನಾಳೆಯಿಂದ ಶಿಕ್ಷಣ ಪಡೆದಿದ್ಯಾ, ನೀನು ಈ ಊರಿಗೆ ಸೇರಿದವನಲ್ಲ, ಈ ಶಾಲೆಗೆ ಸೇರಿದವನಲ್ಲ, ಸಮಾಜದಲ್ಲಿ ನಿನ್ನ ಪಾತ್ರ ಬಹಳ ದೊಡ್ಡದಿದೆ, ಅಲ್ಲಿಗೆ ಹೋಗು ಅಂತೇಳಿ. ಹೀಗಾಗಿ ನಮ್ಮ ಮೂಲಭೂತ ಅಗತ್ಯಗಳನ್ನು ಹೇಗೆ ರಾಜಕಾರಣ, ಸಮಾಜ ಅಥವಾ ಒಳಿತಿನ ವ್ಯವಸ್ಥೆ ಪೂರೈಸ್ತದೋ, ನಮ್ಮ ಅಂತರಂಗದ ಹಸಿವನ್ನು ನೀಗಿಸಿದ್ದು ಯಾವುದಂದರೆ ಶಾಲೆಗಳು. ಹೀಗಾಗಿ ನಾನು ಹೇಳ್ತಾ ಇರ್ತೀನಿ, ನಾನು ಗುರುವಾಯನಕೆರೆ ಶಾಲೆಗೆ ಹೋಗ್ತಾ ಇದ್ದಾಗ ನಮಗೊಬ್ಬರು ಮೇಷ್ಟ್ರಿದ್ದರು, ಜೈನ ಮೇಷ್ಟ್ರವರು. ಅವರು ನಾವೇನಾದ್ರು ಚೆನ್ನಾಗಿ ಓದದೇ ಇದ್ದರೆ ಅವರ ಕೈಯಲ್ಲಿ ಒಂದು ಉಂಗುರ ಇರ್ತಾಯಿತ್ತು, ಆ ಉಂಗುರಕ್ಕೆ ಒಂದು ಹರಳು ಇರ್ತಾಯಿತ್ತು, ಆ ಉಂಗುರದಲ್ಲಿ ಕುಟ್ಟಿ ಹಾಕ್ತಾಯಿದ್ರು. ಆ ಕುಟ್ಟಿ ಹಾಕಿದಾಗ ತಲೆ ಎಷ್ಟು ದಪ್ಪ ಆಗ್ತಾಯಿತ್ತು, ನೀವು ಕಾರ್ಟೂನಲ್ಲಿ ನೋಡಿರ್ಬೋದು, ಹೆಂಡತಿ ಲಟ್ಟಣಿಗೆಲೆ ಹೊಡೆದಾಗ ಎಷ್ಟು ದಪ್ಪ ಆಗ್ತಾಯಿಲ್ಲ, ಹಾಗೆ ಇಷ್ಟು ದಪ್ಪ ಆಗ್ತಾಯಿತ್ತು. ಅವರ ಒಂದು ಪೆಟ್ಟಿಗೆ ಹೆದರಿ ನಾವು ಚೆನ್ನಾಗಿ ಓದಲಿಕ್ಕೆ ಶುರು ಮಾಡಿದ್ದು. ಅವರು ಫೇಲ್ ಆದರೆ ಮತ್ತೊಂದು ವರ್ಷ ಕೂಡ ಅವ್ರು ಪೆಟ್ಟು ತಿರಬೇಕಾಗ್ತದೆ ಅಂತ. ಆ ಕಾಲದಲ್ಲಿ ನಮ್ಮನ್ನು ಪೆಟ್ಟು ಕೊಟ್ಟು, ನಮ್ಮನ್ನು ಪುಸಲಾಯಿಸಿ, ನಮ್ಮ ತಂದೆ ತಾಯಿಗೆ ಹೇಳಿ ಶಾಲೆಗೆ ಬರದ ಮಕ್ಕಳನ್ನು ಕರ್ಕೊಂಡು ಬಂದು ಪಾಠ ಮಾಡಿ, ನಾನು ಆಶ್ಚರ್ಯದಿಂದ ನೋಡ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ ಓದಿದ ಹಲವಾರು ಮಂದಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಆ ಕಾಲದಲ್ಲಿ. ಬಟ್ ಇವತ್ತು ಓದ್ತಿರೋರು ಎಲ್ಲರೂ ಬೇರೆ ದೇಶದಲ್ಲಿದ್ದಾರೆ. ಅಂದರೆ ಶಿಕ್ಷಣಕ್ಕಿರುವ ಒಂದು ಪರಿವರ್ತನಾಶೀಲತೆಯ ಒಂದು ದೊಡ್ಡ ಗುಣ ಇದೆಯಲ್ಲ, ಅದು ಈ ದೇಶದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಅವನ ಹತ್ರ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಅವನ ಹತ್ರ ದೊಡ್ಡ ಆಸ್ತಿ ಇರ್ಬೋದು, ಬಟ್ ಶಿಕ್ಷಣ ಅವನನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತದೆ, ಅವನ ಗುಣವನ್ನು ಬದಲಾಯಿಸ್ತದೆ. ನಮಗೆ ಯಾರಾದರೂ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಅದು ಮೇಷ್ಟ್ರುಗಳು, ಹಿಸ್ ಕಾಂಡಕ್ಟ್ ಈಸ್ ಗುಡ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ನಮ್ಗೆ ಗುಡ್ ಹೌದಲ್ಲೋ ಗೊತ್ತಿಲ್ಲ, ಅವ್ರು ಕೊಟ್ಟ ಕಾರಣ ನಾವು ಭಾಳ ಒಳ್ಳೆಯವರು ಅಂತ ಅಂದ್ಕೋತಿದ್ವಿ. ಭಾಳ ಒಳ್ಳೆಯವರು ಅಂತ ಹೇಳುವ ಒಂದು ಭಾವನೆ ನಮ್ಮಲ್ಲಿ ಮೂಡುವಂತೆ ಬರ್ತಾಯಿತ್ತು. ನೀನು ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಬುದ್ಧಿವಂತ, ನೀನು ಪ್ರತಿಭಾವಂತ ಅಂತ ಹೇಳ್ತಿದ್ದ ಮೇಷ್ಟ್ರುಗಳು. ನನಗೆ ಮೊದಲ ಕತೆ ಬರೆದಾಗ ಭಾಳ ಕೆಟ್ಟ ಕತೆ, ಈಗ ಓದಿದರೆ ನನಗೆ ಕಣ್ಣೀರು ಬರ್ತದೆ. ನಮ್ಮ ಮೇಷ್ಟ್ರು ವೆಂಕಟರಮಣ ಬಡ್ಲ ಅಂತಿದ್ದರು, ಅವರು ಓದಿ ಭಾಳ ಚೆನ್ನಾಗಿ ಬರೆದಿದ್ದಿ ಅಂಥೇಳಿ ಒಂದು ಸುಳ್ಳು ಹೇಳಿದ ಕಾರಣ ನಾನು ಕತೆಗಾರ ಆದೆ. ಅವರೇನಾದ್ರು ಸತ್ಯ ಹೇಳಿದ್ದು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ನಾನು ಮತ್ತೆ ಬರೀಲಿಕ್ಕೆ ಹೋಗ್ತಿರಲಿಲ್ಲ. ಹೀಗೆ ಸುಂದರವಾದ ಸುಳ್ಳುಗಳನ್ನು ಹೇಳಿ ಒಳ್ಳೆಯ ಪಾಠಗಳನ್ನು ಮಾಡಿ ಬಳಂಜಕ್ಕೆ ಬರಲಿಕ್ಕೆ ಅದೇ ಕಾರಣ. ಯಾಕಂದರೆ ವಿನು ಬಳಂಜ ಮತ್ತು ನಾನು ಸೇರಿ ಹಲವಾರು ಸೀರಿಯಲ್ಗಳನ್ನು ಮಾಡಿದ್ದೀವಿ. ನಾನು ಅವರು ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಆ ಕಾಲದ ಪ್ರಸಿದ್ಧವಾದ ಧಾರಾವಾಹಿ ನಾವು ಜೊತೆಗೆ ಕೆಲಸ ಮಾಡಿದ್ವಿ. ಅದಾದ ನಂತರ ಅಶ್ವತ್ಥ ಹೆಗಡೆ ಅವರು ನಮಗೆ ಬೆಂಗಳೂರಲ್ಲಿ ಸಿಕ್ಕಿ ಅವರು ಮಾಡ್ತಿರುವಂಥ ಕೆಲಸಗಳನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಅವರು ಬೆಂಗಳೂರಲ್ಲಿದ್ದಾಗ ಹೇಗೆ ಈ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಏನು ಕೆಲಸ ಮಾಡಿದರು, ಅಥವಾ ಈಗ ವಿದೇಶದಲ್ಲಿ ಕೂತ್ಕೊಂಡು ಅಂಥ ಅನ್ವೇಷಣೆಗಳನ್ನು ಮಾಡ್ತಾರೆ, ಆವಿಷ್ಕಾರಗಳನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರು 2 ವರ್ಷ ಓದಿದ್ದಿಲ್ಲಿ. ಕೇಳಿದೆ ಎಷ್ಟು ವರ್ಷ ಓದಿದ್ರಿ ಅಂತ. ನಾನು 6 ಮತ್ತು 7ನೇ ಕ್ಲಾಸ್ 2 ಓದಿದ್ದು ಅಂದರು. 2 ವರ್ಷ ಓದಿದ ಶಾಲೆಗೆ ಬಂದು ಆ ಶಾಲೆಯ ಅಮೃತ ಮಹೋತ್ಸವವನ್ನು ಆಚರಿಸಿ ಶಿಕ್ಷಕರನ್ನು ಗೌರವಿಸಿ 4-5 ದಿವಸದಿಂದ ಓಡಾಡ್ತಿದ್ದಾರೆ ಭಾಳ ಉತ್ಸಾಹದಿಂದ.
ಹೇಳಿದರು 4 ದಿನ ನಿದ್ದೆ ಮಾಡಲಿಲ್ಲ ಅಂತ. ನಾನು ಓದಿದ ಶಾಲೆಗೆ ನಂಗೆ ನಾಚಿಕೆ ಆಗ್ತದೆ, ಮತ್ತೊಮ್ಮೆ ಹೋಗಲೇ ಇಲ್ಲ ನಾನು, ಮತ್ತೊಮ್ಮೆ ಆ ಶಾಲೆಗೆ ಕಾಲಿಡಲಿಲ್ಲ. ಬಟ್ ಇವರ ಒಂದು ಉತ್ಸಾಹವನ್ನು ನೋಡಿದಾಗ ನನ್ನ ಶಾಲೆಯನ್ನು ಒಮ್ಮೆ ನೋಡಿಕೊಂಡು ಬರಬೇಕು ಅಂತ ಹೇಳುವ ಆಸೆಯನ್ನು ನನ್ನಲ್ಲಿ ಸಹ ಹುಟ್ಟಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಆಮೇಲೆ ರವಿ ಹೆಗ್ಡೆ ಅವರಿಗೆ ಜ್ಞಾಪಕ ಇರ್ಬೋದು, ಅನಿಲ್ ಬಳಂಜ ಅಂತ ಒಬ್ಬರಿಗೆ ಇಲ್ಲಿ ನಾವು ರೈತರತ್ನ ಪ್ರಶಸ್ತಿ ಕೊಟ್ಟಿದ್ದು. ಅವರು 700 ಬಗೆಯ ಹಣ್ಣುಗಳನ್ನು ಬೆಳೆಯುವ ಒಬ್ಬರು ವ್ಯಕ್ತಿ. ಇಲ್ಲಿ 700 ಬಗೆಯ ಹಣ್ಣುಗಳನ್ನು ಬೆಳೆಯುವ ಅಪರೂಪದ ವ್ಯಕ್ತಿ ಅವರು ಇಲ್ಲಿಯವರು. ಈಗ ಈ ಬಳಂಜ ಅಂತೇಳಿ ಒಂದು ಸಣ್ಣ ಊರು ಅಂತ ಹೇಳ್ತೀವಲ್ಲ, ಇದು ಸಾಮಾನ್ಯವಾದ ಊರಲ್ಲ. ನಾವು ಓದಿದಾಗ ನಮಗೆಲ್ಲ ದೊಡ್ಡ ಕೆಲಸ ಇರಲಿಲ್ಲ. ನಾವು ಬೆಂಗಳೂರಲ್ಲಿ ಹೋಗಿ ಸಣ್ಣ ಕೆಲಸ ಮಾಡ್ತಾಯಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಗಣೇಶ ಅಂಥೇಳಿ. ಈ ಊರಿನ ಹೆಣ್ಣು ಮಗಳು ನಮ್ಮ ಫ್ರೆಂಡ್ ಗಣೇಶನನ್ನು ಪ್ರೀತಿಯಿಂದ ಮದುವೆ ಆದರು. ಮಾಲತಿ ಅಂತ ಇಲ್ಲಿದ್ದಾರೆ, ಅವ್ರ ಮನೆ ಇಲ್ಲಿ ಹಿಂದೆ ಇದೆ. ಸೊ ಹೀಗಾಗಿ ಈ ಥರದ ಸಣ್ಣ ಊರುಗಳನ್ನ ಹೆಣ್ಮಕ್ಳೇ ನಮ್ಮನ್ನು ಮದುವೆ ಆಗಬೇಕಿತ್ತು. ಈಗಂತೂ ಸಾಧ್ಯವೇ ಇರಲಿಲ್ಲ. ಇದು 86-98ರ ವಿಷಯ. ಹಾಗೆ ಈ ಊರಿನ ಅಳಿಯ ನನ್ನ ಸ್ನೇಹಿತ. ಹೀಗೆ ಹಲವಾರು ಕಾರಣಗಳು ಈ ಊರಿಗೆ ಬರಲಿಕ್ಕಿದ್ದಾವೆ. ಬಹುಶಃ ಈ ಅಮೃತ ಮಹೋತ್ಸವ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟು ಮಾಡಿದೆ, ಎಲ್ಲ ಮೇಷ್ಟ್ರುಗಳನ್ನು ಕರ್ಕೊಂಡು ಬಂದಿದೆ. GS ಶಿವರುದ್ರಪ್ಪ ಸತ್ತಾಗ ನಾನು ಲೇಖನ ಬರೆದಿದ್ದೆ ಹಾಯ್ ಬೆಂಗಳೂರಲ್ಲಿ, ಮೇಷ್ಟ್ರು ಇನ್ನಿಲ್ಲ ಅಂತ. ನಮಗೆ ಮೇಷ್ಟ್ರು ಇನ್ನಿಲ್ಲ ಅಂತ ಅನಿಸೋದಿದೆಯಲ್ಲ, ಆಗ ನಿಜವಾದ ಅನಾಥ ಪ್ರಜ್ಞೆ ಕಾಡ್ತದೆ. ಕೀರಮ್ಮ ನಾಗರಾಜ್ ತೀರ್ಕೊಂಡಾಗ ನಂಗೆ ಅನಿಸಿತ್ತು, ಒಂದು ಪದದ ಅರ್ಥ ಗೊತ್ತಿಲ್ಲದಿದ್ದರೆ, ಒಂದು ಹಾಡು ಅರ್ಥ ಆಗದಿದ್ದರೆ ಕೇಳಲಿಕ್ಕೆ ಇನ್ನು ಯಾರಿದ್ದಾರೆ ಅಂತ. ಆ ಮೇಷ್ಟ್ರುಗಳು ಇವತ್ತಿನ ಮಕ್ಕಳು ನೋಡಿ, ನನ್ನ ಮಗಳು ಏನು ತಿನ್ನಬೇಕು ಅಂತ ಹೇಳಿ ನಾವು ಹೇಳಿದರೆ ಕೇಳಲ್ಲ. ನಮ್ಮ ಟೀಚರ್ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ಅವರು. ಏನು ಓದಬೇಕು ಟೀಚರ್ ಹೇಳ್ತಾರೆ. ಟೀಚರ್ ಪ್ಲೇಸ್ ಎ ವೆರಿ ಪೈವಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್. ಹೀಗಾಗಿ ಅವರನ್ನು ಗೌರವಿಸುವಂಥ, ಈ ಅಮೃತ ಮಹೋತ್ಸವವನ್ನು ಮಾಡುವಂಥ, ಇಡೀ ಊರನ್ನು ಒಳಗೊಳ್ಳುವಂಥ ಕೆಲಸವನ್ನು ಮಾಡಿದ ಇಡೀ ಬಳಗಕ್ಕೆ ನಾನು ವಂದನೆಗಳನ್ನು ಹೇಳ್ತೀನಿ. ನಮಸ್ಕಾರ. ಬಂದಿರೋರಿಗೆ ಸ್ವಲ್ಪ ಬೇಜಾರಾದರೂ ಸತ್ಯ ಹೇಳಬೇಕಲ್ಲ. ವಿಷಯ ಏನು ಅಂದರೆ, ಎಲ್ರಿಗೊಂದು 12ವರೆಗೆ ಊಟ ಕೊಡಬೇಕು ಅಂತ ಯೋಚನೆ ಇತ್ತು. ಅದು ಯಾವಾಗ ಅಂದರೆ ನೀವೆಲ್ಲ 9 ಗಂಟೆಗೆ ಬಂದಾಗ ಅಂತ. ಹಾಗಾಗಿ ನೀವೆಲ್ಲ 9ವರೆಗೆ ಬಂದದ್ರಿಂದ ಊಟ 1 ಗಂಟೆ ಆಗಬಹುದು ಅಥವಾ ಸ್ವಲ್ಪ ತಡ ಆಗಬಹುದು. ಆದರೆ ಸೋಮೇಶ್ವರರ ಮಾತು ಕೇಳದೆ ಊಟ ಮಾಡೋದಿಲ್ಲ ಅಂತ ಎಲ್ಲ ಪ್ರತಿಜ್ಞೆ ಮಾಡಿದಾರಂತೆ. ಹಾಗಾಗಿ ಅವ್ರ ಮಾತುಗಳನ್ನು ಕೇಳ್ತಾನೆ ಆಮೇಲೆ ನಾವು ಊಟ ಮಾಡೋಣ ಅಂತೆ. ಸಮಯದಲ್ಲಿ ತುಸು ವ್ಯತ್ಯಾಸ ನಿಮಗೆ ಆದರೆ ಅನ್ಯತಾ ಭಾವಿಸದೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಈಗಾಗಲೇ ಅಭಿನಂದನೆ ಸ್ವೀಕರಿಸಿದಂತಹ ಗುರುಗಳು ಅನೇಕರಿದ್ದಾರೆ. ಆದರೆ ಎಲ್ಲರ ಭಾವನೆಗಳಿಗೆ ಮಾತಿನ ರೂಪ ಕೊಡೋದಕ್ಕೆ ಒಂದು 3-4 ಜನ ನಮ್ಮ ಜೊತೆಯಾಗಿದ್ದಾರೆ. ಮೊದಲಿಗೆ ದಿನೇಶ್ PK ಅವರು ಶಿಕ್ಷಕರ ನೆಲೆಯಲ್ಲಿ ಮಾತನಾಡುತ್ತಾರೆ. ಕಿವಿಗೊಡೋಣ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ನನ್ನ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಊರವರೇ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಎನ್ನುವಂಥ ಮಾತಿನ ರೀತಿಯಲ್ಲಿ ಈ ದಿನ ಸನ್ಮಾನಗೊಂಡಂತಹ ಎಲ್ಲ ಅಧ್ಯಾಪಕರ ಒಂದು ರೀತಿಯ ಬಾಂಧವ್ಯ ನನಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಎನಿಸ್ತದೆ. ಶಿಶುಪಾಲ ಮಾಸ್ಟರ್ ನನಗೆ 2ನೇ ಕ್ಲಾಸಲ್ಲಿ ಅಕ್ಷರವನ್ನು ಕಲಿಸಿದವರು. ಶಾಂಭಟ್ರು ನನಗೆ 3ನೇ ಕ್ಲಾಸಲ್ಲಿ ಪಾಠವನ್ನು ಮಾಡಿದವರು. ಇವರಿಗೆಲ್ಲರಿಗಿಂತ ಮುಂಚೆ ಕಾಂತಪ್ಪ ಮೂಲ್ಯ ಅವರು ನನ್ನ ಮಾವನ ಜೊತೆ ನಮ್ಮ ಮನೆಗೆ ಬರ್ತಾ ಇದ್ದದ್ದನ್ನು ಈಗಲೂ ಕೂಡ ನಾನು ಗ್ರಹಿಸ್ತಾ ಇದ್ದೇನೆ. ಆ ಕ್ಷಣದಿಂದ ಇಂದಿನವರೆಗೆ ಅವರ ಜೊತೆ ಒಂದು ಕೊಂಡಿಯಾಗಿ ನಾನು ಇರುವುದು ಅಂತ ಹೇಳಿದರೆ ಅದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲ ಅಧ್ಯಾಪಕರು ಕೂಡ ನಾನು ವಿಶೇಷವಾಗಿ ಆ ಕಾಲದಲ್ಲಿ ನನ್ನ ಜೊತೆ, ನಾನು ಇಲ್ಲಿ ಅಧ್ಯಾಪಕನಾಗಿದ್ದಂಥ ಕಾಲದಲ್ಲಿ ನನ್ನ ಮೇಲೆ ಒಂದು ವಿಶೇಷವನ್ನು ಪ್ರೀತಿಯನ್ನು ಇಟ್ಟಂಥ H. ಶಾಂಭಟ್ ಅವರಿದ್ದಾರೆ. ಅವರು ಈ ದಿನ ಇಲ್ಲಿ ಮಾತಾಡಬೇಕಿತ್ತು. ಅವರ ಒಬ್ಬ ಪ್ರತಿನಿಧಿಯಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಎಣಿಸಿದರೆ ಅದು ನನಗೆ ಹೆಮ್ಮೆ ಎನಿಸ್ತದೆ. ನಮ್ಮ ಗುರುಗಳವರು ಅಷ್ಟೇ ಅಲ್ಲ, ನನ್ನ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಟಂಥವರು. ಅದರ ಜೊತೆಗೆ ನನ್ನ ಜೊತೆ ಇದ್ದವರು ನನ್ನ ಮಾವನಾದಂಥ ಶ್ರೀನಿವಾಸ್ ಭಟ್ ಐತನಾಡ್ಕ ಅವರು ನಾಟಕದ ಕಾಲದಲ್ಲಿ ಆ ನಾಟಕವನ್ನು ಒಂದು ಮಾಡ್ತಾ ಇದ್ದದ್ದನ್ನು ನಾನು ಈಗಲೂ ಕ್ಷಣವೂ ನನ್ನ ಕಣ್ಣ ಮುಂದೆ ಹಾದು ಹೋಗ್ತಾ ಇದೆ. ಅದರ ಜೊತೆಗೆ ನನ್ನ ಜೊತೆ ಅಧ್ಯಾಪಕಿಯಾಗಿದ್ದಂಥ ಶ್ರೀಮತಿ ಲಲಿತಾ, ದಣ್ಣಮ್ಮ, ಅದೇ ರೀತಿ ಜ್ಯೋತಿ, ಸೇವಂತಿ, ನಿರಂಜನ್ ಮಾಸ್ಟ್ರು, ಅದೇ ರೀತಿಯಲ್ಲಿ ವೀಣಾ, ಇವರೆಲ್ಲ ನಮ್ಮ ಅಧ್ಯಾಪಕರಾಗಿದ್ದವರು. ಇವರೆಲ್ಲರಿಗಿಂತ ಮಿಗಿಲಾಗಿ ನನ್ನ ಜೊತೆ ಒಬ್ಬ ಅಣ್ಣನಂತೆ ಇದ್ದಂಥವರು ನಮ್ಮೆಲ್ಲರ ಹೆಮ್ಮೆಯ ರಮೇಶ್ ಕಲ್ಮಾಡಿಯವರು. ಅವರನ್ನು ನಾನು ಈ ಕ್ಷಣದಲ್ಲಿ ನೆನಪಿಸಬೇಕು, ಈ ದಿನ ಭಾಗವಹಿಸಬೇಕಿತ್ತು ಅವರು, ಆದರೆ ಅದು ತಪ್ಪಿ ಹೋಗಿದೆ. ನಮ್ಮ
ಬಳೆಂಜ ಎಂಬ ಊರಿಗೆ ಒಂದು ಹೆಸರನ್ನು ತಂದು ಕೊಟ್ಟಂತಹ ಕೀರ್ತಿ, ಅದರ ಜೊತೆಗೆ ನಮ್ಮ ಉಮಾಮಹೇಶ್ವರ ಯುವಕ ಮಂಡಲಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂತಹ ಒಂದು ಕೀರ್ತಿ ಇದ್ದರೆ ಅದರಲ್ಲಿ ಹೆಚ್ಚಿನ ಪಾಲು ರಮೇಶ್ ಕಲ್ಮಾಡಿ ಅವರಿಗೆ ಸಲ್ಲಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈ ಕ್ಷಣದಲ್ಲಿ ಮತ್ತೊಬ್ಬರನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ನಮ್ಮ ಯುವಕ ಮಂಡಲದ ಒಂದು ಸಹವಾಸದಲ್ಲಿ ನಮ್ಮ ಜೊತೆ ಇದ್ದವರು ಅನಿಲ್ ನಾಯ್ಗ ಅವರು ನಮ್ಮ ಈ ಜೊತೆ ಇಂದು ನಮ್ಮ ಜೊತೆ ಇಲ್ಲ. ಅದನ್ನು ಕೂಡ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸುವರ್ಣ ಮಹೋತ್ಸವದಲ್ಲಿ ನನ್ನ ಜೊತೆ ಬಹಳ ಪ್ರೀತಿಯಿಂದ ಹೆಚ್ಚಿನ ಜವಾಬ್ದಾರಿಯನ್ನು ನನಗೆ ಕೊಟ್ಟು ನನ್ನನ್ನು ಆ ಕೆಲಸದಲ್ಲಿ ಹಚ್ಚಿದಂಥ ಅನಿಲ್ ನಾಯ್ಗ ಇದ್ದಾರೆ, ನಮ್ಮ ಜೊತೆ ವಿನು ಬಳೆಂಜ ಇದ್ದಾರೆ. ಇವರನ್ನೆಲ್ಲ ನೆನಪಿಸಿಕೊಳ್ತೇನೆ. ಈ ಎಲ್ಲ ಶಿಕ್ಷಕರ ಒಂದು ಸಹವಾಸ ಇದ್ದದ್ರಿಂದ ಈಗಲೂ ಕೂಡ ಈ ಶಾಲೆಗೆ ಬಂದಾಗ ನನಗೊಂದು ನೆಮ್ಮದಿ ಸಿಗ್ತದೆ, ಸಂತೋಷ ಸಿಗ್ತೇನೆ. ಈಗ ಇರುವಂತಹ ಅಧ್ಯಾಪಕರು ಕೂಡ ನನಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ಅದು ನನ್ನ ಭಾಗ್ಯ ಅಂತ ಹೇಳಿ ಎಲ್ರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸ್ನೇಹಿತರೆ, ಇವತ್ತಿನ ಸಮಾರಂಭದಲ್ಲಿ ಬೆಸ್ಟ್ ಫೌಂಡೇಶನ್ ಆಗಿರುವಂತಹ ರಕ್ಷಿತ್ ಶಿವರಾಮ್ ನಮ್ಮ ಜೊತೆ ಇದ್ದಾರೆ. ಅವರಿಗೊಂದು ಅಭಿನಂದನೆ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಗಿದ್ದು ಈ ಅಭಿನಂದನೆ ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಶ್ವಥ್ ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿ ರಕ್ಷಿತ್ ಶಿವರಾಮ್ ಅವರ ಈ ಅಭಿನಂದನೆಯನ್ನು ನೆರವೇರಿಸಬೇಕು ಅಂತ ನಾನು ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಅವರನ್ನು ಸ್ವಾಗತಿಸಬೇಕಿದ್ರೆ ಒಂದು ಮಾತನ್ನು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಭೋಜನದ ವ್ಯವಸ್ಥೆಯನ್ನು ಪೂರ್ತಿಯಾಗಿ ನೆರವೇರಿಸಿಕೊಟ್ಟಂಥವರು ರಕ್ಷಿತ್ ಶಿವರಾಮ್ ಅವರು ಅಂತ. ನಮ್ಮಲ್ಲಿರುವಂತಹ ನಂಬಿಕೆಗಳೇನು ಅಂತಂದರೆ, ಅನ್ನದಾನವನ್ನು ಕೂಡ ದೇವರ ಸೇವೆ ಅಂತ ಭಾವಿಸಿದವರು. ಬಹುಶಃ ಕ್ಷೇತ್ರಗಳೇ ಅನ್ನದಾನ ಮಾಡಬೇಕಿದ್ರೆ, ಕ್ಷೇತ್ರದಲ್ಲಿ ಅನ್ನದಾನ ಮಾಡಬೇಕಿದ್ರೆ ಧರ್ಮಸ್ಥಳದ ಹೆಗ್ಗಡೆಯವರೊಂದು ಮಾತನ್ನು ಹೇಳಿದರು. ಕ್ಷೇತ್ರದಲ್ಲಿ ಎಷ್ಟು ಅನ್ನದಾನ ನಡೆಯುತ್ತದೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂತುಷ್ಟರಾಗುತ್ತಾರೆ ಅಂತ. ಹಾಗಾಗಿ ನಮ್ಮ ಮುಂದೆ ನಲಿದಾಡುವ ಮಕ್ಕಳು ಅಂತಂದರೆ ಅದು ದೇವರ ಪ್ರತಿರೂಪಗಳು ಅಂತ ಭಾವಿಸುವುದಾದರೆ, ಮಕ್ಕಳು ಉಂಡು ಸಂಭ್ರಮಿಸಿದರೆ ಮಹಾದೇವ ಸಂಭ್ರಮಿಸ್ತಾನೆ ಅನ್ನುವ ಭಾವದೊಂದಿಗೆ ಈ ಅನ್ನದಾನದ ವ್ಯವಸ್ಥೆ ಸಂಪನ್ನಗೊಂಡಿದೆ. ಇದೀಗ ರಕ್ಷಿತ್ ಶಿವರಾಮ್ ಮಾತನಾಡ್ತಾರೆ, ಕೇಳಿಸಿಕೊಡಿ. ಎಲ್ಲರಿಗೂ ನಮಸ್ಕಾರ. ಬಳೆಂಜದ ಶಾಲೆಯ ಅಮೃತ ಸಂಭ್ರಮದ ಈ ಒಂದು ಸುಂದರ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನಾಡಿನಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರುವಂಥ ವಿಶೇಷ ವ್ಯಕ್ತಿಗಳನ್ನು ಈ ಒಂದು ಗ್ರಾಮಕ್ಕೆ ಕರೆಸಿದ್ದೀರಿ. ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ಹೇಳ್ತಾ, ಈ ವೇದಿಕೆಯಲ್ಲಿ ನಮ್ಮ ಹಿರಿಯರು, ಈ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯರಾದ ಮಾಸ್ಟರ್ಗಳಿದ್ದಾರೆ, ಅವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುಹು ರುನ್ಮೀಲಿತಮೇನ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಒಂದು ಮಾತಿದೆ. ಬಂದಿರುವಂಥ ಎಲ್ಲ ಗುರುಗಳು ಹಲವಾರು ವರ್ಷಗಳಿಂದ ಇಲ್ಲಿ ಈ ಶಾಲೆಗೆ ಜೀವವನ್ನು ತುಂಬಿದಂಥ ಗುರುಗಳು ಇಲ್ಲಿ ಬಂದಿದ್ದೀರಿ. ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಬಂದಿರುವಂಥ ಊರಿನ ಎಲ್ಲ ಬಂಧುಗಳು, ಈ ಶಾಲೆಗೆ ಜೀವನ ತುಂಬಿದಂಥ ಮಕ್ಕಳು ಬಂದಿದ್ದೀರಿ, ಮಾಧ್ಯಮದ ಮಿತ್ರರು ಬಂದಿದ್ದೀರಿ, ಎಲ್ಲರಿಗೂ ನನ್ನ ನಮಸ್ಕಾರ. ಹಿರಿಯರೊಂದು ಮಾತು ಹೇಳ್ತಾರೆ, ಒಂದು ಊರು, ಒಂದು ದೇಶ ಪ್ರಗತಿಯನ್ನು ಪಡಿಬೇಕಾದ್ರೆ ಶಾಲೆಯ ಗಂಟೆ ಅಲ್ಲಿಯ ಧಾರ್ಮಿಕ ಕ್ಷೇತ್ರಗಳ ಗಂಟೆಗಿಂತ ಹೆಚ್ಚು ಜೋರಾಗಿ ಕೇಳಬೇಕು, ಆಗ ಒಂದು ಊರು ಅಭಿವೃದ್ಧಿಯನ್ನು ಪಡಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಹಿರಿಯರು ಹೇಳ್ತಾರೆ. ಇವತ್ತು 4 ಗಣ್ಯರನ್ನು ಕರೆಸಿದ್ದೀರಿ. ರವಿ ಸರ್ ಅವರು, ನಮ್ಮ ಸುಚೀಂದ್ರನಾಥ್ ಅವರು, ಜೋಗಿರವರು, ಡಾಕ್ಟರ್ ಸೋಮೇಶ್ವರ್ ಅವರು. ಬಹುಶಃ ನನ್ನಂಥ ಒಬ್ಬ ವ್ಯಕ್ತಿಯಲ್ಲಿ ಕನ್ನಡದ ಬಗ್ಗೆ ವಿಶೇಷವಾದ ಅಭಿರುಚಿಯನ್ನು ಮೂಡಿಸಿ, ಕನ್ನಡದ ಬಗ್ಗೆ ಭಾಷಾಭಿಮಾನವನ್ನು ಮೂಡಿಸಿ, ಕನ್ನಡವನ್ನು ಪ್ರೀತಿ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರೇರಣೆ ಕೊಟ್ಟಂಥ 4 ಗಣ್ಯರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀವು ಕೊಡಬೇಕು. ರವಿ ಹೆಗಡೆಯವರ ಸಂಪಾದಕೀಯ, ಅವರ ಬರವಣಿಗೆ, ನಮ್ಮ ಊರಿನ, ನಮ್ಮ ನೆಲದ, ನಮ್ಮ ಮಣ್ಣಿನ ಜೋಗಿಯವರ ಬರವಣಿಗೆ, ತಟ್ಟಂತ ಹೇಳು ಚಂದನದಲ್ಲಿ ಆಗ ಬರ್ತಿದ್ದಂಥ ಒಂದು ವಿನೂತನವಾದ ಕಾರ್ಯಕ್ರಮ
ಕನ್ನಡದ ಅದೆಷ್ಟೋ ಪುಸ್ತಕಗಳನ್ನು ಸಾರಾಂಶವನ್ನು ಹೇಳಿ ನಮಗೆ ಪ್ರೇರೇಪಿಸಿ ಅಂಥ ಒಂದು ಪುಸ್ತಕವನ್ನು ನಾವು ನೋಡಬೇಕು, ಅಂಥ ಪುಸ್ತಕವನ್ನು ಓದಬೇಕು, ಅದರಲ್ಲಿರುವಂಥ ಆ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ನಮ್ಮನ್ನು ಪ್ರೇರೇಪಿಸಿದಂಥ ಡಾಕ್ಟರ್ ಸೋಮೇಶ್ವರ್ ಅವರು ಕನ್ನಡದ ಕಿರುತೆರೆ ಮತ್ತು ರಂಗಭೂಮಿಯಲ್ಲಿ ವಿಶೇಷವಾಗಿ ನಮ್ಮನ್ನು ಕನ್ನಡದ ಬಗ್ಗೆ, ಇಲ್ಲಿಯ ಜನಪದದ ಬಗ್ಗೆ, ರಂಗಭೂಮಿಯ ಬಗ್ಗೆ ಪ್ರೇರೇಪಿಸಿದಂಥ ಸುಚೇಂದ್ರನಾಥ್ರವರು, ಇವರೆಲ್ಲರನ್ನ ಕರೆಸಿದ್ದೀರಿ. ನಾವು ಬಹಳಷ್ಟು ಜನರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀರಿ. ಆದರೆ ನಾವು ಯಾವಾಗಲೂ ಅಂದ್ಕೊಳ್ತೀವಿ ಇವರೆಲ್ಲ ಬರ್ತಾರಾ, ನಮ್ಮ ಈ ಊರಿಗೆ ಬರ್ತಾರಾ, ನಮ್ಮ ಈ ಗ್ರಾಮಕ್ಕೆ ಬರ್ತಾರಾ ಅಂತ ಹೇಳ್ತಾರೆ. ಆದರೆ ನಮ್ಮ ಗ್ರಾಮದ ಮೇಲೆ ಪ್ರೀತಿ ಇಟ್ಟು ಇಷ್ಟು ದೂರ ಬಂದಿರುವಂಥ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ರವಿ ಸರ್ ಹೇಳ್ತಾ ಇದ್ರು 3 ವಿಚಾರ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ 3 ವಿಚಾರ. ಒಂದು, ಈ ಗ್ರಾಮಗಳ ಪರಿಕಲ್ಪನೆ ಹೇಗಿರುತ್ತೋ, ಆ ಕಡೆ ಕಡಲು, ಈ ಕಡೆ ಪಶ್ಚಿಮ ಘಟ್ಟ, ಇಲ್ಲಿಯ ಪರಿಸ್ಥಿತಿ ಹೇಗಿರುತ್ತೋ, ನಾವು AC ಆಫೀಸ್ನಲ್ಲಿ ಕೂತವರು ಅಂತ ಹೇಳಿದ್ರು. ಇನ್ನೊಂದು ಕಡೆ ಹೇಳ್ತಾರೆ, ಈ ರವಿ ಸರ್ ಅಲ್ಲ, ಬೇರೆ ಜನರಲ್ ಆಗಿ ದಕ್ಷಿಣ ಕನ್ನಡದ ಬಗ್ಗೆ ಹೇಳ್ತಾರೆ, ಯಾವಾಗ ನೋಡಿದ್ರು ದಕ್ಷಿಣ ಕನ್ನಡಕ್ಕೆ ರ್ಯಾಂಕು, ಅದು SLC ಇರಲಿ PUC ಇರಲಿ, ಯಾವಾಗ ನೋಡಿದ್ರು ದಕ್ಷಿಣ ಕನ್ನಡ ಉಡುಪಿಗೆ ರ್ಯಾಂಕ್ ಬರುತ್ತೆ. ಹೇಗೆ ಇದು ಸಾಧ್ಯ ಅಂತಾರೆ. ಕೆಲವರು ಹೇಳ್ತಾರೆ, ಯಾವ ದೇಶಕ್ಕೆ ಹೋಗ್ಲಿ ಮಾರ್ರೆ, ದುಬೈಗೆ ಹೋಗಲಿ, ಲಂಡನ್ಗೆ ಹೋಗಲಿ, ಬೆಂಗಳೂರಿನ ಯಾವ ಮೂಲೆಗೆ ಹೋಗಲಿ, ಅಲ್ಲಿ ಒಬ್ಬ ದಕ್ಷಿಣ ಕನ್ನಡದವನು ಇರ್ತಾನೆ ಅನ್ನೋ ವಿಚಾರ. ಇವತ್ತು ರವಿ ಸರ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈಗ ನಿಮಗೆ ಅರ್ಥ ಆಗಿರಬೇಕು, ಇಲ್ಲಿಯ ಮೂಲಭೂತ ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯವ್ರನ್ನ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಯ ಈ ಅದ್ಭುತವಾದ ಶಿಕ್ಷಕರು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ತಯಾರು ಮಾಡ್ತಾರೆ. ಅವರಲ್ಲಿ ಆ ಪ್ರಾಮಾಣಿಕತೆಯನ್ನು ತರ್ತಾರೆ, ಅವರಲ್ಲಿ ಆ ಶ್ರಮಪಟ್ಟು ಕೆಲಸ ಮಾಡುವ ಶಕ್ತಿಯನ್ನು ತರ್ತಾರೆ, ಅವರಲ್ಲಿ ಆ ಬುದ್ಧಿವಂತಿಕೆಯನ್ನು ತರ್ತಾರೆ, ಅವರಲ್ಲಿ ಒಂದು ಸಂಸ್ಕೃತಿಯನ್ನು ತಂದು ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಸರ್, ನಮ್ಮಲ್ಲಿ 4 ಮೆಡಿಕಲ್ ಕಾಲೇಜ್ಗಳು ಒಂದೇ ರಸ್ತೆಯಲ್ಲಿದೆ. ಇಡೀ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ಉದಾಹರಣೆ ಇಲ್ಲ. 4 ಮೆಡಿಕಲ್ ಕಾಲೇಜ್ಗಳು ಒಂದು ರಸ್ತೆಯಲ್ಲಿದೆ. ಕೆಲವು ರಾಜ್ಯಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇಲ್ಲದೆ ಇರುವಂಥ ಪರಿಸ್ಥಿತಿ ನಾವು ನೋಡ್ತೀವಿ. ಆದರೆ 7 ಮೆಡಿಕಲ್ ಕಾಲೇಜು, 17 ಇಂಜಿನಿಯರಿಂಗ್ ಕಾಲೇಜು, ಒಂದಷ್ಟು ಎಲ್ಲ ರೀತಿಯ ಕಾಲೇಜ್ಗಳ ವಿದ್ಯಾ ಕಾಶಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ. ಎಲ್ಲಿಂದ ಇದಕ್ಕೆ ಜನ ಬರ್ತಾರೆ, ಇದಕ್ಕೆ ಪ್ರೇರಕ ಯಾರು ಅಂತ ಹೇಳಿದ್ರೆ ಮತ್ತೆ ನಮ್ಮ ದಕ್ಷಿಣ ಕನ್ನಡದ ಇದೇ ಶಿಕ್ಷಕರು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇಲ್ಲಿಯ ಅವರ ಒಂದು ಕಮಿಟ್ಮೆಂಟ್, ಇಲ್ಲಿಯ ಶಿಕ್ಷಕರ ಕಮಿಟ್ಮೆಂಟ್, ಇವತ್ತು ಈ ಶಾಲೆಯಲ್ಲಿ ಕಲಿಸಿರುವಂಥ ಎಲ್ಲ ಶಿಕ್ಷಕರನ್ನು ಇಲ್ಲಿ ಬರಮಾಡಿಸಿ ಅಶ್ವತ್ಥರವರ ಒಂದು ನೇತೃತ್ವದಲ್ಲಿ ಅದ್ಭುತವಾದ ಗುರುವಂದನೆಯನ್ನು ಮಾಡಿದ್ದಕ್ಕೆ ಅಶ್ವತ್ಥರವರಿಗೂ ಮತ್ತು ಇಡೀ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದಿಸಬೇಕು ಅಂತ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ಸರ್, ಒಂದು ಮಾತು ಹೇಳಿದ್ರು, ನಮ್ಮ ವಿನು ಬಳಂಜ ಅವರು ಹೇಳಿದ್ರಂತೆ, ಒಂದು ಮನೆ ಕಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ, ಆತ ತನ್ನ ಜೀವನದಲ್ಲಿ ಶ್ರಮಪಟ್ಟು ಒಂದು ಶಾಲೆಯನ್ನು ಕಟ್ಟಿರುವಂಥ ಉದಾಹರಣೆಯ ಬಗ್ಗೆ ಉಲ್ಲೇಖ ಮಾಡಿದ್ರು. ಸರ್, ಇದು ಹರೆಕಳ ಹಾಜಬ್ಬ ಅವರ ನಾಡು. ಒಂದು ಕಿತ್ತಳೆಯನ್ನು ಮಾರಿ ಕನ್ನಡ ಶಾಲೆಯನ್ನು ಕಟ್ಟಿ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಂಥ ಹಳೆಕಳ ಹಾಜಬ್ಬನ ನಾಡು ಅಂತ ನಾವು ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅಂಥ ನಾಡಿನಲ್ಲಿ ನಾವು ಇದ್ದೇವೆ. ಇವತ್ತು ಕನ್ನಡ ಮಾಧ್ಯಮ, ಕನ್ನಡ ಶಾಲೆಗಳು, ನೀವೊಂದು ಚಿತ್ರ ನೋಡಿರ್ಬೋದು, ಕಾಸರಗೋಡಿನ ಕನ್ನಡ ಪ್ರಾಥಮಿಕ ಶಾಲೆ ಅನ್ನುವ ಚಿತ್ರ ನೋಡಿರ್ಬೋದು. ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ. ಆದರೆ ನಿಮಗೊಂದು ವಿಚಾರ ಹೇಳ್ತೇನೆ, ಇವತ್ತು ನಮ್ಮ ಮಾತಾಡುವಾಗ ಹೇಳ್ತಾ ಇದ್ರು, ಆ ಕನ್ನಡ ಶಾಲೆಯಲ್ಲಿ ಕೊಡುವಂಥ ಶಕ್ತಿ ಇವತ್ತು ಕನ್ನಡ ದೊಡ್ಡ ದೊಡ್ಡ ಸಾಧಕರನ್ನ ನೀವು ನೋಡಿರ್ಬೋದು. ಮುಖ್ಯಮಂತ್ರಿಗಳು, ವಿಜ್ಞಾನಿಗಳು ಎಲ್ಲರೂ ಕೂಡ ಕನ್ನಡ ಶಾಲೆಯಲ್ಲಿ ಓದಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ, ಅವರು ಸಾಧಕರಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ನಾನು ಕೂಡ ನನ್ನ ಕಾನೂನು ವಿದ್ಯಾಭ್ಯಾಸವನ್ನು ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಓದಿದ್ದೇನೆ. ಅದರಿಂದ ಎಲ್ಲೋ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋ ದೊಡ್ಡ ಹಂಬಲ ಇದೆ. ಅದಕ್ಕೆ ಈ ಕನ್ನಡ ಶಾಲೆ ಮತ್ತು ಈ ಸರ್ಕಾರಿ ಶಾಲೆಗಳೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನಮಗೆ ಪ್ರೇರಕ ಶಕ್ತಿಗಳು, ನಾನು ಎಲ್ಲೇ ಹೋಗುವಾಗ ಹೇಳ್ತೀನಿ, ನಮಗೆ ಪ್ರೇರಕ ಶಕ್ತಿಗಳನ್ನು ನಾವು ಎಲ್ಲೋ ದೇಶದಲ್ಲಿ ವಿದೇಶದಲ್ಲಿ ನೋಡಬೇಕಾಗಿಲ್ಲ. ನಮ್ಮ ಊರಿನ ಪ್ರೇರಕ ಶಕ್ತಿಗಳನ್ನು ನಾವು ನೋಡೋಣ. ಅಶ್ವಥ್ ಹೆಗಡೆ ಅವರು ನಮ್ಮ ಊರಿನ ಹುಡುಗ, ನಮಗೆಲ್ಲರಿಗೂ ಪ್ರೇರಕ ಶಕ್ತಿ ನಮ್ಮ ಅಶ್ವಥ್ ಹೆಗಡೆ. ಯಾಕಂತ ಹೇಳಿದ್ರೆ ನಮ್ಮ ಈ ಊರಿನಲ್ಲಿ ಹುಟ್ಟಿ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆತರಬೇಕು, ದೊಡ್ಡ ಉದ್ಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು ನಮ್ಮ ಪ್ರೇರಕರ ಶಕ್ತಿ. ನಮ್ಮ ವಿನು ಬಳಂಜ ಅವರು, ಆಗ DD ಚಂದನ ಇರುವಂಥ ಕಾಲದಲ್ಲಿ ಈಗ ಮೆಗಾ ಸೀರಿಯಲ್ಗಳು ಬರುತ್ತೆ. ಈ ಮೆಗಾ ಸೀರಿಯಲ್ಗಳ ಜನಕ ನಮ್ಮ ಬಳಂಜಾದವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಿದೆ. ಅವರು ನಮ್ಮ ಪ್ರೇರಕ ಶಕ್ತಿ. ನಮ್ಮ ಮಾಸ್ಟರ್ ಇಲ್ಲಿ ಕೂತಿದ್ದಾರೆ,
ನಮ್ಮ ಧರ್ನಪ್ಪ ಮಾಸ್ಟರ್ ಕೂತಿದ್ದಾರೆ. ನನ್ನಂಥ ಎಷ್ಟೋ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ಒಂದು ನಾಯಕತ್ವವನ್ನು ಕೊಟ್ಟು ಇಲ್ಲಿಗೆ ವೇದಿಕೆಗೆ ತಂದು ನಿಲ್ಲಿಸಿದಂಥ ಧರ್ನಪ್ಪ ಮಾಸ್ಟರ್ ನಮ್ಮ ಪ್ರೇರಕ ಶಕ್ತಿ. ಆದ್ದರಿಂದ ನಮ್ಮ ಊರಿನಲ್ಲಿ ಈ ಪ್ರೇರಕ ಶಕ್ತಿಗಳಿದ್ದಾರೆ. ಇವತ್ತು ನಮ್ಮಲ್ಲಿ ಈ ಥರ 81 ಗ್ರಾಮ ಇದೆ ಸರ್. 81 ಗ್ರಾಮದಲ್ಲಿ ಈ ತಿಂಗಳು, ಈ ವಾರ 2 ಶಾಲೆ ಶತಮಾನೋತ್ಸವವನ್ನು ಪೂರ್ಣ ಮಾಡಿದೆ. ಈ ಶಾಲೆ 75 ವರ್ಷವನ್ನು ಪೂರ್ಣ ಮಾಡಿದೆ. ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಈ ಬೆಳಂಜಾಗೆ ಬಂದರೆ ಎಲ್ಲೋ ನಮ್ಮ ಲಕ್ಷದೀಪಕ್ಕೆ ಬಂದಂಥ ಭಾಸ ನಮ್ಮಲ್ಲಿ ಆಗ್ತಾ ಇದೆ. ಅಷ್ಟು ಅದ್ಭುತವಾಗಿ ಈ ಶಾಲೆಯ ವಾತಾವರಣ, ಈ ಶಾಲೆಯನ್ನು ನೋಡಿದ್ರೆ ಖಾಸಗಿ ಶಾಲೆಗಳು ನಾಚುವಂಥ ರೀತಿಯಲ್ಲಿ ಈ ಸರ್ಕಾರಿ ಶಾಲೆಯ ಕಾರ್ಯಕ್ರಮಗಳು ನಡೆಯುವಂಥದ್ದನ್ನು ನಾವು ನೋಡಿದ್ದೀರಿ. ಬಳಂಜದ ಮಣ್ಣಿನ ಶಕ್ತಿ ಇದು, ಬಳಂಜದ ಮಣ್ಣಿನ ಸೊಗಡಿದು. ಯಾಕಂತ ಹೇಳಿದ್ರೆ ಕೇವಲ ಈ ಶಾಲೆಯ ಕಾರ್ಯಕ್ರಮ ಅಲ್ಲ, ಇಲ್ಲಿ ಬೊಳ್ಳಜ್ಜನ ನೇಮ ಇರ್ಬೋದು, ಇಲ್ಲಿಯ ಮೊಸರು ಕುಡಿಕೆ ಇರ್ಬೋದು, ಇಲ್ಲಿಯ ವಾಲಿಬಾಲ್ ಇರ್ಬೋದು, ಇಲ್ಲಿಯ ಜನ್ಮಾಷ್ಟಮಿ ಇರ್ಬೋದು, ಅಥವಾ ಇಲ್ಲಿಯ ನಮ್ಮ ಸಮುದಾಯದ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿ ಬಳಂಜದವರು ಇಡೀ ನಮ್ಮ ತಾಲೂಕಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನನಗೂ ಕೂಡ ನನ್ನ ರಾಜಕೀಯ ಆಯ್ಕೆ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ನನಗೂ ಕೂಡ 6 ವರ್ಷದ ಮಗಳಿದ್ದಾಳೆ. ನನ್ನ 6 ವರ್ಷದ ಮಗಳಿಗೆ ನಾನು ಏನು ವಿದ್ಯಾಭ್ಯಾಸವನ್ನು ಕೊಡಬೇಕು, ಏನು ಸವಲತ್ತನ್ನು ಕೊಡಬೇಕು ಅಂತಿದ್ದೇನೋ ಅದೇ ಬೆಳ್ತಂಗಡಿಯ ಪ್ರತಿಯೊಂದು ಮಗುಗೂ ಕೂಡ ಕೊಡಬೇಕು, ಅದು ಸಿಗಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಸಂಕಲ್ಪ ಆಗಿದೆ. ಆದ್ದರಿಂದ ಸರ್ಕಾರ ಬಂದ ನಂತರ 2 KPSC ಶಾಲೆಗಳನ್ನು ಬೆಳ್ತಂಗಡಿಗೆ ತಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಕುತ್ಲೂರು ಶಾಲೆ, ನಮ್ಮ ಪಶ್ಚಿಮ ಘಟ್ಟದ ತಪಲ್ನಲ್ಲಿರುವ ಕುತ್ಲೂರು ಶಾಲೆಯ ಮಕ್ಕಳು ವಿನೂತನವಾಗಿ ಅಲ್ಲಿ ಹಣ್ಣು ಹಂಪಲನ್ನು ಬೆಳೆಸಿದ್ರು. ಅದನ್ನೆಲ್ಲ ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿಯವರ ಗೃಹ ಕಚೇರಿಗೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕಂಪ್ಯೂಟರ್, ಒಂದು ಪ್ರೊಜೆಕ್ಟರ್ ಮತ್ತೊಂದು ವ್ಯಾನ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಎಲ್ಲ ಮಕ್ಕಳನ್ನು ಕುತ್ಲೂರು ಶಾಲೆಗೆ ಕುತ್ಲೂರು ಶಾಲೆಯ ಮಕ್ಕಳನ್ನು ಅಲ್ಲಿ ಕರ್ಕೊಂಡೋಗಿದ್ದೇವೆ. ಈ ರೀತಿ ಒಂದಷ್ಟು ಆಂಗ್ಲ ಮಾಧ್ಯಮ ಶಾಲೆಗಳು ಬರಬೇಕು ಅಂತ ಈ ವರ್ಷ 36 ಆಂಗ್ಲ ಮಾಧ್ಯಮ ಶಾಲೆಗೆ ಪರ್ಮಿಷನನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ತಾಲೂಕಿನ ಪ್ರಪ್ರಥಮ ಮೌಲಾನಾ ಆಜಾದ್ ಶಾಲೆಯನ್ನು ಕೂಡ ಬೆಳ್ತಂಗಡಿಗೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಬದಲಾವಣೆಗಳನ್ನು ಮಾಡಿ ಇವತ್ತು 75 ವರ್ಷವನ್ನು ಪೂರ್ಣ ಮಾಡಿರುವಂಥ ಶಾಲೆಗೆ ಮುಂದಿನ ಅಭಿವೃದ್ಧಿಯಲ್ಲಿ ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ, ಸದಾ ನಿಮ್ಮ ಜೊತೆ ಇದ್ದು ಈ ಶಾಲೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಅಂತ ಹೇಳುವ ಮಾತನ್ನು ಹೇಳ್ತಾ ಸೇರಿದಂಥ ಎಲ್ಲರಿಗೂ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಬಂಧುಗಳೇ, ಇದೀಗ ಸಮಾರಂಭದಿಂದ ರವಿ ಹೆಗಡೆಯವರು ಹಾಗೆ ಜೋಗಿಯವರು ಧರ್ಮಸ್ಥಳದ ದೇವರ ದರ್ಶನಕ್ಕಾಗಿ ತೆರಳುವರಿದ್ದಾರೆ. ಹಾಗಾಗಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಬೀಳ್ಕೊಡೋಣ. ಇಲ್ಲಿವರೆಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಪ್ರೇರಣೆ ನೀಡಿದ್ದಕ್ಕಾಗಿ ತಮಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಹರೀಶ್ ರೈ ಅವರಿಗೆ ಈವರೆಗೂ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ನೀವೆಲ್ಲ ಬಂದು ಸ್ಮರಣಿಕೆ ಕೊಡಲಿಕ್ಕಿಲ್ಲ, ಉಡುಗೊರೆ ಕೊಡಲಿಕ್ಕಿಲ್ಲ, ಆದರೆ ಮತ್ತೊಮ್ಮೆ ನೆನಪಿಸಬೇಕಲ್ಲ ಚಪ್ಪಾಳೆ ಕೊಡೋದಕ್ಕೆ. ಹಾಗಾಗಿ ಬಹಳ ದೂರದಿಂದ ಇಲ್ಲಿವರೆಗೆ ಬಂದು ಕಾರ್ಯಕ್ರಮ ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಒಳಿತಾಗಲಿ ಅಂತ ಈ ನೆಲದ ಸರ್ವಶಕ್ತಿಗಳನ್ನು ಪ್ರಾರ್ಥಿಸಿ ಶುಭ ಹಾರೈಸ್ತಾ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸೋಣ. ಹೋಗಿ ಬನ್ನಿ, ನಿಮ್ಮ ಪ್ರಯಾಣ ಸುಖಕರವಾಗಲಿ, ನಿಮ್ಮ ಬಾಂಧವ್ಯ ಶಾಶ್ವತವಾಗಲಿ ಅಂತ ಪ್ರಾರ್ಥಿಸೋಣ. ರಕ್ಷಿತ್ ಶಿವರಾಮ್ ಕೂಡ ಈ ಕಾರ್ಯಕ್ರಮದಲ್ಲಿ ನಿರ್ಗಮಿಸ್ತಾರೆ. ಸುರೇಶ್ ಏವಾ ಅವರಿಗೆ ಸ್ಮರಣಿಕೆ ನೀಡುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಕ್ಷಿತ್ ಶಿವರಾಮ್ ಕೂಡ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳು. ಬಂಧುಗಳೇ, ಉಳಿದಂತಹ ಒಂದು 5-10 ನಿಮಿಷಗಳ ಕಾಲಾವಕಾಶ ಇದೆ. ಅದರಲ್ಲಿ ಶಿಕ್ಷಕರು ಮಾತನಾಡುತ್ತಾರೆ. 1 ಗಂಟೆಯಿಂದ ನಾ ಸೋಮೇಶ್ವರ ಅವರ ಥಟ್ ಅಂತ ಹೇಳಿ ಅನ್ನುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಜೊತೆಯಾಗಬೇಕು ಅನ್ನುವಂತಹ ಪ್ರೀತಿಯ ಕೇಳಿಕೆ. ಮತ್ತು ಇನ್ನೊಂದು ವಿನಂತಿ ಏನು ಅಂತಂದರೆ, ಆ ಮಧ್ಯದ ಕುರ್ಚಿಗಳನ್ನೆಲ್ಲ ಖಾಲಿ ಬಿಟ್ಟು ದೂರ ಕೂತಿದ್ದೀರಿ. ದಯವಿಟ್ಟು ಸೋಮೇಶ್ವರ ಅವರ ಕಾರ್ಯಕ್ರಮ ಆರಂಭ ಆಗಬೇಕಿದ್ರೆ ಮುಂಭಾಗದ ಎಲ್ಲ ಆಸನಗಳನ್ನು ಭರ್ತಿ ಮಾಡುತ್ತಾ ಕಾರ್ಯಕ್ರಮ ನೀವು ಭಾಗವಹಿಸಬೇಕು ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಕೇಳಿಕೆ ಕೂಡ. ಕಾರ್ಯಕ್ರಮ ಮುಂದುವರೆದು ಇದೀಗ ಶಿಕ್ಷಕರ ಮಾತು. ಸೇವಂತಿ ಅವರು ಶುಭ ನುಡಿಯುತ್ತಾರಂತೆ, ಕೇಳಿಸಿಕೊಳ್ಳಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಆಹ್ವಾನಿತ ಗಣ್ಯರೇ ಹಾಗೂ ಹಿರಿಯರೇ, ಊರ ಮಹನೀಯರೇ, ವಿದ್ಯಾಭಿಮಾನಿಗಳೇ ಹಾಗೂ ಮುದ್ದು ಮಕ್ಕಳೇ, ಈ ದಿನ ಈ ಒಂದು ಶಾಲೆಗೆ 75ರ ಸಂಭ್ರಮ.
ಎಲ್ಲರಿಗೂ ಸಂಭ್ರಮ, ನಮಗೂ ಸಂಭ್ರಮ. ಈ ಶಾಲೆಯಲ್ಲಿ ನಾವು ಕಳೆದಂತಹ ಅವಧಿಗಳು ಬಹಳ ಅರ್ಥಪೂರ್ಣ ಹಾಗೂ ಅವಿಸ್ಮರಣೀಯ. ಆತ್ಮೀಯರೇ, ನಾನು ಈ ಶಾಲೆಗೆ ಸೊಸೆಯಾಗಿ ಬಂದು ತವರು ಮನೆಯಾಗಿ ಭಾವನೆಯನ್ನು ಹೊತ್ತುಕೊಂಡು ಹೋದವಳು. ಸುಮಾರು 15 ವರ್ಷ ಈ ಶಾಲೆಯಲ್ಲಿ ಬಹಳ ಉತ್ತಮ ರೀತಿಯ ಬಾಂಧವ್ಯವನ್ನು ಪ್ರತಿಯೊಬ್ಬರಲ್ಲೂ ಪಡ್ಕೊಂಡವಳು ನಾನು. ಎಲ್ಲ ಇಲ್ಲೀಗ ಅಶ್ವತ್ಥ ಹೆಗಡೆ ಎಂಬ ಪುಟ್ಟ ಶಿಷ್ಯ ಇದೇ ಹಾಲಲ್ಲಿ ಬೆಳೆದದ್ದು. ಅವ ಬಂದ ಪ್ರಥಮ ವರ್ಷ, ದಯವಿಟ್ಟು ಕ್ಷಮಿಸಿ, ಅವ ಎಂಬ ಭಾವನೆ ಅಂದರೆ ನಮ್ಮ ತಲೆಯಲ್ಲಿ ಎಷ್ಟೇ ಪ್ರಾಯ ಆದರೂ ಶಿಷ್ಯ. ನಾವು ಇನ್ನೂ ಅಶ್ವತ್ಥನನ್ನು ಅಥವಾ ಇಲ್ಲಿ ಸುಮಾರು ನಮ್ಮ ಶಿಷ್ಯಂದಿರಿದ್ದಾರೆ, ಅವರನ್ನು ಕಾಣುವುದು ಮುದ್ದು ಮಕ್ಕಳಂತೆ. ಯಾವತ್ತೂ ಅವರು ಬೆಳೆದಿದ್ದಾರೆ, ಅವರಿಗೆ ಮಕ್ಕಳಾಗಿದೆ, ಅವರು ಇಂಥ ಉದ್ಯಮದಲ್ಲಿದ್ದಾರೆ ಎಂಬ ಭಾವನೆ ಗುರುವರಿಯರಿಗೆ ನಮಗೆ ಬರುವುದಿಲ್ಲ. ನಮಗೆ ಕಾಣುವುದು ಅವರ ಇಲ್ಲಿಯ ಬಾಲ್ಯದ ತುಂಟಾಟ. ಆ ಅಶ್ವತ್ಥ ಹುಡುಗನನ್ನು ಇದೇ ಹಾಲಲ್ಲಿ ಒಂದು ವಿದ್ಯಾರ್ಥಿಯಾಗಿ ರೂಪಿಸಬೇಕಾದ್ರೆ ಅದೊಂದು ಅದ್ಭುತ ಅವಿಸ್ಮರಣೀಯ ಕ್ಷಣ ನನ್ನ ಕಣ್ಣೆದುರು ಈಗಲೂ ಬರ್ತಾ ಇದೆ. ಅವನಿಗೆ ಸಿಕ್ಕಿದಾಗ ನಾನು ಹೇಳುವುದು ಅದನ್ನೇ, ಅಶ್ವತ್ಥ ನಿನ್ನ ವರ್ತನೆ ಹೀಗಿತ್ತು. ಈಗ ಅಂಥ ಒಂದು ಶಿಷ್ಯ ಇಡೀ ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ನಮ್ಮ ಊರಿಗೆ ಒಂದು ಸಂಪತ್ತು ಎಂಬುದು ನಮಗೆ ಅಷ್ಟೇ ಹೆಮ್ಮೆ. ನಾವು ಎಲ್ಲರಲ್ಲಿ ಬೇಡಿಕೊಳ್ಳುವುದು ಒಂದೇ, ನಿಮ್ಮ ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ ಗೌರವ ಕೊಡುವುದನ್ನು ಒಂದು ಕಲಿಸಿ. ಗುರುವಿಗೆ ಯಾವುದೇ ಒಂದು ಸನ್ಮಾನ ಅಥವಾ ಇವತ್ತು ಕೊಟ್ಟಿದ್ದಾರೆ ಅದು ಅವರ ಪ್ರೀತಿಯ ಕಾಣಿಕೆ ಎಂಬುದನ್ನು ಯಾವುದೇ ಗುರು ಬಯಸುವುದಿಲ್ಲ. ಬದಲಾಗಿ ಗುರು ಸಿಕ್ಕಾಗ ತಲೆಬಾಗಿ ಒಂದು ಗೌರವಿಸುವುದನ್ನು ನಾವು ನಮ್ಮ ಮಕ್ಕಳಿಗೆ ಮೂಡಿಸಿದರೆ ಅದೇ ಒಂದು ಗುರುದಕ್ಷಿಣೆ ಎಂಬುದು ನಮ್ಮ ಗುರುಗಳಾಗಿ ನಮ್ಮ ಭಾವನೆ. ನಾವಿಲ್ಲಿ ದಂಪತಿಗಳಿಬ್ಬರು ಕರ್ತವ್ಯ ಸಲ್ಲಿಸಿದ್ದೇವೆ, ಆದರೆ ಯಾವುದೇ ಇಲಾಖೆಗೆ ನಾವು ದಂಪತಿಗಳೆಂಬ ಭಾವನೆಯನ್ನು ಮೂಡಿಸಿರಲಿಲ್ಲ. ಅಂದರೆ ನಾವು ಇಬ್ಬರು ನಮ್ಮ ವೈಯಕ್ತಿಕವಾಗಿ ಎಲ್ಲಿ ಶಾಲೆಯ ಅವಧಿಯಲ್ಲಿ ಯಾವ ರೀತಿ ಶಿಕ್ಷಕರಾಗಿರಬೇಕೋ ಅದೇ ರೀತಿ ಬೆಳೆದಿದ್ದೇವೆ. ಊರವರೊಂದಿಗೆ ಯಾವ ರೀತಿ ಮನೆ ಮಕ್ಕಳಾಗಿ ಇರಬೇಕೋ ಆ ರೀತಿ ಇದ್ದೆವು. ನಾವು ಯಾವತ್ತೂ ವಿದ್ಯಾರ್ಥಿಗಳೊಂದಿಗೆ ಅಥವಾ ಪೋಷಕರೊಂದಿಗೆ ಶಿಕ್ಷಕ ಎಂಬ ಒಂದು ಆ ಪದದೊಂದಿಗೆ ಇರಲಿಲ್ಲ. ಬದಲಾಗಿ ಅವರ ಕುಟುಂಬದ ಒಬ್ಬ ಸದಸ್ಯರಾಗಿದ್ದೆವು. ಈಗಲೂ ನಮ್ಮ ಬಾಂಧವ್ಯ ಅದೇ ರೀತಿ ಇದೆ. ಆ ಒಂದು ಕೊಡುಗೆಯನ್ನು ನಮಗೆ ಈ ಬಳಂಜದ ಊರಿನ ಗಣ್ಯರು, ಊರಿನ ಹಿರಿಯರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸ್ತಾ ಇದ್ದೇನೆ. ತಾಯಿಯಿಂದ ಉಸಿರು ಬರುತ್ತದೆ, ತಂದೆಯಿಂದ ಹೆಸರು ಬರುತ್ತದೆ, ಆದರೆ ಒಬ್ಬ ಗುರುವಿನಿಂದ ಉಸಿರಿರುವವರೆಗೆ ಹೆಸರು ಬರುವ ವಿದ್ಯೆ ಬರುತ್ತದೆ. ಆ ವಿದ್ಯೆಯನ್ನು ಇಂತಹ ಪುರಾತನ ಶಾಲೆ ನಮಗೆಲ್ಲರಿಗೂ ನೀಡಿದೆ. ನಾವು ನಮ್ಮಿಂದ ಎಷ್ಟು ಸೇವೆ ಸಾಧ್ಯವೋ ಅಷ್ಟನ್ನು ಮಾಡಿದ್ದೇವೆ ಎಂಬುದನ್ನು ನಾನೀಗ ಹೇಳ್ತಾ ಇದ್ದೇನೆ. ಆಗ ನಾವು 12 ಜನ ಸ್ಟಾಫ್ ಇದ್ದೆವು, ಬಹಳ ಕ್ಲೋಸ್ ಇದ್ದೆವು. ನಮಗೆ ಹಿರಿಯ ತಾಯಿ ಇದ್ದರು, ಲಲಿತಾ ಟೀಚರ್. ಅವರು ಏನು ನಮಗೆ ಹೇಳ್ತಾರೆ ಅದನ್ನು ನಾವು ಚಾಚೂ ತಪ್ಪದೆ ಮಾಡ್ತಾ ಇದ್ದೆವು. ಅವರು ಎಷ್ಟೋ ಸಲ ನಮ್ಮನ್ನು ಹತ್ತಿರ ಕರೆದು ಬುದ್ಧಿ ಹೇಳಿದ ಅನೇಕ ದಿನಗಳು ನಮ್ಮೆದುರಿದೆ. ಆ ಬುದ್ಧಿಯಿಂದಲೇ ನಾವು ಈಗಲೂ ನಮ್ಮ ಸೇವಾವಧಿಯನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರತಿ ಕ್ಷಣದಲ್ಲೂ ನಾವು ಲಲಿತಾ ಟೀಚರ್. ಈಗ ನಾನು ಒಬ್ಬಳು ಹೆಚ್ಚಮಾಗಿ ನಾನು ಯೋಚಿಸುವುದು ಲಲಿತಾ ಟೀಚರ ಕರ್ತವ್ಯದ ಅವಧಿಯನ್ನು. ಅವರು ಹೇಗೆ 12 ಜನರನ್ನು ಎಷ್ಟು ನೀಟಾಗಿ ಕೊಂಡೋಗಿದ್ದಾರೆ, ಊರವರನ್ನು ಎಷ್ಟು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಆ ಬಾಂಧವ್ಯ ನಮಗೆ ಅವರ ಮಾರ್ಗದರ್ಶನದಿಂದ ಈಗಲೂ ನಾವಿರುವ ಶಾಲೆಯಲ್ಲಿ ಇದೇ ರೀತಿ ನಡೀತಾ ಇದ್ದೇವೆ. ಇದಕ್ಕೆಲ್ಲ ನನಗೆ ನನ್ನ ಕರ್ತವ್ಯಕ್ಕೆ ಮೂಲ ಹಾದಿ ಈ ಬಳಂಜದ ಊರಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ನಮ್ಮ ಹಿರಿಯರು. ಧರ್ಣಪ್ಪ ಮಾಸ್ಟರ್ ಅಂತ ಹಿರಿಯರು, ವಸಂತ ಶಾಲೆಯಂತರ ಹಿರಿಯರು ಈ ಶಾಲೆಯಲ್ಲಿ ಪ್ರೌಢಶಾಲೆ ಆಗುವಾಗ ಎಷ್ಟು ಅವಿರತವಾಗಿ ಶ್ರಮಿಸಿದ್ದಾರೆ ಎಂಬುದು ನಮ್ಮ ಕಣ್ಣಿನಲ್ಲಿ ಈಗಲೂ ಕಾಣ್ತಾ ಇದೆ. ಒಂದು ಪ್ರೌಢಶಾಲೆ ಆಗಬೇಕಾದ್ರೆ ಅದರ ಹಿಂದೆ ಚಂದ್ರಶೇಖರ್ PK ಅವರ ಮುಂದಾಳತ್ವದಲ್ಲಿ ಈ ಹಿರಿಯರ ಮಾರ್ಗದರ್ಶನದಲ್ಲಿ ಆಗ ನಾನು CRP ಆಗಿದ್ದೆ. ಎಷ್ಟು ಸಲ ರಾಜಕೀಯದವರ ಜೊತೆ, ಇಲಾಖೆಯವರ ಜೊತೆ ಹೋಗಿ ಹೇಗಾದರೂ ಈ ಬಳಂಜದ ಊರಿಗೆ ಪ್ರೌಢಶಾಲೆಯನ್ನು ಮಾಡಿ ಈಗ ಎಲ್ಲ ಒಂದು ಸವಲತ್ತು ಬಳಂಜೆ ಶಾಲೆಗೆ ಸಿಗುವಾಗ ಆಗಿದೆ. ಇದಕ್ಕೆಲ್ಲ ಶ್ರಮಿಸಿದ ಊರವರಿಗೆ ವಂದಿಸುತ್ತಾ ಇನ್ನು ಮುಂದಕ್ಕೆ ನಮ್ಮಲ್ಲಿ ಪದವಿ ಪೂರ್ವ ಕಾಲೇಜ್ ಆಗಲಿ ಎಂಬ ಒಂದು ಆಸೆಯೊಂದಿಗೆ ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತಿಲ್ಲದವನ ಹಾಗಿರುವುದೇ ಅರಿವು ಎನ್ನುತ್ತಾ ಈ ಒಂದು ಅವಕಾಶ ನೀಡಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಬೀಯುತ್ತೇನೆ. ವಂದನೆಗಳು.
ಒಂದು ಸಣ್ಣ ಸಮಸ್ಯೆ ಇದೆ ಇಲ್ಲಿ. ಏನು ಅಂತಂದರೆ, ಈ ಶಿಕ್ಷಕರಿಗೆ ಉಪನ್ಯಾಸಕರಿಗೆಲ್ಲ ಮಾತು ನಿಲ್ಲಿಸಬೇಕಾದ್ರೆ ಗಂಟೆ ಶಬ್ದ ಕೇಳಬೇಕಂತೆ. ನನಗದು ಗೊತ್ತಿದ್ರೆ ಒಂದು ಗಂಟೆ ಹಿಡ್ಕೊಂಡು ಬರ್ಬೋದಾಗಿತ್ತು. ಹಾಗಾಗಿ ವಿಷಯ ಇಷ್ಟೇ, ಸೋಮೇಶ್ವರರ ಮಾತಿದೆ, ನಾವೆಲ್ಲ ಆದಷ್ಟು ಬೇಗ ಬೇಗ ಮಾತಾಡಿ ಬರೋಣ ಅಂತ ಹೇಳ್ತಾ, ಸುಕನ್ಯಾ ಟೀಚರ್ ಮಾತಾಡಿದರೆ ಪಾಠ ಮಾಡಿದ್ದು ಕೇಳಿದ್ದೀರಲ್ಲ, ಹೇಗೆ ಮಾತಾಡ್ತಾರೆ ಅಂತ ಕೇಳೋಣ. ನಿಮಿಷ ಮಾತ್ರ 2. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಆಹ್ವಾನಿತರಿಗೂ ನನ್ನ ನಮನಗಳು. ನಾನು ಬಂದು ಈ ಶಾಲೆಗೆ 18 ವರ್ಷ ಆಗಿದ್ದು 19ನೇ ವರ್ಷ. ನಿನ್ನೆ ಕೆಲವು ಹಳೆ ವಿದ್ಯಾರ್ಥಿಗಳು ಬಂದು, ಎಲ್ಲ ವಿದ್ಯಾರ್ಥಿಗಳು, ಫಸ್ಟ್ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಬಂದು ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು. ಅದು ನನಗೆ ನನ್ನ ಜೀವನದಲ್ಲಿ ಸಿಕ್ಕಿದಂಥ ಒಂದು ಸುಂದರವಾದ ಸಮಯ. ಯಾಕಂತೇಳಿದರೆ 18 ವರ್ಷ ಇಲ್ಲಿದ್ದೇನೆ. ನಾನು ಬಂದಾಗ ಇದ್ದಂಥ ಶಿಕ್ಷಕರೆಲ್ಲರೂ ಈಗ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಎಲ್ಲರೂ ನನ್ನನ್ನೀಗ ಶಾಲೆಯ ಹಳೆ ಹುಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಹಳೆ ಹುಲಿ ಅಲ್ಲ, ಹಳೆ ಇಲಿನೇ ಆಗಿದ್ದೇನೆ. ಯಾಕಂತೇಳಿದರೆ ನಾನು ಈ ಶಾಲೆಯಲ್ಲಿ ಕಳೆದಂಥ ಅಷ್ಟೂ ದಿನಗಳು ತುಂಬ ಸಂತೋಷದಾಯಕವಾಗಿ ನಾನು ಕಳೆದಿದ್ದೇನೆ. ಈಗ ನಮಗಿಲ್ಲಿ ಸನ್ಮಾನ ಮಾಡಿದಂತಹ ಈ ಅಮೃತೋತ್ಸವ ಮಹೋತ್ಸವದ ಎಲ್ಲ ಸಂಘಟಕರಿಗೂ ನಾನು ಮೊದಲು ಧನ್ಯವಾದವನ್ನು ಹೇಳ್ತೇನೆ. ಯಾಕಂದರೆ ಗುರುಗಳನ್ನು ಒಂದು ದೇವರ ಸ್ಥಾನದಲ್ಲಿ ಇಡುವಂಥ ದೇಶ ನಮ್ಮದು. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕರನ್ನು, ಅತಿಥಿ ಶಿಕ್ಷಕರನ್ನು, ಎಲ್ಲರನ್ನೂ ಸಹ ಒಂದು ಗೌರವಿಸಿದ ಕ್ಷಣ ಏನಿದೆ, ಇದು ತುಂಬ ಮನಸ್ಸಿನಿಂದ ಹೇಳುವಂಥ. ಇದು ನನ್ನ ವೃತ್ತಿ ಜೀವನದಲ್ಲಿ ನನ್ನ ಮೊದಲ ಶಾಲೆ, ಸರ್ಕಾರಿ ಸೇವೆಯನ್ನು ಸಲ್ಲಿಸಿದಂಥ ಮೊದಲ ಶಾಲೆ. ಹಾಗಾಗಿ ಇಲ್ಲಿ ನನಗೆ ಎಲ್ಲ ವಿದ್ಯಾರ್ಥಿಗಳು ನನ್ನನ್ನು ಎಲ್ಲ ಸಂತೋಷದಿಂದ ಸಹಕರಿಸಿದ್ದಾರೆ. ಅದೇ ಈ ಅಮೃತ ಮಹೋತ್ಸವ ಸಮಯದಲ್ಲಿ ನನ್ನನ್ನು ಸನ್ಮಾನಿಸಿದ ಎಲ್ಲ ಸಂಘಟಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಂಧುಗಳಿಗೆ ಕೊಟ್ಟ ಚಪ್ಪಾಳೆ ಕಡಿಮೆ ಆಯ್ತು. ಯಾಕೋತ ಈಗ ಮಾತಾಡಿದ್ರಲ್ಲ ಟೀಚರು, ಅವ್ರ ಕಥೆ ಏನು ಅಂದರೆ, ದಿನಕ್ಕೆ 6ರಿಂದ 7 ಗಂಟೆ ಪ್ರಯಾಣ ಮಾಡಬೇಕು ಅವರಿಗೆ ಬಂದು ಹೋಗಲಿಕ್ಕೆ. ಎಲ್ಲಿಯ ಶಿರ್ವ, ಎಲ್ಲಿಯ ಬಳಂಜ. ಆದರೆ ಈ ಎಲ್ಲ ಪ್ರಯಾಣದ ಪ್ರಯಾಸವನ್ನು ಅವರು ಮರೆತದ್ದು ಶಾಲೆಯ ಮುದ್ದು ಮಕ್ಕಳ ಮುಖದ ನಗುವಿನಲ್ಲಿ. ಅಂಥವರಿಗೆಲ್ಲ ಒಂದು ಕೃತಜ್ಞತೆ ಹೇಳದೇ ಇದ್ದರೆ ಹೇಗಂತೆ. ಆಯಿತು, ಮಾತು ಮುಕ್ತಾಯ ಮಾಡುವ ಹಂತಕ್ಕೆ ಬಂದಿದೆ. ಮಲ್ಲಿಕಾರ್ಜುನ ಅನ್ಯಥಾ ಭಾವಿಸಿಬಿಡಿ. ಅಶ್ವತ್ ಬಂದು ಹೇಳಿದ್ದೇನು ಅಂದರೆ, ಇನ್ನೊಂದಿಬ್ಬರು ಮಾತಾಡಬೇಕು ಅಂತಿತ್ತು, ಆದರೆ ಸಮಯವನ್ನು ಹೊಂದಿಸುವ ಕಾರಣಕ್ಕೆ ಅವರ ಮಾತುಗಳನ್ನು ಮೌನವಾಗಿಸ್ತಾ ನೇರ ಅಧ್ಯಕ್ಷರ ಭಾಷಣದೊಂದಿಗೆ ಕಾರ್ಯಕ್ರಮ ಸಂಪನ್ನ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇಂದು ಈ ಗೌರವವನ್ನು ಸ್ವೀಕರಿಸಿ ತಮ್ಮ ಅಂತರಂಗದ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಯಾವ ಶಿಕ್ಷಕರಿಗೆಲ್ಲ ಅವಕಾಶ ಸಿಗಲಿಲ್ವೋ ಅನ್ಯಥಾ ಭಾವಿಸಬೇಡಿ. ಹಾಗಾಗಿ ನೀವೆಲ್ಲ ಪ್ರೀತಿಯ ಹಾರೈಕೆಯನ್ನು ಮಾಡುತ್ತಾ ಈ ಸಂಸ್ಥೆ ಬೆಳೆಯುವುದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ PK ಅವರು ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಬಳಂಜ ಶಾಲೆಯ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಎದುರು ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಶಾಲೆಯಿಂದ ಸೇವೆ ಸಲ್ಲಿಸಿ ನಿರ್ಗಮಿಸಿದ ಎಲ್ಲ ಶಿಕ್ಷಕ ಗುರುಗಳೇ, ಅದೇ ರೀತಿ ಮಕ್ಕಳೇ, ವಿದ್ಯಾಭಿಮಾನಿಗಳೇ, ಮಾಧ್ಯಮದ ಬಂಧುಗಳೇ, ಎಲ್ಲರೂ ಸಭಾ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಅಧ್ಯಕ್ಷರಿಗೆ ಮಾತಾಡಲಿಕ್ಕೆ ಏನೂ ಇರುವುದಿಲ್ಲ. ಹೆಚ್ಚಾಗಿ ಇಲ್ಲೂ ಕೂಡ ಅದೇ ಒಂದು ಸಂದರ್ಭ, ಸಮಯ ಕೂಡ ಇಲ್ಲ, ಮಾತನಾಡಲಿಕ್ಕೆ ವಿಷಯಗಳು ಕೂಡ ಇಲ್ಲ, ಎಲ್ಲರೂ ಮಾತಾಡಿಯಾಗಿದೆ. ಆ ಕಾರಣದಿಂದಾಗಿ 1-2 ವಿಷಯಗಳನ್ನು ಮಾತ್ರ ನಾನು ಪ್ರಸ್ತಾಪಿಸಿ ನನ್ನ ಅಧ್ಯಕ್ಷೀಯ ಮಾತನ್ನು ಪ್ರಾರಂಭ ಮಾಡ್ತೇನೆ. ನಮ್ಮ ಶಾಲೆಯ 25ನೇ ವರ್ಷ ಕಾರ್ಯಕ್ರಮದಲ್ಲಿ ವಸಂತ ಸಾಲಿಯಾನ್ರ ನೇತೃತ್ವದಲ್ಲಿ ಅವರ ಅಧ್ಯಕ್ಷರಾಗಿದ್ದುಕೊಂಡು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದು ಕೂಡ ಸ್ಮರಣೀಯ. ಆ ಕಾರ್ಯಕ್ರಮದ ಬಗ್ಗೆ ಕೂಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಳಂಜದ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರಶಂಸಲ್ಪಟ್ಟಿದ್ದು. ಸುವರ್ಣ ಮಹೋತ್ಸವವನ್ನು ನಾವು ಸನ್ಮಾನ್ಯ ದಣ್ಣಪ್ಪ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದೇವೆ. ಅದು ಕೂಡ ವಿಶಿಷ್ಟ ಕಾರ್ಯಕ್ರಮ. ಇವತ್ತಿಗೂ ಅದು ಸ್ಮರಣೀಯವಾಗಿ ಉಳಿದಿದೆ. ನಮಗೆ ಏನು ಒಂದು ವಿಶೇಷತೆ ಅಂತ ಹೇಳಿದರೆ, ಅಮೃತ ಮಹೋತ್ಸವವನ್ನು ನಾವು ಅವರಿಬ್ಬರ ಉಪಸ್ಥಿತಿಯಲ್ಲಿ, ನಾನು ಸನ್ಮಾನ್ಯ ವಸಂತ ಸಾಲಿಯನ್ನು ಕೂಡ ಇದ್ದಾರೆ ವೇದಿಕೆಯಲ್ಲಿ, ಸನ್ಮಾನ್ಯ ದಣ್ಣಪ್ಪ ಪೂಜಾರಿಯವರು ಕೂಡ ವೇದಿಕೆಯಲ್ಲಿ ಇದ್ದಾವೆ. ನಮಗೊಂದು ಕೊರಗಿತ್ತು, ಏನಂತ ಹೇಳಿದರೆ ದಣ್ಣಪ್ಪ ಪೂಜಾರಿ ಮಾಸ್ಟರ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ವೇದಿಕೆಗೆ ಬರಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಎನ್ನುವಂಥ ಒಂದು
ಕೊರಗಿತ್ತು. ಅದನ್ನು ಹೇಗೆ ಮಾಡೋದು ಅಂತ ಕೇಳುವಾಗ ಅವರ ಸುಪುತ್ರ ಹೇಳಿದರು, ಯಾವುದೇ ಕಾರಣ ಕೂಡ ವೇದಿಕೆ ಬರಲಿಕ್ಕೆ ಆಗೋದಿಲ್ಲ, ಆದ ಕಾರಣ ನಾವು ಕಾರ್ಯಕ್ರಮವನ್ನು ಮಾಡುವಂತ ಹೇಳಿದರು. ಆದರೆ ನಮಗೆ ಏನೊಂದು ಸುದೈವ ಅಂತ ಹೇಳಿದರೆ, ಧರ್ಮಪ್ಪ ಮಾಸ್ಟರ್ ಬಂದರು, ವೇದಿಕೆಗೆ ಬಂದರು, ವೇದಿಕೆಯಲ್ಲಿ ಕೂತರು. ನಮ್ಮದು ಏನೋ ಒಂದು ಉದ್ದೇಶ ಇತ್ತ, ಈ ಅಮೃತ ಮಹೋತ್ಸವ ನಿಜವಾಗಿ ಕಳೆ ಕಟ್ಟಿತ್ತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಇಬ್ಬರ ಉಪಸ್ಥಿತಿಯಲ್ಲಿ ಮತ್ತು ನನ್ನ ಉಪಸ್ಥಿತಿಯಲ್ಲಿ ಮುಂದಿನ ಶತಮಾನೋತ್ಸವ ಆಗಬೇಕಂತ ಹೇಳೋದು ನನ್ನ ಇನ್ನೊಂದು ಆಶಯ. ಸನ್ಮಾನ್ಯ ವಸಂತ ಸಾಲಿಯನ್ರು, ದಂಡ ಪೂಜಾರಿಯವರು ಮತ್ತು ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷನಾಗಿ ನಾನು ಶತಮಾನ ಮಹೋತ್ಸವವನ್ನು ಕಾಣಬೇಕು ಹೇಳುವಂಥ ಇದನ್ನಕ್ಕೆ ಆ ದೇವರು ಅನುಗ್ರಹ ಮಾಡಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಶ್ವತ್ಥ ಹೆಗ್ಡೆಯವರು ಆಗಲೂ ಕೂಡ ಸಂಚಾಲಕನಾಗಿ ಇರ್ತಾರೆ. ವಿದ್ಯಾಭಿಮಾನಿಗಳ ಪ್ರಯತ್ನದಿಂದ, ಹಳೆ ವಿದ್ಯಾರ್ಥಿಗಳ ಶ್ರಮದಿಂದ ತುಂಬ ಜನ ಸುಮಾರು 2 ತಿಂಗಳ ಕಾಲ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಶ್ರಮಪಟ್ಟಿದ್ದಾರೆ. ಈ ಒಂದು ಕನಸು ಅಶ್ವತ್ಥ ಹೆಗ್ಡೆ ಅವರದ್ದು. ಅದನ್ನು ಹೇಳಲಿಕ್ಕೆ ಇಲ್ಲಿ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ, ಈ ಕಾರ್ಯಕ್ರಮ ಹೀಗೇ ಆಗಬೇಕು ಎನ್ನುವಂಥ ಒಂದು ಕಲ್ಪನೆಯೊಂದಿಗೆ ಕನಸು ಕಂಡದ್ದು ಅಶ್ವತ್ಥ ಹೆಗ್ಡೆ ಅವರು. ಅದನ್ನು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ನಾವೆಲ್ಲ ನಮ್ಮ ತಂಡದವರು. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಉಮಾಮಶ್ರೀ ವಿವೇಕ ಮಂಡಲ, ಜ್ಯೋತಿ ಮಹಿಳಾ ಮಂಡಲ, ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ ಮತ್ತು ನಮ್ಮ ಶಿವಾಜಿ ಫ್ರೆಂಡ್ಸ್, ಅದೇ ಜೊತೆಯಲ್ಲಿ ವೀರಕೇಸರಿ ಅವರು ಹೆಚ್ಚು ಶ್ರಮಪಟ್ಟಿದ್ದಾರೆ. ಉಳಿದ ನಮ್ಮ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ಅಮೃತ ಮಹೋತ್ಸವ ಸಂಪನ್ನ ಆಗಲಿಕ್ಕೆ ಅಥವಾ ಯಶಸ್ವಿಯಾಗಲಿಕ್ಕೆ ಹಳೆ ವಿದ್ಯಾರ್ಥಿಗಳ ತನು ಮನ ಎರಡೂ ಕೂಡ 100ಕ್ಕೆ 100 ನಮಗೆ ಲಭ್ಯ ಆಗಿದೆ. ತನು ಮೂಲಕ ಇಲ್ಲಿ ಎಲ್ಲ ಕೆಲಸಗಳಲ್ಲಿ ಕೈ ಜೋಡಿಸಿ ಶ್ರಮಪಟ್ಟಿದ್ದಾರೆ. ಮನಸ್ಸು ಪೂರ್ವಕ್ಕಿದ್ದ ಕಾರಣ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿನ್ನೆ ಮತ್ತು ಇವತ್ತು ಸಂಜೆವರೆಗೆ ಜನ ಸೇರುವಂಥದ್ದು ಅದು ಮನ ಇದ್ದ ಕಾರಣದಿಂದಾಗಿ. ಇನ್ನು ಮುಖ್ಯವಾಗಿ ನಮಗೆ ಬೇಕಾದದ್ದು ಧನ. ಈ ಧನವನ್ನು ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ದೊಡ್ಡ ಮನಸ್ಸಿನಿಂದ ಕೊಡುವುದರ ಮೂಲಕ ಇಷ್ಟು ಉತ್ತಮ ಮಾಡಿದ ಕಾರ್ಯಕ್ರಮವನ್ನು ಯಶಸ್ಸುಗೊಳ್ಳಿಕ್ಕೆ ತಾವೇ ಸಹಕರಿಸಬೇಕು. ಮುಂದಿನ ನಮ್ಮ ಶಾಲೆಯನ್ನು ಉಳಿಸಿಕೊಳ್ಳುವಲ್ಲಿ ಒಂದಷ್ಟು ಕನಸುಗಳನ್ನು ನಾವು ಕಂಡಿದ್ದೇವೆ. ನಾವೆಲ್ಲ ತುಂಬ ಜನ ಇದ್ದೇವೆ ಇದರಲ್ಲಿ. ವೇದಿಕೆಯಲ್ಲಿ ನಾವು ಕಡಿಮೆ ಇರ್ಬೋದು, ವೇದಿಕೆ ಕೆಳಗಡೆ ತುಂಬ ಜನ ಈ ಶಾಲೆಯ ಬಗ್ಗೆ ಕನಸು ಕಂಡವರಿದ್ದಾರೆ. ಆ ಕನಸುಗಳನ್ನೆಲ್ಲ ಕ್ರೋಢೀಕರಿಸಿ ನಿರಂತರವಾಗಿ ಬೆಳಗುವ ನಿಟ್ಟಿನಲ್ಲಿ ಈ ಶಾಲೆಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ತಮ್ಮೆಲ್ಲರ ಒಂದು ನಮಗೆ ಕೈ ಜೋಡಿಸಬೇಕು ಆಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಅಧ್ಯಕ್ಷನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸಂಘಟಕರಿಗೆ ವಂದಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಸಮಿತಿಯ ಅಧ್ಯಕ್ಷರು ಸ್ಮರಣಿಕೆ ನೀಡುವ ಹೊತ್ತಿಗೆ ರಂಗಸ್ವಾಮಿ CR ಅವರು ವಂದನಾರ್ಪಣೆಯನ್ನು ಮಾಡುತ್ತಾರೆ. ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಂಡ ಕಾರ್ಯಕ್ರಮ ಧನ್ಯವಾದದೊಂದಿಗೆ ಪರಿಸಮಾಪ್ತಿಯಾಗುತ್ತದೆ. ಈ ಕಾರ್ಯಕ್ರಮವನ್ನು ಆರಾಧ್ಯ ದೇವರ ಪದತಲಕ್ಕೆ ಸಮರ್ಪಿಸ್ತಾ ಸಭಾ ಕಾರ್ಯಕ್ರಮಕ್ಕೆ ಮಂಗಲದ ಚುಕ್ಕಿ ಇಟ್ಟು ಸೋಮೇಶ್ವರ ಅವರ ಮಾತುಗಳಿಗೆ ಕಿವಿಯರಳಿಸುವುದಕ್ಕೆ ಸಿದ್ಧರಾಗೋಣ. ಇದೀಗ ವಂದನಾರ್ಪಣೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಿಸುತ್ತಾ, ಮುಂಭಾಗದಲ್ಲಿರುವ ಎಲ್ಲ ಅಭ್ಯಾಗತರು ನಮಿಸುತ್ತಾ, ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಮಯದ ಅಭಾವ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸಿದ್ದೇನೆ. ಹಾಗೆ ಈ ದಿನ ನಮ್ಮ ಶಾಲೆಗೆ ಬಂದು ನಮ್ಮ ಏನು ಶಿಕ್ಷಕರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ, ಅವರಿಗೆ, ಎಲ್ಲ ಪೋಷಕರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತ ಬಂಧುಗಳೇ, ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಇಷ್ಟೇ, ಮಧ್ಯದ ಖಾಲಿ ಬಿಟ್ಟ ಕುರ್ಚಿಗಳನ್ನು ತುಂಬಿ ಎದುರು ಬನ್ನಿ. ಮಲ್ಪೆ ವಾಸ್ತವ ಸಾಮಗ್ರಿ ಹೇಳ್ತಿದ್ರು, ಯಾರೆಲ್ಲ ಕುರ್ಚಿನ ಹಿಂದೆ ಹಿಂದೆ ಹುಡುಕ್ತಾರೆ ಅದು ಒಳ್ಳೆಯ ಲಕ್ಷಣ ಅಲ್ಲ, ಎದುರೆದುರು ಕುರ್ಚಿ ಹುಡ್ಕೋಬೇಕು ಅಂತ. ಹಾಗಾಗಿ ದಯವಿಟ್ಟು ಮುಂಭಾಗಕ್ಕೆ ಬನ್ನಿ. ಇಷ್ಟು ದಿನ ದೂರದರ್ಶನ ನೋಡ್ತಾ ಇದ್ದ ಸೋಮೇಶ್ವರ ಅವರ ಥಟ್ ಅಂತ ಹೇಳಿ ಅನ್ನುವ ಕಾರ್ಯಕ್ರಮ ಇದೀಗ ನಮ್ಮ ಕೊಂಡ ಮುಂದೆ ಪ್ರತ್ಯಕ್ಷವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಸಂತೋಷ ಪಡೋಣ, ಅವರಿಗೂ ಒಂದು ಗೌರವ ಸಲ್ಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರನ್ನು ಕೂಡ ಸೋಮೇಶ್ವರ ಅವರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಗೌರವದಿಂದ ಸ್ವಾಗತಿಸ್ತೇನೆ. ನೀವು ಶ್ರೀಯುತ ಸೋಮೇಶ್ವರ ಅವರಿಗೆ ಅದ್ದೂರಿಯ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಗೌರವ ಸಲ್ಲಿಸಬೇಕು ಅನ್ನೋದು ಪ್ರೀತಿಯ ಕೇಳಿಕೆ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.
ಈ ಕಾರ್ಯಕ್ರಮದ ನಂತರ ಈಗಾಗಲೇ ಪ್ರಾರಂಭ ಆಗ್ತದೆ. ತಟ್ಟಂತ ಹೇಳಿ ಅಂತ ಒಂದು ಕಾರ್ಯಕ್ರಮ ನಮ್ಮ ಡಾಕ್ಟರ್ ಸೋಮೇಶ್ವರ್ ನಡೆಸಿಕೊಡ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರು ಕೆಲಸ ಪಾಲ್ದಾರರಾಗಿದ್ದಾರೆ. ಒಂದನೇ ತಂಡದಲ್ಲಿ ಗಣೇಶ, ವೀಣಾ ಮತ್ತು ಶಾರದಾ, ಎರಡನೇ ತಂಡದಲ್ಲಿ ಶೈನಿ, ಮಲ್ಲಿಕಾರ್ಜುನ್ ಮತ್ತು ಕಿರಣ್, ಮೂರನೇ ತಂಡದಲ್ಲಿ ಜ್ಯೋತಿ, ಸುಲೋಚನಾ ಮತ್ತು ದಿನೇಶ್ ಬಿ ಕೆ, ನಾಲ್ಕನೇ ತಂಡದಲ್ಲಿ ಪ್ರಸಾದಿನಿ, ಪ್ರತಿಮಾ ನಾಯಕ್ ಮತ್ತು ರಾಮಕೃಷ್ಣ ಭಟ್ ಅವರು ತಯಾರಾಗಿರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಾಣಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂಥ ಸನ್ಮಾನ್ಯ ವಿಷ್ಣು ಪ್ರಕಾಶ್ ಪೋಯರಿಗೆ ಸರಿ ಇದ್ದಾರೆ. ಅವರು ವೇದಿಕೆಗೆ ಬರಬೇಕು, ನಮ್ಮಿಂದ ನೆನಪಿನ ಒಂದು ಕಾಣಿಕೆಯನ್ನು ತಗೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಒಂದೇ ಒಂದು ನಿಮಿಷ. ಇವತ್ತು ಈ ಒಂದು ಕೆಲವೇ ಕ್ಷಣಗಳಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಿಕ್ಕಿದೆ. ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ, ನಮಗೆ ಕಲಿಸಿದ ಶಿಕ್ಷಕರನ್ನ ನಾವೆಲ್ಲರೂ ಗುರು ಸಮಾನರಾಗಿ ನೋಡುವಂಥ ಸೋಮೇಶ್ವರ್ ಅವರು ಪ್ರಶ್ನೆ ಕೇಳ್ತಾರೆ. ನಮ್ಮ ಶಿಕ್ಷಕರು ಎಷ್ಟು ಜಾಣರಿದ್ದಾರೆ ಅಂತೇಳಿ ನಾವೆಲ್ಲ ಮಕ್ಕಳು ಶಿಷ್ಯರು ನೋಡೋಣ ಇವತ್ತು. ಹಾಗಾಗಿ ಸ್ವಲ್ಪ ಹೊತ್ತಿನಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮ ಆಗ್ತದೆ. ಅದರ ಮೊದಲು ಇವತ್ತಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸಮಗ್ರ ನಿರ್ವಹಣೆ ಮಾಡಿದವರು ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ವಿದ್ವಾನ್ ಶ್ರೀ ದಾಮೋದರ ಶರ್ಮಾ ಇವರನ್ನು ನಮ್ಮ ಸಮಿತಿಯ ಅಧ್ಯಕ್ಷರು ನಮ್ಮ ಊರವರ ಪರವಾಗಿ ಸಮಿತಿಯ ಪರವಾಗಿ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿದ್ವಾನ್ ದಾಮೋದರ ಶರ್ಮರೇ, ತಮ್ಮ ಕಂಚಿನ ಕಂಠದಲ್ಲಿ ಸ್ಪಷ್ಟವಾದ ನುಡಿಗಳೊಂದಿಗೆ ಮತ್ತಷ್ಟು ಕಾಲಗಳ ಕಾಲ ವಾಗ್ದೇವಿಯ ಅನುಗ್ರಹ ತಮ್ಮ ಮೇಲಿರಲಿ. ನಾನು ನೀವು ನಂಬುವ ಭಗವತಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಹೇಳಿ ಆ ಭಗವತಿಯಲ್ಲಿ, ಬಳಂಜ ಸ್ಥಳ ಸಾನ್ನಿಧ್ಯದ ಪಂಚಲಿಂಗೇಶ್ವರ ದುರ್ಗಾ ಪರಮೇಶ್ವರಿಯಲ್ಲಿ ಹಾಗೂ ದೈವ ಕೊಡಮಣಿ ತಾಯಿನಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಸೇವೆ ನಾವು ಅಭಾರಿಯಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅಂತ ಕೇಳಿದಾಗ ಅವರ ಬೇರೆಲ್ಲ ಕೆಲಸಗಳನ್ನು ವೃತ್ತಿಯಲ್ಲಿ ಅವರು ಪುರೋಹಿತವನ್ನು ಬೇರೆಯವರಿಗೆ ವಹಿಸಿಕೊಟ್ಟು ಇಲ್ಲಿಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ದಕ್ಕೆ ಪುನಃ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ ಆಗಮನ ನಮಗೆ ಸಂತಸವನ್ನು ಕೊಟ್ಟಿದೆ. ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ರಿ. ತಮಗೆ ಅನಂತ ಕೃತಜ್ಞತೆಗಳು. ಸರ್, ಅದು ಟೀಮ್ ಹೆಸರು ಹೇಳಿ, ಯಾವುದು ಅಂತ. ಜ್ಯೋತಿ ಸುಭೂಷಣ ದಿನೇಶ್, ಜ್ಯೋತಿ ಮೇಡಮ್. ಅಕ್ಷರದ ಅಕ್ಷರಮಾಲೆವು ಉಚ್ಚಾರವು ಕಲ್ಪಾಯಿನ ಅಕ್ಷರದ ಅಕ್ಷರಮಾಲೆವು ಉಚ್ಚಾರವು ಕಲ್ಪಾಯಿನ ಕತ್ತಲೆ ಸಾದಿಗೆ ಜಿಟಿಗೆ ಪತ್ತು. ನಮ್ಮ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂಥ UP ಶಿವಾನಂದರವರು ನಮ್ಮ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ BK ಅವರಿಗೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. UP ಶಿವಾನಂದರವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರು ಹೆಸರು ಉಪಸ್ಥಿತರಿರುವಂತಹ ಶ್ರೀಯುತ ಸಂಜೀವ್ ಪೂಜಾರಿ ಕೊಡಂಗೆ ಇವರನ್ನ ನಮ್ಮ ಸಮಿತಿಯ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಹರೀಶ್ ವೈ ಚಂದ್ರಮ್ಮ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀ ಗಣೇಶ್, ಶ್ರೀ ವೀಣಾ ಮತ್ತು ಶ್ರೀಮತಿ ಶಾರದಾ ಇವರು. ಇವರ ತಂಡದ ಹೆಸರು ಪಲ್ಗುಣಿ. ಶ್ರೀಮತಿ ಶೈನಿ, ಶ್ರೀ ಮಲ್ಲಿಕಾರ್ಜುನ್, ಶ್ರೀ ಕಿರಣ್ ಇವರ ತಂಡದ ಹೆಸರು ನಂದಿನಿ. ಶ್ರೀಮತಿ ಜ್ಯೋತಿ, ಶ್ರೀಮತಿ ಸುಲೋಚನಾ, ಶ್ರೀ ದಿನೇಶ್ ಬಿಕೆ ಇವರ ತಂಡದ ಹೆಸರು ನೇತ್ರಾವತಿ. ಜ್ಯೋತಿ ಟೀಚರ್. ಶ್ರೀಮತಿ ಪ್ರಸಾದಿನಿ, ಶ್ರೀಮತಿ ಪ್ರತಿಮಾ ನಾಯಕ್, ಶ್ರೀ ರಾಮಕೃಷ್ಣ ಭಟ್ ನಿಮ್ಮ ತಂಡದ ಹೆಸರು ನಂದಿನಿ. 4 ತಂಡಗಳಾಗಿ 12 ಜನ ಶಿಕ್ಷಕರು ತಟ್ ಅಂತ ಹೇಳಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಶ್ರೀ ಗಣೇಶ್, ಶ್ರೀಮತಿ ವೀಣಾ ಮತ್ತು ಶ್ರೀಮತಿ ಶಾರದಾ ನೇತೃತ್ವದ ಪಲ್ಗುಣಿ ತಂಡ, ಶ್ರೀಮತಿ ಶೈನಿ, ಶ್ರೀ ಮಲ್ಲಿಕಾರ್ಜುನ್ ಮತ್ತು ಶ್ರೀ ಕಿರಣ್ ನಮ್ಮ ಶಾಲೆಯ ಶಿಕ್ಷಕರು ಇವರು. ಇವರ ನೇತೃತ್ವದ ನಂದಿನಿ ತಂಡ, ಶ್ರೀಮತಿ ಜ್ಯೋತಿ, ಶ್ರೀಮತಿ ಸುಲೋಚನಾ ಮತ್ತು ಶ್ರೀ ದಿನೇಶ್ ಬಿಕೆ ಇವರ ನೇತೃತ್ವದ ನೇತ್ರಾವತಿ ತಂಡ, ಶ್ರೀಮತಿ ಪ್ರಸಾದಿನಿ, ಶ್ರೀಮತಿ ಪ್ರತಿಮಾ ನಾಯಕ್, ಶ್ರೀ ರಾಮಕೃಷ್ಣ ಭಟ್ ಇವರ ನೇತೃತ್ವದ ನಂದಿನಿ ತಂಡ. ಒಟ್ಟು 4 ತಂಡಗಳು ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈಗ ನಂದಿನಿ ಶ್ರೀಮತಿ ಪ್ರಸಾದಿನಿ, ಶ್ರೀಮತಿ ಪ್ರತಿಮಾ ನಾಯಕ್ ಮತ್ತು ಶ್ರೀ ರಾಮಕೃಷ್ಣ ಭಟ್ ಇವರ ತಂಡದ ಹೆಸರು ಶಾಂಭವಿ. ಪಲ್ಗುಣಿ, ಶಾಂಭವಿ, ನೇತ್ರಾವತಿ, ನಂದಿನಿ. ನಿಮ್ಮಿಬ್ರದ್ದು ಮಾತು ಚೇಂಜ್ ಆಗಿರೋದಲ್ಲ, ಇವರು ಸರಿ ಇದ್ದಾರಲ್ಲ. ಮಕ್ಕಳೇ, ದಯವಿಟ್ಟು ಸಭಾಸದರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಶಬ್ದ ಮಾಡಬೇಡಿ. ಇದು ರಸಪ್ರಶ್ನೆ ಕ್ವಿಜ್ ಕಾಂಪಿಟಿಷನ್. ನಿಮ್ಮ ಶಬ್ದ ಇಲ್ಲಿ ಮೇಲ್ಗಡೆ ಭಾಗವಹಿಸುವವರಿಗೆ ಸಮಸ್ಯೆ ಉಂಟು ಮಾಡ್ತದೆ. ಚೆಕ್ ಶುರು ಮಾಡಬಹುದಾ? ಎಲ್ಲರಿಗೂ ಪೇಪರು ಪೆನ್ ಬೇಕು. ಒಬ್ಬರು ಸ್ಕೋರರ್ ಬೇಕು ನನಗೆ. ಹಾಂ, ಪವರ್ ಬಂದಿಲ್ಲ. ಇದು ಕನೆಕ್ಷನ್ ಇಲ್ಲ ಅಂತ ಕಾಣುತ್ತೆ. ಹಾಂ, ಬಂತು.
ಚೆಕ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋರಿಲ್ವಾ? ನಾನು ಚೆನ್ನಾಗಿದ್ದೇನೆ. ಆದರೆ ಇವತ್ತಿನ ಕ್ವಿಜ್ ಚೆನ್ನಾಗಿ ನಡಿಬೇಕು ಅನ್ನೋದಾದರೆ ಹಿಂದೆ ಕೂತಿರೋರೆಲ್ಲ ಮುಂದೆ ಬರಬೇಕು. ಮುಂದೆ ಬರಬೇಕು. ಯಾಕಂದರೆ ಸಾರ್ವಜನಿಕರಿಗೂ ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ. ಸರಿ ಉತ್ತರ ಕೊಟ್ಟರೆ ನಿಮಗೂ ಪುಸ್ತಕ ಸಿಗುತ್ತೆ. ನೀವು ತುಂಬ ಹಿಂದೆ ಕೂತಿದ್ರೆ ಕಷ್ಟ ಹುಡ್ಕೋದು ನಿಮ್ಮನ್ನು. ಹಾಗಾಗಿ ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಒಂದು ಕುರ್ಚಿನೂ ಖಾಲಿ ಇರಬಾರ್ದು. ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ. ಈಗ ನೇತ್ರಾವತಿ, ಶಾಂಭವಿ, ನಂದಿನಿ ಮತ್ತು ಫಲ್ಗುಣಿ. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ನೋಡೋಣ ಬಜರ್ ಹೇಗೆ ಓದ್ತೀರಿ ಅಂತ. ಕರ್ನಾಟಕದ ರಾಜಧಾನಿ ಯಾವುದು? ಅಲ್ಲ, ಇದು ಯಾರ್ದು ಮೊದಲು ಉರಿಯಿತು ಅಂತ ಹೇಳೋರು ಯಾರು? ಮೊದಲು ದೀಪ ಯಾರ್ದು ಉರಿದದ್ದು ಅಂತ ಹೇಳೋರು ಯಾರು? ಆ 4 ತಂಡಗಳಲ್ಲಿ ಮನವಿ ಏನಂದರೆ, ಬಟನ್ ಒತ್ತಿ ಬಿಟ್ಬಿಡಬೇಡಿ, ಹಾಗೆ ಹಿಡ್ಕೊಳ್ಳಿ. ಹಾಗೆ ಹಿಡ್ಕೋಬೇಕು. ಇಲ್ಲದೆ ಹೋಯಿತು ಅಂದರೆ ಯಾರ್ದು ಮೊದಲು ದೀಪ ಉರಿಯಿತು ಹೇಳೋದು ಕಷ್ಟ. ಹಾಗಾಗಿ ದಯವಿಟ್ಟು ನಾ ಹೇಳೋವರೆಗೂ ಹಾಗೆ ಒತ್ತಿ ಹಿಡ್ಕೋಬೇಕು. ಆಗಬಹುದಾ? ಮೊದಲಿಗೆ ಒತ್ತಿದ್ದು ಯಾರು ಅಂತ ಹೇಗೆ ಗೊತ್ತಾಗ್ತದೆ? ವಿನೋ ಬಳಂಜ, ತೀರ್ಪುಗಾರರು. ಬನ್ನಿ ಸರ್, ಕೆಳಗೆ ಇರ್ತೀರಾ? ಓಕೆ, ಆಗಬಹುದು. ಈಗ ದೀಪ ಯಾರ್ದು ಮೊದಲು ಉರಿಯಿತು ಅನ್ನೋದನ್ನು ವಿನೋ ಬಳಂಜ ಅವರು ಹೇಳ್ತಾರೆ. ಅವರು ಹೇಳಿದ ಹಾಗೆ ನಡೆಸ್ಕೊಂಡು ಹೋಗ್ತೇವೆ. ಹಾಂ, ಇಬ್ಬರಿದ್ದಾರೆ ತೀರ್ಪುಗಾರರು. ಅಶ್ವಥ್ ಬಂದುಬಿಡಿ, ಮೇಲೆ ಶುರು ಮಾಡೋಣ. ಫಲ್ಗುಣಿ, ಶಾಂಭವಿ, ಸುತ್ತೇಳಿ ಬರ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮೊದಲಿಗೆ ತಮ್ಮೆಲ್ಲರನ್ನ ಭೇಟಿಯಾಗುವ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ವಿನೋ ಬಳಂಜ, ಅಶ್ವಥ್ ಹಾಗೂ ಅವರ ಸಂಗಡಿಗರಿಗೆ, ಅವರ ತಂಡಕ್ಕೆ ಹಾಗೂ ತಮ್ಮ ಶಾಲೆಯ ಆಡಳಿತ ವರ್ಗಕ್ಕೆ, ಎಲ್ಲ ಅಧ್ಯಾಪಕರಿಗೆ, ಊರಿನ ಸಮಸ್ತ ಜನರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೇರವಾಗಿ ಕ್ವಿಜ್ ಆರಂಭಿಸೋಣ.
ನಮ್ಮ ಇಂದಿನ ಸುತ್ತುಗಳ ಪರಿಚಯ: ಕರ್ನಾಟಕ ನಿನ್ನೆ, ಇಂದು, ನಾಳೆ. ಚಿತ್ರ ಕರ್ನಾಟಕ, ಗೀತ ಕರ್ನಾಟಕ, ಅಕ್ಷರ ಕರ್ನಾಟಕ, ಪದ ಕರ್ನಾಟಕ, ಕರ್ನಾಟಕ ಪದ ವಿನೋದ, ಒಂದು ಕರ್ನಾಟಕ ಹಲವು ಜಗತ್ತು, ಶ್ರವ್ಯ ಕರ್ನಾಟಕ, ಕರ್ನಾಟಕ ಚಿತ್ರ ಜಗತ್ತು ಹಾಗೂ ಚಟ್ಪಟ್ ಚಿನ್ಕುರುಳಿ. ಮೊದಲ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಅದಕ್ಕೆ ಮೊದಲು ಕೆಲವು ಸೂಚನೆಗಳು. ಮೊದಲ ಸೂಚನೆ ಪ್ರೇಕ್ಷಕರಿಗೆ: ದಯವಿಟ್ಟು ಉತ್ತರವನ್ನು ಕೊಡಬೇಡಿ. ನೀವು ಉತ್ತರವನ್ನು ಕೊಟ್ಟರೆ ಸ್ಪರ್ಧೆ ಹಾಳಾಗುತ್ತೆ. ತಂಡಗಳಿಗೆ ದೊರೆಯಬೇಕಾಗಿದ್ದ ಅವಕಾಶ ಅವರಿಗೆ ಸಿಗೋಲ್ಲ, ಪುಸ್ತಕವನ್ನು ಕಳ್ಕೋತಾರೆ. ಕೆಲವು ಪ್ರಶ್ನೆಗಳನ್ನು ನಿಮಗೂ ಕೇಳ್ತೇವೆ. ಯಾರಿಗೆ ಉತ್ತರ ಗೊತ್ತಿದೆ ದಯವಿಟ್ಟು ಕೈ ಮೇಲಕ್ಕೆತ್ತಿ. ನಮ್ಮ ಗೆಳೆಯರು ಮೈಕ್ ತಗೊಂಡು ಅಲ್ಲಿಗೆ ಬರ್ತಾರೆ. ಯಾರು ಸರಿ ಉತ್ತರ ಕೊಡ್ತಾರೆ ಅವರಿಗೆ ಸ್ಥಳದಲ್ಲೇ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾರೆ. ಹಾಗಾಗಿ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಈ ಒಂದು ಸ್ಪರ್ಧೆ ಯಶಸ್ವಿಯಾಗುತ್ತೆ. ಇಲ್ಲದೆ ಹೋಯಿತು ಅಂದರೆ ಸ್ಪರ್ಧೆ ಹಾಳಾಗುತ್ತೆ. ಹಾಗಾಗಿ ತಮ್ಮ ಸಹಕಾರ ಇದೆ ಅನ್ನೋದನ್ನು ದಯವಿಟ್ಟು ನನಗೆ ಪ್ರಮಾಣ ಮಾಡಬೇಕು. ತಾವು ಸಹಕಾರ ಉಂಟಾ? ತುಂಬ ಧನ್ಯವಾದಗಳು. ಎರಡನೆಯ ಸೂಚನೆ ತಂಡಗಳಿಗೆ ನೀಡ್ತಾ ಇದ್ದೇವೆ. ನಿಮ್ಮ ತಂಡದ ನಾಯಕ ಅಥವಾ ನಾಯಕಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಯಾಕಂದರೆ ಬಹು ಆಯ್ಕೆಯ ಪ್ರಶ್ನೆ ಬಂದಾಗ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ಟಾಗ ಯಾವ ಉತ್ತರವನ್ನು ಪರಿಗಣಿಸಬೇಕು ಅನ್ನೋ ಗೊಂದಲ ನನಗೆ ಆಗುತ್ತೆ. ಆ ಗೊಂದಲವನ್ನು ತಪ್ಪಿಸೋದಕ್ಕೆ ನಾಯಕ ಅಥವಾ ನಾಯಕಿ ಕೊಟ್ಟಂಥ ಉತ್ತರ ಅಂತಿಮ ಅಂತ ತೀರ್ಮಾನಿಸಿ ಪರಿಶೀಲಿಸ್ತೇವೆ. ಆದರೆ ನೀವು ಚರ್ಚೆ ಮಾಡ್ಕೋಬಹುದು, ಅದು ನಿಮಗೆ ಇರುವಂಥ ಅವಕಾಶ. ಮೂರನೆಯ ಸೂಚನೆ: ಪ್ರತಿಯೊಂದು ಸುತ್ತಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳು ಏನಿವೆ ಅವನ್ನು ಸುತ್ತಿನ ಆರಂಭದಲ್ಲಿ ಹೇಳ್ತೇನೆ. ಏನಾದರೂ ಅನುಮಾನ ಗೊಂದಲ ಇದ್ದರೆ ದಯವಿಟ್ಟು ಕೇಳಿ. ತಮ್ಮ ಅನುಮಾನಗಳನ್ನು ಪರಿಹರಿಸಿ ನಂತರ ಕ್ವಿಝನ್ನು ಮುಂದುವರಿಸ್ತೇನೆ. ಆಗಬಹುದಾ? ಈಗ ಮೊದಲನೇ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಕರ್ನಾಟಕ ನಿನ್ನೆ, ಇಂದು, ನಾಳೆ. ಈ ಸುತ್ತಿನ ನಿಯಮಗಳು: ಇದು ಬಜರ್ ಸುತ್ತು. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಉತ್ತರ ಕೊಟ್ಟರೆ 40 ಅಂಕ ಸಿಗುತ್ತೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಉತ್ತರ ಕೊಟ್ಟರೆ 40 ಅಂಕ. ಒಂದು ಸುಳುಹನ್ನು ತಗೊಂಡ್ರೆ 30 ಅಂಕ. 2 ಸುಳುಹನ್ನು ತಗೊಂಡ್ರೆ 20 ಅಂಕ. 3 ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 10 ಅಂಕ. ಯಾವುದೇ ಸುಳುಹನ್ನು ತಗೊಳ್ಳಿಲ್ಲ ಅಂದರೆ ಬಹುಶಃ ಪ್ರೇಕ್ಷಕರನ್ನು ಕೇಳಬಹುದು. ವಾಸ್ತವದಲ್ಲಿ ನಾವು 6 ತಂಡಗಳನ್ನು ಮಾಡಿದ್ವಿ. ಸಮಯದ ಅಭಾವದಿಂದ 2 ತಂಡಗಳನ್ನು ತೆಗೆದಿದ್ದೇವೆ. ಆದರೆ ಆ 2 ತಂಡಗಳ ಪ್ರಶ್ನೆ ನನ್ನಲ್ಲಿ ಉಂಟು. ಸಮಯ ಇತ್ತು ಅಂದರೆ ಆ ಪ್ರಶ್ನೆಗಳನ್ನು ಕೇಳ್ತೇನೆ, ಇಲ್ಲಾಂದರೆ ಮುಂದುವರಿತೇನೆ. ನಿಯಮಗಳು ಅರ್ಥವಾಯ್ತಾ? ಈಗ ಮೊದಲ ಪ್ರಶ್ನೆ ಬರ್ತಾ ಇದೆ. ದಶಮಹಾವಿದ್ಯೆಗಳಲ್ಲಿ 4ನೆಯ ವಿದ್ಯೆಗೆ ಅಧಿಷ್ಠಾತ್ರಿಯಾದ ದೇವಿ. 3 ಲೋಕಗಳ ಒಡತಿಯಾದ ಈಕೆ ಮಣಿದ್ವೀಪವಾಸಿ. ಕಾಣ್ತಾ ಇಲ್ವಾ? ನಾವು ಅಡ್ಡ ಇದ್ದೀವಾ? ನೀವೇ ಮುಂದಕ್ಕೆ ಹಾಕೊಳ್ಳೋಕ್ಕಾಗುತ್ತಾ ನೋಡಿ. ಅಷ್ಟೊತ್ತಿಗೆ
ಕಾಣಿಸುತ್ತಾ ನೋಡಿ. ಆಯ್ತು, ಶಿಫ್ಟ್ ಮಾಡಿ ಬೇಕಾದ್ರೆ. ಅಲ್ಲ, ಈಗನ್ನೇ ಶಿಫ್ಟ್ ಮಾಡಿ ಅಂತಿದ್ದಾರೆ. ಈಗ ಕಾಣೋದಿಲ್ವಾ? ಅಲ್ಲಿ ಹಾಕ್ತೀರಾ? ಆಗ್ಬೋದು, ಅಲ್ಲಿ ಹಾಕಿದ್ರು ನಡೆಯಲ್ಲ. ಅಲ್ಲಿ ಸರ್ ಇದು ಸ್ಕ್ರೀನ್ ಆಫ್ ಮಾಡಿ. ಮಧ್ಯಕ್ಕೆ ಬಂದರೆ ಜನಕ್ಕೆ ಕಾಣಲ್ಲ ಸರ್. ಸ್ಕ್ರೀನ್ ಆಫ್ ಮಾಡಿ. ಬರ್ತೇನೆ ಸರ್. ಲ್ಯಾಪ್ಟಾಪ್ ಆಫ್ ಮಾಡಿ. ಸ್ಕ್ರೀನ್ ಆಫ್ ಮಾಡಿ. ಸ್ವಲ್ಪ ಕ್ರಾಸ್ ಕೂತ್ಕೊಳ್ಳಿ, ಸರಿ ಆಗ್ತದೆ. ಓಕೆ. 3 ಲೋಕಗಳ ಒಡತಿಯಾದ ಈಕೆ ಮಣಿದ್ವೀಪವಾಸಿ. ಯಾರೋ ಬಜರ್ ಒತ್ತಿಲ್ಲ. ಮುಂದಿನ ಸುಳುಹು: ಈ ದೇವಿಯ ಏಕೈಕ ಆಲಯವು ಕರ್ನಾಟಕದ ಸಿದ್ದಾಪುರದ ಭುವನಗಿರಿಯಲ್ಲಿದೆ. ವಿದ್ಯಾರಣ್ಯರು ಪ್ರಾರ್ಥಿಸಲು 3 ಘಳಿಗೆ ಚಿನ್ನದ ನಾಣ್ಯವನ್ನು ಸುರಿಸಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದಳಂತೆ. ಈಕೆ ಯಾರು? 3 ಸುಳುಹು ಮುಗಿದಿದೆ. ಯಾರೂ ಬಜರ್ ಒತ್ತಿಲ್ಲ. ಉತ್ತರವನ್ನು ಕೊಡ್ತಾ ಇದ್ದೇನೆ. ಭುವನೇಶ್ವರಿ. ಭುವನೇಶ್ವರಿಯ ಪರಿಚಯ ಕನ್ನಡಿಗರಾದ ನಮಗೆ ಇಲ್ಲ ಅಂದರೆ ಸ್ವಲ್ಪ ಆಶ್ಚರ್ಯವಾಗುತ್ತೆ. ಚಿಂತೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಂಗಳೂರಿನಿಂದ 4 ಕಿಲೋಮೀಟರ್ ದೂರವಿರುವ ಕ್ರಿಸ್ತಶಕ 1784ರಲ್ಲಿ ರಚನೆಯಾದ ಕಲ್ಲಿನ ಕಟ್ಟಡ. ಯಾರೋ ಬಜರ್ ಒತ್ತಿಲ್ಲ. ಮೊದಲ ಸುಳುಹು: ಬ್ರಿಟಿಷರ ಹಡಗುಗಳ ಮೇಲೆ ನಿಗಾವಹಿಸಲು ಈ ಕಾವಲು ಗೋಪುರವನ್ನು ಕಟ್ಟಿದರು. ಶಾಂಭವಿ ಬಜರ್ ಒತ್ತಿದ್ದಾರೆ. ಸುಲ್ತಾನ್ ಬತ್ತೇರಿ. ಸುಲ್ತಾನ್ ಬತ್ತೇರಿ. ಸುಲ್ತಾನ್ ಬತ್ತೇರಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸುಳುಹನ್ನು ನೋಡೋಣ. ಈ ಕಾವಲು ಗೋಪುರದ ನೆಲಮಾಳಿಗೆಯಲ್ಲಿ ಸಿಡಿಮದ್ದನ್ನು ಸಂಗ್ರಹಿಸ್ತಾ ಇದ್ರಂತೆ. ಬೂಳೂರಿನ ಬಳಿ ಇರುವ ಗೋಪುರವನ್ನು ಟಿಪ್ಪು ಸುಲ್ತಾನ್ ಕಟ್ಟಿಸಿದ. ಸುಲ್ತಾನ್ ಬತ್ತೇರಿ ಉತ್ತರ ಸರಿಯಾಗಿದೆ. 1 ಸುಳುಹು ತಗೊಂಡು ಉತ್ತರವನ್ನು ಕೊಟ್ಟಿದ್ದೀರಿ. 30 ಅಂಕಗಳನ್ನು ಪಡೀತಾ ಇದ್ದಾರೆ ಶಾಂಭವಿ ತಂಡದವರು. 3ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಮೈಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಟಿಪ್ಪು ಸುಲ್ತಾನನ ಹಕೀಂ ನಂಜುಂಡನ ಊರು. ಮೊದಲ ಸುಳುಹು: ಇದು ಪರಶುರಾಮ ಮಹರ್ಷಿಗಳ ಕ್ಷೇತ್ರ. ಕಪಿಲ ಕೌಂಡಿನ್ಯ ನದಿಗಳ ಸಂಗಮ ಸ್ಥಾನ. ಶಾಂಭವಿ. ಶಾಂಭವಿ ಬಜರೊತ್ತಿದ್ದಾರೆ.
ನಂಜನಗೂಡು. ನಂಜನಗೂಡು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸುಳುಹನ್ನು ನೋಡೋಣ. ಈ ಊರಿನ ರಸಬಾಳೆಯು ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ. ಆಯುರ್ವೇದದ ಹಲ್ಲು ಪುಡಿ ಎಂದರೆ ಈ ಊರಿನ ಹೆಸರು ಥಟ್ ಅಂತ ನೆನಪಿಗೆ ಬರುತ್ತೆ. ನಂಜನಗೂಡು ಅಂತ ಹೇಳ್ತಿದ್ದಾರೆ. ಹೌದಾ? ಖಂಡಿತ ಉತ್ತರ ಸರಿಯಾಗಿದೆ. ನಂಜನಗೂಡು ಸರಿಯಾದ ಉತ್ತರ. ಒಂದು ಸುಳುಹನ್ನು ತಗೊಂಡು ಉತ್ತರ ಕೊಟ್ಟಿದ್ದೀರಿ. 30 ಅಂಕಗಳನ್ನು ಪಡೆದಿದ್ದಾರೆ ಶಾಂಭವಿ ತಂಡದವರು. 4ನೇ ಪ್ರಶ್ನೆ ಈಗ ಬರ್ತಾ ಇದೆ. ತಮ್ಮ ನಿವೃತ್ತಿಯ 1 ಕೋಟಿಗೂ ಹೆಚ್ಚು ಹಣವನ್ನು ನಿಮ್ಹ್ಯಾನ್ಸ್ ಸಂಸ್ಥೆಗೆ ದಾನವನ್ನು ಮಾಡಿದರು. ಯಾರಿವರು ಅಂತ ತಿಳ್ಕೋಬೇಕಾಗಿದೆ. ಇವರು ಕನ್ನಡದಲ್ಲಿ 350ಕ್ಕೂ ಹೆಚ್ಚು ಆರೋಗ್ಯ ಪುಸ್ತಕಗಳನ್ನು ಬರೆದು ರಾಷ್ಟ್ರೀಯ ದಾಖಲೆಯನ್ನು ಮಾಡಿರುವರು. ನೇತ್ರಾವತಿ. ಸುಧಾಮೂರ್ತಿ. ಮುಂದಿನ ಸುಳುಹನ್ನು ಕೊಡ್ತಾ ಇದ್ದೇನೆ. ಮನೋವೈದ್ಯರಾದ ಶಾಂಭವಿಯವರ ಎರಡನೆಯವರಾಗಿ ಅಲ್ಲ, ಒಂದು ಪ್ರಶ್ನೆಗೆ ಒಬ್ಬರು ಕೊಟ್ಟರೆ ಒಳ್ಳೇದಲ್ವಾ? ನೇತ್ರಾವತಿ ಮಾತ್ರ. ಅಂದರೆ 4 ಜನಕ್ಕೆ ಕೊಡಬೇಕು ಅವಕಾಶ. ಇಲ್ಲ ಒಂದು ಪ್ರಶ್ನೆಗೆ ಒಬ್ಬರಿಗೆ ಅವಕಾಶ. ನೇತ್ರಾವತಿ. ಕ್ಷಮಿಸಿ, ಎರಡನೇವರಾಗಿ ನೀವು ಬಜರ್ ಒತ್ತಿದ್ದೀರಿ. ಸಮಯ ಇಲ್ಲ. ಸಮಯ ಇದ್ದಿದ್ದರೆ ಮಾಡ್ಬೋದಾಗಿತ್ತದು. ಬೇಗ ಮುಗಿಸ್ಬೇಕಾಗಿರೋ ಕಾರಣ ನಾನು 2, 3ನೇವರೆಗೆ ಕೇಳ್ತಾ ಇಲ್ಲ. ಮೊದಲು ಯಾರು ಬಜರ್ ಒತ್ತಾರೋ ಅವರಿಗೆ ಮಾತ್ರ ಅವಕಾಶ. ಮನೋವೈದ್ಯರಾದ ಇವರು ತಮ್ಮ ದೇಹವನ್ನು ನಿಮ್ಹ್ಯಾನ್ಸ್ ಸಂಸ್ಥೆಗೆ ದಾನವನ್ನು ಮಾಡಲು ಉಯಿಲನ್ನು ಬರೆದಿರುವರು. ಇವರಿಗೆ 2024ರ ಪದ್ಮಶ್ರೀ ಗೌರವವು ದೊರೆಯಿತು. ಈಗ ಹೇಳಿ. ಚಂದ್ರಶೇಖರ್. ಚಂದ್ರಶೇಖರ್. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅಂತ ಹೇಳ್ತಿದ್ದಾರೆ. ಉತ್ತರ ಸರಿಯಾಗಿದೆ. ಅದರೇನು ಮಾಡೋದು, ಬಸ್ಸರ್ ಹೊತ್ತೋದ್ರಲ್ಲಿ ಸ್ವಲ್ಪ ತಡ ಆಯಿತು. ಇಲ್ಲದೆ ಹೋಗಿದ್ರೆ ಹ್ಯಾಟ್ರಿಕ್ ಬಹುಮಾನವನ್ನು ಪಡೆಯಬಹುದಾಗಿತ್ತು ತಾವು. ಇಲ್ಲಿಗೆ 4 ಪ್ರಶ್ನೆಗಳು ಮುಗೀತು. ಈಗ 5ನೇ ಪ್ರಶ್ನೆ ಒಂದಿತ್ತು. ಈ 5ನೇ ಪ್ರಶ್ನೆ ಮಂಗಳೂರು ಹೆಂಚು ಉದ್ಯಮಕ್ಕೆ ಸಂಬಂಧಪಟ್ಟಿತ್ತು. 6ನೇ ಪ್ರಶ್ನೆ ಇದನ್ನು ಪ್ರೇಕ್ಷಕರಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಳ್ಳಿ, ಅವ್ರಿಗೆ ಅವಕಾಶ. ಯಾರಿಗೂ ಬೇಡವಾ? ಯಾರೂ ಇಲ್ವಾ? ಓಡ್ ಬರಬೇಕು ಅಷ್ಟು ಹಿಂದೆ. ಅದಕ್ಕೆ ಹೇಳಿದ್ದು ಮುಂದೆ ಬನ್ನಿ ಅಂತ. ಮುಂದೆ ಬರಬೇಕು, ಓಡ್ ಬನ್ನಿ. ಮೈಕ್ ತಗೊಳ್ಳಿ. ನೀವೇ ಹೇಳ್ತೀರಾ? ಕೊಡಿ ಅವ್ರಿಗೆ. ಅವ್ರು ಬಂದರು, ಕೊಡಿ ಅವರಿಗೆ. ಎಸ್, ಬ್ಲೂ ಶರ್ಟ್ ಬನ್ನಿ. ಸಮಯ ವೇಸ್ಟ್ ಮಾಡೋದು ಬೇಡ, ಬೇಗ. ನೀವೇ ಹೇಳಿದ್ದ? ಶುರು ಮಾಡ್ತೇನೆ. ನವೀನ್ ಕುಮಾರ್ ಗೌಡ ಎಂಬ ಈ ಹೆಸರಿನ ನಟನಿಗೆ ಅಭಿನಯಕ್ಕಾಗಿ 3 ಸಲ ಫಿಲ್ಮ್ಫೇರ್ ಪ್ರಶಸ್ತಿ ಬಂದಿದೆ. ಯಾರೀತ? ಅವರಿಗೆ KGF ಫಿಲ್ಮಿಗೆ ಬಂದಿದೆ ಸರ್. ಯಾವ ಪಿಕ್ಚರಿಗೆ ಬಂತು ಅಂತ ಕೇಳ್ತಾ ಇಲ್ಲ, ನಟ ಯಾರು ಅಂತ. ಯಶ್. ರಂಗಭೂಮಿಯಿಂದ ನಂದಗೋಕುಲ ಮೂಲದ ಮೂಲಕ ಕಿರುತೆರೆಗೆ, 2007ರಲ್ಲಿ ಜಂಬದ ಹುಡುಗಿಯ ಮೂಲಕ ಹಿರಿತೆರೆಗೆ ಬಂದರು. ಹಾಸನದ ಭೂವನಹಳ್ಳಿಯಲ್ಲಿ ಜನನ. ತಂದೆ ಇಟ್ಟ ಹೆಸರು ನವೀನ್, ತಾಯಿ ಇಟ್ಟ ಹೆಸರು ಯಶವಂತ್, ಕುಲದೇವತೆಯ ಹೆಸರು ನಂಜುಂಡೇಶ್ವರ. ಗೂಗ್ಲಿ, ರಾಜಾಹೋಲಿ, ಡ್ರಾಮಾ, ಮಾಸ್ಟರ್ಪೀಸ್, KGF 1, KGF 2 ಇವರ ಅಭಿನಯದ ಕೆಲವು ಚಿತ್ರಗಳು. ಉತ್ತರ ತಾವು ಹೇಳಿದ ಹಾಗೆ ಯಶ್, ನವೀನ್ ಕುಮಾರ್ ಗೌಡ, ನಂಜುಂಡೇಶ್ವರ. ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಟ್ಬಿಡೋಣ ಈಗಲೇ ಅವರಿಗೆ.
ಪ್ರೀತಿ ಇಲ್ಲದ ಮೇಲೆ ಸುದೀರ್ಘವಾಗಿ ಅವರಿಗೆ ಪ್ರೀತಿ ಇಲ್ಲದ ಮೇಲೆ. ಆಹಾ, ಪ್ರೀತಿ ಇಲ್ಲದ ಮೇಲೆ ನಮ್ಮ ವಿನೋ ಬಳಂಜ ಅವರು ನಿರ್ದೇಶಿಸಿದ ಧಾರಾವಾಹಿಗಳಲ್ಲಿ ಯಶ್ ಅವರು ಸಹ ಅಭಿನಯಿಸಿದ್ದಾರೆ. ಇಲ್ಲಿಗೆ ಮೊದಲ ಸುತ್ತನ್ನು ಪೂರ್ಣಗೊಳಿಸಿದ್ದೇವೆ. ಎರಡನೇ ಸುತ್ತು ಕರಾವಳಿ ಕರ್ನಾಟಕವನ್ನು ಆರಂಭಿಸ್ತಾ ಇದ್ದೇವೆ. ಈ ಸುತ್ತಿನ ನಿಯಮಗಳು ಬಹಳ ಸರಳ, ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲು ಯಾರು ಬಜ್ಜರುತ್ತಾರೋ ಅವರಿಗೆ ಉತ್ತರ ನೀಡುವ ಅವಕಾಶ. ಅಳುಪ ವಂಶಸ್ಥರು ಮಂಗಳೂರಿನಲ್ಲಿ ಟಂಕಿಸಿದ ನಾಣ್ಯಗಳು ಯಾವ ಲೋಹದ್ದಾಗಿದ್ದವು? ಚಿನ್ನ ಮತ್ತು ಬೆಳ್ಳಿ, ಚಿನ್ನ ಮತ್ತು ತಾಮ್ರ, ಬೆಳ್ಳಿ ಮತ್ತು ಸೀಸ, ಬೆಳ್ಳಿ ಮತ್ತು ತಾಮ್ರ. ಶಾಂಭವಿ. ಶಾಂಭವಿ. ಚಿನ್ನ ಮತ್ತು ತಾಮ್ರ. ಚಿನ್ನ ಮತ್ತು ತಾಮ್ರ ಅಂತ ಹೇಳ್ತಾ ಇದ್ದಾರೆ. ಉತ್ತರ 100ಕ್ಕೆ 100ರಷ್ಟು ಸರಿಯಾಗಿದೆ. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಚಿನ್ನದ ನಾಣ್ಯವನ್ನು ಪಗೋಡ ಅಂತ ಕರೀತಾ ಇದ್ದರು. ತಾಮ್ರದಿಂದ ಮಾಡಿದ ನಾಣ್ಯವನ್ನು ಪಣಂ ಅಂತ ಕೊಡ್ತಾ ಇದ್ದರು. ಅಲ್ಲೇ ಜೋಡಿಸ್ಕೊಂಡು ಅದು ಸ್ವಲ್ಪ. ಎರಡನೇ ಪ್ರಶ್ನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಾಚೀನ ಕಂಬಳವು ಕ್ರಿಸ್ತಶಕ 1281ರಲ್ಲಿ ನಡೆಯಿತು ಎನ್ನುವ ದಾಖಲೆ ಇದೆ. ಇದು ಎಲ್ಲಿ ನಡೆಯಿತು? ಮೂಲ್ಕಿ, ಅಲಂಗಾರ್, ಕದಿರಿ, ತೋನ್ಸೆ. ಶಾಂಭವಿ. ಶಾಂಭವಿ. ಕದಿರಿ. 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 ಕದ್ರಿ. ಉತ್ತರವನ್ನು ನೋಡೋಣ. ಅಲಂಗಾರ್ ಅನ್ನೋದು ಸರಿಯಾದ ಉತ್ತರ. ನೀಲಾವರ ಶಾಸನದಲ್ಲಿ ಅಳುಪರಾಣಿ ಬಲ್ಲ ಮಹಾದೇವಿ ಅನ್ನೋಳು ಈ ಕಂಬಳವನ್ನು ನಿರ್ವಹಿಸಿದಳು ಅನ್ನೋ ಒಂದು ದಾಖಲೆ ಸಿಗುತ್ತೆ. ನಮಗೆ ಗೊತ್ತಿರುವ ಹಾಗೆ ಇದೇ ಅತ್ಯಂತ ಪ್ರಾಚೀನ ದಾಖಲೆ. ಮುಂದಿನ ಪ್ರಶ್ನೆ ಯಾರಿಗೂ ಇಲ್ಲ. ಪಿಲಿಕುಳ ನಿಸರ್ಗಧಾಮ. ಪಿಲಿಕುಳ ಎಂದರೆ ಏನು? 3. ಫಲ್ಗುಣಿ. ಫಲ್ಗುಣಿ. ಫಲ್ಗುಣಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕೊಡಿ ಸರ್. ಹುಲಿ. ಅರ್ಧ ಉತ್ತರ ಆಯಿತು. ಪಿಲಿಕುಳ ಅಂದರೆ ಬರೀ ಹುಲಿ ಅಷ್ಟೇ ಅಲ್ಲ, ಇನ್ನೂ ಉಂಟು. ಹುಲಿಗಳು ವಾಸಿಸುವ ಸ್ಥಳ. ಪ್ರೇಕ್ಷಕರಲ್ಲಿ ಯಾರಿಗೆ ಪಿಲಿಕುಳ ಪೂರ್ತಿ ಉತ್ತರ ಗೊತ್ತಿದೆ ಕೈ ಎತ್ತಿ. ಹುಲಿಧಾಮ. ಹುಲಿ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಕಾಳಿಂಗ ಸರ್ಪದ ನದಿ, ಹುಲಿಯ ಬೆಟ್ಟ, ಆನೆಗಳ ಬಯಲು, ಹುಲಿಯ ಸರೋವರ. ಹುಲಿಯ ಸರೋವರ. ಹುಲಿಯ ಸರೋವರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬರೀ ಹುಲಿ, ಪಿಲಿ ಅಂದರೆ ಹುಲಿ, ಅದು ಗೊತ್ತಾಗುತ್ತೆ, ಸುಲಭ ಹೇಳೋದು. ಆದರೆ ಪಿಲಿಕುಳ ಸರೋವರ ಅನ್ನೋದು ಸಹ ಅಲ್ಲಿ ಬರಬೇಕಾಗಿತ್ತು. ಯಾರಿಗೂ ಅಂಕ ಇಲ್ಲ. ನಾಲ್ಕನೇ ಪ್ರಶ್ನೆ. ದಕ್ಷಿಣ ಕನ್ನಡದ ಯಾವ ಸ್ಥಳವು ಉರುಸುಕಲ್ಲು ಹಡಗುಗಳ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿತ್ತು? ಪುತ್ತೂರು, ಪಣಂಬೂರು, ಬೆಂಗ್ರೆ, ಹೊಸಬೆಟ್ಟು. ನಂದಿನಿ. ಯಾವುದು? ಪಣಂಬೂರು. ಪಣಂಬೂರು ಅಂತ ಹೇಳ್ತಾ ಇದ್ದಾರೆ ಪ್ರೇಕ್ಷಕರು. ಅಷ್ಟು ಜನ ಬೆಂಗ್ರೆ ಅಂತ ಹೇಳಿದ್ರೆ ಪುಸ್ತಕದ ಒಂದೊಂದು ಹಾಳೆ ಹರಿದು ಕೊಡಬೇಕಾಗುತ್ತೆ. ದಯವಿಟ್ಟು ಕೈ ಮೇಲೆ ಕೆತ್ತಿ ಉತ್ತರವನ್ನು ಕೊಡುವ ಅವಕಾಶ ತಮಗೆ ಸಿಗುತ್ತೆ, ಪುಸ್ತಕ ತಗೋಬಹುದು. ಆದರೆ ಬೆಂಗ್ರೆಯಲ್ಲಿ ಈಗ ಈ ನಮೂನೆಯ ಹಡಗುಗಳ ನಿರ್ಮಾಣ ಕಡಿಮೆಯಾಗಿದೆ. ಕೇರಳದ ಬೇಪೋರ್ ಅನ್ನೋ ಸ್ಥಳದಲ್ಲಿ ಹೆಚ್ಚು ನಿರ್ಮಾಣ ಆಗ್ತಾ ಇದೆ. ಮುಖ್ಯವಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈ ಉರುಸುಕಲ್ಲು ಅನ್ನೋ ಹಡಗು ಏನಿದೆ ಇದಕ್ಕೆ ತುಂಬ ಬೇಡಿಕೆ ಇದೆ. ಹಾಗಾಗಿ ಮೊದಲು ಇದಕ್ಕೆ ಬೇಕಾಗಿದ್ದ ಮರ ಮಟ್ಟು ಏನಿತ್ತು ಸ್ಥಳೀಯವಾಗಿ ಸಿಗ್ತಾ ಇತ್ತು. ಆನಂತರ ಇದನ್ನು ಬರ್ಮಾದಿಂದ ತರಿಸಿಕೊಂಡು ಮಾಡ್ತಾ ಇದ್ದರು. ಈಗ ಮರ ಸಿಗುವುದೂ ಸಹ ಕಷ್ಟ ಆಗಿದೆ. ಈ ಸುತ್ತು ಮುಗೀತು. ಮುಂದಿನ ಸುತ್ತು ಈ ಬ್ರಹ್ಮ ಲೋಕೇಶ್ವರ, ನಾರಾಯಣ ಅವಲೋಕಿತೇಶ್ವರ, ವ್ಯಾಸ, ಬುದ್ಧ
ಈ ಕಂಚು ವಿಗ್ರಹಗಳ ಶೈಲಿ ಯಾವುದು ಅಂತ ಆಗಿತ್ತು ಪ್ರಶ್ನೆ. ಪಾಲ್ಗೊಣಿ. ಅಲ್ಲ, ಇದು ಸುಮ್ಮನೆ ಉತ್ತರ ಹೇಳ್ಬೋದು ಅಷ್ಟೇ ಹೊರತು, ಯಾಕಂದರೆ 5ನೇ ಪ್ರಶ್ನೆ, ಇದನ್ನು ಪ್ರಶ್ನೆ ರೂಪದಲ್ಲಿ ತಗೋತಾ ಇಲ್ಲ. ಗೊತ್ತಿದೆಯಾ ಫಲ್ಗುಣಿ? ಪಾಲ ಮತ್ತು ಹೊಯ್ಸಳ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಾಕೆ ಈ ಪ್ರಶ್ನೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಪಾಲರು ಮೂಲತಃ ಕನ್ನಡಿಗರು, ಆದರೆ ಕರ್ನಾಟಕದಿಂದ ಹೋಗಿ ಇವರು ರಾಜ್ಯವನ್ನು ಆಳಿದ್ದು ಪಶ್ಚಿಮ ಬಂಗಾಳದಲ್ಲಿ. ಹಾಗಾಗಿ ಪಾಲರು ಮತ್ತು ಸೇನರು ಪಶ್ಚಿಮ ಬಂಗಾಳವನ್ನು ಆಳಿದಂಥ ರಾಜವಂಶಗಳು ಏನಿವೆ ಅವರು ಮೂಲತಃ ಕನ್ನಡಿಗರು. ಹಾಗಾಗಿ ಅಲ್ಲಿನ ವಾಸ್ತು ಸಹ ನಮ್ಮಲ್ಲಿ ಬಂದಿತ್ತು. ಅದಕ್ಕೆ ಉದಾಹರಣೆಯಾಗಿ ಈ ವಿಗ್ರಹಗಳಿವೆ ಅನ್ನೋ ವಿಚಾರವನ್ನು ತಿಳಿಸ್ಬೇಕಾಗಿತ್ತು. ಮಡಿಕೆಯಲ್ಲಿ ಕೆಂಡ ಮೆಣಸಿನಕಾಯಿ ಹಾಕಿ ಶತ್ರುಗಳ ಕಡೆಗೆ ಚಿಮ್ಮುತ್ತಿದ್ದ ರಾಣಿ ಯಾರು? ಇದಕ್ಕೆ ಇಲ್ಲ, ಉತ್ತರವನ್ನು ನಾನೇ ಕೊಟ್ಬಿಡ್ತಾ ಇದ್ದೇನೆ. ಇದನ್ನು ಯಾರಿಗೂ ಇಲ್ಲ. ಇದು ರಾಣಿ ಅಬ್ಬಕ್ಕ ದೇವಿ. ಇಡೀ ಮಡಕೆಯನ್ನೇ ಎಸೆದರೆ ಸಾಕು, ಯಾರಿಗೂ ಹೊಳೆದಿರಲಿಲ್ಲ ಈ ರೀತಿಯಾದ ಒಂದು ಯೋಚನೆ. ಅಲ್ಲಿ ಬೆಂಕಿ ಆರಿಸೋಕೆ ಇತ್ಯಾದಕ್ಕೆ ಸಮಯ ಸಿಗಬಾರದು, ಅದಕ್ಕೆ ಮೆಣಸಿನ್ಕಾಯಿ ಹಾಕೋರು. ಆ ಘಾಟಿನಿಂದ ಎಷ್ಟೋ ಜನ ಬೆಂಕಿ ಆರಿಸೋಕ್ಕಾಗ್ತಿರಲಿಲ್ಲ, ಅಷ್ಟಲ್ಲಿ ಸುಟ್ಟು ಹೋಗೋದು. ಇಂತಹ ಅದ್ಭುತ ರಾಣಿ ನಮ್ಮ ನಾಡನವಳು ಅನ್ನೋದು ನಾವೆಲ್ಲ ಖುಷಿ ಪಡಬೇಕಾದಂಥ ವಿಚಾರ. ಚಿತ್ರ ಕರ್ನಾಟಕಕ್ಕೆ ಬಂದಿದ್ದೇವೆ. ಬಹಳ ಸರಳ, ಚಿತ್ರವನ್ನು ಗುರುತಿಸಬೇಕು ಅಷ್ಟೇ. ಈ ಚಿತ್ರವನ್ನು ಗುರುತಿಸಿ ಇವರು ಯಾರು ಅಂತ ಹೇಳಬೇಕು. ಆಯ್ಕೆಗಳು ಸಹ ಉಂಟು. ಉತ್ತರ ಕೊಡೋದಾದರೆ ಈಗಲೇ ಬಸ್ದಿರುತ್ತೆ, ಇಲ್ಲ ಅಂದರೆ ಆಯ್ಕೆಗಳಿಗೆ ಕಾಯಬಹುದು. ಫಲ್ಗುಣಿ. ಬೆನಗಲ್ ರಾಮರಾವ್. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ರಾಶಿ, ಕೇಫ, ಅರಾಸೆ, ಕೈಲಾಸಂ. ನಂದಿನಿ. ಸರಿಯಾದ ಉತ್ತರ ಡಾಕ್ಟರ್ ಎಂ ಶಿವರಾಮ್, ರಾಶಿ. ಬೆನಗಲ್ ರಾಮರಾವ್ ಅವರಿಗೆ ತಲೆ ಬೋಳಾಗಿರಲಿಲ್ಲ, ಕೂದಲಿತ್ತು. ಡಾಕ್ಟರ್ ಶಿವರಾಮ್ ಹಾಸ್ಯ ಸಾಹಿತ್ಯವನ್ನು, ವೈದ್ಯ ಸಾಹಿತ್ಯವನ್ನು ಕನ್ನಡಕ್ಕೆ ನೀಡಿದಂಥ ವೈದ್ಯ. ಈ ಕೋಟೆಯನ್ನು ಗುರುತಿಸಿ. ಚಿತ್ರ ಈಗ ಬಂತು. ನಂದಿನಿ. ಚಿತ್ರದುರ್ಗ ಕೋಟೆ. ಸಾವನದುರ್ಗ, ಕಬ್ಬಾಳದುರ್ಗ, ಚಿತ್ರದುರ್ಗ, ಮಾಕಳಿ ದುರ್ಗ. ತಾವು ಹೇಳ್ತಾ ಇದ್ದೀರಿ ಚಿತ್ರದುರ್ಗ ಅಂತ. ಹೌದಾ? ನೋಡೋಣ. ಉತ್ತರ ಸರಿಯಾಗಿದೆ. ಚಿತ್ರದುರ್ಗ ಕೋಟೆ. 10 ಅಂಕಗಳು ತಮಗೆ ದೊರೆಯುತ್ತಾ ಇವೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಈ ಸ್ಥಳವನ್ನು ಗುರುತಿಸಿ. ಶಾಂಭವಿ. ಮೈಸೂರು ಅರಮನೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆಗಳು: ಮಣಿಪಾಲ, ಮೂಡಬಿದರೆ, ಧರ್ಮಸ್ಥಳ, ಮಂಗಳೂರು. ಹಸ್ತಶಿಲ್ಪ ಪಾರಂಪರಿಕ ಗ್ರಾಮ ಮಣಿಪಾಲ ಆಗಿತ್ತು. ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ಯಾರಾದರೂ ಪ್ರೇಕ್ಷಕರು ಮುಂದೆ ಬರ್ತೀರಾ ಉತ್ತರ ಕೊಡೋಕ್ಕೆ? ಬಂದರೆ ಒಬ್ಬರಿಗೆ ಅವಕಾಶ ಉಂಟು. ಯಾರೂ ಇಲ್ಲ. ಈ ಸಂಬಾರ ಪದಾರ್ಥವನ್ನು ಗುರುತಿಸಬೇಕು. ತಂಡಗಳಿಗೆ ಗೊತ್ತಾಯ್ತಾ? ಗೊತ್ತಾದರೆ ಬಜರ್ ಒತ್ತಿ ನೋಡೋಣ. ಹೇಳಿ. ಪೆಪ್ಪರ್ಮೆಂಟು ಸಂಬಾರ ಪದಾರ್ಥ ಅಂತ ಹೇಳಿದ್ದೇನೆ. ಸ್ಪೈಸ್. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಬಿಳಿ ಸಾಸಿವೆ, ಗಸಗಸೆ, ಅಜವಾನ, ಮೆಂತ್ಯ. ಅಜವಾನ. ಗಸಗಸೆ. ನಾವೆಲ್ಲರೂ ಗಸಗಸೆ ನೋಡಿದ್ದೇವೆ, ಬಳಸಿದ್ದೇವೆ, ತಿಂದಿದ್ದೇವೆ. ಆದರೆ ಕ್ಲೋಸಪ್ ಶಾಟ್ ಕೊಟ್ಟಾಗ ಗುರುತಿಸೋಕ್ಕಾಗಲ್ಲ. ಅಂದರೆ ಸೂಕ್ಷ್ಮವಾಗಿ ಗಮನಿಸುವ ಸಾಮರ್ಥ್ಯ ನಮಗೆ ಇಲ್ಲ. ನಾವೇನು ತಪ್ಪು ಮಾಡ್ತಿದ್ದೇವೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಮಕ್ಕಳಿಗೆ ತೋರಿಸ್ಬೇಕಾಗುತ್ತೆ ಇದನ್ನು.
ಗಸಗಸೆ ನಾವು ನೋಡಿದಂಥ ಚಿತ್ರ. ಈ ಚಿನ್ನದ ನಾಣ್ಯವು ಯಾವ ರಾಜವಂಶಕ್ಕೆ ಸೇರಿದೆ ಅನ್ನೋದನ್ನು ಹೇಳಬೇಕು. ಯಾರು ತಂಡಗಳು ಯಾರೂ ಬಜರುತ್ತಿಲ್ಲ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ವಿಜಯನಗರದ ಅರಸರು, ಮೈಸೂರು ಒಡೆಯರ್, ಕೆಳದಿ ಅರಸರು, ಅಳುಪರು. ಶಾಂಭವಿ. ವಿಜಯನಗರದ ಅರಸರು. ಸರಿಯಾದ ಉತ್ತರ ಅಳುಪರು ಆಗಿತ್ತು. ಶ್ರೀ ಪಾಂಡ್ಯ ಧನಂಜಯ ಅಂತ ಬರೆದಿದ್ರು ನಾಣ್ಯದ ಮೇಲೆ. ತಾವು ಯಾರೂ ಓದುವ ಶ್ರಮವನ್ನು ತಗೊಳ್ಳಿಲ್ಲ. ಅದೇ ಚಿತ್ರವನ್ನು ತೋರಿಸ್ತಾ ಇದ್ದೇನೆ, ದಯವಿಟ್ಟು ಗಮನಿಸಿ ನೋಡಿ. ಮೇಲೆ ಬರೆದಿದ್ದಾರೆ ಹೆಸರನ್ನು, ಹಳಗನ್ನಡ ಸ್ವಲ್ಪ ಅದು, ಹಾಗಾಗಿ ಗಮನಿಸಿ ನೋಡಬೇಕಾಗಿತ್ತು. ಮತ್ತು ಅವರ ಲಾಂಛನ ಜೋಡಿ ಮೀನು, ಆ ಮೀನುಗಳು ಸಹ ಇದೆ. ಹಾಗೆಯೇ ಚಂದ್ರನೂ ಸಹ ಅಲ್ಲಿ ಇದ್ದಾನೆ. ಇವೆಲ್ಲವೂ ಅಳುಪರದ್ದು ಅನ್ನೋ ವಿಚಾರವನ್ನು ನಮಗೆ ತಿಳಿಸುತ್ತೆ. ಈಗ ಈ ಮೀನನ್ನು ಹೇಳಿ. ಫಲ್ಗುಣಿ. ಫಲ್ಗುಣಿ. ಕಾಟ್ಲ. ಕಾಟ್ಲ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಕಾರ್ಪ್, ಕಾಡ್, ಮ್ಯಾಕರಲ್, ಹೆರ್ರಿಂಗ್. ಕಾರ್ಡ್ ಮೀನು. ಕರ್ನಾಟಿಕ್ ಕಾರ್ಪ್ ಅನ್ನೋದು ಸರಿಯಾದ ಹೆಸರು. ಇದು ರಾಜ್ಯದ ಮೀನು. ತುಂಬ ಜನಕ್ಕೆ ರಾಜ್ಯಕ್ಕೆ ಒಂದು ಮೀನು ಇದೆ ಅಂತ ಗೊತ್ತಿರೋದಿಲ್ಲ. ಆ ಮೀನು ಈ ಕರ್ನಾಟಿಕ್ ಕಾರ್ಪ್ ಆಗಿದೆ. ಈಗ ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದೇವೆ. ಅಕ್ಷರ ಕರ್ನಾಟಕ. 8 ಅಕ್ಷರಗಳನ್ನು ಕೊಡ್ತೇವೆ ತಮಗೆ. ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಬಜರುತ್ತಿ ಉತ್ತರವನ್ನು ಕೊಡಿ. 1 ನಿಮಿಷದ ಕಾಲಾವಕಾಶ ತಮಗೆ ಇರುತ್ತೆ. 8 ಅಕ್ಷರಗಳು, 8 ಅಕ್ಷರಗಳ ಉತ್ತರ. ಕ, ತಿ, ಮ, ಳ, ಪು, ಲ್ಮ, ರ, ತಿ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಯಿತು. ತಂಡಗಳು ಯಾರೋ ಬಜರ್ ಒತ್ತಿಲ್ಲ. ಪ್ರೇಕ್ಷಕರಲ್ಲಿ ಯಾರಾದರೂ ಉತ್ತರವನ್ನು ಬಿಡಿಸಿದರೆ ಹೇಳಬಹುದು. ಯಾರೂ ಉತ್ತರವನ್ನು ಕೊಟ್ಟಿಲ್ಲ ಅಂತ ಕಾಣುತ್ತೆ. ಉತ್ತರವನ್ನು ಕೊಡ್ತಾ ಇದ್ದೇನೆ. ಕಪ್ಪು ಮರಳ ತಿಲ್ಮತಿ ಅಂತ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಪ್ಪು ಮರಳು, ಆ ಬೀಚಲ್ಲಿ ಇರ್ತಕ್ಕಂಥ ಮರಳಿನ ಬಣ್ಣ ಕಪ್ಪು. ಉತ್ತರ ಕನ್ನಡ ಜಿಲ್ಲೆಯ ಅಚ್ಚ ಬಿಳಿ ಬಣ್ಣದ ಬೀಚು ಸಿಗುತ್ತೆ, ಬಂಗಾರ ಬಣ್ಣದ ಮರಳಿನ ಬೀಚು ಸಿಗುತ್ತೆ, ಹಾಗೆಯೇ ಕಪ್ಪು ಮಣ್ಣಿನ ಬೀಚ್ ಸಿಗುತ್ತೆ. ಈ ಕಪ್ಪು ಮಣ್ಣಿನ ಬೀಚ್ ಸ್ವಲ್ಪ ಅಪರೂಪವಾದದ್ದು, ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಟು. ಎರಡನೇ ಪ್ರಶ್ನೆ, ಕ ವ ಯ ಳಿ ನ ಕ ರಿ ರ ಕಿ. ಶಾಂಭವಿ. ಕರಾವಳಿಯ ಕಿನ್ನರಿ. ಹೇಳಿಮ್ಮ. ಕರಾವಳಿಯ ಕಿನ್ನರಿ. ಕರಾವಳಿಯ ಕಿನ್ನರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. 10 ಅಂಕಗಳು ತಮಗೆ ದೊರೀತಾ ಇವೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ತಿ ಹೂ ಈ ಯ ವು ಗೆ ವಂ ರು. ನೇತ್ರಾವತಿ. ಇರುವಂತಿಗೆ. ಯಾರು? ನೇತ್ರಾವತಿ.
ನೇತ್ರಾವತಿನ ಇರುವಂತಿಗೆಯ ಹೂವು. ಮೈಕ್ ತಗೊಳ್ಳಿ, ಎಲ್ರಿಗೂ ಕೇಳಿಸ್ಬೇಕು. ಇರುವಂತಿಗೆಯ ಹೂವು. ಇರುವಂತಿಗೆಯ ಹೂವು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. 10 ಅಂಕಗಳು ನೇತ್ರಾವತಿ ತಂಡಕ್ಕೆ ದೊರೆಯುತ್ತಾ ಇವೆ. ಈಗ ಕೊನೆಯ ಪ್ರಶ್ನೆ. ವೇ ಮೋ ಮೈ ರಿ ನ ನಿ ಡು ಸಿ. ಫಲ್ಗುಣಿ. ಫಲ್ಗುಣಿ ಫಲ್ಗುಣಿ ಹೇಳಿ. ಫಲ್ಗುಣಿಯವರು ಬಜರುತ್ತಿಲ್ವಾ? ಕಾಣ್ತಾ ಇಲ್ವಾ? ಮತ್ತು ಹಾಗೆ ಬಜರ್ ಹೊತ್ಬಿಟ್ರಾ? ಇದನ್ನೇ ನಕಾರಾತ್ಮಕ ತಂತ್ರ ಅನ್ನೋದು. ಬಜರ್ ಹೊತ್ಬಿಟ್ಟು ಉತ್ತರ ಕೊಡಲಿಲ್ಲ ಅಂದರೆ ಅದು ನಕಾರಾತ್ಮಕ ತಂತ್ರ ಆಗುತ್ತೆ. ಉತ್ತರವನ್ನು ಕೊಡ್ತಾ ಇದ್ದೇನೆ. ಮೂಡು ಬೆಣ್ಣಿನ ಮೈಸಿರಿ, ಇದು ಕುವೆಂಪು ಅವರ ಒಂದು ಪದ್ಯದಲ್ಲಿ ಬರುವಂಥ ಪದಗುಚ್ಛ ಆಗಿತ್ತು. ಕ ತು ಡ ಗು ಲು ಮ ರಿ ಕ. ನೇತ್ರಾವತಿ. ನೇತ್ರಾವತಿ. ಕಲ್ಕುಡ ಕಲ್ಲುರ್ಟಿ. ಹಾಂ, ಕಲ್ಕುಡ ಕಲ್ಲುರ್ಟಿ. ಅಷ್ಟೇನಾ? 8 ಅಕ್ಷರ ಆಯಿತಾ? ಉತ್ತರ ಪರೀಕ್ಷೆ ಮಾಡಿ. ತಮ್ಮ ಉತ್ತರ ಪರಿಶೀಲಿಸಿ. 8 ಅಕ್ಷರ ಉಂಟಾ? ಇನ್ಯಾರಿಗಾದ್ರೂ ಹೊಳೆದಿದ್ರೆ ಬಜರ್ ಹೊತ್ತಿ. ಫಲ್ಗುಣಿ. ಹಾಂ, ಫಲ್ಗುಣಿ. ಕಲ್ಕುಡ ಮತ್ತು ಕಲ್ಲುರ್ಟಿ. ಕಲ್ಕುಡ ಮತ್ತು ಕಲ್ಲುರ್ಟಿ ಆಗಬೇಕಾಗಿತ್ತು. ಅದಕ್ಕೆ ಈ ಗೊಂದಲ ಆಗುತ್ತೆ, ಒಬ್ಬ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದು. ಮುಂದಿನ ಪ್ರಶ್ನೆ. ಚ ಚ ತಂ ಯ ನ ರು ತ್ರಿ ರ. ಶಾಂಭವಿ. ಚಾರಣ ತಂತ್ರಿಯರು. ಅರ್ಥ ಏನು ಸರ್? ಚಾರಣ ತಂತ್ರಿಯರು ಅಂದರೆ 7 ಅಕ್ಷರ ಆಯಿತು, ಇನ್ನೊಂದು ಅಕ್ಷರ ಬೇಕು. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಯಾರೂ ಬಜರ್ ಒತ್ತಾ ಇಲ್ಲ. ಉತ್ತರವನ್ನು ನೋಡೋಣ. ಚಾರು ತಂತ್ರಿಯ ಚರಣ ಅಂತ ಬೇಂದ್ರೆಯವರ ಕವನದಲ್ಲಿ ಬರುವಂಥ ಸಾಲು ಆಗಿತ್ತು. ಮುಂದಿನ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಪದ ಕರ್ನಾಟಕ. ತಮಗೆಲ್ಲ ಗೊತ್ತಿರೋ ಹಾಗೆ ಪದಬಂಧ ಇದು. 3 ಶಬ್ದಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಒಂದೊಂದು ಸರಿ ಉತ್ತರಕ್ಕೆ 10 ಅಂಕ. ಹಾಗಾಗಿ 30 ಅಂಕಗಳನ್ನು ಗೆಲ್ಲುವ ಸಾಧ್ಯತೆ ಉಂಟು. ಯಾರು 30 ಅಂಕಗಳನ್ನು ಇದುವರೆಗೂ ಗೆದ್ದಿಲ್ವೋ ಅವರಿಗೆ ಒಳ್ಳೆಯ ಅವಕಾಶ. ದಯವಿಟ್ಟು ಗೆಲ್ಲೋದಕ್ಕೆ ಪ್ರಯತ್ನ ಪಡಿ. 60 ಸೆಕೆಂಡುಗಳ ಅವಕಾಶ ಇರುತ್ತೆ. ಮೊದಲ ಪ್ರಶ್ನೆ ಈಗ ಬಂತು. ಸುಳುಹುಗಳು ಕಿವಿಯಲ್ಲಿ ಧರಿಸುವ ಒಂದು ಆಭರಣ ಒಂಟಿ. ಕಾಗದವನ್ನು 2 ಭಾಗ ಮಾಡಲು ಬೇಕು. ಬಾನ ಮದ್ದಳೆ. ಯಾರಾದರೂ ಬಜರ್ ಹೊತ್ತದ್ರಾ? ಹಾಂ, ನಂದಿನಿ. ನಂದಿನಿ ಒಂದು ಉತ್ತರ. ಕರ್ಣಕುಂಡಲ. ಕರ್ಣಕುಂಡಲ ಎರಡನೇದು. ಇಲ್ಲ, 3 ಶಬ್ದ ತಮಗೆ ಸಿಕ್ಕಿಲ್ಲ. ಹಾಂ, ಎರಡನೇ ತಂಡ ಆ ಕಡೆ ಉರಿತಾ ಇದೆ. ಕತ್ತರಿ. ಅಲ್ಲಮ್ಮ, ಮೊದಲನೇ ಶಬ್ದ. ಮೊದಲನೇ ಶಬ್ದ ಸರಿ ಇದ್ದಿದ್ರೆ ನಾನು ಅವರಿಗೆ ಎಲ್ಲ ಅವಕಾಶ ಕೊಡ್ತಾ ಇದ್ದೆ ಅಲ್ವಾ? 3 ಬೇಕು. ಹೇಳಿ, ಮೊದಲನೇ ಶಬ್ದ ಮೊದಲನೇದು ಗೊತ್ತಿದೆಯಾ? ಮೊದಲನೇ ಶಬ್ದ ಯಾರು ಕೊಡ್ತೀರಿ? ಯಾರೂ ಇಲ್ಲ. ಮೊದಲನೇ ಶಬ್ದ ನಾ ಕೊಡ್ತೇನೆ. ಎರಡನೇ ಶಬ್ದಕ್ಕೆ ಹೊಸದು ಹೇಳ್ತೀರಾ? ಮೊದಲನೇ ಶಬ್ದ ಕಿವಿಯ ಓಲೆ. ಕಿವಿಯ ಓಲೆ. ಎರಡನೇ ಶಬ್ದ ಕತ್ತರಿ. ಹೆಂಗಮ್ಮ ಆಗುತ್ತೆ? ಕಿವಿ. ವಿ ಆದರೆ ಕತ್ತರಿ ಹೆಂಗಾಗುತ್ತೆ? ಮೊದಲನೇ ಶಬ್ದ ನಾ ಕೊಡ್ತೇನೆ.
ಹತ್ತ ಕಡಕು ಅಂತ ಹೇಳ್ತಾರೆ. ಎರಡನೇದು ಈಗಾಗಲೇ ಕತ್ತರಿ ಹೇಳಿದ್ದಾರೆ, ಅದನ್ನು ಕೊಡ್ತಾ ಇಲ್ಲ. ಮೂರನೇದಕ್ಕೆ ಬಜರ್ ಒತ್ಬೋದು, ಉತ್ತರ ಕೊಡಬಹುದು. ಬಾನ ಮದ್ದಳೆ. ಫಲ್ಗುಣಿ ಗುಡುಗು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಗುಡುಗು ಉತ್ತರ ಸರಿಯಾಗಿದೆ. 10 ಅಂಕ ದೊರೀತಾ ಇದೆ 4ನೆಯ ತಂಡಕ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿಯೊಡನೆ ಮಿಲನ, ಕೊಟ್ಟ ಮಾತು, ಭಾಷೆ ಮುಖ್ಯವಾದದ್ದು ಯಾವ್ದು ಸರ್? ಫಸ್ಟ್ ಶಾಂಭವಿನ ಅಥವಾ ನೇತ್ರಾವತಿನ? ಶಾಂಭವಿ. ಕುಮಾರಧಾರ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಪ್ರಮಾಣ. ಮೂರನೇದು ಪ್ರಧಾನ. ಉತ್ತರವನ್ನು ನೋಡ್ತಾ ಹೋಗೋಣ. ಕುಮಾರಧಾರ ಉತ್ತರ ಸರಿಯಾಗಿದೆ. ಪ್ರಮಾಣ ಸರಿಯಾಗಿದೆ. ಪ್ರಧಾನ ಸರಿಯಾಗಿದೆ. 3 ಶಬ್ದಗಳನ್ನು ಗುರುತಿಸಿದ್ದಾರೆ. 30 ಅಂಕಗಳು ಅವರಿಗೆ ದೊರೆತಿವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಪುಟದ ಕೆಳಗೆ ಕೊಟ್ಟಿರುವ ಟೀಕೆ, ಮಾಹಿತಿ, ಗುಲಾಮಗಿರಿ, ಪಾದರಕ್ಷೆ. ಬಜರ್ ಒತ್ತಿದ್ದಾರೆ. ಮತ್ತೆ ಶಾಂಭವಿ ಅವರು ಒಂದು ಉತ್ತರ. ಅಡಿ ಟಿಪ್ಪಣಿ. ಎರಡನೇದು. ಮೂರನೇದು 2ನೇ ಕ್ಲಾಸ್ ಪಾಸ್ ಮಾಡಿ ಮೊದಲು, ಆಮೇಲೆ 3ನೇ ಕ್ಲಾಸ್ಗೆ ಹೋಗ್ಬೋದು. ಎರಡನೇದು ಸರಿ. ಮೊದಲನೇ ಶಬ್ದವನ್ನು ನೋಡೋಣ. ಅಡಿ ಟಿಪ್ಪಣಿ ಸರಿಯಾಗಿದೆ. ಎರಡನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಗುಲಾಮಗಿರಿ. ನಾನು ಉತ್ತರ ಕೊಡ್ತಾ ಇದ್ದೇನೆ. 3ನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರ್ ಒತ್ತಿ. ಈಗಲೇ ಇಲ್ಲ ಇಷ್ಟು ಆತರ ಪಟ್ಟರೆ ಹೇಗೆ? ನಾನು ಇನ್ನೂ 2ನೇ ಉತ್ತರ ಕೊಟ್ಟೇ ಇಲ್ಲ ಅಲ್ವಾ? ಎರಡನೇದು ಅಡಿಮೆ ಅಥವಾ ಅಡಿಮೈ ಅಂತ ಹೇಳ್ತಾರೆ. ಸ್ವಿಚ್ ಆಫ್ ಮಾಡಿ ದಯವಿಟ್ಟು ಎಲ್ಲರೂ. 3 ಉತ್ತರ. ಚಪ್ಪಲಿ. 4 ಜನ ಮಾಡಿದ್ರು ನಾನೇ ಉತ್ತರ ಕೊಟ್ಟೆ, ಯಾಕಂದರೆ ತಾಳ್ಮೆ ಇಲ್ಲ ಬಂದಿರೋ ಸಮಸ್ಯೆ. ಓಕೆ. ಪ್ರವಾಸಿಗಳಿಗೆ ಅಡುಗೆ ಮಾಡಿ ಬಡಿಸುವ ವೃದ್ಧೆ, ಯೋಚಿಸದೆ ಮುನ್ನುಗ್ಗು, ಕೊಂಡಿಗಳುಳ್ಳ ಒಂದು ಆಭರಣ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ನೇತ್ರಾವತಿ ಒಂದು ಉತ್ತರ. ಅಡುಗೂಲಜ್ಜಿ. ಎರಡನೇದು ನಮ್ಮ ಉತ್ತರ ತಿಳ್ಕೊಂಡು ನೀವು ಬಜರ್ ಒತ್ತಬೇಕಮ್ಮ. ಈಗ ನೀವು ಜೋಡಿಸ್ತಾ ಇದ್ದೀರ ತಪ್ಪಾಗುತ್ತದೆ. ಎರಡನೇದು ಗೊತ್ತಿಲ್ವಾ? ಮೊದಲನೇ ಶಬ್ದ ಕೊಡ್ತಾ ಇದ್ದೇನೆ. ಅಡುಗೋಲಜ್ಜಿ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಯೋಚಿಸದೆ ಮುನ್ನುಗ್ಗು. ಫಲ್ಗುಣಿ. ಯೋಚಿಸದೆ ಮುನ್ನುಗ್ಗು. ದುಡುಕು ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ. ಕೊಂಡಿಗಳುಳ್ಳ ಒಂದು ಆಭರಣ. ಗೋಲಸು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. 10 ಅಂಕ ಫಲ್ಗುಣಿ ಅವರಿಗೆ, 10 ಅಂಕ ನೇತ್ರಾವತಿ ಅವರಿಗೆ, 20 ಅಂಕ ನೇತ್ರಾವತಿ ಅವರಿಗೆ. ಯಾಕಂದರೆ ಅಡುಗೂಲಜ್ಜಿ ಕೊಟ್ಟಿದ್ದಾರೆ, ಗೊಲಸು ಕೊಟ್ಟಿದ್ದಾರೆ. 20 ಅಂಕ. ದುಡುಕು ಕೊಟ್ಟಂಥ ಫಲ್ಗುಣಿ ತಂಡಕ್ಕೆ 10 ಅಂಕ ಕೊಟ್ಟಿದ್ದೇವೆ. 20 ಅಂಕ ಕೊಟ್ಟಿದೆ. ಈ ಗ್ರಂಥದನ್ವಯ ಪರಶುರಾಮ ಕರಾವಳಿಯನ್ನು ಸೃಷ್ಟಿಸಿದ ಕಾವ್ಯವನ್ನು ಹಾಡುವ ಒಂದು ಪದ್ಧತಿ, ನಿಯಮಾನುಸಾರ ಕಟ್ಟುಪಾಡು ಹೇಳಿದಂತೆ ನಡೆ.
ನೇತ್ರಾವತಿ ಬಜರುತ್ತಿದ್ದಾರೆ, ಒಂದು ಉತ್ತರ. ಕಾಮದಹನ. ಕಾಮದಹನ. ಯಾವ ಗ್ರಂಥ? ಕಾಮದಹನ. ಹಾಂ, ಸರಿ. ಎರಡನೇದು ಸಿಕ್ಕಿದೆಯಾ? ಎರಡನೇದು. ಮೂರನೇದು? ಎರಡನೇದು ಗಮಕ. ಹಾಂ, ಮೂರನೇದು? ಓಕೆ. ಒಂದನೇದು ಯಾರಿಗಾದರೂ ಹೊಳೆದಿದ್ರೆ ಬಜರುತ್ತಬಹುದು, ಉತ್ತರ ಕೊಡಬಹುದು. ಮೊದಲನೇ ಶಬ್ದ ನಾ ಕೊಡ್ತಾ ಇದ್ದೇನೆ. ಗ್ರಾಮ ಪದ್ಧತಿ ಅನ್ನೋದು ಗ್ರಂಥದ ಹೆಸರು. ಗಮಕ ಈಗಾಗಲೇ ಕೊಟ್ಟಿದ್ದಾರೆ, 10 ಅಂಕ ನಿಮಗೆ ಕೊಡ್ತಾ ಇದ್ದೇವೆ ನೇತ್ರಾವತಿ ತಂಡಕ್ಕೆ. ಮೂರನೇದು ನಿಯಮಾನುಸಾರ ಕಟ್ಟುಪಾಡು ಹೇಳಿದಂತೆ ನಡೆ. ಯಾರು? ನಾವು ಫಸ್ಟ್, ಅವ್ರು ಆಮೇಲೆ ಮಾಡಿದ್ದು. ಒಟ್ಟಿಗೆ ಇತ್ತು ಶಾಂಭವಿ ನಂದಿನಿ ಅಟ್ ಎ ಟೈಮ್. ಯಾರಿಗಾದ್ರೂ ಒಬ್ಬರು ಕೊಡಲೇಬೇಕು ಅಟ್ ಎ ಟೈಮ್, ಮತ್ತು ಇಬ್ಬರು ಕೊಡಕ್ಕೆ ಬರೋಲ್ಲ. ನಂದಿನಿ. ಸಿದ್ಧತೆ. ಸಿದ್ಧತೆ. ಬದ್ಧತೆ. ಸರ್, ನಾನು ಕೇಳೇ ಇಲ್ಲ ಸರ್ ನಿಮ್ಮನ್ನು. ದಯವಿಟ್ಟು ಸ್ವಲ್ಪ ಕಾಯಬೇಕು. ಎರಡನೇ ನಿಮ್ಮದೇ ಅವಕಾಶ ಅಂದರೆ ನಿಮಗೆ ಕೊಡ್ತೇನೆ ನಾನು. ಬದ್ಧತೆ ಒಂದು ಪುಸ್ತಕವನ್ನು ಕೊಡೋಣ. ಹಾಂ, ಶಾಂಭವಿ ಅವರಿಗೆ. ಪನ್ನೀರನ್ನು ಚಿಮುಕಿಸುವ ಸಾಧನ ರಕ್ತ ಪಾವತಿ. ಫಲ್ಗುಣಿ. ಪನ್ನೀರನ್ನು ಚಿಮುಕಿಸುವ ಸಾಧನ ಪನ್ನೀರದಾನಿ. ಎರಡನೇ ಶಬ್ದ? ಪನ್ನೀರು ದಾನಿ ಅಂದರೆ ಎರಡನೇ ಶಬ್ದ ಯಾವುದು? ರಕ್ತ ಎನ್ನುವ ಅರ್ಥವನ್ನು ಕೊಡಬೇಕು. ನೇತ್ರಾವತಿ, ಒಂದು ಉತ್ತರ. ಅತ್ತರುದಾನಿ. ಅತ್ತರುದಾನಿ ಅಂತ ಹೇಳ್ತಾ ಇದ್ದಾರೆ. ಅತ್ತರುದಾನಿ ಉತ್ತರ ಸರಿಯಾಗಿದೆ. 2 ಉತ್ತರ. ನೆತ್ತರು. ನೆತ್ತರು ಉತ್ತರ ಸರಿಯಾಗಿದೆ. 3 ಉತ್ತರ. ಫಲ್ಗುಣಿ. ನೇತ್ರಾವತಿ ಗೊತ್ತಿಲ್ವಾ? ಸಂದಾಯ. ಸಂದಾಯ. ಕಂದಾಯನ ಸಂದಾಯನ? ಸಂದಾಯ. ಸಂದಾಯ. ಯಾರು ಹೇಳಿದ್ದು? ಫಲ್ಗುಣಿ. ಫಲ್ಗುಣಿ. ಫಲ್ಗುಣಿ ಅವರು. ದಯವಿಟ್ಟು ನನಗದು ಗೊತ್ತಾಗಲ್ಲ, ಗೊಂದಲ ಆಗುತ್ತೆ. ಸಂದಾಯ ಸರಿಯಾಗಿದೆ. ನೇತ್ರಾವತಿ ತಂಡಕ್ಕೆ 2 ಸರಿ ಉತ್ತರ ಕೊಟ್ಟಿದ್ದಾರೆ, 20 ಅಂಕ. ಫಲ್ಗುಣಿಗೆ 10 ಅಂಕ. ಈ ಸುತ್ತು ಮುಕ್ತಾಯ ಆಗಿದೆ. ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದೇವೆ. ಈ ಸುತ್ತಿನ ನಿಯಮ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಹೊಸ ನಮೂನೆಯ ಪ್ರಶ್ನೆ ಇದು. ನಿಮಗೆ 6 ಅಕ್ಷರಗಳನ್ನು ಕೊಡ್ತೇವೆ. ಅವುಗಳನ್ನು ಬಳಸಿಕೊಂಡು 3 ಶಬ್ದ ರೂಪಿಸಬೇಕು. ಆ ಶಬ್ದದ ವಿಶೇಷ ಏನು ಅಂದರೆ, ಎಡದಿಂದ ಬಲಕ್ಕೆ ಓದಿದ್ರೆ ಒಂದೇ ರೀತಿ ಇರಬೇಕು, ಮೇಲಿಂದ ಕೆಳಕ್ಕೆ ಓದಿದ್ರೂ ಒಂದೇ ರೀತಿ ಇರಬೇಕು. ಕೊಡುವ 6 ಅಕ್ಷರಗಳನ್ನು ಬಳಸ್ಕೋಬೇಕು. 2ನೇ ಸಲ ಬಳಸ್ಕೊಳ್ಳೋಕ್ಕೂ ಅವಕಾಶ ಉಂಟು. ಆದರೆ ಯಾವುದೇ ಅಕ್ಷರವನ್ನು ಬಿಡೋ ಹಾಗಿಲ್ಲ, ಹೊರಗಿಂದ ತರೋ ಹಾಗಿಲ್ಲ. 2ನೇ ಬಾರಿ ಬಳಸಿಕೊಳ್ಳಿಕ್ಕೆ ಅವಕಾಶ ಉಂಟು ಅಂತ ಹೇಳಿದರೆ, ಒಂದು ಅಕ್ಷರವನ್ನು 2 ಸಲ ಬಳಸ್ಕೋಬೋದು ನೀವು. ಈಗ 3 ಶಬ್ದ ಬಳಸ್ಬೇಕಲ್ವಾ? ಕನಕ ಅಂತಿತ್ತು, ಉದಾಹರಣೆ ಹೇಳ್ತಾ ಇದ್ದೇನೆ. 2 ಸಲ ಕ ಬಂದುಬಿಡ್ತಲ್ಲ. ಆದರೆ ನಿಮಗೆ ಇದರಲ್ಲಿ 6 ಅಕ್ಷರಗಳಲ್ಲಿ 2 ಕ ಇಲ್ಲದೆ ಹೋಗಬಹುದು. ಅಂತಹ ಸಂದರ್ಭದಲ್ಲಿ ಕನಕ ಸರಿ ಉತ್ತರ ಅಂತ ಅನಿಸಿದ್ರೆ ಕಾನ 2 ಸಲ ಬಳಸ್ಬೋದು. ಒಂದು ಉದಾಹರಣೆ ಕೊಡ್ತಾನೆ. 6 ಅಕ್ಷರಗಳನ್ನು ಬಳಸಿಕೊಳ್ಬೇಕು. 6 ಅಕ್ಷರ ಬಳಸಿಕೊಳ್ಬೇಕು. 6 ಅಕ್ಷರ ಬಳಸಬೇಕು, ಹೊರಗಿಂದ ತರೋ ಹಾಗಿಲ್ಲ, ಯಾವುದನ್ನು ಬಿಡೋ ಹಾಗಿಲ್ಲ, ಮತ್ತು ಅರ್ಥವತ್ತಾಗಿರಬೇಕು. ಒಂದು ಉದಾಹರಣೆ ಕೊಡ್ತೇನೆ, ಎಲ್ಲರೂ ಅರ್ಥ ಮಾಡ್ಕೋಬಹುದು. ಒಂದು ಉದಾಹರಣೆ. ಎಲ್ಲರೂ ಈ ರೀತಿ 9 ಮನೆಗಳನ್ನು ಬರ್ಕೊಳ್ಳೋದು ಬಹಳ ಒಳ್ಳೆಯದು. ನೋಡಿ, ಈ ಕಡೆ ಬ ಸು ರ ಹ ಮಿ ಳೆ 6 ಅಕ್ಷರ ಕೊಟ್ಟಿದ್ದೇನೆ. ಈ 6 ಅಕ್ಷರಗಳನ್ನು ಬಳಸ್ಕೊಂಡು ಎಡದಿಂದ ಬಲಕ್ಕೆ ಓದಿದ್ರು, ಮೇಲಿಂದ ಕೆಳಕ್ಕೆ ಓದಿದ್ರು ಶಬ್ದ ಒಂದೇ ಆಗಿರಬೇಕು. ಈಗ
ಪ್ರಯತ್ನಿಸಿ ನೋಡೋಣ. ಇದಕ್ಕೆ ಅಂಕಗಳಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡಿರೋದು. ಪ್ರಯತ್ನಿಸಿ. ಈಗ ಉತ್ತರಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಗಮನಿಸಿ ನೋಡಿ. ಬರಹ, ಬರಹ ಸಿಕ್ತಲ್ವಾ? ಈಗ ಎರಡನೇ ಶಬ್ದ ಯಾವುದರಿಂದ ಬರಬೇಕು? ಮೇಲಿಂದ ಕೆಳಕ್ಕೆ ಬರಹನೇ ಬರಬೇಕು, ಬೇರೆ ಬರೋ ಹಾಗಿಲ್ಲ. ಅಂದರೆ ರಾ ಇಂದ ಆರಂಭವಾಗುತ್ತೆ. ಯಾರು ಹೇಳ್ತೀರಿ ರಾ ಇಂದ ಆರಂಭವಾಗುವ 3 ಅಕ್ಷರದ ಶಬ್ದ? ರಾ, ರಮೀಸು ಅಂತಲ್ಲ, ರಮೀಸು. ಇದು ಸುಮ್ಮನೆ ಕೇಳ್ತಾ ಇದ್ದೀನಿ, ಟ್ರಯಲ್ ಇದು. ರಮೀಸು ಸರಿಯಾಗಿದೆ. ಈಗ ಬರಹ ಅಂದರೆ ಹಾ ಇಂದ 3ನೇ ಶಬ್ದ ಬರಬೇಕು. ಹಸುಳೆ, ಹಸುಳೆ ಸರಿಯಾಗಿದೆ. ಹೇಗೆ ಮಾಡೋದು ಅಂತ ಗೊತ್ತಾಗಿದೆ. ಈಗ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಇಲ್ಲೂ 30 ಅಂಕಗಳನ್ನು ಗೆಲ್ಲುವ ಸಾಧ್ಯತೆ ಉಂಟು. ಪ್ರತಿಯೊಂದು ಸರಿ ಉತ್ತರಕ್ಕೆ 10 ಅಂಕ. ಹ ತು ಗು ಮ ರು ಡ. ನೇತ್ರಾವತಿನಾ? ನೇತ್ರಾವತಿ. ಮೊದಲ ಶಬ್ದ ಡಮರು. ಡಮರು. ಎರಡನೇ ಶಬ್ದ ಮಾ ಇಂದ ಮರುಡ. ಮಾ ರು ಡ. ಮರುಡ ಅಂದ್ರೇನು? ಮರುಳ ಅಂತ ಇದೆ. ಮರುಡ ಅಂತ ಶಬ್ದ ಇರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬೇರೆಯವರು ಯಾರಾದರೂ ಪ್ರಯತ್ನಿಸ್ತೀರಾ? ಮರುಗು. ಅಲ್ಲ, ಮತ್ತೆ ಪ್ರಯತ್ನಿಸೋದು ಬೇಡ. ಎರಡನೇ ಅವಕಾಶ ಬೇರೆಯವರು ಕೊಡೋಣ. ಬೇರೆ ತಂಡಗಳು ಸಿದ್ಧವಾಗಿದ್ದರೆ ದಯವಿಟ್ಟು ಬಜರ್ ಒತ್ತಿ ಉತ್ತರ ಕೊಡಿ. ನಂದಿನಿ. ಹಾಂ, ಹೇಳಿ. ಮೊದಲನೇ ಶಬ್ದ ನಂದಿನಿ. ಹೇಳಿ. ಗುರುತು. ಗುರುತು. ಎರಡನೇ ಶಬ್ದ ರು ಇಂದ ಆರಂಭವಾಗಬೇಕು. ತಪ್ಪಾಗಿದೆ. ಶಾಂಭವಿ. ಒಂದನೇದು ಹಡಗು. ಒಂದು ನಿಮಿಷ ನಿಧಾನಕ್ಕೆ ಹೋಗೋಣ. ಹಡಗು. ಎರಡನೇ ಶಬ್ದ ಡ ಇಂದ. ಡಮರು. ಡಮರು. ಹಡಗು. ಗು ಇಂದ 3ನೇ ಶಬ್ದ ಗುರುತು. ಗುರುತು. ನೋಡ್ತಾ ಹೋಗೋಣ. ಹಡಗು ಸರಿಯಾಗಿದೆ. ಡಮರು ಸರಿಯಾಗಿದೆ. ಗುರುತು ಸರಿಯಾಗಿದೆ. 30 ಅಂಕಗಳು ದೊರೆಯಿತು ಶಾಂಭವಿ ತಂಡಕ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಆ ತಿ ಳಿ ರು ಸು ಹು.
1 ನಿಮಿಷದ ಅವಕಾಶ ಮುಕ್ತಾಯ ಆಯಿತು. ಯಾರೋ ಬಜರ್ ಓದ್ತಾ ಇಲ್ಲ, ಹೇಳಿ ಫಲ್ಗುಣಿ. ಫಸ್ಟ್ ಒನ್ ಸುರುಳಿ. ಹುರುಳಿ ಅಂತಲ ಸುರುಳಿ. ಹಾಂ, ಎರಡನೇದು ರೂ ಇಂದ. ಮೂರನೇದು ಗೊತ್ತುಂಟು. ಮೂರನೇದಿಲ್ಲಮ್ಮ, ಎರಡನೇದು ಹೇಳಿ. ರೂ ಇಂದ ಬರಬೇಕು. ಹಾಂ, ಶಾಂಭವಿ ಒಂದು ಉತ್ತರ. ಆಹುತಿ. ಆಹುತಿ. ಎರಡನೇದು ಹೂ ಇಂದ. ಹುರುಳಿ. ಮೂರನೇದು ತಿಳಿಸು. ತಿಳಿಸು. ಆಹುತಿ ಸರಿಯಾಗಿದೆ. ಹುರುಳಿ ಸರಿಯಾಗಿದೆ. ತಿಳಿಸು ಸರಿಯಾಗಿದೆ. 30 ಅಂಕಗಳು ದೊರೆತಿವೆ ಶಾಂಭವಿ ತಂಡಕ್ಕೆ. ಸು ಕ ಪು ಮಿ ನ ನಿ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಯಿತು. ಹೇಳಿ ಶಾಂಭವಿ. ಮೊದಲನೇ ಶಬ್ದ ಕಾಮಿನಿ. ಎರಡನೇದು ಮೀಯಿಂದ. ಮಿಸುಪು. ಮೂರನೇದು ನೀಯಿಂದ. ನಿಪುಣ. ಕಾಮಿನಿ ಸರಿಯಾಗಿದೆ. ಮಿಸುಪು ಸರಿಯಾಗಿದೆ. ನಿಪುಣ ಸರಿಯಾಗಿದೆ. 30 ಅಂಕಗಳು ತಮಗೆ ದೊರೆತಿವೆ. ರ ವ ತ ಳಿ ರು ಜ. ಸಮಯ ಮುಗೀತು. ಮೊದಲನೇ ಶಬ್ದ ಕೊಡ್ತಾ ಇದ್ದೇನೆ. ರಜತ, ಜವಳಿ, ತಳಿರು ಸರಿಯಾದ ಉತ್ತರ ಆಗಿತ್ತು. ಒಂದು ಕರ್ನಾಟಕ ಹಲವು ಜಗತ್ತು. ಇಲ್ಲಿ ಈ ಸ್ಥಳವನ್ನು ಗುರುತಿಸ್ಬೇಕು. ನೋಡೋಣ ಯಾರು ಗುರುತಿಸ್ತಾರೆ ಅಂತ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಹಿರೇಬೆಣಕಲ್, ಸಂಗನಕಲ್ಲು, ಶಿಡ್ಲಪಳ್ಳಿ, ಕುಪ್ಪಗಲ್. ಶಾಂಭವಿ. ಕುಪ್ಪಗಲ್ ಸರಿಯಾದ ಉತ್ತರ. ಹಿರೇಬೆಣಕಲ್ ಕೊಪ್ಪಳ ಆಗಿತ್ತು.
ಕ್ರಿಸ್ತಪೂರ್ವ 1000 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಯಾರು ನಮ್ಮ ಪೂರ್ವಜರು ಇದ್ದರೋ ಅವರು ನಿರ್ಮಿಸಿದಂತಹ ಸಮಾಧಿಗಳು. ದೊಡ್ಡ ಸ್ಮಶಾನ ಇದು, ಅಂತಾರಾಷ್ಟ್ರೀಯವಾಗಿ ಖ್ಯಾತವಾದ ಸ್ಮಶಾನ. ಇವತ್ತಿಗೂ ಅಧ್ಯಯನ ಮಾಡಲಿಕ್ಕೆ ಅನೇಕ ಜನ ಅಲ್ಲಿಗೆ ಬರ್ತಾರೆ. ಹಿರೇಬೆಣಕಲ್. ಈ ಮರವನ್ನು ಗುರುತಿಸಿ ದೃಶ್ಯವನ್ನು ಈಗ ನೋಡೋಣ. ಮರವನ್ನು ಕತ್ತರಿಸಿದ್ದಾರೆ, ಅದರಿಂದ ನೀರು ಸೋರ್ತಾ ಇದೆ. ನಂದಿನಿ ಇಲ್ವಾ? ಆ ಆಯ್ಕೆಗಳಿಗೆ ಕಾದಿಡೋ ಹಾಗಿಲ್ಲ, ಗೊತ್ತಿದ್ರೆ ಹೇಳಬೇಕಷ್ಟೆ. ಯಾವ ಮರ? ಕೆತ್ತೆ ಮರ. ಅಲ್ಲ, ಮೊದಲೇ ನೀವು ಬಸರತ್ಬಿಟ್ರೆ ಹಾಗೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಮುತ್ತುಗದ ಮರ, ಬೂರುಗದ ಮರ, ಹಿಪ್ಪೆ ಮರ, ಮತ್ತಿ ಮರ. ಸರಿಯಾದ ಉತ್ತರ ಮತ್ತಿ ಮರ. ಟರ್ಮಿನೇಲಿಯಾ ಅರ್ಜುನ ಅಂತ ಹೇಳ್ತೇವೆ. ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಹೃದ್ರೋಗಕ್ಕೆ ಸಂಬಂಧಪಟ್ಟಂಥ ಅದ್ಭುತ ಔಷಧವನ್ನು ಟರ್ಮಿನೇಲಿಯಾ ಅರ್ಜುನ ಕೊಡುತ್ತೆ. ಕಾಡಲ್ಲಿ ವಿಪರೀತ ಬರಗಾಲ ಬಂದು ಎಲ್ಲೂ ಕುಡಿಯೋಕ್ಕೆ ನೀರಿಲ್ಲ ಅಂದಾಗ ಅಲ್ಲಿನ ಸೋಲಿಗರು ಏನು ಮಾಡ್ತಾರೆ, ಆಯಕಟ್ಟು ಮರವನ್ನು ನೋಡಿ ಒಂದು ಸಣ್ಣ ಕಚ್ಚನ್ನು ಮಾಡಿದ್ರೆ ಬಿಂದಿಗೆ ಗಟ್ಟಲೆ ನೀರು ಬರುತ್ತೆ. ಅತ್ಯಂತ ಶುದ್ಧವಾದ ನೀರು ಅದು. ಹಸುರಿನ ವಾಸನೆ ಸ್ವಲ್ಪ ಇರುತ್ತೆ, ಕಾಯಿಸ್ಬಿಟ್ರೆ ಅದು ಹೊರಟೋಗುತ್ತೆ. ಆದರೆ ಹಾಗೆ ಕುಡಿಲಿಕ್ಕೆ ಏನೂ ತೊಂದರೆ ಇಲ್ಲ. ಅದ್ಭುತವಾದಂಥ ಮರ ನಮ್ಮ ಕರ್ನಾಟಕದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಈ ಸ್ಥಳವನ್ನು ಗುರುತಿಸಿ. ಆಂಜನೇಯ. ಶಾಂಭವಿ. ಚಿತ್ರದುರ್ಗ. ತಾವು ಹೇಳ್ತೀರಾ? ಅಂಜನಾದ್ರಿ ಬೆಟ್ಟ. ಮಾಲ್ಯವಂತ ಪರ್ವತ, ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಅಂಜನಾದ್ರಿ. ಸರಿಯಾದ ಉತ್ತರ ಅಂಜನಾದ್ರಿ ಆಗಿತ್ತು. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಅಂಜನಾದ್ರಿ. 4ನೇ ಪ್ರಶ್ನೆ, ಈ ಜಲಪಾತವನ್ನು ಗುರುತಿಸಿ. ದೃಶ್ಯವನ್ನು ನೋಡೋಣ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಜೋಗ್ ಜಲಪಾತ, ಮಲ್ಲಳ್ಳಿ ಜಲಪಾತ, ಗೋಕಾಕ್ ಜಲಪಾತ, ಸಾತೊಡ್ಡಿ ಜಲಪಾತ. ಶಾಂಭವಿ. ಗೋಕಾಕ್ ಜಲಪಾತ. ಉತ್ತರ ಸರಿಯಾಗಿದೆ. 10 ಅಂಕ ತಮಗೆ ದೊರೀತಾ ಇದೆ. ಈಗ ಮುಂದಿನ ಸುತ್ತಿಗೆ ಹೋಗೋಣ. ಶ್ರವ್ಯ ಕರ್ನಾಟಕ. ಇಲ್ಲಿ ಒಂದು ಕವಿಯ ಧ್ವನಿಯನ್ನು ತಮಗೆ ಕೇಳಿಸ್ತೇವೆ. ಅವರು ಯಾರು ಅಂತ ಹೇಳಬೇಕು. ಈ ಕವಿಯ ಧ್ವನಿಯನ್ನು ಗುರುತಿಸಿ. ಧ್ವನಿಯನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ಕಲಿಯಬೇಕಿನ್ನು ಗಾಳಿಯ ಹಾಗೆ ನಿರವಲಂಬಿ ಅಲೆವುದೇ ನಂದಿನಿ. ಬೇಟವ. ಪೂರ್ಣಚಂದ್ರ ತೇಜಸ್ವಿ. ನೇತ್ರಾವತಿ. KS ನಿಸಾರ್ ಅಹಮದ್. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. BC ರಾಮಚಂದ್ರ ಶರ್ಮಾ, ಸುಮತೀಂದ್ರ ನಾಡಿಗ್, UR ಅನಂತಮೂರ್ತಿ, AK ರಾಮಾನುಜನ್. ಸರಿಯಾದ ಉತ್ತರ UR ಅನಂತಮೂರ್ತಿ ಆಗಿತ್ತು. ಯಾರಿಗೋ ಅಂಕವಿಲ್ಲ. ಈ ಕವಿಯ ಧ್ವನಿಯನ್ನು ಗುರುತಿಸಿ. ಮದುವೆ ನಿರ್ವಿಘ್ನದಿ ನಡೆದುದು ಸಂತಸ. ಶುರುವಾಗಿದೆ ಆಗಲೇ ನಿಮ್ಮದು ಗುಸಗುಸ. ಹುಡುಗಿಯ ನೊಪ್ಪಿಸಿ ಕೊಟ್ಟೆವು ಕೊಳ್ಳಿರಿ, ನಿರ್ಭಯದಿಂದ ಪ್ರಯಾಣವ ಮಾಡಿರಿ. ಫಲ್ಗುಣಿ. ಡುಂಡಿರಾಜ್. ಇಷ್ಟು ಗಡಸದ ಧ್ವನಿ ಡುಂಡಿರಾಜ್ಗಿಲ್ಲ. ಇನ್ಯಾರಾದರೂ ಪ್ರಯತ್ನಿಸ್ತೀರಾ? ಪ್ರೇಕ್ಷಕರಲ್ಲಿ ಯಾರಾದರೂ ಹೇಳಿ.
ಆರ ಮಿತ್ರ ಅಂತ ಹೇಳ್ತಾ ಇದ್ದಾರೆ. ಆರ ಮಿತ್ರ ಅನುಮಾನವೇ ಇಲ್ಲ, ಸರಿಯಾದ ಉತ್ತರ. ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟು ಬಿಡೋಣ. ಆರ ಮಿತ್ರ ಸರಿಯಾದ ಉತ್ತರ. ಈ ಕವಿಯ ಧ್ವನಿಯನ್ನು ಗುರುತಿಸಿ. ಇಲ್ಲಿ ಲಲನೆಯರ ಬೆನ್ನಿನೆಡೆ ಹಾವಿನಲು ಜೋಲ್ಬಜಡೆ ಕಳಿಂದಿಯಂತಿಡಿದು ಕೊರಳೆಡೆಗೆ ಕಬಲೆಡೆದು ಅತ್ತಿತ್ತ ಹರಿದ ಜಡೆ ತಿಳ್ಕೊಂಡೆ ಎಂಥ ಜಡೆ ಮೋಟು ಜಡೆ ಚೋಟು ಜಡೆ. ಶಾಂಭವಿ. ದುಂಡಿರಾಜ್. ದುಂಡಿರಾಜ್. ಎರಡನೇದು ನೇತ್ರಾವತಿ. ಜಿ ಎಸ್ ಶಿವರುದ್ರಪ್ಪ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಚೆನ್ನವೀರ ಕಣವಿ, ಜಿ ಎಸ್ ಶಿವರುದ್ರಪ್ಪ, ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ. ಸರಿಯಾದ ಉತ್ತರ ಜಿ ಎಸ್ ಶಿವರುದ್ರಪ್ಪ. ಉತ್ತರ ಸರಿಯಾಗಿದೆ. ನೇತ್ರಾವತಿ ತಂಡಕ್ಕೆ 10 ಅಂಕಗಳು ದೊರೆತಿವೆ. ಈ ಸುತ್ತಿನ ಕೊನೆಯ ಪ್ರಶ್ನೆ ಈಗ ಬರ್ತಾ ಇದೆ. ಈ ಕವಯಿತ್ರಿಯ ಧ್ವನಿಯನ್ನು ಗುರುತಿಸಿ. ಅಳು. ನಾವಿಲ್ಲಿಗೆ ಬಂದಿನ್ನು ವಾರ ಕಳೆದಿಲ್ಲ. ಹೊಸ ಸ್ಥಳ, ಹೊಸ ಜನ, ಮುಜುಗರ. ಅದಕ್ಕೂ ಮಿಗಿಲಾಗಿ ಹೊಸ ಪರಿಸ್ಥಿತಿ ತಂದೊಡ್ಡಿದ ಆತಂಕ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಪ್ರತಿಭಾ ನಂದಕುಮಾರ್, ಮಮತಾ ಸಾಗರ, ಲಲಿತಾ ಸಿದ್ಧ ಬಸವಯ್ಯ, ವಿಜಯ ದಬ್ಬೆ. ಶಾಂಭವಿ. ಶಾಂಭವಿ. ಲಲಿತಾ ಸಿದ್ಧ ಬಸವಯ್ಯ. ಫಲ್ಗುಣಿ. ಫಲ್ಗುಣಿ. ವಿಜಯ ದಬ್ಬೆ. ಸರಿಯಾದ ಉತ್ತರ ಪ್ರತಿಭಾ ನಂದಕುಮಾರ್ ಆಗಿತ್ತು. ಮುಂದಿನ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ಕರ್ನಾಟಕ ಚಿತ್ರ ಜಗತ್ತು. ಈ ಚಿತ್ರದ ಸಂಗೀತ ನಿರ್ದೇಶಕರನ್ನು ಗುರುತಿಸಿ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಉಪೇಂದ್ರ ಕುಮಾರ್, ಸಲೀಲ್ ಚೌಧರಿ, ಜಿ ಕೆ ವೆಂಕಟೇಶ್, ರಾಜನ್ ನಾಗೇಂದ್ರ. 3 ಏಕಕಾಲ. ನಂದಿನಿ, ಶಾಂಭವಿ, ನೇತ್ರಾವತಿ. ಹೇಳಿ ನಂದಿನಿ. ರಾಜನ್ ನಾಗೇಂದ್ರ. ಶಾಂಭವಿ. ರಾಜನ್ ನಾಗೇಂದ್ರ. ರಾಜನ್ ನಾಗೇಂದ್ರ. ಇನ್ನೊಬ್ಬರು ಯಾರು? ರಾಜನ್ ನಾಗೇಂದ್ರ. ಆದರೆ ಸರಿಯಾದ ಉತ್ತರ ಸಲೀಲ್ ಚೌಧರಿ. ಇವರು ಬಂಗಾಳಿ ಭಾಷೆಯ ಸಂಗೀತ ನಿರ್ದೇಶಕರು. ಕನ್ನಡಕ್ಕೆ ಬಂದು ಸೊಗಸಾದ ಹಾಡುಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಚಿತ್ರದ ಸಂಗೀತ ನಿರ್ದೇಶಕರನ್ನು ಗುರುತಿಸಿ. ತುಂಬ ಪ್ರಖ್ಯಾತವಾದ ಹಾಡಾಗಿತ್ತು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಪೆಂಡ್ಯಾಲ ನಾಗೇಶ್ವರರಾವ್, ಪೀಠಾಪುರಂ ನಾಗೇಶ್ವರರಾವ್, ಘಂಟಸಾಲ, ಸುದರ್ಶನ. ನೇತ್ರಾವತಿ. ನೇತ್ರಾವತಿ. ಘಂಟಸಾಲ. ಘಂಟಸಾಲ ಅಂತ ಹೇಳ್ತಾ ಇದ್ದಾರೆ. ಆನಂತರ ಈ ಮೊದಲು ತಾವಂತೆ ಹೇಳಿ. ಘಂಟಸಾಲ. ಸರಿಯಾದ ಉತ್ತರ ಪೆಂಡ್ಯಾಲ ನಾಗೇಶ್ವರರಾವ್, ಸತ್ಯ ಹರಿಶ್ಚಂದ್ರ ಚಿತ್ರದ ಹಾಡಾಗಿತ್ತು. 3ನೇ ಪ್ರಶ್ನೆ. ಈ ಚಿತ್ರದ ಸಂಗೀತ ನಿರ್ದೇಶಕರನ್ನು ಗುರುತಿಸಿ. ಹಾಡು ಈಗ ಬಂತು. ಶ್ರೀಕಾಳಿ ಗೋವಿಂದರಾಜನ್, ಚಿಕ್ಕಿ, ಘಂಟಸಾಲ, ಆರ್ ಸುದರ್ಶನ್. ನಂದಿನಿ. ನಂದಿನಿ. ಆರ್ ಸುದರ್ಶನಂ ಅಂತ ಹೇಳ್ತಾ ಇದ್ದಾರೆ. ಆರ್ ಸುದರ್ಶನಂ. ಉತ್ತರ ಸರಿಯಾಗಿದೆ. 10 ಅಂಕಗಳು ದೊರೆಯುತ್ತಾ ಇವೆ. ಕೊನೆಯ ಪ್ರಶ್ನೆ. ಈ ಚಿತ್ರದ ಸಂಗೀತ ನಿರ್ದೇಶಕರನ್ನು ಗುರುತಿಸಿ.
ವಾಲ್ಮೀಕಿ ಚಿತ್ರದ ಹಾಡು ಸಮುದ್ರಾಲ ಟಿ ಜಿ ಲಿಂಗಪ್ಪ, ಘಂಟಸಾಲ ಜಿ ಕೆ ವೆಂಕಟೇಶ್. ಶಾಂಭವಿ ನಂದಿನಿ. ನಂದಿನಿನಾ? ನಂದಿನಿ. ಜಿ ಕೆ ವೆಂಕಟೇಶ್. ಇನ್ನೊಬ್ಬರು ಶಾಂಭವಿ. ಶಾಂಭವಿ ಟಿ ಜಿ ಲಿಂಗಪ್ಪ. ಟಿ ಜಿ ಲಿಂಗಪ್ಪ. ಆದರೆ ಸರಿಯಾದ ಉತ್ತರ ತೆಲುಗಿನ ಘಂಟಸಾಲ ಆಗಿತ್ತು. ವಾಲ್ಮೀಕಿ ಚಿತ್ರದ ಸುಶ್ರಾವ್ಯವಾದ ಹಾಡು ಆಗಿತ್ತು. ಇದು ಉಪೇಂದ್ರ ಕುಮಾರ್ ಸಿಪಾಯಿ ರಾಮು ಚಿತ್ರದ ಹಾಡಾಗಿತ್ತು. ತುಂಬ ಒಳ್ಳೆಯ ಹಾಡು, ಆದರೆ ಪ್ರಶ್ನೆಯ ರೂಪದಲ್ಲಿ ಬಳಸೋಕ್ಕೆ ಆಗ್ತಾ ಇಲ್ಲ. ಮನ ಮಿಡಿಯುವಂಥ ಸನ್ನಿವೇಶ ಆಗಿತ್ತಿದು. ಹೋಗಲಿ, ಕೊನೆಯ ಪ್ರಶ್ನೆ ಇದು, ನೋಡೋಣ ಯಾರಾದರೂ ಹೇಳ್ತಾರಂತ. 4 ತಂಡಕ್ಕೆ ಕೊಡ್ತಾನೆ, ಉತ್ತರ ಹೇಳಲೇಬೇಕು. ಆಯ್ಕೆಗಳು ಕೊಡ್ತಾ ಇದ್ದೇನೆ. ಅಜನೀಶ್ ಲೋಕನಾಥ್, ಅರ್ಜುನ್ ಜನ್ಯ, ಅನೂಪ್ ಸೇಳಿನ್, ರವಿ ಬಸ್ರೂರ್. ಅರ್ಜುನ್ ಜನ್ಯ. ನಂದಿನಿ. ನಂದಿನಿ. ಹಾಂ, ನಂದಿನಿ. ನಂದಿನಿ. ಅರ್ಜುನ್ ಜನ್ಯ. ನೇತ್ರಾವತಿ. ಅರ್ಜುನ್ ಜನ್ಯ. ಇನ್ನೊಬ್ಬರಿಗೆ ಅರ್ಜುನ್ ಜನ್ಯ. ರವಿ ಬಸ್ರೂರ್ ಅಂಜನಿ ಪುತ್ರದ ಚಿತ್ರ ಆಗಿತ್ತು. ಈಗ ಇವತ್ತಿನ ಕ್ವಿಜ್ ಸ್ಪರ್ಧೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈಗ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಮೊದಲನೇ ತಂಡ ಯಾವುದು? ನೇತ್ರಾವತಿ. ತಂಡದ ನಾಯಕ ಉತ್ತರಿಸಬೇಕು. ಇಲ್ಲಿ 3 ಸಂಖ್ಯೆ ಕೊಟ್ಟಿದ್ದೇನೆ. 1 ಸಂಖ್ಯೆ ಆಯ್ಕೆ ಮಾಡಿಕೊಳ್ಳಿ. ಅದರ ಹಿಂದೆ 10 ಪ್ರಶ್ನೆಗಳಿರುತ್ತೆ. ಪ್ರತಿ ಸರಿ ಪ್ರಶ್ನೆಗೆ 10 ಅಂಕ. ತಪ್ಪು ಉತ್ತರ ಕೊಟ್ಟರೆ ಋಣಾಂಕ ಇಲ್ಲ. ಗುಟ್ಟು ಏನು ಅಂದರೆ, ಉತ್ತರ ಗೊತ್ತಿಲ್ಲ ಅಂತ ತಲೆ ಕೆರ್ಕೊಳ್ತಾ ಇದ್ದರೆ ಸಮಯ ವ್ಯರ್ಥವಾಗುತ್ತೆ. 1 ನಿಮಿಷದಲ್ಲಿ 10 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದು ನಿಮ್ಮ ಮುಂದೆ ಇರುವ ಸವಾಲು. ಉತ್ತರ ಗೊತ್ತಿಲ್ಲ ಅಂದರೆ ಸಮಯ ಉಳಿಸೋಕೆ ಪಾಸ್ ಹೇಳೋದು ಬಹಳ ಒಳ್ಳೆಯದು. ಸ್ವಲ್ಪ ಸಭಿಕರು ಸುಮ್ಮನೆ ಇರಬೇಕು ದಯವಿಟ್ಟು. ಇದು ಕೊನೆ ಸುತ್ತಪ್ಪ, ಮುಗಿದೋಯ್ತು. ಸಭಿಕರು ಸ್ವಲ್ಪ ಸುಮ್ಮನೆ ಇರಬೇಕು. 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಹಾಂ, ಅರ್ಥವಾಯ್ತಾ? ತಂಡಗಳು ಏನಾದಿದ್ದರೆ ಕೇಳಿ, ಡೌಟ್ಸ್. ಅರ್ಥವಾಗಿದೆ. ಈಗ ನನಗೆ 2 ಸಹಾಯಕರು ಬೇಕು. ಒಬ್ಬರು 60 ಸೆಕೆಂಡು ನೋಡ್ಕೊಳ್ಳೋರು, ಒಬ್ಬರು ಇನ್ನೊಬ್ಬರು ಸ್ಪರ್ಧಿಗಳು ಕೊಡುವಂಥ ಉತ್ತರವನ್ನು ಬರ್ಕೋಬೇಕು. ಯಾಕಂದರೆ ನಮ್ಮಲ್ಲಿ ರೆಕಾರ್ಡಿಂಗ್ ಫೆಸಿಲಿಟಿ ಇಲ್ಲದೇ ಇರೋ ಕಾರಣ ನೀವೇನು ಉತ್ತರ ಬರೆದಿರ್ತೀರಾ ಅದನ್ನೇ ಪರೀಕ್ಷೆ ಮಾಡ್ತೇವೆ. ಯಾರು ಬರ್ಕೋತೀರಿ ಉತ್ತರ? ಸಮಯ ಒಬ್ಬರು ನೋಡ್ಕೋಬೇಕು, ಉತ್ತರ ಒಬ್ಬರು ಬರ್ಕೋಬೇಕು. ಅವರು ಉತ್ತರವನ್ನು ಬರ್ಕೋಬೇಕಾದ್ರೆ ನೀವು ಉತ್ತರವನ್ನು ಸ್ಪಷ್ಟವಾಗಿ ಹೇಳಬೇಕು. ಈಗ ನಾವು ಪಾಸ್ ಅಂತ ಹೇಳಿದರೆ ಮತ್ತೆ ಪುನಃ ರಿಪೀಟ್ ಮಾಡ್ತೀರಾ ಸರ್? ಸೋಮೇಶ್ವರ್ ಸರ್. ನೇತ್ರಾವತಿ ಅಂತ ಬರ್ಕೊಂಡು 1ರಿಂದ 10ರವರೆಗೆ ಅಂಕೆಗಳು ಬರ್ಕೊಂಬಿಡಿ. ಅವರು ಕೊಟ್ಟಂಥ ಉತ್ತರ ಆ ಅಂಕೆಯ ಪಕ್ಕದಲ್ಲಿ ತುಂಬ್ತಾ ಹೋಗಿ, ಅಷ್ಟೇ. ಹೇಳಿ. ನಾವು ಉತ್ತರ ಗೊತ್ತಿಲ್ಲದಿದ್ರೆ ಪಾಸ್ ಅಂತ ಹೇಳಿದರೆ ಮತ್ತೆ ಪುನಃ ಅದನ್ನು ರಿಪೀಟ್ ಮಾಡ್ತೀರಾ ಆಮೇಲೆ ಕೊನೆಗೆ? ಇಲ್ಲ ಮುಗೀತು. ಯಾಕಂದರೆ 1 ನಿಮಿಷಕ್ಕೆ ಟೈಮ್ ಇರುತ್ತೆ ಅಲ್ವಾ, ಮತ್ತೆ ಉತ್ತರ ಸಿಗೋದಿಲ್ಲ, ಸಮಯ ಸಿಗಲ್ಲ ಉತ್ತರ ಕೊಡೋಕ್ಕೆ. ತಾವು ಸಿದ್ಧವಾಗಿದ್ದೀರಿ ಅಂದರೆ ನಾನು ಶುರು ಮಾಡ್ತೇನೆ. ಓಕೆ, ನೇತ್ರಾವತಿ ಯಾರು ಉತ್ತರ ಕೊಡ್ತೀರಿ? ನೀವು ಉತ್ತರ ಕೊಡ್ತೀರಿ. ನೀವಿಬ್ಬರು ಸಹಾಯ ಮಾಡಬಹುದು, ಆದರೆ ಉತ್ತರ ಕೊಡಬೇಕಾದವರು. ಗೊತ್ತಾಯ್ತಾ? ಶುರು ಮಾಡೋಣವಾ? ಈಗ 3 ಅಂಕೆ ಕೊಟ್ಟಿದ್ದೇನೆ, 1 ಆಯ್ಕೆ ಮಾಡಿಕೊಳ್ಳಿ. 2 ಆಯ್ಕೆ ಮಾಡಿಕೊಂಡಿದ್ದಾರೆ. ಶುಭವಾಗಲಿ. ತಮ್ಮ ಸಮಯ ಈಗ ಆರಂಭ ಆಯಿತು. ಬ್ರಹ್ಮನು ಉಗಾದಿ ಎಂದು ಸೃಷ್ಟಿಯನ್ನು ಆರಂಭಿಸಿದ ಎಂದು ಯಾವ ಪುರಾಣವೂ ಹೇಳಿದೆ? ಸ್ಕಾಂದ ಪುರಾಣ, ಬ್ರಹ್ಮಾಂಡ ಪುರಾಣ? ಸ್ಕಾಂದ ಪುರಾಣ. ವಸಂತ ನವರಾತ್ರಿಯನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಚೈತ್ರ ಅಥವಾ ವೈಶಾಖ? ವೈಶಾಖ. ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಯಾವ ವರ್ಷದಿಂದ ಆಚರಿಸುತ್ತಿದ್ದೇವೆ? 62, 63? 62.
1960. ಕರ್ನಾಟಕದ ಸ್ವಚ್ಛ ಗ್ರಾಮ ಯಾವುದು? ಇದು ಭಾರತದ 2ನೆಯ ಸ್ವಚ್ಛ ಗ್ರಾಮವಾಗಿದೆ. ಯಾಣ ಹೂವಿನ ಹಡಗಲಿ. ಹೂವಿನ ಹಡಗಲಿ. ಕರ್ನಾಟಕವು ಭಾರತದಲ್ಲಿ ಎಷ್ಟನೆಯ ದೊಡ್ಡ ರಾಜ್ಯವಾಗಿದೆ? 7ನೇದು, 8ನೇದು? 7ನೇದು. ಬೆಂಗಳೂರು ನಗರದ ಜನಸಂಖ್ಯೆ ಎಷ್ಟು? 80 ಲಕ್ಷ, 90 ಲಕ್ಷ? 90 ಲಕ್ಷ. ಅಕ್ಷರಗಳನ್ನು ಜೋಡಿಸಿ. ಮ, ದ, ಲಿ, ಪ, ದಿ. ದೀಪದ ಮಲ್ಲಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ನಾಯಿ ಬೊಗಳಿದರೆ ಟೈಮ್ ಓವರ್. ಸೊ 8ನೇ ಪ್ರಶ್ನೆ ಗೊತ್ತಿದ್ರೆ ಉತ್ತರ ಕೊಡಿ, ಇಲ್ಲಾಂದರೆ ಮುಂದಿನ ಪ್ರಶ್ನೆಯನ್ನು ಪ್ರೇಕ್ಷಕರಿಗೆ ತೋರಿಸ್ತೇನೆ. ಹಾಳಾಗುವುದಿಲ್ಲ. ಸುಟ್ಟ ಹೆಣವನ್ನು ಮತ್ತೆ ಸುಡುತ್ತಾರೆ. ಈ ಚಿತ್ರವನ್ನು ಗುರುತಿಸಿ. ಇವೆರಡು ಪ್ರಶ್ನೆಗಳಾಗಿದ್ವು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಬ್ರಹ್ಮಾಂಡ ಪುರಾಣ ಸರಿಯಾದ ಉತ್ತರ. ಚೈತ್ರ ಸರಿಯಾದ ಉತ್ತರ. 1962 ಸರಿಯಾದ ಉತ್ತರ. ಯಾಣ ಸರಿಯಾದ ಉತ್ತರ. 8ನೇಯದು ಸರಿಯಾದ ಉತ್ತರ. 80 ಲಕ್ಷ ಸರಿಯಾದ ಉತ್ತರ. ದೀಪದ ಮಲ್ಲಿ ಸರಿಯಾದ ಉತ್ತರ. ನಾಯಿ ಬೊಗಳಿದರೆ ದೇವಲೋಕ ಹಾಳಾದೀತೆ. ಈ ಉತ್ತರ ಕೊಟ್ಟಿಲ್ಲ ಅವರು. 9ನೇದು ಇದ್ದಿಲು. 10ನೇದು ಮಹಾನವಮಿ ದಿಬ್ಬ ಆಗಿತ್ತು. ಧನ್ಯವಾದಗಳು. ಎರಡು ಸರಿ ಉತ್ತರನ? 2ಕ್ಕೆ 2. 2 ಸರಿ ಉತ್ತರ ಕೊಟ್ಟಿದ್ದೀರಾ? 4. ಇರಿ, ಒಂದು ನಿಮಿಷ ರೀ, ನಾನು ಓಪನ್ ಮಾಡ್ತೇನೆ. ಸ್ಕಾಂದ ಪುರಾಣ. ಅಲ್ಲ, ಅದು ಬರ್ಕೊಂಡಿರ್ತಾರಲ್ವ? ಹಾಂ, ಸ್ಕಾಂದ ಪುರಾಣ ಸರಿಯಾಗಿದೆ. ಚೈತ್ರ ವೈಶಾಖ. ಚೈತ್ರ ಸರಿಯಾಗಿದೆ. ನೀವಿಲ್ಲೇ ಬಂದುಬಿಟ್ರೆ ಒಳ್ಳೆಯದು, ಉತ್ತರ ಬರ್ಕೊಳ್ಳೋರು. 62 ಕೊಟ್ಟಿದ್ದಾರೆ. ಯಾಣ ಕೊಟ್ಟಿಲ್ಲ, ಹೂವಿನ ಹಡಗಲಿ ಅಂದರು. 8ನೇದು ಕೊಟ್ಟಿದ್ದಾರೆ. 80 ಲಕ್ಷ ಕೊಟ್ಟರೆ 90 ಲಕ್ಷ ಹೇಳಿದ್ದಾರೆ. ದೀಪದ ಮಲ್ಲಿ ಕೊಟ್ಟಿದ್ದಾರೆ. ನಾಯಿ ಬೊಗಳಿದರೆ ಕೊಟ್ಟಿಲ್ಲ. ಎಷ್ಟಾಯ್ತು ಅಲ್ಲಿಗೆ? 4 ಸರಿ ಉತ್ತರ, 40 ಅಂಕ. 4 ಪುಸ್ತಕಗಳು ತಮಗೆ ದೊರೆಯುತ್ತೆ. ಈಗ ಅವಕಾಶ ಬರ್ತಾ ಇದೆ 2ನೇ ತಂಡಕ್ಕೆ. ಶಾಂಭವಿ, ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೇವೆ. ಈಗ 2ನೇ ಸಂಖ್ಯೆಯನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹತ್ರ 1 ಮತ್ತು 3 ಇದೆ. ಅದಕ್ಕೆ ಮತ್ತೊಂದು ಸಂಖ್ಯೆ ಸೇರಿಸ್ತಾ ಇದ್ದೇನೆ. 4, 1, 3, 4. 1 ಸಂಖ್ಯೆ 1ನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಶುಭವಾಗಲಿ. ತಮ್ಮ ಸಮಯ ಈಗ ಆರಂಭ ಆಗ್ತಾ ಇದೆ. ಉಗಾದಿ ಎಂದು ಯಾರೋ ಬ್ರಹ್ಮಾಂಡವನ್ನು ಸೃಷ್ಟಿಸಿದರೋ? ಬ್ರಹ್ಮನ, ವಿಷ್ಣುನ? ವಿಷ್ಣು. ಶರನ್ನವರಾತ್ರಿಯನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಆಶ್ವಯುಜ. ನಮ್ಮ ನಂಬಿಕೆ ಅನ್ವಯ ಜ್ಞಾನ ವಿಜ್ಞಾನಗಳ ಗುರು ಯಾರು? ದಕ್ಷಿಣಾಮೂರ್ತಿ, ವ್ಯಾಸ ಮಹರ್ಷಿ. ಕರ್ನಾಟಕದ 7 ಅದ್ಭುತಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದ ಅದ್ಭುತ ಯಾವುದು? ಗೋಳಗುಮ್ಮಟ, ಹಿರೇಬೆಣಕಲ್. ಗೋಳಗುಮ್ಮಟ. ಕರ್ನಾಟಕದ ಉತ್ತರಕ್ಕೆ ಯಾವ ರಾಜ್ಯವಿದೆ? ತೆಲಂಗಾಣ, ಮಹಾರಾಷ್ಟ್ರ. ವಿಶ್ವದ ಬೃಹತ್ ನಗರಗಳಲ್ಲಿ ಬೆಂಗಳೂರಿನ ಸ್ಥಾನವೆಷ್ಟು? 28, 38? 28. ಅಕ್ಷರಗಳನ್ನು ಜೋಡಿಸಿ. ಮಾ, ದುಮ್, ಗೆ, ದುಂಡು ಮಲ್ಲಿಗೆ. ಈ ಗಾದೆಯನ್ನು ಪೂರ್ಣ. ಬಾಯಿ ಮೊಸರು. ಈ ಒಗಟನ್ನು ಬಿಡಿಸಿ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಸಾಸಿವೆ. ಈ ಚಿತ್ರವನ್ನು ಗುರುತಿಸಿ. ಕಮಲ್ ಮಹಲ್. ಉತ್ತರವನ್ನು. ಟೈಮು ಆಗಿದೆ. 10 ಪ್ರಶ್ನೆಗಳು ಮುಗಿದಿವೆ. ಮೊದಲನೇ ಪ್ರಶ್ನೆಗೆ ಉತ್ತರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು. ಅಶ್ವಯುಜ ಉತ್ತರ ಸರಿಯಾಗಿದೆ. ದಕ್ಷಿಣಾಮೂರ್ತಿ ಸರಿಯಾದ ಉತ್ತರ ಆಗಿತ್ತು. ವ್ಯಾಸ ಮಹರ್ಷಿ ಅಂತ ಹೇಳಿದಿರಿ. ಹಿರೇಬೆಣಕಲ್ ಕರ್ನಾಟಕದ 7 ಅದ್ಭುತಗಳಲ್ಲಿ ಮೊದಲನೇ ಸ್ಥಾನ. ಯಾಕಂದರೆ ಕ್ರಿಸ್ತಪೂರ್ವ 1000 ವರ್ಷದ ಹಿಂದಿನದು. ಮಹಾರಾಷ್ಟ್ರ ಸರಿಯಾದ ಉತ್ತರ ಆಗಿತ್ತು. 28 ಸರಿಯಾದ ಉತ್ತರ ಆಗಿತ್ತು. ದುಂಡು ಮಲ್ಲಿಗೆ ಸರಿಯಾದ ಉತ್ತರ ಆಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಉತ್ತರ ಕೊಟ್ಟಿದ್ದೀರಾ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ದೀಪದ ಬೆಳಕು ಆಗಿತ್ತು, ತಾವು ಉತ್ತರ ಕೊಟ್ಟಿಲ್ಲ. ಇದು ಕಮಲ ಮಹಲ್ ಅಥವಾ ಲೋಟಸ್ ಮಹಲ್. ಉತ್ತರ ಸರಿಯಾಗಿದೆ. ಎಷ್ಟು? 4? 6. 6. ಉತ್ತರ ರಿಪೀಟ್ ಮಾಡಿ.
ಫಸ್ಟ್ ಉತ್ತರ ಕೊಟ್ಟಿದ್ದವರು ನೋಡಿ, ಬ್ರಹ್ಮ ಉತ್ತರ ಕೊಟ್ಟಿಲ್ಲ, ಬ್ರಹ್ಮ ಕೊಟ್ಟಿಲ್ಲ, ವಿಷ್ಣು ಅಂತ ಕೊಟ್ಟಿದ್ರು. ಅಶ್ವಯುಜ ಕೊಟ್ಟಿದ್ದಾರೆ 1. ಹೌದು. ದಕ್ಷಿಣಾಮೂರ್ತಿ ಸರಿಯಾದ ಉತ್ತರ, ಅವರು ಕೊಟ್ಟದ್ದು ವ್ಯಾಸ ಮಹರ್ಷಿ, ಅಂಕ ಇಲ್ಲ. ಗೋಳಗುಮ್ಮಟ ಅಂದರು, ಹಿರೇಬೆಣಕಲ್ ಉತ್ತರ ಆಗಿತ್ತು, ಅಂಕ ಇಲ್ಲ. ಮಹಾರಾಷ್ಟ್ರ ಆಗಿತ್ತು, ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಇದು 28 ಆಗಿತ್ತು, ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ದುಂಡು ಮಲ್ಲಿಗೆ ಕೊಟ್ಟಿದ್ದಾರೆ. ಕೈ ಕೆಸರಾದ ಬಾಯಿ ಮೊಸರು ಕೊಟ್ಟಿದ್ದಾರೆ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ ಕೊಟ್ಟಿಲ್ಲ. 10ನೇದು ಕಮಲಮಹಲ್ ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು 60 ಅಂಕಗಳನ್ನು ಗಳಿಸಿದ್ದಾರೆ. ಅಭಿನಂದನೆಗಳು ತಮಗೆ. ಈಗ ನಮ್ಮ ಹತ್ರ ಇರೋದು 3 ಮತ್ತು 4 ಮಾತ್ರ. ಹಾಗಾಗಿ ಮತ್ತೊಂದು ಅಂಕೆ ಸೇರಿಸ್ತಾ ಇದ್ದೇನೆ. 3, 4, 5 ಅವರಿಗೆ ಅವಕಾಶ. ಅವ್ರು ಕೊಡೋಣ, ಇವ್ರಿಗ ಅಲ್ಲಿಗೆ. ಓಕೆ. ಫಲ್ಗುಣಿ ಓಕೆ. ಸಂಖ್ಯೆ 4 4 ಆಯ್ಕೆ ಮಾಡಿಕೊಂಡಿದ್ದಾರೆ. ಶುಭವಾಗಲಿ. ತಮ್ಮ ಸಮಯ ಆರಂಭ ಆಯಿತು. ಉಗಾದಿ ಎಂದು ಬೇವು ಬೆಲ್ಲದ ಸೇವನೆಯು ಪುರಾಣದ ಯಾವ ಘಟನೆಯನ್ನು ನೆನಪಿಸುತ್ತದೆ? ರಾವಣ ಸಂಹಾರ, ಸಮುದ್ರ ಮಂಥನ. ಗುಪ್ತ ನವರಾತ್ರಿಯನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಮಾಘ, ಫಾಲ್ಗುಣ. ವ್ಯಾಸ ಮಹರ್ಷಿಗಳು ಯಾರ ಅಂಶಾವತಾರ ಎನ್ನಲಾಗಿದೆ? ಶಿವ, ವಿಷ್ಣು. ಮಾಲ್ಗುಡಿ ಮ್ಯೂಸಿಯಂ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಚಿಕ್ಕಮಗಳೂರು. 2024 ಅನ್ವಯ ಕರ್ನಾಟಕದ ಜನಸಂಖ್ಯೆ ಎಷ್ಟು? 5.24 ಕೋಟಿ. 7.24 ಕೋಟಿ. 7.24 ಕೋಟಿ. ಭಾರತದ ಅತ್ಯಂತ ಜನಭರಿತ ನಗರಗಳಲ್ಲಿ ಬೆಂಗಳೂರಿನ ಸ್ಥಾನವೆಷ್ಟು? 3ನೇದು, 4ನೇದು? 3ನೇದು. ಅಕ್ಷರಗಳನ್ನು ಜೋಡಿಸಿ ತಕಣೀಗ ಗಣಿತ. ಈ ಗಾದೆಯನ್ನು ಪೂರ್ಣಗೊಳಿಸಿ ವೆಂಕಟರಮಣ. ಈ ಒಗಟನ್ನು ಬಿಡಿಸಿ. ಹಸಿರು ಕೊಡದ ತುಂಬ ಸಿಹಿ ಎಳನೀರು. ಈ ಚಿತ್ರವನ್ನು ಗುರುತಿಸಿ. ಗೊತ್ತಿಲ್ಲ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಸಮುದ್ರ ಮಂಥನ ಉತ್ತರ ಸರಿಯಾಗಿದೆ. ಮಾಘ ಉತ್ತರ ಸರಿಯಾಗಿದೆ. ವಿಷ್ಣು ಆಗಿತ್ತು, ಶಿವ ಅಂತ ಹೇಳಿದ್ರಿ. ಶಿವಮೊಗ್ಗ ಅರಸಾಳು ರೈಲ್ವೆ ನಿಲ್ದಾಣ ಉತ್ತರ ಸರಿಯಾಗಿದೆ. 7.2 ಕೋಟಿ ಉತ್ತರ ಸರಿಯಾಗಿದೆ. 3ನೇಯದು ಉತ್ತರ ಸರಿಯಾಗಿದೆ. ಅಂಕಗಣಿತ ಉತ್ತರ ಸರಿಯಾಗಿದೆ. ಸಂಕಟ ಬಂದಾಗ ವೆಂಕಟರಮಣ ಉತ್ತರ ಸರಿಯಾಗಿದೆ. ಎಳನೀರು ಸರಿಯಾಗಿದೆ. 10ನೇ ಪ್ರಶ್ನೆ, ವಿಷ್ಣು ವಿಶ್ವರೂಪ ಬೆಂಗಳೂರು ಕೊಟ್ಟಿಲ್ಲ. 8 ಸರಿ ಉತ್ತರ ಹೇಳಿದ್ದಾರೆ. 80 ಅಂಕಗಳು ದೊರೆಯುತ್ತಾ ಇದೆ ಫಲ್ಗುಣಿ ತಂಡಕ್ಕೆ. ಈಗ ಈ ಸುತ್ತಿನ ಹಾಗೂ ಇವತ್ತಿನ ಕ್ವಿಜ್ ಸ್ಪರ್ಧೆಯ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಶಾಂಭವಿ ಅಲ್ಲ, ನಂದಿನಿ ತಂಡಕ್ಕೆ. ಈಗ ನಮ್ಮ ಹತ್ರ 3 ಉಳ್ಕೊಂಡಿದೆ, 5 ಉಳ್ಕೊಂಡಿದೆ ಅಲ್ವಾ? ಇನ್ನೊಂದು ಸಂಖ್ಯೆ ಸೇರಿಸ್ತಾ ಇದ್ದೇನೆ. 6, 3. ಸಂಖ್ಯೆ 3 ಆಯ್ಕೆ ಮಾಡಿಕೊಂಡಿದ್ದಾರೆ. ನಂದಿನಿ, ಶುಭವಾಗಲಿ. ತಮ್ಮ ಸಮಯ ಈಗ ಆರಂಭ ಆಯಿತು. ಉಗಾದಿ ಎಂದು ಕಲಿಯುಗ ಕೊನೆಗೊಂಡಾಗ ಯಾರ ಅವತಾರ ಸಮಾಪ್ತಿಯಾಯಿತು? ರಾಮಾವತಾರ, ಕೃಷ್ಣಾವತಾರ. ಉಗಾದಿ ಎಂದು ವಿಷ್ಣುವು ಯಾವ ಅವತಾರವನ್ನು ಎತ್ತಿದನು ಎನ್ನಲಾಗಿದೆ? ಮತ್ಸ್ಯಾವತಾರ. ವ್ಯಾಸ ಮಹರ್ಷಿಗಳಿಗೆ ಕೃಷ್ಣ ದ್ವೈಪಾಯನ ಎಂಬ ಹೆಸರು ಬರಲು ಕಾರಣವೇನು? ಬೆಳ್ಳಗಿದ್ದರು ಅಂತರಿಕ್ಷ ಜನನ, ಕಪ್ಪಗಿದ್ದರು ದ್ವೀಪ ಜನನ. ಗಾಂಧಿ ವಿಶ್ರಾಂತಿಯನ್ನು ಪಡೆದ ಕರ್ನಾಟಕದ ಗಿರಿಧಾಮ ಯಾವುದು? ನಂದಿ ಗಿರಿಧಾಮ, ಕೆಮ್ಮಣ್ಣುಗುಂಡಿ ಗಿರಿಧಾಮ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 31. ಬೆಂಗಳೂರು ನಗರದ ವಿಸ್ತೀರ್ಣವೆಷ್ಟು? 741, 841. ಅಕ್ಷರಗಳನ್ನು ಜೋಡಿಸಿ ಚಂದನವನ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೊಸಲಿನಲ್ಲಿ ಕಲ್ಲು. ಈ ಒಗಟನ್ನು ಬಿಡಿಸಿ. 1000 ಮಕ್ಕಳಿಗೆ ಒಂದೇ ಉಡುದಾರ. ಇಡಿಸೋಡಿ ಬರ್ಲು. ಚಿತ್ರವನ್ನು ಗುರುತಿಸಿ. ಮೇಲುಕೋಟೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಕೃಷ್ಣಾವತಾರ ಉತ್ತರ ಸರಿಯಾಗಿದೆ. ಮತ್ಸ್ಯಾವತಾರ ಉತ್ತರ ಸರಿಯಾಗಿದೆ. ಕಪ್ಪಗಿದ್ದರು ದ್ವೀಪಜನನ ಉತ್ತರ ಸರಿಯಾಗಿದೆ. ನಂದಿ ಗಿರಿಧಾಮ ಆಗಿತ್ತು, ಕೆಮ್ಮಣ್ಣುಗುಂಡಿ ಗಿರಿಧಾಮ ಅಂತ ಹೇಳಿದ್ರಿ. 31 ಸರಿಯಾಗಿದೆ. 841 ಚದರ ಕಿಲೋಮೀಟರ್ ಉತ್ತರ ಸರಿಯಾಗಿದೆ. ಚಂದನವನ ಉತ್ತರ ಸರಿಯಾಗಿದೆ. ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಉತ್ತರ ಸರಿಯಾಗಿದೆ. 1000 ಮಕ್ಕಳಿಗೆ ಒಂದೇ ಉಡುದಾರ ಅಂದರೆ ಅದು ಪೊರಕೆ ಆಗಿತ್ತು. ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ. ಹಿಡಿ ಆಗಲಿ, ಅಡ್ಡಿಲ್ಲ.
10ನೇದು ತಾವು ಹೇಳಿದರೆ ಮೇಲ್ಕೋಟೆ ಅಂತ, ಇದು ಶ್ರವಣ ಬೆಳಗೊಳ್ಳದ ಬೆಳ್ಗೊಳ ಆಗಿತ್ತು. 8 ಸರಿ ಉತ್ತರ ಕೊಟ್ಟಿದ್ದಾರೆ. 80 ಅಂಕಗಳನ್ನು ಕೊಡ್ತಾ ಇದ್ದೇವೆ ನಂದಿನಿ ತಂಡಕ್ಕೆ. ಇಲ್ಲಿಗೆ ಇವತ್ತಿನ ಕ್ವಿಜ್ ಸ್ಪರ್ಧೆ ಕೊನೆಯ ಘಟ್ಟಕ್ಕೆ ಬಂದಿದೆ. ಈಗ ಅಂತಿಮ ಬಲಾಬಲ ಏನು ಅಂತ ನೋಡಬೇಕಾಗಿದೆ. ಹಾಗೆಯೇ ಪುಸ್ತಕಗಳನ್ನು ವಿತರಿಸುವ ಕ್ಷಣ ಈಗ ಬಂತು. ಫಲ್ಗುಣಿ 11 ಪುಸ್ತಕಗಳು. ಫಲ್ಗುಣಿ 11 ಪುಸ್ತಕ. ನಂದಿನಿ 15. ನೇತ್ರಾವತಿ 11. ಮೂವತ್ತೊಂದು ಪುಸ್ತಕ. ಶಾಂಭವಿ 31. ಈಗ ಪುಸ್ತಕಗಳನ್ನು ಇಲ್ಲೇ ಕೊಡ್ತೀರಾ ಆಮೇಲೆ ಕೊಡ್ತೀರಾ? ನಾನೇ ಕೊಡಬೇಕಾ? ಆಗಲಿ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನುಂಟು. ವಿನೋ ಬೆಳಂಜ ಬನ್ನಿ, ಮೇಲೆ ಸಹಾಯ ಮಾಡ್ಬೋದು. ಚೆಕ್. 31 ಪುಸ್ತಕಗಳನ್ನು ಗಳಿಸಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಶಾಂಭವಿ ತಂಡದವರು. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಶುಭವನ್ನು ಹಾರೈಸೋಣ. ಸರ್, ದಯವಿಟ್ಟು ತಗೊಳ್ಳಿ. ತಾವು ಬನ್ನಿ. ಇಲ್ಲಿ ಫೋಟೋ ಬಂದು ಕೊಟ್ಬಿಡಿ. ನೀನು ಇಲ್ಲಿ. ಓಕೆ, ಎರಡನೇ ತಂಡ ನಂದಿನಿ, ದಯವಿಟ್ಟು ಬನ್ನಿ. 15 ಪುಸ್ತಕಗಳು. 15 ಪುಸ್ತಕಗಳು ದಯವಿಟ್ಟು ಸ್ವೀಕರಿಸಿ ಬನ್ನಿ. ಮೀನು, ಮೂರನೇ ಸ್ಥಾನ 11 ಪುಸ್ತಕ. ನೇತ್ರಾವತಿ, ದಯವಿಟ್ಟು ಬನ್ನಿ. ನೋಡಿ, ನಿಮ್ಮ ಟೀಚರ್ಸ್ಗೆ ಭಾಳ ಸಹಾಯ ಆಗುತ್ತೆ ಇದು. ಕಲಿಕೆ, ಓದು, ನೆನಪು, ಹೇಗೆ ಮಕ್ಕಳು ಓದಬೇಕು ಅಂತ ತಿಳಿಸೋ ಒಂದು ಅಪರೂಪದ ಪುಸ್ತಕ ನಮಗೆ. ಫಲ್ಗುಣಿ 11. ಶುಭವಾಗಿ, ಒಳ್ಳೆಯದು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಇನ್ನು ಒಂದು ತಂಡನ ಹಿಡಿದು ಆಯ್ತಾ? ಇನ್ನೊಂದಿದೆ. ಸರ್, ಇವತ್ತು ಇಲ್ಲಿ
ಕೊಟ್ಟಂಥ ಪುಸ್ತಕಗಳ ಹೆಚ್ಚಿನ ಪಾಲು ಬಹುಪಾಲು ಪುಸ್ತಕಗಳ ಲೇಖಕರು ಅವರು ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಲೇಖಕರ ಬಗ್ಗೆ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಲೇಖಕರ ಬಗ್ಗೆ ಹೇಳಲಿಕ್ಕೆ ಸಮಯ ಇರಲಿಲ್ಲ. ಇವತ್ತು ಕೊಟ್ಟಂಥ ಬಹುಪಾಲು ಪುಸ್ತಕಗಳ ಲೇಖಕರು ಬೇರಾರೂ ಅಲ್ಲ, ಅದು ಡಾಕ್ಟರ್ ಎನ್ ಸೋಮೇಶ್ವರ ಅವರೇ. ಹಾಗಾಗಿ ಅನೇಕ ಉತ್ತಮ ಹೊತ್ತುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದಂಥ ದೀಪಕ್ ಅಟವಳೆ ಅವರನ್ನು ವೇದಿಕೆ ಕರೆದು ಅವರಿಗೆ ಒಂದು ಪುಸ್ತಕವನ್ನು ತಾವು ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವರು ಹೊಸದಿಗಂತದ ಪತ್ರಕರ್ತರು, ಬಹುದೊಡ್ಡ ಪುಸ್ತಕ ಪ್ರೇಮಿ, ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇದೆ ದೀಪಕ್ ಅಟವಳೆ ಅವರದು. ಇವರು ಒಂದು ಇಲ್ಲಿ ಹತ್ತಿರದಲ್ಲಿ ಸೂಳಬೆಟ್ಟಿನಲ್ಲಿ ಒಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹೊಸದಿಂಗದ ರಿಪೋರ್ಟರ್ ಆಗಿ ಒಬ್ಬ ಅದ್ಭುತ ಪುಸ್ತಕ ಪ್ರೇಮಿ ನಮ್ಮ ಜೊತೆ ಅಂತ ಹೇಳಿಕ್ಕೆ ಬಹುತ ಹೆಮ್ಮೆ ಪಡ್ತೇನೆ. ನಮ್ಮ ಇನ್ನೋರ್ವ ತೀರ್ಪುಗಾರರಾಗಿ ಸಹಕರಿಸಿದವರು ವಿನು ಬಳಂಜ ಅವರು, ಅವರಿಗೂ ಧನ್ಯವಾದಗಳು. ಮತ್ತೋರ್ವ ತೀರ್ಪುಗಾರರು ನಮ್ಮ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಶೇಖರ್ ಪಿ.ಕೆ. ಅವರಿಗೂ ಧನ್ಯವಾದಗಳು. ಮತ್ತೋರ್ವ ತೀರ್ಪುಗಾರರು ನಾನೇ ಕೊಟ್ಟು ನಾನು ತಗೊಳ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಿನ್ನೆ ರಾತ್ರಿ ಫ್ಲೈಟ್ ಏರ್ ಇಂಡಿಯಾ ಕ್ಯಾನ್ಸಲ್ ಆಗ್ತದಾ ಇಲ್ಲ ಅಂತ ನನಗೆ ಇಲ್ಲಿದ್ದು ಒಂದು ತಲೆ ಬಿಸಿ. ಫ್ಲೈಟಲ್ಲಿ ಆದರೂ ಕ್ಯಾನ್ಸಲ್ ಆದರೆ ನಾನು ಹೇಗೆ ಉತ್ತರ ಕೊಡಬೇಕು ಅಂತ, ಇವರಿಗೇನು ಉತ್ತರ ಕೊಡಬೇಕು, ಇಲ್ಲಿಯವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಹೆದರಿಕೆ ಆಗ್ತಾ ಇತ್ತು. ಪುಣ್ಯಕ್ಕೆ ಫ್ಲೈಟ್ ಕ್ಯಾನ್ಸಲ್ ಆಗಲಿಲ್ಲ, ಸ್ವಲ್ಪ ತಡ ಆಯ್ತು ಅಷ್ಟೇ. ಆದರೆ 10 ಗಂಟೆ ಅವರು 10-11 ಗಂಟೆ ಆಗಿದೆ ಅವರು ಉಜಿರೆಗೆ ಬಂದು ಬರಬೇಕಾದ್ರೆ ಮಂಗಳೂರಿಂದ. ಸೊ ಇಷ್ಟೆಲ್ಲ ಶ್ರಮ ತೆಗೆದುಕೊಂಡು ನಮ್ಮ ಈ ಪ್ರೀತಿಯ, ದಯವಿಟ್ಟು ಕೂತ್ಕೊಳ್ಳಿ ಸರ್, ನಮ್ಮ ಪ್ರೀತಿಯ ಕರೆಗೆ ಆಗಮಿಸಿ ನಮ್ಮಚ್ಚಿ ಬಂದಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ದಾನಿ ಶೇಖರ್ ದೇವಾಡಿಗ ಅವರು ವೇದಿಕೆಗೆ ಬಂದು ವೇದಿಕೆಗೆ ಬಂದು ಸನ್ಮಾನಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಬಳಂಜ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿದ್ದ ಶೀತಲ್ ಪಡಿಯೋಳ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿದ್ದೇನೆ. ಕೋಡಿ ಶಶಿಧರ್ ಹೆಗಡೆ ಅವರು ಇದ್ದಾರಾ? ಶ್ರೀ ಡಾಕ್ಟರ್ ಸೋಮೇಶ್ವರ ಅವರು ನನ್ನ ಮತ್ತು ಅವರ ಮೊದಲ ಭೇಟಿ ಕತಾರ್ನಲ್ಲಿ ನಡೆದಂಥ ಕರ್ನಾಟಕ ಸಂಘದ ಕಾರ್ಯಕ್ರಮದ ದಿನ. 10 ವರ್ಷ ಆಯಿತು. 10 ವರ್ಷದ ನಂತರ ಮತ್ತೊಮ್ಮೆ ನಮ್ಮ ಊರಿಗೆ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಟೋಟಲ್ ಒಟ್ಟು ಐಡಿಯಾ ಅದು ವಿನು ಬಳಂಜ ಅವರದು. ನಾವು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಅವತ್ತು 2 ತಿಂಗಳ ಹಿಂದೆ ಅದೇ ದಿನ ಇವರಿಗೆ ಫೋನ್ ಮಾಡಿ ಇವರನ್ನು ಕರೆಸಿ ಇಷ್ಟು ಹೊತ್ತಾದರೂ ಏನೂ ಊಟ ಮಾಡದೆ ನೀರನ್ನು ಸೇವಿಸಿ 3 ಗಂಟೆ ತನಕ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಮ್ಮ ಮೇಲೆ ಪ್ರೀತಿಗೆ ನಡೆಸಿಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿಗೆ ನಾವು ಸದಾಋಣಿಯಾಗಿರ್ತೇವೆ. ಧನ್ಯವಾದಗಳು.
ಶಾಲೆಯ ಶಿಕ್ಷಕರು ಡಾಕ್ಟರ್ ನಾಸೋಮೇಶ್ವರ್ ಅವ್ರ ಜೊತೆ ಫೋಟೋ ತೆಗೆದುಕೊಳ್ಬೇಕು ಅಂತ ಕೇಳಿದ್ರು. ಶಿಕ್ಷಕರು ಯಾರಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಬನ್ನಿ. ಶಿಕ್ಷಕರೆಲ್ಲ ಸುತ್ತು ನಿಲ್ಲಿ. ಶಾಲಾ ಶಿಕ್ಷಕರು ಮತ್ತು ಸ್ಪರ್ಧಿಗಳು. ಊಟದ ವ್ಯವಸ್ಥೆ ಮಾಡಿದೆ, ಭೋಜನದ ವ್ಯವಸ್ಥೆ ಆಗಿದೆ, ಸಮಯ ಮೀರಿದೆ. ಯಾರೆಲ್ಲ ಊಟ ಆಗಲಿಲ್ಲ ದಯವಿಟ್ಟು ಶಾಲೆ ಎದುರುಗಡೆ ಅಲ್ಲಿಯ ಶಾರದಾ ಕಲಾಮಂದಿರದಲ್ಲಿ ಅನ್ನದ ವ್ಯವಸ್ಥೆ ಮಾಡಿದೆ. ತಾವೆಲ್ಲ ಊಟವನ್ನು ಸ್ವೀಕರಿಸಿ, ಭೋಜನವನ್ನು ಸ್ವೀಕರಿಸಿ, ಇನ್ನು ಸರಿಸುಮಾರು 1 ಗಂಟೆಯ ಒಳಗೆ 3:15 ಗಂಟೆ ಒಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಲಿಕ್ಕಿದೆ.